ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿ ಜಗನ್ ವಾರಿ ಜಗಡಲೋಚನೆ ಒರೆಯಲೇನೆ ಬಂಗಾರದ ಗಂಟಿ ಕೈಬಳೆ ಸರಪಣಿಗಳ ಬಂಗಾರದ ಗಂಟಿ ಕೈಬಳೆ ಸರಪಣಿಗಳ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂದದಿರಿ ನಾಮರೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂದ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು
ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮಹಾರಾಜ ಶ್ರೀಗಳಂತ ಕೊಡಿತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಮತ್ತು ಕೊಡಿತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೇಶ ಮದನಾರಿ ಪ್ರಿಯೇ ಮಂಗಳ ದೇವಿಕಾಯೇ
ಅಂಬುರುಗದನ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಬಡದ ವರ್ಣಿಪೆನಿ ಕಥಾಮೃತವ ಇರುವಂತಹ ಸ್ಥಳ ದಿವಿಜಲೋಕದ ಸರ್ವಾಧಿಕಾರಿ ಯಾರು ಎಂಬ ಹಾಗೆ ಅರಿತಿರುವಿರಿ. ದೇವೇಂದ್ರ ಮಹಾಪ್ರಭುಗಳಂತ ಅದು ನಾನೇ ಸರಿ. ಹೊರಟು ಬಂದಂತಹ ಕಾರ್ಯಕಾರಣ ಮೊದಲಾಗಿ ಲೋಕಪಾಲಕರಾದಂತಹ ಶ್ರೀಹರಿಯನ್ನೇ ಮನಸ್ಸಿನಲ್ಲಿ ಮನಪೂರ್ವಕವಾಗಿ ಧ್ಯಾನಿಸಿ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ ಪಾದಗಳಿಗೆ ವಂದಿಸಿ ಮಾತಾ ಪಿತೃರಿಗೆ ನಮಸ್ಕರಿಸಿ ಅಷ್ಟ ದಿಕ್ಕುಗಳಿಗೆ ವಂದಿಸಿ ಏರುವೆ ತ್ರಿವಿಷ್ಟ
ಪಾಲಿಸು ಪಾಲಿಸು. ದೇವತೆಗಳೇ, ಆದಿಯಲ್ಲಿ ಆವಿರ್ಭಾವಕ್ಕೆ ಬಂದವರು ತ್ರೈಮೂರ್ತಿಗಳು. ಅವರಿಂದಲೇ ನಿರ್ಮಿತವಾದುದು ಸ್ವರ್ಗ, ಮರ್ತ್ಯ, ಪಾತಾಳ ಎಂಬಂತಹ ತ್ರೈಲೋಕಗಳು. ವಿಶ್ವವಿರಾಟ್ ಸ್ವರೂಪನ ಪಾದವನ್ನು ಪಾತಾಳವೆಂದು, ಕಟಿ ಪ್ರದೇಶವನ್ನು ಮರ್ತ್ಯವೆಂದು, ಶಿರೋಭಾಗವನ್ನು ಸ್ವರ್ಗವೆಂದು ಜ್ಞಾನಿಗಳು ಕೊಂಡಾಡಿದರು. ಒಬ್ಬಾತ ಮನುಷ್ಯನ ದೇಹದಲ್ಲಿ ಶಿರ ಅನ್ನೋದು ಪ್ರಧಾನವಾದಂತಹ ಅಂಗ. ಹಾಗೆಯೇ ಮೂರು ಲೋಕದಲ್ಲಿ ಜ್ಯೇಷ್ಠವಾಗಿ ಮಹೋನ್ನತವಾದಂತಹ ಕೀರ್ತಿಯನ್ನು, ಹೆಗ್ಗಳಿಕೆಯನ್ನು, ಮಹತ್ತರವಾದಂತಹ ಪ್ರಶಸ್ತಿಯನ್ನು ಪಡೆದಿದೆ ನಂಬಿ ನಾಕಲೋಕ. ಕರ್ಮಭೂಮಿ ಎನಿಸಿಕೊಂಡಂತಹ ಭೂಲೋಕದಲ್ಲಿ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಹಾಗೂ ಸಾಧ್ವಿ ಶಿರೋಮಣಿಯಾದಂತಹ ಅದಿತಿ ದೇವಿಗೆ ಮಗನಾಗಿ ಸಂಜನಿಸಿದಂತಹ ನಾನು ಮಹತ್ತರವಾದಂತಹ ಉತ್ತುಂಗವಾದಂತಹ ಶಿಖರವನ್ನು ಏರ್ಬೇಕು ಅನ್ನುತ್ತಾ ಕನಸನ್ನೇ ಇರಿಸಿಕೊಂಡು ಸದಾ ಕಾಲವನ್ನು ಕಳೆಯುತ್ತಾ ಇದ್ದವ. ಬಾಲ್ಯದಲ್ಲಿ ನನಗೆ ಪುರಂದರ ಎನ್ನುವ ಹಾಗೆ ಹೆಸರಿತ್ತು. ಆಮೇಲೆ ಅದ್ವಿತೀಯವಾದಂತಹ, ಅಸಾಧಾರಣವಾದಂತಹ, ಅಲೌಕಿಕವಾದಂತಹ, ಅಪಾರವಾದಂತಹ, ಅತ್ಯುನ್ನತವಾದಂತಹ ಯೋಗ್ಯತೆಯನ್ನು ಹೊಂದುವುದರ ಮೂಲಕವಾಗಿ ಲೋಕದಲ್ಲಿ ಇಂದ್ರ ಏನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಈ ವಿಶಾಲವಾದಂತಹ ವಿಶ್ವದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತನಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದ್ದನ್ನು ಸಂಪಾದಿಸಿ ಸಂರಕ್ಷಿಸಿಕೊಳ್ಳುವುದೇ ಯೋಗಕ್ಷೇಮ. ಒಬ್ಬಾತ ವ್ಯಕ್ತಿ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಮುಂದುವರಿದ ಎಂದಾದ್ರೆ ಅವ ಮಹಾದೇವನಾಗಬಲ್ಲ, ಮಾಧವನಾಗಬಲ್ಲ ಅನ್ನುವುದಕ್ಕೆ ಜ್ವಲಂತ ಸಾಕ್ಷಿ ದೇವೇಂದ್ರ ನಾಮಕನಾದಂತ ನಾನೇ ಸರಿ. ತಪಸ್ಸನ್ನು ಆಚರಿಸುತ್ತಿರುವಂತಹ ಅಪ್ಪಯ್ಯನ ಬಳಿಗೆ ಹೋದೆ. ಅಪ್ಪಯ್ಯ, ಲೋಕದಲ್ಲಿ ಎತ್ತರವಾದಂತಹ ಪದವಿಯನ್ನು ಪಡೆಯಬೇಕು, ಆ ಮೂಲಕವಾಗಿ ನನ್ನ ಕೀರ್ತಿ ದಿಗಂತಗಳಲ್ಲಿ ವ್ಯಾಪಿಸಬೇಕು, ಇದಕ್ಕೆ ಏನು ದಾರಿ ಅಂತ ಕೇಳಿಕೊಂಡೆ. ಆವಾಗ ತಂದೆಯಾಗಿ ಅವರಿಗೂ ಒಂದು ಕರ್ತವ್ಯ ಪ್ರಜ್ಞೆ ಅನ್ನೋದು ಜಾಗೃತವಾಗಿತ್ತು. ಅವರೊಂದು ಮಾತನ್ನು ಹೇಳಿದರು, ನನಗೊಂದು ಉಪದೇಶವನ್ನು ಮಾಡಿದ್ರು. ಅವರ ಉಪದೇಶಾಮೃತವನ್ನು ಕೇಳಿದಂತಹ ಕಾಲಕ್ಕೆ ಮನಸ್ಸಿನಲ್ಲಿ ಆಪ್ಯಾಯಮಾನವಾದಂತಹ ಆನಂದವನ್ನು ಅನುಭವಿಸುತ್ತಾ ಇದ್ದವ ನಾನು. ಹೋಗು ಮಗನೇ, ಎತ್ತರವಾದಂತಹ ಪದವಿಯನ್ನು ಪಡೆಯಬೇಕಿದ್ರೆ ಸುಲಭವಾಗಿ ಆಗುವುದಿಲ್ಲ. ಯಾವನೇ ಒಬ್ಬ ವ್ಯಕ್ತಿ ಕಷ್ಟ ನಷ್ಟ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಬರಬಹುದಾದಂತಹ ಅನಾಹುತ ಏನಿದೆಯೋ ಅದನ್ನೆಲ್ಲ ದೂರೀಕರಿಸಿ ಫಲವನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಬೇಕಾಗಿ ನೀನು ದಿವಿಜ ಲೋಕವನ್ನು ಏರುವುದಕ್ಕಾಗುವುದಿಲ್ಲ. ಬದಲೊಂದು ಮಾರ್ಗ ಇದೆ, ಅದುವೇ ಯಜ್ಞ ಕರ್ಮ. ಭೂಲೋಕದಲ್ಲಿ ಅದೆಷ್ಟೋ ಬ್ರಾಹ್ಮಣರು ಯಜ್ಞವನ್ನು ಮಾಡುವುದರ ಮೂಲಕವಾಗಿ ಪುಣ್ಯಾತ್ಮರಾಗಿ ಧನ್ಯಾತ್ಮರಾಗಿ ತನ್ನ ಜೀವನವೇ ಸರ್ವಸ್ವ ಎನ್ನುವ ಹಾಗೆ ಸದಾ ಕಾಲ ಅಪೇಕ್ಷಿಸುವವರು. ಅವರು ಮಾಡುತ್ತಿರುವಂತಹ ಯಜ್ಞ ಕರ್ಮದಿಂದ ಉತ್ಪತ್ತಿಯಾದಂತಹ ಹವಿಸ್ಸನ್ನು ದೇವತೆಗಳಾದಂತಹ ನಾವು ಉಂಡು ಇಳೆಗೆ ಸದಾ ಕಾಲಕ್ಕೆ ಮಳೆಯನ್ನು ಸುರಿಸ್ತೇವೆ. ಆ ಮೂಲಕವಾಗಿ ಬೆಳೆ ವೃದ್ಧಿಯಾಗುವುದಕ್ಕೆ ಸಾಧ್ಯತೆ ಉಂಟು. ಆ ಮೂಲಕವಾಗಿ ಎಲ್ಲ ಜನಾಂಗದವರು ಕೂಡ ಸುಖವಾದಂತಹ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ನಾವು ಮಾಡಿದ್ದು ಅಷ್ಟೇ. ಮೇಘವಂತ ಪರ್ವತವನ್ನು ಏರಿದೆವು. ಶತಾದ್ವರಗಳನ್ನು ಪೂರೈಸಿದಂತಹ ಕಾಲಕ್ಕೆ ಮೂರು ಮೂರ್ತಿಗಳೇ ಪ್ರತ್ಯಕ್ಷರಾಗಿ ನನ್ನ ಮುಂದೆ ಕಾಣಿಸಿಕೊಂಡಾಗ ನನಗೆ ಪರಮ ಸಂತೋಷವಾಯಿತು. ನನ್ನನ್ನು ಹರಸಿದ್ರು, ಆಶೀರ್ವದಿಸಿದ್ರು. ಹೋಗು, ಎತ್ತರವಾದಂತಹ ಪೀಠವನ್ನು ಏರು, ಧರ್ಮಾಧಿಕಾರಿಯಾದಂತಹ ನೀನು ಧರ್ಮ ಸಿಂಹಾಸನದಲ್ಲಿ ಏರಿ ಕುಳಿತಂತಹ ಕಾಲಕ್ಕೆ ನಮ್ಮ ಕೃಪೆ ಸದಾ ಕಾಲ ಇದೆ. ಆದರೆ ಒಂದು ಲೋಕದ ಬಗ್ಗೆ ಯೋಚಿಸುವುದಲ್ಲ, 14 ಲೋಕದಲ್ಲಿ ಸರ್ವರೂ ಕೂಡ ಸಮಾನವಾದಂತಹ ಜೀವನವನ್ನು ಇದ್ದಾರೆ ಅನ್ನುವಂತಹ ವಿಚಾರವನ್ನು ಅರಿತು ನೀನು ಮುಂದುವರಿದೆ ಎಂದಾದರೆ ನಮ್ಮ ಕೃಪಾ ಕಟಾಕ್ಷ ಅನುಗ್ರಹ ಸದಾ ಕಾಲ ನಿನ್ನ ಮೇಲೆ ಇದೆ ಎನ್ನುವ ಹಾಗೆ ಹರಸಿದರು. ಅವರ ವೇದವಾಕ್ಯಗಳನ್ನು ಕೇಳಿದೆ, ಗುರುಗಳಲ್ಲಿ ಹೇಳಿದೆ, ಒಳ್ಳೆಯ ಮುಹೂರ್ತವನ್ನು ನೋಡಿ ಎತ್ತರವಾದಂತಹ ಪೀಠವನ್ನು ಏರಿದೆ. ಆ ಕಾಲಕ್ಕೆ ದಿಗ್ಪತಿಗಳಾದಂತಹ ನೀವೆಲ್ಲ ನನ್ನ ಇಕ್ಕೆಲೆಗಳಲ್ಲಿ ರಂಜಿಸುತ್ತಾ ಇದ್ದೀರಿ. ಅಗ್ನಿ, ವರುಣ, ವಾಯು, ಕುಬೇರ, ಈಶಾನನ, ಯಮ, ನೀವು ಒಂದೊಂದು ದಿಕ್ಕಿಗೆ ಒಡೆಯರು ಎನಿಸಿಕೊಂಡಿದ್ದೀರಿ. ಕರ್ತವ್ಯ ಪ್ರಜ್ಞೆ ಅನ್ನೋದು ಸದಾ ಕಾಲ ಜಾಗೃತವಾಗಿದೆ. ಹಾಗೆಂದು ನೋಡಬಾರದೆ ನಮ್ಮ ಸಭೆಯನ್ನು ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಮನು, ಮುನಿಗಳು ಸೇರಿದಂತಹ ಈ ಸಭೆಯಲ್ಲಿ ನಾನು ಪೀಠದಲ್ಲಿ ವಿರಾಜಮಾನನಾಗಿರುವಂತಹ ವೇಳೆಯಲ್ಲಿ ನಮ್ಮ ಮನವನ್ನು ರಂಜಿಸುವುದಕ್ಕೆ ಬೇಕಾಗಿ ಒಂದು ಕಡೆಯಿಂದ ಗಾನ ವೈಭವ, ಮತ್ತೊಂದು ಕಡೆಯಿಂದ ನಾಟ್ಯ ವೈಭವ. ಕೆಲವರಿಗೆಲ್ಲ ಭೂಲೋಕದಲ್ಲಿ ಹೇಗೆಂದ್ರೆ, ಈ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮ ಉಂಟು ಅಂತಾದ್ರೆ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಬೇಕಾ, ಒಂದು ಗಾನ ವೈಭವ ಅನ್ನೋದು ಬೇಕು. ಒಬ್ಬರು ಕುಳಿತು ಹಾಡುವುದಲ್ಲ, ಮೂರು ಮಂದಿ ಕುಳಿತು ಹಾಡುವುದು. ಹಾಗಿದ್ರೆ ಅದು ಪ್ರಾರಂಭ ಆದದ್ದು ಎಲ್ಲಿಂದ? ಈ ದೇವಲೋಕದಿಂದ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಬಲ್ಲಂತಹ ಭರತ
ರಮಣೀಯವಾದಂತಹ ನಾಟ್ಯವನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಸುರಮ್ಯ ಸುರಭವನದ ಸುರ ಸುಂದರಿಯರ ನಾಟ್ಯವನ್ನು ನೋಡಿದಾಗ ಮನಸ್ಸಿಗೆ ಅತೀವವಾದಂತಹ ಆನಂದವಾಗುತ್ತಾ ಇದೆ. ಆದರೆ ಒಂದು ಕಡೆಯಿಂದ ನಾಟ್ಯ ವೈಭವ, ಮತ್ತೊಂದು ಕಡೆಯಿಂದ ಗಾನ ವೈಭವ. ಇದನ್ನೆಲ್ಲ ಕೇಳಿದಂತಹ ಕಾಲಕ್ಕೆ ನೋಡಿ ವಿಶೇಷವಾಗಿ ಸಭೆಯನ್ನು ನೆರೆಹಿದ್ದೇನೆ. ಈಗ ನಿಮ್ಮನ್ನು ಕೇಳ್ತಾ ಇದ್ದೇನೆ, ಸುಮನಸರೇ ಮನಸ್ಸುಳ್ಳವರು ನಾವಾದುದರಿಂದಲೇ ಜಗತ್ತಿನಲ್ಲಿ ನಾವೆಲ್ಲ ಸುಮನಸರು ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ನಮ್ಮ ಗುಣ ಎಂತದ್ದು, ಮತ್ತೊಬ್ಬರಿಗೆ ಆದರ್ಶವಾಗಿರಬೇಕು. ಹಾಗಿದ್ರೆ ನೋಡಿದೀರಾ, ಈ ದೇವಲೋಕದ ವೈಭವವನ್ನು ವರ್ಣಿಸುವುದಕ್ಕೆ ಸಹಸ್ರ ನಾಲಗೆಯುಳ್ಳಂತ ಆದಿಶೇಷಣಿಯು ಅಸಾಧ್ಯವಾಗಿ ಹೋದಿತ್ತು. ಏನು ವೈಭವ, ಏನು ವೈಭವ! ಇಂಥ ಒಂದು ಸುಖ, ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಸಂಯಮ ಮಿಕ್ಕುಳಿದ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾವು ನಡೆದು ಬಂದಂತಹ ರೀತಿ ಹಾಗೆ, ನಾವು ನಡೆದು ಬಂದಂತಹ ಹಾದಿ ಹಾಗೆ. ಕಶ್ಯಪ ಬ್ರಹ್ಮರ ಪೂರ್ಣಾನುಗ್ರಹಕ್ಕೆ ಒಳಗಾಗಿ ಲೋಕದಲ್ಲಿ ಧರ್ಮ ಮಾರ್ಗಾವಲಂಬಿಗಳಾಗಿ ಯಾರಾತ ಮುಂದುವರಿಯುತ್ತಾರೋ ಅವರ ಪಕ್ಷವನ್ನು ವಹಿಸಿ ಕಾಲವನ್ನು ಕಳೆಯುವವರು ನಾವು. ಅನ್ಯಾಯ ಮಾಡುವವರು ಭೂಲೋಕದಲ್ಲಿ ಎಷ್ಟೋ ಮಂದಿಗಳಿದ್ದಾರೆ. ಅವರಿಗೆ ಸರಿಯಾದಂತಹ ನರಕ ಈ ಕಾಲಕ್ಕೆ ಇಲ್ಲಿ ಪ್ರಾಪ್ತವಾಗಿದೆ ಅನ್ನುವುದನ್ನು ಸರ್ವರು ತಿಳಿದಂತಹ ವಿಚಾರ. ಈ ದೇವಲೋಕದ ವೈಭವ, ಈ ದೇವಲೋಕದ ವರ್ಣನೆ, ಇದನ್ನು ಬಣ್ಣಿಸುವುದಕ್ಕೆ ಸಾಧ್ಯವಂತೆ? ನೋಡಿ ನೋಡಿ ಆ ಕಡೆಯಿಂದ ಎಂತಹ ಕಡು ಬಡವನ್ನಾದರೂ ಕರುಣೆಯ ದೃಷ್ಟಿಯಿಂದ ಕಾಣಬಲ್ಲಂತಹ ಕಾಮಧೇನು ಒಂದು ಕಡೆಯಲ್ಲಿ, ಅಲ್ಪ ಕಾಲದಲ್ಲಿ ಕಲ್ಪಿಸುವಂತಹ ಕಲ್ಪತರು ಇನ್ನೊಂದು ಕಡೆಯಲ್ಲಿ, ಏರುವುದಕ್ಕೆ ಐರಾವತ, ಮತ್ತೊಂದು ಕಡೆ ಗಮಿಸುವುದಕ್ಕೆ ಉಚ್ಚೈಷವಸು. ಕೆಲವರೆಲ್ಲ ಒಂದೊಂದೇ ವಾಹನ ಇರುವುದು. ನಮ್ಮಲ್ಲಿ ಹಾಗಲ್ಲ. ಯಾವ ಕಾಲಕ್ಕೆ ಎಲ್ಲಿಗೆ ಹೋಗಬೇಕೋ ಅದನ್ನು ಮೊದಲೇ ನಾವು ಸಿದ್ಧಿಸಿಕೊಂಡಿದ್ದೇವೆ. ಹವಿರ್ಭೋಜನ, ಇಚ್ಛಾಗಮನ, ವರಪ್ರಧಾನ ಇದು ದೇವಲೋಕದಲ್ಲಿ ಇರುವುದಕ್ಕೆ ಮಾತ್ರ ಸಾಧ್ಯ. ಮಿಕ್ಕುಳಿದವರು ಎಷ್ಟೇ ಎತ್ತರವನ್ನು ಏರಿದರೂ ಕೂಡ, ಯಾವುದನ್ನು ಅಪೇಕ್ಷಿಸಿದರೂ ಕೂಡ ಇದನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಮೂರು ಮೂರ್ತಿಗಳ ಶಾಸನ, ಆ ದೇವಿಯ ಅನುಗ್ರಹ ನಮ್ಮ ಮೇಲೆ ಸದಾ ಕಾಲ ಇದ್ದೇ ಇದೆ ಅನ್ನುವುದನ್ನು ನಾನು ಸದಾ ಕಾಲ ನಂಬಿದ್ದೇನೆ. ನೋಡಿದ್ದೀರಾ? ಹಾಗಿದ್ರೆ ಏನು? ಎಲ್ಲಿ ಒಳ್ಳೆಯದುಂಟು ಅಲ್ಲಿ ಕೆಟ್ಟದ್ದು ಇದ್ದೇ ಇರ್ತದೆ. ಎಲ್ಲಿ ಕೆಟ್ಟದ್ದುಂಟು ಅಲ್ಲಿ ಒಳ್ಳೆಯದಕ್ಕೆ ಅವಕಾಶ ಇರುವುದಿಲ್ಲ. ನಾವೆಲ್ಲ ಸತ್ಯ ಧರ್ಮದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಂದವರು. ಮತ್ತೊಬ್ಬನಲ್ಲಿ ಬೇಕಾದಷ್ಟು ಸಂಪಾದನೆ ಇದೆ ಎನ್ನುವ ಹಾಗೆ ಮತ್ಸರವನ್ನು ಈ ಮೊದಲು ತಳೆದವರಲ್ಲ. ಎಲ್ಲರೂ ಕೂಡ ಸುಖವಾದಂತಹ ಜೀವನವನ್ನು ಮಾಡುತ್ತಾ ಇರಬೇಕು. ಸರ್ವೇ ಜನಃ ಸುಖಿನೋ ಭವಂತು. ನಾನು ಒಬ್ಬ ಒಳ್ಳೆಯದಾದರೆ ಸಾಕಾಗುವುದಿಲ್ಲ. ಮಿಕ್ಕುಳಿದ ಸರ್ವ ಜನಾಂಗದವರು ಒಂದು ಒಳ್ಳೆಯ ಜೀವನವನ್ನು ಮಾಡುತ್ತಾ ಇರಬೇಕು ಅನ್ನೋಂತಹ ಮನೋಭಾವನೆಯನ್ನು ಇರಿಸಿಕೊಂಡು ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಆದರೂ ಹೇಳುವುದಕ್ಕಾಗುವುದಿಲ್ಲ. ನಮ್ಮ ಹಿರಿಯಬ್ಬೆಯ ಮಕ್ಕಳು ಕಶ್ಯಪ ಬ್ರಹ್ಮರಿಗೆ ಒಬ್ಬರೇ ಮಡದಿಯಲ್ಲ ನಮ್ಮ ತಾಯಿ, 13 ಮಂದಿ ಪತ್ನಿಯರಿದ್ದಾರಂತೆ. ಅದರಲ್ಲಿಯೂ ಹಿರಿಯಳಕ್ಕೆ ದಿತಿದೇವಿ, ದಾನವ ಪರಂಪರೆ,
ದಾನವ ವಂಶ ಆ ದಿತಿದೇವಿಯದ್ದಾಗಿರುತ್ತದೆ. ಆಗಿ ದೈತ್ಯರು ಅದೆಷ್ಟೋ ಮಂದಿ ಕಾಳಗದಲ್ಲಿ ಈ ಹಿಂದೆ ನಮ್ಮನ್ನು ಸೋಲಿಸುವುದರ ಮೂಲಕವಾಗಿ ದೇವಭೂಮಿಯ ಪೀಠವನ್ನು ಏರಿ ರಂಗಿಸುವಂತಹ ವೇಳೆಯಲ್ಲಿ ನಾವು ದಿಕ್ಕು ದೆಸೆ ಇಲ್ಲದೆ ಎಲ್ಲೋ ಗುಡ್ಡ ಕಾಡುಗಳಲ್ಲಿ ಅಲೆಮಾರಿಗೆಗಳ ಹಾಗೆ ತಿರುಗಾಟ ಮಾಡುವಂತಹ ಸ್ಥಿತಿ ದುರ್ಯೋಗ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಮತ್ತೆ ಒಂದು ಹೇಳಬೇಕ, ಸಿಹಿ ಇದ್ದಲ್ಲಿಗೆ ಇರುವೆಗಳು ಬರುವುದು ಸ್ವಾಭಾವಿಕ. ಕೆಟ್ಟವರು ಎಲ್ಲಿ ಇರ್ತಾರೋ ಅಲ್ಲಿ ಒಳ್ಳೆಯವರಿಗೆ ಅವಕಾಶ ಇರುವುದೇ ಇಲ್ಲ. ನಾವು ಬಯಸುವುದೇ ಯಾವುದನ್ನು? ಹಿರಿಯಬ್ಬೆಯ ಮಕ್ಕಳು ನಮಗೆ ಅಣ್ಣಂದಿರು. ಹಾಗಿದ್ರೆ ಏನು, ನಾವು ಎತ್ತರವಾದಂತಹ ಈ ಪದವಿಯನ್ನು ಪಡೆಯಿದ್ದೇವೆ ಅನ್ನುವಂತಹ ಮತ್ಸರದಿಂದ ನೇರವಾಗಿ ಅರಣ್ಯ ಪ್ರವೇಶ ಮಾಡಿ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ಸುದೃಢರಾಗಿ ಅಪಾರವಾದಂತಹ ಸೇನಾ ವಾಹಿನಿಯನ್ನು ಕೂಡಿಕೊಂಡು ನಾಲ್ಕಲೋಕಕ್ಕೆ ಅಭಿಯೋಗವನ್ನು ಮಾಡಿದ್ದಾರೆ. ನಾವು ಎಷ್ಟೋ ಸಲ ಕಾಳಗವನ್ನು ಮಾಡಿದ್ದೇವೆ, ಕೆಲವು ಸಲ ನಮಗೆ ಸೋಲಾದದ್ದು ಉಂಟು. ಆವಾಗ ಹಿಂದಿನಿಂದ ಅಪಪ್ರಚಾರ ಮಾಡುವುದಕ್ಕೆ ಹೊರಟಿದ್ದ ರಣಹೇಡಿ ಇಂದ್ರ ಅಂತ. ನಾವು ಯಾಕೆ ಓಡಿದ್ದೇವೆ, ಅದರ ಮೂಲ ಏನು ಅನ್ನುವುದನ್ನು ಶೋಧನೆ ಮಾಡುವುದಕ್ಕೆ ಯಾರು ಹೊರಲಿಲ್ಲ. ಇಡೀ ನಮ್ಮ ಮನಸ್ಸಿನಲ್ಲಿ ಉಂಟು ನಾವು ಯಾಕೆ ಓಡಿದ್ದು ಅಂತ. ಬ್ರಹ್ಮನೂ ಅನ್ಯನಲ್ಲ, ಹಾಗೆಂದು ಈಶನೂ ಅನ್ಯನಲ್ಲ. ಆದರೆ ಒಂದುಂಟು, ದೇವತೆಗಳನ್ನು ಕಾಯುವವ ಒಬ್ಬನೇ, ಅವ ಪಕ್ಷಿ ವಾಹನ ಗರುಡ ವಾಹನನಾಗಿ ಬರ್ತಾನೆ. ಶ್ರೀಮನ್ನಾರಾಯಣ ಶ್ರೀಹರಿ ವಾಸುದೇವ ಮೂರ್ತಿ ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಪ್ರಪಂಚದ ಸಕಲ ಜೀವರಾಶಿಗಳ ಚಲನವಲನವನ್ನು ತಿಳಿಯುವುದಕ್ಕೆ ಶಕ್ತನಾದವ ಭಗವಂತ. ಅವನ ಕೃಪೆ ನಮ್ಮ ಮೇಲೆ ಇರುವಾಗ ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಆದರೆ ಒಂದುಂಟು, ಈ ಸಭೆಯಲ್ಲಿ ಒಂದು ವಿಶೇಷವಾಗಿ ಒಂದು ವರ್ತಮಾನವನ್ನು ನಿಮ್ಮಲ್ಲಿ ಕೇಳಬೇಕು ಅಂತ ಇದ್ದೇನೆ. ಹಿಂದಿನವರನ್ನು ನಂಬುವುದಕ್ಕಾಗುವುದಿಲ್ಲ, ಹಾಗೆಂದು ಮತ್ತೆ ಹುಟ್ಟಿ ಬರಬಾರದೆಂದೇನೂ ಇಲ್ಲ. ಎಷ್ಟೋ ಮಂದಿ ಅಸುರ ವಂಶದವರು ಇನ್ನು ಬಾಳಿ ಬದುಕುವುದಕ್ಕೆ ಇದ್ದಾರೆ. ಎತ್ತರವಾದಂತಹ ಪದವಿಯನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಅಂತ ದಾನವರು ದಂಡೆತ್ತಿ ಬಂದರು ಎಂದಾದರೆ ಅವರಲ್ಲಿ ಹೋರಾಟ ಮಾಡುವಂತಹ ಚೆಚ್ಚು ನಮ್ಮಲ್ಲಿ ಸದಾಕಾಲ ಬೇಕೇ ಬೇಕು. ಹಾಗಲ್ಲಿ ದೇವತೆಗಳಾದಂತಹ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಇನ್ನು ಮುಂದೆ ವರಬಲಾನ್ವಿತರಾಗಿ ನಾಲ್ಕು ಲೋಕಕ್ಕೆ ಮುತ್ತಿಗೆ ಹಾಕಿದರು ಎಂದಾದರೆ ದೇವಲೋಕವನ್ನು ಉಳಿಸಿಕೊಳ್ಳುವುದು ಬೇಡವೇ? ದೇವೇಂದ್ರನಾದಂತಹ ನಾನು ಪೀಠದಲ್ಲಿ ಸ್ಥಿರವಾಗಿ ಇರುವುದು ಬೇಡವೇ? ಹಾಗಿದ್ರೆ ಏನು ಮಾಡಬೇಕು? ಅವರನ್ನು ಸೋಲಿಸುವ ಬಗೆ ಹೇಗೆ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಸಾಧನೆ ಎಂಬುದು ವೇದನೆ ಅಲ್ಲ, ಸತ್ಯದ ಶೋಧನೆ ಎಂಬುದಾಗಿ ಲೋಕಮುಖಕ್ಕಾಗಿ ತೋರಿಸಿಕೊಟ್ಟವರು ನೀವು. ಸರಿ, ಹೀಗಿರುವಾಗ ದುಷ್ಟರು ಈ ನಮ್ಮ ಸ್ವರ್ಗಲೋಕಕ್ಕೆ ಬಂದರೆ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ.
ಮೆಚ್ಚಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದು. 3 ಮೂರ್ತಿಗಳಿಂದ ಮೆಚ್ಚಿಸಿ ಪಡೆದಂತಹ ಈ ನಮ್ಮ ಸ್ವರ್ಗಲೋಕ. ಈ ನಮ್ಮ ಸ್ವರ್ಗಲೋಕದಲ್ಲಿ ಎಷ್ಟೋ ಸುರ ಸಂಪತ್ತುಗಳಿವೆ. ಸರಿ. ಇದನ್ನೆಲ್ಲ ದೋಚಲು ಎಷ್ಟೋ ದುರುಳ ದಾನವರು ದಾಳಿಯಡ್ಡು ಮಾಡಿದ್ದಾರೆ. ಬಂದವರನ್ನು 3 ಮೂರ್ತಿಗಳ ದಯದಿಂದ ಎಲ್ಲರನ್ನು ಬಡಿದೋಡಿಸಿದ್ದೇವೆ. ಇನ್ನು ಮುಂದೆ ದಾನವರ ದಾಳಿ ಆದ್ರೆ ನಾನಿದ್ದೇನೆ, ಬಿಡಿಸಿದ್ದೇನೆ. ಬಲುದೋಷವಾದೇನ ನೀವೆಲ್ಲ ನುಡಿಗೆ, ನೀವೆಲ್ಲ ನುಡಿಗೆ ಆಪ್ಯಾಯಮಾನವಾದಂತಹ ಆನಂದವನ್ನು ಅನುಭವಿಸುತ್ತಾ ಇದ್ದೇನೆ ನಾನು. ನಿಮ್ಮ ಕೆಚ್ಚಿನ ನುಡಿಗಳನ್ನು ಮೆಚ್ಚುವಂತದ್ದೇ. ಆತ್ಮಸ್ಥೈರ್ಯ ಇಲ್ಲದವನಿಗೆ ದೇಹಬಲ ಇದ್ದರೆ ಏನು ಪ್ರಯೋಜನ, ದೈವಬಲ ಇದ್ದರೆ ಏನು ಪ್ರಯೋಜನ, ಎಲ್ಲವೂ ನಿರರ್ಥಕವೇ ಸರಿ. ದೇವರ ಅನುಗ್ರಹ ಒಬ್ಬಾತನ ಮೇಲೆ ಉಂಟುಂತಾದರೆ ಅವನಿಗೆ ಯಾವ ಅಪಯಶಸ್ಸು ಬಂದರೂ ಕೂಡ ಅದನ್ನು ದೂರೀಕರಿಸುವಂತಹ ಸಾಮರ್ಥ್ಯವನ್ನು ದೇಹದಲ್ಲಿ ಅಡಕವಾಗ್ತದೆ ಅನ್ನುವುದಕ್ಕೆ ದೇವತೆಗಳಾದಂತಹ ನಮ್ಮ ಜೀವನವೇ ಜ್ವಲಂತ ಸಾಕ್ಷಿ. ಕೇದೆಯ ಕಂಬಿನ ಮರೆಯಲ್ಲಿ ಕರಾಳ ನಾಗನ ಹೆಡೆಯು ಅಡಗಿರುವಂತೆ ಈ ಸುಖದ ಸುಪ್ಪತಿಯ ಹಿಂದೆ ದೈತ್ಯರ ಭಯ ಇದ್ದೇ ಇದೆ. ಹಿಂದೆ ಅದೆಷ್ಟೋ ಮಂದಿ ಬಂದಿದ್ದಾರೆ, ಕಾಳಗ ನಡೆದಿದೆ, ಆದರೆ ಪರಿಣಾಮದಲ್ಲಿ ಫಲವನ್ನು ಕಾಣುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಹಾಗಿದ್ರೆ ಏನು? 3 ಮೂರ್ತಿಗಳ ಶಾಸನ ಇದೆ, 3 ಮೂರ್ತಿಗಳ ಮನಸ್ಸು ಈ ರೀತಿ ಇದೆ. ಅದನ್ನು ಮೀರಿ ನಿಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಉಂಟೆ? ಕಣ್ಣಿಗೆ ಕಾಣದಂತಹ ಒಂದು ಶಕ್ತಿ ನಮ್ಮ ಮರೆಯಾಗಿ ಇದೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಯಾಕೆ? ನಂಬಿದವರನ್ನು ಯಾವತ್ತೂ ಕೈ ಬಿಟ್ಟವರಲ್ಲ. ಆ ನಳಿನ ನಾಭನ ದಯೆ ಕೃಪೆ ನಮ್ಮ ಮೇಲೆ ಇರುವಾಗ ಯಾರಿಗೂ ಹೆದರುವಂತ ಅಗತ್ಯವೇ ಇಲ್ಲ. ಅದೊಂದು ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಬೇಕಾಗಿದೆ. ಇದು ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕಲಾಪದ ಬಗ್ಗೆ ಯೋಚನೆ ಮಾಡೋಣ. ಜಯ ನಮೋ ನಾರಾಯಣ.
ಪರಾಕ್ರಮ ಗಂಭೀರವ ಸ್ಥಳ ಶ್ರೀಶೈಲ ಪಟ್ಟಣದ ದೊರೆ ಯಾರೆಂದು ಕೇಳಿದ್ದೀರಿ? ವೃಷಭಾಸುರ ಎಂದು ಕೊಂಡಿದ್ದೀರಿ. ನೋಡಿ ಸರಿ ಹೊರಟು ಬಂದಂತ ಕಾರ್ಯಕಾರಿ ಉತ್ತಮವಾದಂತಹ ರಾಕ್ಷಸ ವಂಶದಲ್ಲಿ ಜನಿಸಿದಂತಹ ವೃಷಭಾಸುರನಾರು ದಾನವರ ಏಳಿಗೆಯನ್ನು ಬಯಸಿ ಒಂದು ನಮಗೆ ರಾಜ್ಯ ಬೇಕು, ರಾಷ್ಟ್ರ ಬೇಕನ್ನುವ ಉದ್ದೇಶದಿಂದ ಮೊದಲೊಂದಿತ್ತು ಪರಂಪರೆಯ ಊರು, ಅದು ಶೋಣಿತಾ ಪ್ರಾಂತ. ಅದಕ್ಕಿಂತ ಮೇಲೆ ಯಾವ ಪುರವು ಪ್ರಸಿದ್ಧಿಯನ್ನು ಪಡೆದದ್ದಿಲ್ಲ. ಅದಕ್ಕೆ ಸರಿಯಾಗಿ ಇನ್ನೊಂದು ಪುರ ಬೇಕು ಅನ್ನುವ ಹಾಗೆ ಈ ಭೂಲೋಕದಲ್ಲಿ ಶ್ರೀಶೈಲ ಅನ್ನುವಂತಹ ಒಂದು ಕಾಡು ಇದು. ಈ ಕಾಡಿನಲ್ಲಿಯೂ ಒಂದು ಪುರ ರಚಿಸುವುದಕ್ಕೆ ಆಗುತ್ತದೆ ಅನ್ನುವುದನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ನಮ್ಗೆಲ್ಲ ಶಿಲ್ಪಿಗಳು ಬೇಕಂತಿಲ್ಲ, ಕೆಲಸ ನಾವೇ ಮಾಡುವುದು. ಯಾವ ರೀತಿ ಬೇಕು ಅನ್ನುವುದನ್ನು ನಾವು ಸರಿಯಾಗಿ ಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ನಾವೇ ಮಾಡುವುದು. ಹಾಗಾಗಿ ನೋಡಿದ್ದೀರ ಪುರದ ವೈಭವ, ಇದನ್ನೆಲ್ಲ ಕಾಣುವುದಕ್ಕೆ ಬರುವವರು ಎಷ್ಟು ಮಂದಿ ಇದ್ದಾರೆ. ಅವರಿಗೆಲ್ಲ ಸ್ವಾಗತ ಸ್ವಾಗತ ಅಂತ ನಾವು ಕರೆಯುತ್ತೇವೆ. ಹಾಗೆ ಎಲ್ಲೆಲ್ಲೋ ಇದ್ದ ದಾನವರು ತನ್ನ ಬದುಕನ್ನು ಹಾಗೆ ಸವಿಸುವುದು ಸರಿಯಲ್ಲ. ಒಂದು ಉತ್ತಮ ಮಟ್ಟಕ್ಕೆ ಏರಬೇಕೆಂಬ ಉದ್ದೇಶದಿಂದ ನನ್ನ ಆಳ್ವಿಕೆಯನ್ನು ಕೇಳಿ ತಿಳಿದು ಬಂದು ನೆರೆದಿದ್ದಾರೆ. ಅವರಿಗೆ ಇಲ್ಲ ಅನ್ನುವಂತಹ ಸ್ವಭಾವವನ್ನು ನಾನು ತೋರಿಸಲಿಲ್ಲ. ನೋಡಿ, ತುಂಬಿದ ಸಭೆಯನ್ನು ಕಾಣುವಾಗ ಹೇಗನಿಸ್ತಾ ಉಂಟು. ಇದು ಯಾರಾದ್ರೂ ಅಕ್ಕಸರ ಸಭೆ ಅಂತ ಹೇಳಿ ಯಾರು ಅಷ್ಟು ಸಭ್ಯತೆಯಲ್ಲಿದ್ದಾರೆ. ಅದು ಯಾಕೆ ಹಾಗೆ? ಅರಸನಾದವ ಹೇಗಿರ್ತಾನೆ ಅನ್ನೋದು ಪ್ರಜೆಗಳ ಮುಖ ನೋಡುವಾಗ ಗೊತ್ತಾಗ್ತದೆ. ಆದ್ರೆ ಒಂದು ವಿಷಯ, ನಮ್ಮ ಜೀವನದಲ್ಲಿ ಎಷ್ಟು ತೊಂದರೆಗಳು ಬಂದು ಒದಗಿದೆ ಅಂತ ಹೇಳಿದ್ರೆ ಅದು ಕನಸಿನಲ್ಲೂ ನಾವು ಅದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ, ನಮ್ಮ ಜಾತಿಯಲ್ಲಿ ಹುಟ್ಟಿದಂತ ಅಸುರರು ಕ್ಷಣಕಾಲ ಬದುಕಿ ಕ್ಷಣಕಾಲ ಅವರ ಜೀವನವನ್ನು ಸಾಗಿಸಿ ಮತ್ತೆ ಬೇರೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಯಾತ್ರೆ ಅಂದ್ರೆ ತಿರುಗಾಟ ಅಂತ ಅಲ್ಲ, ಯಮನ ಆಲಯವನ್ನು ಸೇರಿದ್ದಾರೆ. ಯಾಕೆ ಹಾಗಾಗ್ತಾ ಉಂಟು? ನಮ್ಮಲ್ಲೆಲ್ಲ ಸ್ವಲ್ಪ ಕೊರತೆ ಉಂಟು. ಯಾವಾಗಲೂ ದೇಹದಲ್ಲಿ ಬಲ ಇದೆ ಎಂಬುದಾಗಿ ನಾವು ಯಾವ ಕೆಲಸಕ್ಕೂ ಕೈ ಹಾಕುವುದಕ್ಕೆ ಹೋಗಬಾರದು. ಎಲ್ಲದಕ್ಕೂ ದೈವ ಬಲ ಬೇಕು ಅಂತ ನನ್ನ ಮಂತ್ರಿಗಳು ಹೇಳಿದ್ರು. ಅದನ್ನು ಹೇಗೆ ಸಂಪಾದನೆ ಮಾಡುವುದು? ಅರಮನೆಯಲ್ಲೇ ಕುಳಿತು ಸಂಪಾದನೆ ಮಾಡುವುದಕ್ಕಾಗುವುದಿಲ್ಲ. ಅಂದ್ರೆ ಅದಕ್ಕೆ ತೊಡಕು ಬರ್ತದೆ. ಘೋರವಾದಂತಹ ಕಾಂತಾರದಲ್ಲಿ ಇದ್ದುಕೊಂಡು ಏಕಾಗ್ರತೆಯಿಂದ ಇದ್ದು ಈ ಕೆಲಸವನ್ನು ಮಾಡುವುದಕ್ಕಾಗ್ತದೆ ಅಂತ ಹೇಳಿದ್ರು. ಹೋದೆ ಯಾರ ಕುರಿತು ತಪಸ್ಸು? ನಮ್ಮ ಮನೆ ದೇವನಾದಂತಹ ಶಂಕರನ ತಪಸ್ಸಲ್ಲ, ವಿರಿಂಚಿಯ ತಪಸ್ಸು. ಆ ಸರಸಿಜೋದ್ಭವನನ್ನು ಮನಸಾರೆ ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಒಲಿದಂತಹ ದೇವನಲ್ಲಿ ನಾನು ಕೇಳಿದ್ದೇನು ಗೊತ್ತಾ?
ಹಾ. ನನಗೆ ಶಾಶ್ವತವಾಗಿ ಬದುಕಬೇಕು, ಹಾ. ನನ್ನ ಜೀವನ ಯಾರಿಂದಲೂ ಹತವಾಗಬಾರದು, ಹಾ. ಅಮರತ್ವ ಕೊಡು ಅಂತ. ಓಹೋ. ಆಗುದಿಲ್ಲ ಅಂತ ಹೇಳಿದ್ರು. ಹಾ. ಹೌದಪ್ಪ. ಮತ್ತೆ ಸುಮ್ಮನೆ ತಪಸ್ಸಾತ ಆಚರಿಸಿದ್ದ. ಬಂದದ್ದಕ್ಕೆ ಏನಾದ್ರೂ ಪಡೆದುಕೊಂಡು ಹೋಗಬೇಕು ಹಾ. ಅನ್ನುವ ಉದ್ದೇಶದಿಂದ ನಾನು ಇರುವಾಗ ಅವರೇ ಹೇಳಿದ್ದರು, ಹಾ. ಶೂಕರನಿಂದ ಹೊರತು ನಿನಗೆ ಮರಣ ಇಲ್ಲ. ಓಹೋ. ಆಲೋಚನೆ ಮಾಡಿ, ಯಾಕೆ? ಬ್ರಹ್ಮನಿಗೆ ಒಂದು ತಲೆ ಇಲ್ಲ, 4 ತಲೆ ಉಂಟು. ಹೌದು. ತಲೆಯಲ್ಲಿ ಮೆದುಳು ಸ್ವಲ್ಪವೂ ಇಲ್ಲ. ಯಾಕಂದ್ರೆ? ಇಲ್ಲದೇ ಇದ್ರೆ ಹಾ. ನಾವು ದಿವಸಕ್ಕೆ ಎಷ್ಟು ಹಂದಿಯನ್ನು ತಿಂತೇವೆ ಲೆಕ್ಕ ಉಂಟ? ಹ್ಮ್. ಆಹಾರವಾಗಿ ಒದಗಿ ಬರುವಂತಹ ಒಂದು ಪ್ರಾಣಿಯಿಂದ ಹಾ. ಒಬ್ಬ ವ್ಯಕ್ತಿಗೆ ಮರಣ ಬರ್ತಾ ಅಂದರೆ ಹಾ. ಅದನ್ನು ನಾವು ಗ್ರಹಿಸುವುದಕ್ಕೆ ಸಾಧ್ಯ ಉಂಟ? ಹಾ. ಬ್ರಹ್ಮದೇವ ವರ ಕೊಟ್ಟು ಅಲ್ಲಿಂದ ಜಾರಿದ. ಓಹೋ. ಹಾಗಾದ್ರೆ ನಾವು ಅಜಯನೇ ಸರಿ. ಹೌದು. ಇಷ್ಟಕ್ಕೆ ನಾವು ಸುಮ್ಮನೆ ಉಳಿಯುವುದಕ್ಕಾಗುದಿಲ್ಲ. ಹಾ. ನಮ್ಮ ವಂಶವನ್ನು ನಾಶ ಮಾಡುವುದಕ್ಕೆ ಹೊರಟದ್ದು ಯಾರಂತ ಯೋಚನೆ ಮಾಡಿದ್ರೆ ಹಾ. ಅವರೇ ಅನಿಮಿಷರು, ಹ್ಮ್. ನಮಗೆ ದಾಯಾದಿಗಳು. ಹಾ. ಅವರು ಈ ಪ್ರಪಂಚದಲ್ಲಿ ಉಳಿಯಕೂಡದು. ಓಹೋ. ನಾನು ಅವರನ್ನು ಬಗ್ಗು ಬಡಿಯಲೇಬೇಕು. ಹಾ. ಒಬ್ಬ ಹೋದ್ರೆ ಕೆಲಸ ಸಾಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ? ನನ್ನಲ್ಲಿ ಇದ್ದಾರಪ್ಪ ಹಾ. ಮಂತ್ರಿಗಳೆಂದ್ರೆ ಹಾಗಿರಬೇಕು. ಹ್ಮ್. ಒಮ್ಮೆ ಅವರನ್ನು ಬರುವುದಕ್ಕೆ ಹೇಳ್ತೇನೆ, ನೀವೇ ನೋಡಿ. ಹಾ. ಹಾ. ಎಲ್ಲಿ ನನ್ನ ಮಂತ್ರಿಗಳು ಬರಲಿ. ರಕ್ಷಣೆ ಮಾಡಿ. ಅಯ್ಯೋ, ನಮಗೆ ಕೊಟ್ಟಂತಹ ಜವಾಬ್ದಾರಿ ದೇವರ ಸೇವೆ ಎಂಬುದಾಗಿ ನಾವು ನಡೆಸಿಕೊಂಡು ಬಂದವರು. ಯಾರ ಸೇವೆ? ದೇವರ ಸೇವೆ. ನೀನು ಕೊಟ್ಟ ಸೇವೆ ದೇವರ ಸೇವೆ. ನಾನು ಸೇವೆ ಕೊಡುವುದು ದೇವರಿಗೆ. ಹೌದು, ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಹಾಗೆ ನಾವು ತಿಳಿದುಕೊಂಡು ಬಂದವರು. ಉದ್ಯೋಗದಲ್ಲಿ ಅಷ್ಟು ನಿಷ್ಠೆ, ದೇವರನ್ನು ಕಾಣುವಂತಹದ್ದು ಅಂತ. ಆ ಸಂದರ್ಭದಲ್ಲಿ ಮುಂದುವರಿಯುವಾಗ ಅವಸರದ ಕರೆಯಾಗಿದೆ. ಯಾರು ಹೇಳಿದ ಅವಸರ ಅಂತ? ಅವಸರವೆಂದು ಬಂದದ್ದು ನಾವು ಅವಸರದಲ್ಲಿ. ಹಾಗೆ ದೀರ್ಘ ಸ್ವರವನ್ನು ಕಂಡಾಗ ಅವಸರವೇ ಅಂತ ಬಂದದ್ದು. ಓಡೋಡಿ ಮತ್ತೊಂದು ಉದ್ಯೋಗದಲ್ಲಿ ನಿರತರಾದಾಗ ಈಚೆಯಿಂದ ಅರಸನ ಕರೆ ಬಂದಾಗ ಅದು ಅವಸರವೇ ಅದು. ಅದನ್ನು ಕೈ ಬಿಟ್ಟು ಬಂದದ್ದು ನಾವು. ಸರಿ ಸರಿ. ಬಂದಂತಹ ಕಾಲದಲ್ಲಿ ಏನು ಕರೆದೆ ಸನ್ನಿಧಾನದಿಂದ ಅಪ್ಪಣೆ ಆಗಬೇಕು.
ಕರೆಸಿಕೊಳ್ಳುವವರು ತಾವಲ್ಲ. ಮೊದಲೇ ಬಂದು ಸೇರುವವರು ನೀವು ಹಾಗೆ ಕರೆಯಲಿ. ಪ್ರಭು, ನೀವು ಹೇಳಿದಂತಹ ಮಾತನ್ನು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ನೆರವೇರಿಸಿ ನಿಮ್ಮ ಪ್ರಶಂಸೆಗೆ ಯಾವತ್ತಿಗೂ ಪಾತ್ರರಾಗುವುದಕ್ಕೆ ಆಶೆ ಪಡುವವರು ನಾವು. ನಿಮ್ಮ ಮೇಲೆ ನನಗೆ ನೆಮ್ಮದಿ ಉಂಟು ಪ್ರಭು, ಹಾಗಿದ್ದಾಗ ನಮ್ಮ ಮೇಲೆ ನೆಮ್ಮದಿ ನಮ್ಮ ಮೇಲೆ ಅಭಿಪ್ರಾಯ ಒಳ್ಳೆದುಂಟು ಅಂತ ಹೇಳಿ ಆದ್ರೆ ವಿಸ್ತರಿಸಿ ವಿಚಾರವನ್ನು ತಡೆಯೋಗಿ ಸಚಿವರಲ್ಲಿ ಉತ್ತಮರು ನೀವು. ನಿಮಗೆ ಕೊಟ್ಟಂತಹ ಉದ್ಯೋಗದಲ್ಲಿ ಎಷ್ಟು ನಿಷ್ಠೆ ಉಂಟಂತ ನನಗೆ ಈಗ ಗೊತ್ತಾಯ್ತು. ಅದನ್ನಾದ್ರೂ ಬದಿಗಿರಿಸಿ ಅರಸ ಕರೆಯುವಾಗ ಓಡೋಡಿ ಬಂದಿತ್ತು. ನಮಗೆ ಅನ್ನ ಕೊಟ್ಟ ಪ್ರಭುವಿನ ಮಾತೆ ಮುಖ್ಯ. ಯೋಚನೆ ಮಾಡು. ಏನಯ್ಯ ಉದ್ಯೋಗ ಪುರುಷ ಲಕ್ಷಣ ಅಲ್ವಾ? ಹೌದು. ಅದು ಇಲ್ಲದಿದ್ರೆ ಯಾವನೇ ಪುರುಷನಿಗೆ ಪುರುಷನಾದ್ರೂ ಕೂಡ ವ್ಯರ್ಥ ಎನಿಸಿಕೊಳ್ತಾನೆ. ಬದುಕಿ ಜೀವನ ಸಾಗಿಸುವುದು ವ್ಯರ್ಥವಾಗ್ತದೆ. ಅವನಿಗೆ ಲಕ್ಷಣ ಇಲ್ಲ ಅಲ್ವಾ? ನಿನ್ನ ಉದ್ಯೋಗ ಯಾವುದು? ಯಾವನೊಬ್ಬನು ನಮ್ಮ ಮೇಲೆ ಹಾರಿ ಎರಗಿ ಅನ್ಯಾಯವನ್ನು ಎಸಗಿ ಬರ್ತಾನೋ ಅವನಿಗೆ ಶಿಕ್ಷಣ ಅಲ್ಲ, ಶಿಕ್ಷೆ ಕೊಡುವುದಕ್ಕಿಂತವನಿ ಆ ಶಿಕ್ಷೆಯಲ್ಲಿ ಸ್ವಲ್ಪವೂ ಕರುಣೆ ನಿನಗಿಲ್ಲ ಇಲ್ಲ ಅಲ್ವಾ? ಅದು ನಾನು ನಿನಗೆ ನೇಮಿಸಿದಂತಹ ಕೆಲಸ. ಸರಿ, ಏಕಪ್ರಾಯ ಸಮರ್ಥರಾದಂತಹ ನೀವು ಬಂದಾಗ ನನಗೆ ಬಹಳ ಸಂತೋಷವಾಯಿತು. ಆಗಲೇ ಪ್ರಭು. ನಿಮ್ಮ ಇಬ್ಬರು ನೀವು ಜೊತೆ ಸೇರಿದ್ರೆ ನಿಮ್ಮಂತಹ ಒಂದು ನಿಧಿ ನನಗೆ ಬೇಕಾ? ಹಾಗಾಗಿ ಹೇಳ್ತಾ ಇದ್ದೆ, ಇನ್ನು ತಡ ಬೇಡ. ಅಂದ್ರೆ ಮೊದಲೇ ತಡ ಆಗಿದಂತ. ಯಾಕೆ ತಡ? ನಾವು ಯೋಚನೆ ಮಾಡುವಾಗ ಸ್ವಲ್ಪ ತಡ ಆಯಿತು. ಏನು ಯೋಚನೆ? ನಾವೀಗ ಕೆಳಗಿದ್ದೇವೆ. ಕೆಳಗಿದ್ದೇವೆ. ತಲೆ ಎತ್ತಿ ನೋಡಿದ್ರೆ ಮೇಲೆ ಕಾಣುವುದು ನಾಕ. ಹೌದೌದು. ನಾಕಲೋಕದಲ್ಲಿ ಅಮರೇಂದ್ರ ವೈಭವದಿಂದ ಮೆರೀತಾ ಇದ್ದ. ಆ ವೈಭವ ನಮಗೆ ಯಾಕೆ ಸಿಗಬಾರದು? ಅದು ಯಾಕೆ ಪಡೆಯಬಾರದು ಅನ್ನುವಂತಹ ಒಂದು ಆಲೋಚನೆ ಮಾಡಿದೆ. ಇಂದಿನ ದಿವಸ ಆ ಸುರಪ ಸುಮನಸರನ್ನು ಅಲ್ಲಿಂದ ಎಳೆದು ಸ್ವರ್ಗದ ಸ್ಥಾನದಲ್ಲಿ ನಾನಿದ್ದುಕೊಂಡು ನಿಮ್ಮನ್ನೆಲ್ಲ ಮೆರೆಸಬೇಕೆಂಬ ಉದ್ದೇಶದಲ್ಲಿ ನಾನಿದ್ದೇನೆ. ಆ ಚಂದವನ್ನು ಕಾಣಿಸುವಲ್ಲಿ ನಿಮ್ಮಿಬ್ಬರ ಅಭಿಪ್ರಾಯ ಬೇಕು. ಏನು ಮಾಡುವ? ಯಾವುದಾದ್ರೂ ಕಾರ್ಯವನ್ನು ಮಾಡಬೇಕಾದ್ರೆ ಸರಿಯಾದ ಯೋಚನೆಯನ್ನು ಮಾಡಬೇಕು. ಮಂತ್ರಾಲೋಚನೆ ಬೇಕು. ಸರಿಯಾದ ಯೋಚನೆ ಮತ್ತು ಯೋಜನೆ ಇದ್ದಲ್ಲಿ ನಮ್ಮ ಕಾರ್ಯ ಕೈಗೂಡುವುದರಲ್ಲಿ ಎರಡು ಮಾತಿಲ್ಲ. ಹೌದು. ಈ ಪೀಠಕ್ಕೆ ಸರಿಯಾದಂತಹ ಯೋಚನೆಯನ್ನು ಮಾಡಿದವ ನೀನು. ಅಹಂಕಾರದಿಂದ ಬರೀತಾ ಇದ್ದಾನೆ ಸುರಪ. ನಿಜ. ಮೊದಲೇ ಹೋಗ್ಬೇಕಿತ್ತು. ನಮಗೆ ದಕ್ಕಬೇಕಾದಂತಹ ಸ್ವರ್ಗದ ಪೀಠವನ್ನು ನಾವು ಪಡೆಯುವುದರಲ್ಲಿ ತಪ್ಪೇನು? ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಅಲ್ವೇ? ಸಮಯಕ್ಕಿಂತ ಮೊದಲೇ ನಾವು ಹೊರಟ್ರೆ ಅಲ್ಲಿ ಬಂದವರನ್ನು ಏನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಸರಿಯಾದ ಸಂದರ್ಭ. ಅಪ್ಪಣೆಯನ್ನಂದಿದ್ದರೆ ನಾನು ಹೋಗುತ್ತೇನೆ, ನೀನು ಬರಬೇಡ.
ರಕ್ತ, ನಿಮ್ಮ ರಕ್ತ ಬಿತ್ತಲ್ಲಿ ನಮ್ಮ ಪ್ರಾಣ. ಹೀಗೆ ಮೂರಾಗಿ ನಮ್ಮದ್ದಾದಂತಹ ಜೀವನವನ್ನು ತಮ್ಮ ಸೇವೆಗೆಂದೇ ಮುಡಿಪಿಟ್ಟವರು. ಸರಿ. ಈ ಹೊತ್ತಿಗೆ ಸ್ವರ್ಗದ ಪೀಠವನ್ನು ಪಡೆಯುವಂತಹ ಅದನ್ನೇರುವಂತಹ ಅಭಿಲಾಷೆಯ ಈಡೇರಿಸುವುದಕ್ಕೆ ನಾವಿದ್ದೇವೆ. ಸಂತೋಷವಾಯಿತು. ಎಲ್ಲರೂ ಈ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದೀರಿ ಅನ್ನುವುದನ್ನು ನಾನು ತಿಳಿದುಕೊಂಡೆ. ಆದ್ರೆ ಒಂದು ವಿಷಯ, ದೇವಲೋಕದಲ್ಲಿ ದೇವೇಂದ್ರ ಅಥವಾ 33 ಕೋಟಿ ದೇವತೆಗಳಲ್ಲಿ ವಿಂಗಡಣೆ ಅಂತ ಉಂಟು. ಈ ಸಲ ನೀನು ಯಮನನ್ನು ಎದುರಿಸಬೇಕು. ಅವನ ಕೈಯಲ್ಲಿರುವಂತಹ ದಂಡವನ್ನು ಕಸಿದು ಅದು ನಿನ್ನ ಕೈಯಲ್ಲಿ ಸೇರಿಸಬೇಕು. ನೀನು ಅಗ್ನಿಯನ್ನು ಎದುರಿಸಬೇಕು. ಯಾಕೆ ಹಾಗೆ? ಯಾವ ರೀತಿ ಉರಿತಾನೋ ಅದಕ್ಕೆ ಸರಿಯಾದ ನೀರೆರಿಸಬೇಕು. ಆ ಗುರಿಯಲ್ಲಿ ಅವನೇ ಉರಿಬೇಕು. ಮುಂಚೂಣಿಯಲ್ಲಿ ನಾನೇ ಇರ್ತೇನೆ. ದೇವೇಂದ್ರ ರಥಕ್ಕೆ ನನ್ನ ಮುಖಾಮುಖಿಯಾಗಿ ಯುದ್ಧ. ಹಿಂದಿನಿಂದ ನೀವು ನನ್ನ ಕಾಳಗವನ್ನು ನೋಡುತ್ತಾ ಮೈ ಬರೆಯುವುದಲ್ಲ, ಬಂದವರನ್ನು ಓಡಿಸಬೇಕಾಗ್ತದೆ. ನಡೆಯುವ ಧರ್ಮಪೀಠದಲ್ಲಿ ವಿರಾಜಮಾನನಾಗಿರುವಂತಹ ವೇಳೆಯಲ್ಲಿ ಬಂತಲ್ಲ ಒಂದು ಆಘಾತಕಾರಿಯಾದಂತಹ ಸುದ್ದಿ. ದ್ವಾರಪಾಲಕ ಬಂದು ಒಬ್ಬಿಡುತ್ತಾ ಇದ್ದಾನೆ. ಅಸುರರು ಅದೆಷ್ಟೋ ಮಂದಿ ದಾಳಿಯನ್ನು ಮಾಡಿದ್ದಾರಂತೆ. ಈ ಹಿಂದಿನವರು ಹಾಗಲ್ಲ, ಭೂಲೋಕದಲ್ಲಿ ವೃಷಭಾಸುರಾನ್ವತ ದೈತ್ಯನಂತೆ ವರಬಲಾನ್ವಿತನಾಗಿದ್ದಾನಂತೆ. ಈಗ ಇಲ್ಲಿಗೆ ಮುತ್ತಿಗೆ ಹಾಕಿದ್ದಾನೆ. ಹಾಗಾಗಿ ಈ ಕಾಲಕ್ಕೆ ನಾವೆಲ್ಲ ಸಿದ್ಧರಾಗಬೇಕಾಗಿದೆ. ಐರಾವತವನ್ನು ಏರಿದೆ, ಪುಲಿಶಧಾರಿಯಾದೆ ನಡೆಯೋಣ. ಬಯಸಿ ಬಂದಿದ್ದಲ್ಲ ಶಿವ
ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಏನು? ಬಂದ ಹಾಗೆ ಹಿಂದೆ ಹೋದರೆ ಹೋಗದೆ ಇದ್ರೆ? ಬಂದೇನು ಬಾಪಿ? ಹೌದು. ಹಿಂದೆ ಬಂದವರು ಅನೇಕ ಮಂದಿ, ಮುಂದೆ ಬಂದವರು ನಾವು. ಈಗ ಹೇಳುತ್ತಾ ಇದ್ದೇನೆ, ಹೇಗೆ? ನನ್ನ ಎದುರು ನಿನ್ನ ಹಾರಾಟ ಸಲ್ಲದು. ಹಿಡಿದ ಕಠಾರಿಯಿಂದ ನಿನ್ನ ಶಿರದರಿದ ಕೂಡಿಕೊಂಡು ನಾಲ್ಕಲೋಕದ ಸಂಪತ್ತಿನ ಬಯಕೆಯಿಂದ ಇಲ್ಲಿಗೆ ಅಭಿಯೋಗವನ್ನು ಮಾಡಿದೆಯೋ. ನನ್ನವರಿಗೂ ನಿನ್ನವರಿಗೂ ಘೋರವಾದಂತಹ ಸಂಗ್ರಾಮ ನಡೆಯುತ್ತಿರುವಂತಹ ಕಾಲಕ್ಕೆ ದಳಪತಿಯೋರ್ವ ಸೋಲನ್ನು ಕಂಡ. ಇದನ್ನು ನೀನು ನೋಡಿದ ಕ್ಷಣವೇ ಮುಂಚೂಣಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಆಯುಧವನ್ನು ಜಳಪಿಸುತ್ತಾ ನನ್ನ ಮುಂದೆ ಕಾಣಿಸಿಕೊಂಡೆಯಲ್ಲ. ಈಗ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಿನ್ನ ಉದ್ದೇಶ ಏನು? ಈ ಮೊದಲು ಯಾವುದಾದ್ರೂ ಎಲ್ಲಿಗಾದ್ರೂ ಹೋಗಿ ಆ ಮೂಲಕವಾಗಿ ಬಲವನ್ನು ಅಲ್ಲಿ ವಿನಿಯೋಗಿಸಿ ತಾನು ಏನು ಅನ್ನುವುದನ್ನು ಪ್ರಕಟಪಡಿಸಿ ಆಮೇಲೆ ಒಬ್ಬ ವಿಜಯಿಯಾಗಿ ಇಲ್ಲಿಗೆ ಬಂದೆಯೋ ಅಲ್ಲ ನೇರವಾಗಿ ದೇವಧಾಮವನ್ನು ಪಡೆಯಬೇಕು ಅನ್ನುವಂತ ಅಪೇಕ್ಷೆಯಿಂದ ಬಂದೆಯ? ಏನು ವಿಚಾರ? ಎಲ್ಲಿಯವ ನೀನು? ನನಗೆ ಗೊತ್ತಾಯಿತು. ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವ. ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀಶೈಲ ಪುರದ ಅಧೀಶ ವೃಷಭಾಸುರನೆಂಬುದಾಗಿ ನನ್ನ ಹೆಸರು. ನೀನು ಇನ್ನು ಮುಂದೆ ಇಲ್ಲಿ ವಾಸ ಮಾಡಿಕೊಂಡಿರ್ಬೇಕಾದ್ರೆ ನನಗೆ ಇಲ್ಲಿಯ ಪೀಠವನ್ನು ಬಿಟ್ಟು ಹೋಗುವೆ.
ಭಾಗ್ಯವನ್ನು ಪಡೆಯುವಂತಹ ಉದ್ದೇಶದಿಂದ ನೀನು ಬಂದವ ಅನ್ನೋದು ಸ್ಪಷ್ಟವಾಯಿತು. ನಿಜ. ಹೌದೇನು? ಏನು? ನೇರವಾಗಿ ಪೀಠವನ್ನು ಏರಿದವನಲ್ಲ. ಆ. 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ 100 ಮಖಗಳನ್ನು ಪೂರೈಸುವುದರ ಮೂಲಕವಾಗಿ ಒಂದು ಮನ್ವಂತರದವರೆಗೆ ನಾನೇ ಇಂದ್ರ ಅನ್ನುವಂತಹ ಹೆಸರಿಗೆ ಪಾತ್ರನಾಗಿ ಓಹೋ. ಇಲ್ಲಿ ನಾನು ಈಗ ಇದ್ದೇನೆ. ಹಾಗಾಗಿ ಮತ್ತೊಬ್ಬರಿಗೆ ಬಿಟ್ಟು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ ಕೆಲವು ಮಂದಿ ಬಂದಿದ್ದಾರೆ, ಯಾರು ಶಾಶ್ವತವಾಗಿ ಉಳಿದಿಲ್ಲ, ಓಹೋ. ಎಲ್ಲ ಯಮಪುರಿಯನ್ನು ಸೇರಿದ್ದಾರೆ. ಹಾಗಾಗಿ ಯೋಚನೆ ಮಾಡು. ಏನು? ಒಮ್ಮೆ ಬೆರಳನ್ನು ಬೆಂಕಿಗಿಟ್ಟವ ಮತ್ತೊಮ್ಮೆ ಯೋಚಿಸಿಯೇ ಬೆರಳು ಬೆಂಕಿಯಲ್ಲಿ ಉಂಟು ಅಂತ ನೋಡ್ತಾನೆ. ಹಾಗಾಗಿ ಬೆಂಕಿಗೆ ಇಡುವುದಕ್ಕೆ ಅವ ಮುಂದಾಗ್ತಾನೆ ಎಂದಾದ್ರೆ ಅವನ ಮೂರ್ಖತನ ಎನ್ನುವ ಹಾಗೆ ಅವನಿಗೆ ಹೆಸರು. ಹಾಗಾಗಿ ಏನು? ನಿನ್ನವರೆಲ್ಲ ಅಳಿದ ಮಾತ್ರಕ್ಕೆ ಅಷ್ಟನ್ನೇ ಅರ್ಥ ಮಾಡಿಕೊಂಡು ಇಲ್ಲಿಂದ ಮರಳಿದ್ರೆ ಒಳ್ಳೆಯದು, ಇಲ್ಲವಾದ್ರೆ ನರಕ ತೋರಿಸಿ. ಏನು? ಪದವಿ. ಹೌದೌದು. ನೀನು 3 ಮೂರ್ತಿಗಳನ್ನ ಮೆಚ್ಚಿಸಬಹುದು, ಆದ್ರೆ 3ರಲ್ಲಿ ಒಬ್ಬನನ್ನು ಮಾತ್ರ ಬದಿಗಿರಿಸಿ 2 ಮೂರ್ತಿಗಳನ್ನು ನಾವು ಪೂಜಿಸ್ತೇವೆ. ವರ ಪಡೆಯುವುದಕ್ಕೆ ಬ್ರಹ್ಮದೇವ, ಮನೆದೇವನಾಗಿ ಪರಮೇಶ್ವರ. ಬ್ರಹ್ಮದೇವರ ವರವನ್ನು ಪಡೆದು ಈಗ ನಾನು ಇಲ್ಲಿಗೆ ದಾಳಿಯನ್ನು ಮಾಡಿದವ. ಲೆಕ್ಕಿಸುವೇನೆ ನಿನ್ನನ್ನು ಮಾತ್ರವಲ್ಲ, ನಿನ್ನ ಪರಿವಾರವನ್ನು ಇವತ್ತು ಇಲ್ಲಿಂದ ಓಡಿಸಿ ಇಲ್ಲಿ ಅಧಿಕಾರವನ್ನು ಏರುವುದಕ್ಕೆ ನಾನು ಬಂದಿದ್ದೇನೆ. ಮತ್ತೆ ಬೆಂಕಿಗೆ ಬೆರಳಿಟ್ಟವನಿಗೆ ಮತ್ತೊಮ್ಮೆ ಹೇಗೆ ಇಡಬೇಕಂತ ಗೊತ್ತಿರ್ತದೆ. ಮೊದಲು ಸುಟ್ಟಿರ್ತದಲ್ಲ, ಮತ್ತೆ ಅದಕ್ಕೆ ಬೇಕಾದ ಸಾಧನೆಯನ್ನು ಸುತ್ತಿ ಹಾಗೆ ಬೆರಳಿಡುವುದು ಏನಾಗುವುದಿಲ್ಲ. ನೀನು ಅದೆಲ್ಲ ಪಾಠ ಮಾಡಬೇಕಾಗಿಲ್ಲ. ನೀನು ಬದುಕುವುದು ಹೇಗೆ ಅದನ್ನು ಮೊದಲು ಕಲಿಯಬೇಕು. ಎಲ್ಲರನ್ನು ಮೋಸಗೊಳಿಸಿ ಇಲ್ಲಿಂದ ಓಡಿ ಹೋಗಿ ಯಾರು ಯಾರಲ್ಲಿ ದೂರನ್ನು ಕೊಟ್ಟು ಅವರ ಕಾಲು ಹಿಡಿದು ಬದುಕುವಂತಹ ನಿನಗೆ ಬುದ್ಧಿ ಯಾವುದು ಗೊತ್ತಾ? ಸಾಯುವುದಿಲ್ಲ ಅಂತ ಮೊದಲೇ ನಿರ್ಧಾರ ಉಂಟು. ಈ ಸಲ ಸೊಂಟಕ್ಕೆ ಮೆಟ್ಟಿಯಾದ್ರೂ ನಿನ್ನ ಸೊಂಟ ಹುಡಿ ಮಾಡಿ ಇಲ್ಲೇ ಹೊರಲಾಡುವಾಗಿ ಮಾಡ್ತೇನೆ. ಈಗ ನೀನು ಹೇಳಿದ ಮಾತೆ ಸತ್ಯ ಅಂತ ನಂಬುವ. ಇಷ್ಟು ವರ್ಷದಿಂದ ನಾನು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಎಷ್ಟು ವರ್ಷ ಹೇಳು? 1 ಮನ್ವಂತರ ಆಯ್ತು. ಯಾರಿಗೆ ಆಗ್ಲಿಲ್ಲ, ಇನ್ನು ಪೂರೈಕೆ. ಎಷ್ಟು ಮನ್ವಂತರ ಅಂತ ಹೇಳಿದ್ದಾರೆ? 1 ಮನ್ವಂತರ ಆಯ್ತಲ್ಲ. ಈಗ ಬಿಡು. ನೀನು ಹೇಳಿದ ಅಧರ್ಮದ ದಾರಿ ಹೌದು ಅಂತಾದ್ರೆ ಇಂಥ ಒಂದು ಧರ್ಮ ಪೀಠವನ್ನು ನನ್ನ ಪಾಲಿಗೆ ಬಿಟ್ಟು ಕೊಡ್ತಾ ಇದ್ದೀರಾ? ಯಾರು ಕೊಟ್ಟದ್ದು? ನಾರಾಯಣ. ಯಾಕೆ ಕೊಟ್ಟದ್ದು? ಅದು ನೋಡಿಕೊಳ್ಳುವುದಕ್ಕೆ. ಧರ್ಮದಲ್ಲಿ ಇರ್ಬೇಕಂತ. ಹಾಗಿದ್ರೆ ಇದ್ದೇನೆ ಅನ್ನೋದರ್ಥಲ್ವಾ? ನಿನ್ನ ಧರ್ಮ ಸರಿ ಇಲ್ಲ ಅಂತ ಅಲ್ವಾ ನಾನು ಬಂದದ್ದು? ಅದಾಗುದಿಲ್ಲ. ಆಗುದಿಲ್ಲ. ನೀನು ಹೇಳಿದಾಗದಿದ್ರೆ ನಾನು ಹೇಳಿದಾಗುದಿಲ್ಲ. ನೀನು ಹೇಳಿದ್ದನ್ನೇ ಒಪ್ಪಿಕೊಳ್ಳುವುದಕ್ಕಾಗುದಿಲ್ಲ. ನೀನು ಹೇಳಿದ್ದನ್ನೇ ನನಗೆ ನಡೆಸುವುದಕ್ಕೆ ಆಗುದಿಲ್ವಾ? ಅದು ಒಂದು ದ್ವಂದ್ವ ಅಂತ ಆಯ್ತು. ಯಾಕೆ ದ್ವಂದ್ವ? ಯಾಕೆ ನಾನು ಹೇಳಿದ್ದಕ್ಕೆ ನೀನು ತಿರುಗಿಸಿಕೊಡುದು, ನೀನು ಹೇಳಿದ್ದನ್ನು ನಾನು ತಿರುಗಿಸಿ ಹೇಳು. ಈಗ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ್ದೇನೆ ಎನ್ನುವ ಹಾಗೆ ಹೇಳಿದ್ದು. ಹೌದು. ಸ್ವಲ್ಪ ಹಿಂದಕ್ಕೆ ಹೋಗು. ಆದಿಗೆ ಹಿಂದೆ ಹೋದ್ರೆ ಕೇಳುವುದಿಲ್ಲ ಪುಣ್ಯಾತ್ಮ, ಅದಕ್ಕೆ ಮುಂದೆ ನಿಂತು ಮಾತಾಡುವುದು. ಹಾಗಲ್ಲ ಪುಣ್ಯ. ಮತ್ತೆ ಹಿಂದಿನ ಘಟನೆಯ ಬಗ್ಗೆ ಸಿಂಹವ. ಆ ಸಿಂಹ ಹಿಂದೆ ಹೋಗಿ ಅದರ ನೆನಪನ್ನು ಮಾಡುದು ಸಿಂಹಾವಲೋಕನ. ಅದನ್ನು ಪ್ರಾಜ್ಞರು ಸಿಂಹಾವಲೋಕನ ಎನ್ನುವ ಹಾಗೆ ಕೊಂಡ. ಈಗ ಪ್ರಾಜ್ಞರೇ ಹೇಳ್ಬೇಕಲ್ಲ, ಎಲ್ಲರೂ ಹೇಳ್ತಾರೆ ಅದನ್ನು. ಈಗ ಎಲ್ಲರೂ ಪ್ರಾಜ್ಞರೇ ಬಿಡು. ಆದ್ರೆ ನಾವು ಒಪ್ಪಿಕೊಳ್ಳುವುದಂತವರನ್ನಲ್ಲ, ಮತ್ತೆ ಅನುಭವ ಇದ್ದವರನ್ನು ಮಾತ್ರ. ಯಾರು ಅನುಭವ ಇದ್ದವನು? ಇದ್ದವ ಒಬ್ಬನೇ. ಯಾರು? ಲೋಕಪಾಲಕನಾದಂತ ಶ್ರೀಹರಿ. ಶ್ರೀಹರಿ. ಈಗ ನೀನು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ್ದಿ ಅಂತ. ಹೌದು, ಒಮ್ಮೆಲೆ ಮೆಚ್ಚಿಸಿದ್ದು, 2 ಸಲ ಅಲ್ಲ. ಹೌದು. ಹಿಂದಕ್ಕೆ ಹೋಗುವಂತೆ ಯಾಕೆ? ಹರಿಹರರಲ್ಲಿ ಭೇದ ಇಲ್ಲ. ಯಾರಲ್ಲಿ? ಈಗ ಕುಲದೇವ ಶಂಕರನಾಗಿದ್ರು ಕೂಡ ನೀನು ಮೆಚ್ಚಿಸಿದ್ದು ಬ್ರಹ್ಮನನ್ನಲ್ವಾ? ಹೌದು. ಅಂದು ಬ್ರಹ್ಮದೇವನೇ ಹೇಳಿದ್ದಾನೆ. ಏನಂತ? ಇವ ಲೋಕಪಾಲಕನಿದ್ದಾನೆ, ಸರ್ವ ವ್ಯಾಪಕನಿದ್ದಾನೆ, ಸರ್ವಾಂತರ್ಯಾವಿ ಇದ್ದಾನೆ, ಇವನ ಮುಂದೆ ನಾನು ಏನೂ ಅಲ್ಲ ಅಂತ. ಹಾಗಿದ್ರೆ ಬ್ರಹ್ಮ ಜ್ಯೇಷ್ಠನು ನಾರಾಯಣ ಜ್ಯೇಷ್ಠನು? ಅದು ಆಗುದಿಲ್ವೋ? ಪ್ರಸಂಗ ನಡೆದು ತುಂಬಾ ಸಮಯ ಕಳೆದು ಹೋಯಿತು. ಈಗ ಹೊಸ ಬರುವಾಗ ಅದು ಹಳೆಯದನ್ನು ನಾವು ಇಟ್ಟುಕೊಂಡ್ರೆ ನಾಳೆ ನಾವು ಮುಂದೆ ಹೋಗುದು ಹೇಗೆ? ಹಾಗಾಗಿ ಬ್ರಹ್ಮದೇವ ಹೇಳಿದ ಮಾತು ಅದು ಅಲ್ಲೇ ಇರಲಿ. ಆ ಬ್ರಹ್ಮದೇವನ ವರವನ್ನು ಪಡೆದಂತಹ ನನ್ನ ಮಾತು ನೀನು ಕೇಳು. ನನಗೆ ಬ್ರಹ್ಮದೇವನೇ ದೊಡ್ಡ. ಹೌದಾ? ಹೌದು. ಆಗಲಿ. ಈಗ ಇದನ್ನು ಬಿಟ್ಟು ಕೊಡುವುದಕ್ಕಾಗುದಿಲ್ಲ. ಯಾಕೆ ಆಗುದಿಲ್ಲ? ಯಾಕೆ ಆಗುದಿಲ್ಲ ಅಂತಾದ್ರೆ ಮತ್ತೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳುದು? ಹಾಗೆ
ನೀನು ದೇವಪೀಠವನ್ನು ನಾನು ಬಿಟ್ಟು ಬರ್ತೇನೆ ನಿನಗೆ. ನೀನು ಎಲ್ಲಿಗೆ ಹೋಗಬೇಕೆಂಬ ಪ್ರಶ್ನೆ ನನ್ನಲ್ಲಿ ಆಗುದುವೇ ಒಂದುಂಟು ಏನು? ವೃಷಭಾಸುರ ಹಾ. ಯಾರು ಎಲ್ಲಿ ಹೇಗೆ ಏನು ಅನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮತ್ತೊಬ್ಬನ ಒಂದು ಸಾಮ್ರಾಜ್ಯವನ್ನು ಅಧಿಕಾರವನ್ನು ಪಡೆಯುವುದಕ್ಕೆ ಅರ್ಹತೆ ಉಳ್ಳವನಾಗಿ ಯಾವಾತ ಮುಂದೆ ಬರ್ತಾನೋ ಸ್ವಲ್ಪ ಉದ್ದಾಯಿತ ಅಂತಲ್ವ. ಅಲ್ಲಲ್ಲ, ನೀನು ಇದುವರೆಗೆ ಎಲ್ಲಿ ಹೋಗ್ತಾ ಇದ್ದಿ? ಎಲ್ಲಿಯೂ ಹೋಗಲಿಲ್ಲ, ಇಲ್ಲಿಯೇ ಕುಳಿತಿದ್ದೆ. ಅಲ್ಲಲ್ಲ, ಸೋತು ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದ್ರು ನಾನು. ಸೋತು ಹಾ. ಅದು ಸೋಲು ಕಂಡಂತ ಕಾಲಕ್ಕೆ ಎಲ್ಲಿ ಹೋಗ್ತಾ ಇದ್ದೆ. ನಿನಗೆ ಸೋಲನ್ನು ಉಳಿಸುವುದಕ್ಕೆ ಬಂದವ ನಾನು. ಹೌದಾ? ಹಾ. ಅದು 4 ದಿವಸಕ್ಕೆ ಮಾತ್ರ. ಓ, 4 ದಿವಸಕ್ಕೆ ಮಾತ್ರ. ಯಾರು ಹೇಳಿದ್ದು 4 ದಿವಸ? ಈ ಆಡಂಬರದೊಳಗೆ ಉಂಟಲ್ಲ, ಸೋಲು ಅನ್ನೋದು 4 ದಿವಸ ಅಲ್ವೋ? ಕ್ಷಣ ಮಾತ್ರ ನೀವು ಉಳಿಸ್ತೇನೆ ಅಂತ ಅದು ಹೇಳಿ. ನಿನ್ನ ಕನಸು. ಯಾಕೆ? ಯಾಕೆ? ನಾನು ಮಲಗಿಕೊಂಡು ಬಂದವಲ್ಲ, ಎಚ್ಚರಿಕೆಯಲ್ಲಿದ್ದು ಬಂದದ್ದು. ಎಲ್ಲರೂ ಹೇಳುವುದಷ್ಟೇ, ಏನು? ನಾನು ಕೊನೆಯವರೆಗೆ ಇರ್ತೇನೆ, ಹಾ. ಪೂರ್ತಿ ತಿರುಗಾಟ ಮಾಡ್ತೇನೆ. ಹಾ. ಆದ್ರೆ ಅರ್ಧದಲ್ಲಿ ಕೈ ಕೊಡುವವರು ಎಷ್ಟು ಅಂತ ಹೇಳಿದ್ದ. ನೀನು ಹಿಂದೆ ನೋಡಿ ಅವರ ಬೆಂಬಲ ಉಂಟಂತ ಮಾತಾಡಬೇಡ. ಅವರ ಬೆಂಬಲ ಅವ ಯಾವಾಗ ನೋಡು ಕೈ ಕೊಡುವವರೇನು, ಹೌದಾ? ಅವರಿಗೆ ಯಾರು ಬೇಕು ಅವರ ಜೊತೆಯಲ್ಲಿ ಅವರಿರ್ತಾರೆ. ಈಗ ವಾಸುದೇವ. ಹೇಳು, ಯಾವ ವಾಸುದೇವನಿಲ್ಲ. ನಿನ್ನಲ್ಲಿ 3 ಕೋಟಿ ದೇವತೆಗಳು ಇದ್ದರೆ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಈಗೆಲ್ಲ ಓಡಿದ್ದಾರೆ. ಓಡಿದ್ದಾರಾ? ಓಡಿದ್ದಾರೆ. ಓಡಿದ್ದಾರೆ. ಅವರು ಓಡಿದ ಮಾತ್ರಕ್ಕೆ ದೇವೇಂದ್ರನಿಗೆ ಸೋಲಾಯ್ತು. ಓಡಿಸುವುದಾರು ಯಾರು ಎಂಬುದನ್ನು ಸರಿಯಾಗಿ ನೆನಪಿನಲ್ಲಿ ಇಡು. ಆಗಲಿ ಅಪ್ಪ. ವರದ ಪ್ರಭಾವದಿಂದ ನಿನ್ನನ್ನು ಈ ಸಲ ನಜ್ಜು ಗುಚ್ಚಾಗಿಸಲಿದ್ದೆ. ಅದು ವೃಷಭಾಸುರನಲ್ಲ. ಅದು ಓದಿದ್ದಲ್ಲ, ಅದು ನಾಟಕ. ವಾ. ನಾಟಕ. ನಿನಗೆಂದು ಇದು ಆಟದ ಹಾಗೆ ಕಾಣಿಸ್ತದ? ಅದು ನಾಟಕ. ಹಾಗಾದ್ರೆ ನನ್ನದೊಂದು ನಾಟಕ ಉಂಟು, ಬಾ. ಹೌದಾ? ನಿನ್ನಲ್ಲಿ ಇರುವುದೇನು? ಓ, ಅದು ಏನು? ಇದು ನಾಟಕ. ಮತ್ತೆ ಇದು ಯಾಕೆ? ನನಗೆ ಗೊತ್ತಿಲ್ಲ. ನಿನ್ನ ತಲೆ ಪುಡಿ ಮಾಡುದು ನೋಡುವ ಹಾಗೆ. ದಾರಿಯಲ್ಲಿ ಯಾರಾದ್ರೂ ಸಿಕ್ಕಿದ್ರ? ನೋಡುವುದು ಕಂಡೆವು. ಯಾರು? ಬಿಟ್ಟದ್ಯಾಕೆ? ಬಿಟ್ಟದ್ದು ನಮಗೆ ಕೈಗೆ ಸಿಗಬೇಕಲ್ಲ. ಅವನ ಕಾಲು ಹಿಡಿದಿಲ್ವಾ? ಹಾ. 3 ಸುತ್ತು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಬೇಕು. ಅಲ್ಲ, ಮಾರಿ. ಅವ ಹೊರಗಿಂದ ಮಾತ್ರ ಹಾಕುವ ನೋಡ್ಲಿಕ್ಕೆ, ಅಲ್ಲ, ಮಾತಾಡಿ. ಒಳಗೆ ಏನಿಲ್ಲ. ಹೌದಾ? ಅವ ಕೈಗೆ ಸಿಕ್ಕಿದ್ರೆ ತಪ್ಪಿಸುವುದು ಹೇಗಂತಲೇ ಯೋಚನೆ ಮಾಡುದಲ್ಲದೆ ಹೌದಾ? ಬದುಕುವ ದಾರಿಯನ್ನು ಕಂಡುಕೊಳ್ಳುವ. ಹಾ, ಹಾ. ಓಡಿದ್ನ? ಅವ ಓಡಿದ್ರೆ ಓಡ್ಲಿ, ನಮಗೆ ಬೇಕಾದ ಪೀಠ. ಅವ ಮಾತ್ರ ಓಡಿದ್ದಲ್ಲ, ಅವನನ್ನು ಬೆಂಬಲಿಸಿಕೊಂಡು ಬಂದವರೆಲ್ಲರೂ ಓಡಿದ್ದಾರೆ. ಎಲ್ಲರೂ ಓಡಿದ್ದಾರೆ. ಪೀಠ ನಮಗೆ ಬೇಕು, ಏನಿಕೊಳ್ಳುವ. ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು ಪ್ರಭು. ನಾವು ಬಯಸಿದ ಹಾಗೆಯೇ ಈಗ ನಡೆದು ಹೋಯಿತು ಎನ್ನುವಂತಹ ಸಂತೋಷ. ರಾಜರಾಜಾಧೀಶ, ರಾಜ ನಕ್ಷತ್ರ ಚಂದ್ರೋದಯ, ಅರಿತಿವಿರ ಮಾರ್ತಾಂಡ, ವೈರಿ ಪಡಗಳಿಗೆಲ್ಲ ಸಿಂಹ ಸದೃಶ, ವೃಷಭಾಸುರ ಮಹಾಪ್ರಭುವಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಈ ಆಯಾಸದಲ್ಲಿಯೂ ಕೂಡ ನಿಮ್ಮ ಬಾಯಿಂದ ಒಂದು ವಾಡಿವಂತಲ್ಲ. ಒಂದು ಕಳೆ ಬಂದದ್ದು ಈಗ ಯಾರಿಗೆ? ಪೀಠಕ್ಕೆ. ನಾವು ಕಲೆಯಲ್ಲೇ ಇರುವವರು. ಹಾಗಾಗಿ ಯಾವತ್ತೂ ರಾರಾಜಿಸ್ತಾ ಇರುವಂತಹ ವೃಷಭಾಸುರ 3 ಲೋಕದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದಾರೆ. ಏನಾದ್ರೂ ಉದ್ಯೋಗ ಬೇಕಾ? ಇನ್ನು ನೀವು ಇಲ್ಲಿ ಕೂತ ನಂತರ ಉದ್ಯೋಗ ಇದೇ ಉದ್ಯೋಗ ಇವತ್ತು ಕೊಡುವುದಿಲ್ಲ. ಇವತ್ತು ನಮಗೆ ವಿರಾಮ ಬೇಕು, ಶಾಂತಿ. ಹೌದು. ಹಾಗಾಗಿ ನಾಳಿನ ದಿವಸ ವಿಜೃಂಭಣೆಯಿಂದ ದೊಡ್ಡವಳಗವನ್ನು ಕೊಟ್ಟಾಗ ನೀವು ಸೇರಿ ನಿಮಗೊಂದು ಅಧಿಕಾರ ಕೊಡ್ತೇನೆ. ಆದ್ರೆ ಒಂದು ವಿಷಯ ಏನು? ಅವರಿದ್ದಾರಲ್ಲ ಕುಣಿಯುವವರು, ಅವರನ್ನು ಬೇಗ ಬರುವುದಕ್ಕೆ ಹೇಳ್ಬೇಕು. ನಾಳೆ ತುಂಬಾ ಹೊತ್ತು ಉಳಿಲಿಲ್ಲ. ಉಂಟು. ಹೌದಾ? ಇವತ್ತು ನೋಡ್ಲಿಲ್ವ ನೀನು? ಹೊಸಬರು ಬಂದದ್ದು. ಹೊಸಬರು ಬಂದದ್ದು. ಹೌದು. ಎಷ್ಟೊತ್ತು ಕುಣಿದಿದ್ದಾರೆ. ತುಂಬಾ ಕುಳಿತಿದ್ದಾರೆ. ಹಾಗೆ ನಾವು ಬರುವಾಗ ಇವತ್ತು ಕುಣಿಯಬೇಕು. ಕುಣಿಯುವವರೇ ಕುಣಿದ್ರೆ ಚಂದ. ಚಂದ. ಹೌದೌದು. ಸರಿ ಕುಣಿಬೇಕು. ಹೌದು. ಮತ್ತೆ ಬೇರೆ ಏನಾದ್ರು? ಅಲ್ಲ, ತಾಳಕ್ಕೆ ಸರಿಯಾಗಿ ಸರಿ ಅಂದ್ರೆ ಒಟ್ಟಾರೆ ಕುಣಿ. ಹೌದೌದು, ತಾಳ ಬೇಕು. ಹೌದು, ತಾಳ ಬಿಡಬಾರ್ದು. ಅವರನ್ನು ಬರುವುದಕ್ಕೆ ಹೇಳಿ. ಚಿತ್ರಸೇನ ಚಿತ್ರಸೇನ ತಯಾರಾಗಿದ್ದಾರೆ. ಅವನು ಸಿದ್ಧಾನೆ. ನಿಲ್ಲು. ನಿಮ್ಮೇಳದವರು ನಿಮ್ಮಲ್ಲಿ ಮಾತಾಡ್ತಾ ಇದ್ದ ಹಾಗೆ ನನಗೆ ಹುರುಪು ಹೆಚ್ಚಾಗ್ತಾವ. ಹೌದಾ? ಹೌದಪ್ಪ. ಹೇಗೆ? ದೇವೇಂದ್ರನಿಗೆ ತಾಗಿದ್ದು ಸಾಕಾಗಿ ಇನ್ನು ತಾಗುವುದ ಕುಂಟ ಹೇಗೆ? ಹಾಗಲ್ಲ, ಮತ್ತೆ ಇನ್ನು ತಾಗೋದಿದ್ರೆ ಒಂದೇ ಒಂದು. ಈ ಸಲ ಒಂದು ಬೇಟೆ ಆಡ್ಬೇಕಂತ. ಹೌದು. ನೀನು ಬರ್ಬೇಕು. ನಾವಿಲ್ವಾ? ಬೇಟೆಗೆ ನೀನು ಬರುತ್ತೆ. ಮುಂಚೂಣಿಯಲ್ಲಿ ನೀನಿದ್ರೆ ನಾವು ಹಿಂದಿಂದ ನಮಗೆ ಒಬ್ಬನದ್ದೇ ಬೇಕು. ಹೌದಾ? ನೀವು ಹೊಡೆದ ಪ್ರಾಣಿಯನ್ನಾದ್ರೂ ಹಿಡಿದು ಎತ್ತಿಕೊಳ್ಳಿಕ್ಕೆ ಬೇಡ ಬೇಡ. ನೀವು ಈ ಸಲ ಈ ರಾಜ್ಯದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಇಲ್ಲಿ ಅಂದ್ರೆ 3 ಲೋಕದ ಅಧಿಕಾರರು ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮುಂದೆ ಹೋಗಿ ನಾನು ಮೆಲ್ಲಗೆ ಮತ್ತೆ ಪುರವನ್ನು ಸೇರಿದೆ. ಸವಿಸ್ತಾರವಾಗಿ ನಮಗೆ ತಿಳಿಸಬೇಕು. ನೀನು ಅಷ್ಟು ಹೊತ್ತುವರೆಗೆ ಇದ್ರೆ ಬಂದು ನಾನು ತಿಳಿಸ್ತೇನೆ. ತರಬೇಕು. ಬೇಟೆ ಆಡುದು ಮಾತ್ರ ಅಲ್ಲ, ತರಬೇಕು. ಆಯ್ತಪ್ಪ, ನಿಮಗೆ ಕೊಡುವ. ಬರ್ತೇವೆ. ಆಯ್ತಾಯ್ತು.
ಉದ್ಯೋಗ ನೆನಪುಂಟಲ್ಲ? ಅದು ನೆನಪಿದೆ. ಹಾ. ಯಾವುದಿದ್ರು ಅದನ್ನು ಮರೀಲಿಕ್ಕಿಲ್ಲ. ಸರಿ ಸರಿ. ಅರಮನೆಯ ಹೊಣೆಗಾರಿಕೆಯನ್ನು ಮಂತ್ರಿಗಳಿಗೆ ಒಪ್ಪಿಸಿದ ಹಾಗಾಯಿತು. ನಾನು ನಮ್ಮ ಶ್ರೀಶೈಲದ ಈ ಕಾರಣನಾಗಿ ಸ್ವಲ್ಪ ಬೇಟೆಯಾಡಬೇಕೆಂಬುದಾಗಿ ಮನಸ್ಸಾದಾಗ ಅರಮನೆಯಿಂದ ನೇರ ಬಂದು ಹೆಚ್ಚು ದಿವಸದ ಬೇಟೆ ಅಲ್ಲ, ಅಂದ್ರೆ ಸಮಯ ಅವಕಾಶ ಕಡಿಮೆ ಇದ್ದ ಕಾರಣ ಒಂದು ದಿವಸದ ಬೇಟೆ. ಅದು ಕೂಡ ಹೇಗಾಗಬೇಕು, ಯಾರು ಆಡದ ಬೇಟೆ, ಇನ್ನು ಯಾರು ಆಡುವುದಕ್ಕಿಲ್ಲ ಅನ್ನುವ ಹಾಗೆ ತೋರಿಸಿಕೊಳ್ಳುವುದಕ್ಕೆ ಹೊರಟಿದ್ದೇನೆ. ಜೊತೆಯಲ್ಲಿ ಯಾರು ಬೇಡ ಅಂತ ಒಬ್ಬನೇ ಹೊರಟ ಯಾವ ಕಾಡಿಗೆ ಹೋಗುದಂತ ಯೋಚನೆ ಮಾಡಿದೆ. ಒಂದೇ ಕೆಲವು ಪ್ರಾಣಿಗಳ ಶಬ್ದ ಕೇಳ್ತಾ ಉಂಟು. ಹಾಗಾಗಿ ವೃಷಭಾಚಲದ ಈ ಗಿರಿಯಲ್ಲಿ ಸ್ವಲ್ಪ ಹೊತ್ತು ಬೇಟೆಯಾಡಬೇಕು. ಕಾಡಿಗೆ ಮುಂದುವರಿತೇನೆ ನೋಡುವ.
ಅಲ್ಲ, ಒಂದೊಮ್ಮೆಗೆ ಹಲವು ಅವತಾರವನ್ನಿತ್ತಿದ್ದಾನೆ. ಯಾಕೆ? ಧರ್ಮವನ್ನು ರಕ್ಷಣೆ ಮಾಡುವುದಕ್ಕಾಗಿ. ಹಾಗೆ ಹಲವು ಅವತಾರಗಳಲ್ಲಿ ಈ ವರಹ ಅವತಾರ. ಅದೇ ಈ ಸಂದರ್ಭದಲ್ಲಿ ನಾನು ಯಾಕೆ ಬಂದೆ? ಕಾರಣ ಉಂಟು. ಲೋಕ ಕಂಠಗಳಾಗಿ ಬೆರೆಯುತ್ತಾ ಇದ್ದಾನೆ ವೃಷಭಾಸುರ. ಇಂದ್ರಾದಿ ದೇವತೆಗಳನ್ನು ಬಾಡಿದೋಡಿ ಋಷಿಮುನಿಗಳ ಅನ್ಯಾಯವನ್ನೆಸಗುತ್ತ ಪಂಚಮಹಾಪಾತಗಳನ್ನು ಮಾಡುತ್ತಾ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಹಾಗಾಗಿ ಒದಿಸುವುದಕ್ಕಾಗಿ ಬಂದಿದ್ದೇನೆ. ಇಲ್ಲಿ ಬಂದು ನೋಡಿದ್ರೆ ಬಂದು ನೋಡಿದ್ರೆ ಅವನಿಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಬೇಟೆಗೆ ಹೋಗಿದ್ದಾನೆ. ಸಂದರ್ಭ ಇದು ಒಳ್ಳೆಯದು. ಕಾಡಿನಲ್ಲಿ ಹಲವು ಹಂದಿ ಹಿಂಡುಗಳಿರ್ತವೆ. ಆ ಹಂದಿ ಹಿಂಡುಗಳಲ್ಲಿ ನಾನು ಸೇರಿಕೊಳ್ತೇನೆ. ಯಾವ ಸಮಯದಲ್ಲಿ ಎಲ್ಲಿ ಸಿಗ್ತಾನೆ ಎಂಬುದಾಗಿ ಹುಡುಕುತ್ತಾ ಹೋಗ್ತೇನೆ. ನಿನ್ನನ್ನೇ ಹುಡುಕಿಕೊಂಡು ಬಂದವ ನಾನು ನೋಡುವುದು ಆಗೆಲ್ಲ ಕಪ್ಪಿನದ್ದೇ ಇದ್ದದ್ದು. ಯಾಕೆ? ಈಗ ನೋಡುವಾಗ ಬಿಳಿಯದ್ದು ಬಂತು. ಇದು ಯಾರಾದ್ರೂ ಸಾಕಿದ ಹಂದಿ ಆಗಿರ್ಬೇಕು. ಎಲ್ಲೋ ಅದರ ಸ್ಥಳವನ್ನು ಬಿಟ್ಟು ಓಡಿ ಬಂದಿದ್ದು. ನೋಡಿ ನನ್ನ ಕಾಲು ಹಿಡಿಯುದು ಅಂದ್ರೆ ಸಾಕಿದವರ ನೆನಪಿಟ್ಟದೆ. ಗೋಚರ ಆಯ್ತು ಬಿಳಿ ಹಂದಿ ಅಂತ. ಓ ಗೋಚರ ಅಲ್ವಾ? ನಿನಗೆ ನೋಡಿದ್ದೆ ಬಿಳಿ ಹಂದಿ. ಹಾಗಾದ್ರೆ ಅಗೋಚರದಲ್ಲಿ ಎಲ್ಲಿದ್ದೆ? ಅಲ್ಲ, ಎಲ್ಲ ಕಪ್ಪು ಹಂದಿಗಳ ಮಧ್ಯದಲ್ಲಿ ಬಿಳಿ ಹಂದಿ ನಾನು ಕಾಣ ಸಿಕ್ಕಿದ್ದೇನೆ ಎಂಬುದಾಗಿ. ಎಲ್ಲ ಕಪ್ಪೆ ಕಂಡದ್ದು ಅಲ್ವಾ? ಈಗ ಬಿಳಿ ಹಂದಿಯಾಗಿ ನಿನ್ನ ಕಾಣ ಮುಂದೆ ಬಂದಿದ್ದೇನೆ. ಏ ರೋಷಬಾಸುರ, ಏನು ನಿನ್ನನ್ನೇ ಕೊಡುವ ಉದ್ದೇಶದಿಂದ ಬಂದಿದ್ದೇನೆ.
ನಿನ್ನ ಅಟ್ಟಹಾಸವನ್ನು ಗೈದ್ರೆ ಯಾರೂ ಕೇಳುವವರಿಲ್ಲ ಹೇಳುವವರಿಲ್ಲ ಅಂತ ಭಾವಿಸಬೇಡ. ನಾನು ತೀರ ಯಾವುದು ನಿನ್ನಲ್ಲಿ ಹೇಳುವುದೇನು ಗೊತ್ತಾ? ಏನು? ನನ್ನ ಮುಂದೆ ನಿನ್ನ ಯಾವ ಅಟ್ಟಹಾಸವು ನಡೆಯುವುದಕ್ಕಿಲ್ಲ. 3 ಲೋಕದಲ್ಲಿ ನನ್ನ ವಿಷಯವನ್ನು ಕಂಡ್ರೆ ಎಲ್ಲರೂ ಹೆದರುತ್ತಾ ಇದ್ದಾರೆ. ಅಂಥದರಲ್ಲಿ ನೀನು ನನ್ನ ಮುಂದೆ ಬಂದು ಈ ರೀತಿ ಹಾರಾಟ ಮಾಡಿದ್ರೆ ನಿನ್ನನ್ನು ಕೊಚ್ಚಿ 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 ನಮಗೆ ಎಚ್ಚರ. ನನ್ನನ್ನು ಕೊಚ್ಚಿ ಕೊಚ್ಚಿ ತಿಂತೆ. ಹೌದು, ನಿನ್ನ ಕೊಚ್ಚಿ ಕೊಚ್ಚಿ ತಂದೆ ನಿನ್ನ ಗಂಟಲಲ್ಲಿ ಇಳಿಯುವಂತ ತುತ್ತು ಅನ್ನುವಂತ ಭಾವಿಸ್ಕೊಳ್ಬೇಡ. ನೋಡು ಇದುಂಟು. ಯಾವುದು ಇದು ಅದು ಅದು ನನಗೆ ಸಾಕಾಗುದಿಲ್ಲ. ದೊಡ್ಡ ತುಂಡು ಆಗದಿದ್ರೆ ಸಣ್ಣದು ಮಾಡು. ಹೌದಾ? ಯಾವುದು ಸಣ್ಣ ತುಂಡು ಯಾವುದು ದೊಡ್ಡ ತುಂಡು ಅಲ್ವಾ? ಬಂದವ ಸಾಮಾನ್ಯ ಹಂದಿ ಅಲ್ಲ, ಯಾರು? ಏನು ಗೆಡ್ಡ ಗೆರಸು ತಿನ್ನುವಂತ ಹಂದಿ ಎಂದು ತಿಳಿದುಕೊಂಡೆಯ ಮತ್ತೆ? ವೈಕುಂಠವಾಸಿನ ಐತರಲ್ಲಿ ನಾನು ಅಂಜುವವನಲ್ಲ. ಯಾಕೆ ಅಲ್ಲ? ಯಾಕೆ? ಅಂತ ಹರಿಯನ್ನು ಅದೆಷ್ಟೋ ಬಾರಿ ನೋಡಿದವ ನಾನು. ಆ ಹರಿ ನನ್ನ ಮುಂದೆ ಬರುವುದಕ್ಕೆ ಅಂಜುತ್ತಾ ಇದ್ದಾನೆ. ಅಂತ ವಿಷಯವನ್ನು ಮುಂದಿಟ್ಟು ನೀನು ಮಾತಾಡಿ ನನ್ನನ್ನು ಹೆದರಿಸುವುದು ಬೇಡ. ಹರನೇ ಸಮರಕ್ಕೆ ಐತಾರಲಿ ಅವರನ್ನು ನಡಗಿಸುವಂತಹ ಶಕ್ತಿ ನನಗುಂಟು. ಆದ್ರೆ ಕೇಳು, ಹರಿ 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 ಅಂತ ಹೇಳ್ತಾ ಇದ್ದೆ, ಅವ ಏನು ಉತ್ತಮ ಕೆಲಸ ಮಾಡಿದ್ರೆ ಮಾಡಿದ್ದಿ, ಏನು ಮಾಡಿದ್ದೆ ಎಂಬುದಾಗಿ ನನ್ನ ಪ್ರಶ್ನೆಯನ್ನು ಇಡ್ತಾ ಇದ್ದೆ. ಹೌದೌದು, ಓಹೋ, ಹೇಳಿದ್ದು ಸಹಜ. ಏನು? ಆದ್ರೆ ಮಾಡಿದ್ದೇನು ಗೊತ್ತಾ? ಏನು? ನಿನ್ನಾಗೆ ಒಬ್ಬ ಇದ್ದ, ನನ್ನ ಹಾಗೆ. ಹೌದು, ಈ ರೀತಿ ಇದೇ ರೀತಿ ಹೌದಾಗಿ ಅಲ್ಲ ಆಗಿದ್ರು ನಿನ್ನ ರೂಪದಂತೆಯೇ ನಿನ್ನ ಅನ್ಯಾಯವನ್ನು ಹಿರಿಯಾಗಿ ಆಯಿಸುತ್ತಾ ಇದ್ದ. ಹೌದು, ನನ್ನ ಹಾಗೆ ಅಂದ್ರೆ ನನ್ನ ಜಾತಿಯ, ನನ್ನ ಹಾಗೆಲ್ಲ ಹೀಗೆಲ್ಲ ಹಾಗೆ ಅಲ್ಲ, ನಿನ್ನ ಜಾತಿಯವನು ಅನ್ಯಾಯವನ್ನು ಎಸಗುತ್ತಾ ಇದ್ದ ರಾಕ್ಷಸ. ಹೌದು, ಹಿರಣ್ಯಾಕ್ಷ. ಅದಕ್ಕೆ ನೀನು ದುರುಳ ಹಿರಣ್ಯಾಕ್ಷ ಅಂತ ಹೇಳಿದ್ದು. ಅವನನ್ನು ನೋಡುವುದಕ್ಕೆ ಒಮ್ಮೆ ಹೋಗ್ಬೇಕಿತ್ತು ನೀನು. ಯುದ್ಧ ಮಾಡ್ಲಿಕ್ಕೆ ಕೊನೆಗೆ ಹೋದದಲ್ಲ. ಅವನು ಏನೇನೆಲ್ಲ ಜಯಿಸಿದ್ದಾನೆ, ಏನೆಲ್ಲ ಮಾಡಿದ್ದಾನೆ, ಭೂಮಿಯೇ ಚಾಪೆಯನ್ನಾಗಿಸಿ ಹೊತ್ತುಕೊಂಡು ಹೋಗ್ತಾ ಇದ್ದ. ಅಂತ ಹಿರಣ್ಯಾಕ್ಷ ಇನ್ನು ಬರ್ಲಿಕ್ಕೆ
ಭೂಮಿಯಲ್ಲೇ ಚಾಪೆಯಾಗಿ ಒತ್ತುಕೊಂಡು ಹೋದಂತ ಹಿರಣ್ಯಾಕ್ಷನಿಗೆ ಕೊನೆಗಾಲದಲ್ಲಿ ಅವ ಸತ್ತದ್ದು ಹೇಗಂತ ಗೊತ್ತಾಗ್ಲಿಲ್ಲ ನನಗೆ. ಭೂಮಿಯನ್ನೇ ಸೀಳಿಕೊಂಡು ಬಂದಂತ ವರಾಹಾವತಾರದಲ್ಲಿ ನಾನು ಬಂದು ಭೂದೇವಿಯ ರಕ್ಷೆಯನ್ನು ಮಾಡಿ ಅದಕ್ಕಾಗಿ ಬಂದವರನ್ನು ಕೊಂದವನ್ ನಾನೇ. ಹಿರಣ್ಯಾಕ್ಷನನ್ನು ಕೊಂದದ್ದು ಹೌದು. ಕೊಂದದ್ದು ಯಾರು? ನಾನೇ. ನಿನ್ನ ಇವತ್ತು ವಿಲಾಸ ಇಲ್ಲದ ಹಾಗೆ ಮಾಡ್ತಿಲ್ವಾ? ಜಯ ಜಯ ಸ್ವಾಮಿ ದಯದಿ ರಗಿಸದಿ ಬರಿಯುಗ ಕರುಣದೊಡಿ ಮರೆದಲ್ಲ ಜಯ 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 ಜಯ. ಓ ವರಾಹ ಸ್ವಾಮಿಯೇ, ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದಂತಹ ನಾನು ನಿನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಮುಂದುವರಿದೆ. ನಿನ್ನ ಈ ದಾಡೆಯ ಆ ಪೆಟ್ಟು ನನಗೆ ಬಿದ್ದದ್ದೇ ತಡೆ. ನಾನೀಗ ಭೂಮಿಯ ಮೇಲೆ ಬಿದ್ದಿದ್ದೇನೆ. ಆದ್ರೆ ನನಗೀಗ ಜ್ಞಾನೋದಯ ಆಗುವುದಕ್ಕೆ ಪ್ರಾರಂಭವಾಗಿದೆ. ಅಂದ್ರೆ ಶ್ರೀಹರಿಯಾದಂತಹ ನೀನು ವರಾಹ ರೂಪದಿಂದ ಒಂದು ಕಾಳಗ ಕೊಡುವುದಕ್ಕೆ ಸಿದ್ಧನಾದೆಯ. ಆದ್ರೆ ನಾನು ನಿನ್ನಲ್ಲಿ ಕೇಳುತ್ತಿಷ್ಟೇ, ಅಳಿವಿನ ಅಂಚಿನಲ್ಲಿದ್ದಂತಹ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು. ನನಗೊಂದು ಗತಿಯನ್ನು ಕಾಣಿಸಿ ಒಂದು ಹೆಸರು ಶಾಶ್ವತ ಉಳಿಯುವ ಹಾಗೆ ಮಾಡುತ್ತಂತೆ. ಏನು ಮಾಡು? ವೃಷಭಾಸುರ ತ್ರಿದಶರ ಪೊರೆದ ಕರುಣದಲ್ಲಿ ವೃಷಭಾಸುರ ವರಾಹ ಸ್ವಾಮಿಯೇ, ಈ ಪರ್ವತದ ತಪ್ಪಲ ಪ್ರದೇಶದಲ್ಲಿ ನಿನಗೂ ನನಗೂ ಗಲಗೋರು ಅಂತ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ನನ್ನ ಕರಸ್ಪರ್ಶವಾದ ತಕ್ಷಣವೇ ನೀನು ಏನು ನಾನು ಯಾರು ಏನೆಂಬುದನ್ನು ತಿಳಿದುಕೊಂಡವ ನೀನು. ನನ್ನದು ಸ್ವಲ್ಪ ಹೆಚ್ಚಾಯ್ತಂತ ಈಗ ಗೊತ್ತಾಯ್ತು ಅಲ್ವಾ? ಹಾಗಾಗಿ ಕೊನೆ ಕಾಲದಲ್ಲಿ ನೀನು ಹೇಳ್ತಾ ಇದ್ದಿ ಮೋಕ್ಷವನ್ನು ಕೊಡು, ನನ್ನ ಹೆಸರು ಸೂರ್ಯ ಚಂದ್ರನ ಇರುವ ತನಕ ಸ್ಥಿರವಾಗಿ ಉಳಿಸಿ ಎಂಬುದಾಗಿ. ಅದು ಒಂದಿದ್ರೆ ಬೇರೆ ಯಾವುದು ಬೇಕು ಅಲ್ವಾ? ಹಾಗಾಗಿ ನಿನ್ನ ಹೆಸರನ್ನು ಉಳಿಸ್ತೇನೆ. ಆದ್ರೆ ಇದು ಈ ತಪ್ಪಲ ಪ್ರದೇಶದ ಮುಂದೆ ಅಂತ ಕಾಣುತ್ತಿರುವಂತಹ ಈ ಪರ್ವತದಲ್ಲಿ ವೃಷಭ ವರಹ ಬೆಟ್ಟ, ಈ ವರಹ ಬೆಟ್ಟದಲ್ಲಿ ವರಹ ಮೂರ್ತಿಯಾಗಿ ನಾನು ನೆಲೆಗೊಳ್ಳುವನಿದ್ದೇನೆ. ಆಗ ಮುಂದೆ ಕಾಣುತ್ತಿರುವುದು ವೃಷಭಗಿರಿ, ವೃಷಭಾಚಲ ಅನ್ನುವಂತ ಹೆಸರು ನಿನ್ನದಾಗುತ್ತದೆ. ನನ್ನ ಹೆಸರಲ್ಲಿ ಶಾಶ್ವತವಾಯಿತು. ಹೌದು. ಈಗ ನೀವು ಅಲ್ಲಿ ವರಾಹ ಸ್ವಾಮಿಗೆ ಇರ್ತೀರಿ. ಇದ್ದಲ್ಲಿಗೆ ಭಕ್ತರು ಬಂದ್ರೆ ಏನು ಮಾಡುವ ಸ್ವಾಮಿ? ಕಾರಣ ಉಂಟು. ಮುಂದೆ ಕಾಣುತ್ತಾ ಇದೆ ವೆಂಕಟಗಿರಿ ಪರ್ವತ, ಮೇಲಿರೋ ಪರ್ವತ ಹೌದು ವೆಂಕಟಾಚಲ. ಇನ್ನು ಮುಂದೆ ವೆಂಕಟಾಚಲ ಎನ್ನುವಂತ ಹೆಸರು ಪ್ರಸಿದ್ಧಿಗೆ ಬರ್ತದೆ. ದೇವ ಮಂದಿರ ನಿರ್ಮಾಣವಾಗುತ್ತಾ ಇದೆ. ಅದೆಷ್ಟೋ ಭಕ್ತಾದಿಗಳು ಬಂದು ಈ ವರಹ ಸ್ವಾಮಿಗೆ ಹಾಲಾಭಿಷೇಕ ಅನ್ನಾಭಿಷೇಕ ಯಾರು ಸಮರ್ಪಿಸಿ ಮುಂದೆ ಸಾಗುತ್ತಾರೋ ಅಥವಾ ನಿನ್ನ ಹೆಸರನ್ನು ಹೇಳಿ ಮುಂದೆ ಸಾಗುತ್ತಾರೋ ಅವರಿಗೆ ನೆನವರಿಸಿದಂತ ಸಕಲ ಇಷ್ಟ ಸಿದ್ಧಿಗಳನ್ನು ನೆರವೇರಿಸಿಕೊಡ್ತೇನೆ. ಒಂದು ವೇಳೆ ನಿನ್ನನ್ನು ನೆನವರಿಕೆ ಮಾಡದೆ ಹೋದ್ರೆ ಈ ವರಹ ಮೂರ್ತಿ ಏನೆಂಬುದನ್ನು ತೋರಿಸಿಕೊಡಬಲ್ಲೆ. ಹಾಗಾಗಿ ಇದು ನಿನಗೆ ಮೋಕ್ಷವನ್ನು ಕರುಣಿಸಿದಕ್ಕೆ ಸಿದ್ಧರಾಗು. ಮೋಕ್ಷ ಪ್ರದಾನ. ವೃಷಭಾಸುರನಿಗೆ ಮೋಕ್ಷವನ್ನು ಕೊಟ್ಟಾಗಿದೆ. ಹಾಗಂತ ನಾನು ಇಲ್ಲೇ ಇರುವುದಲ್ಲ. ಆದ್ರೆ ಇನ್ನು ಸ್ವಲ್ಪ ನನ್ನದು ಕೆಲಸ ಉಂಟು. ಇನ್ನು ಮುಂದೆ ಪರ್ವತದಲ್ಲಿ ಮುಂದೆ ಸಾಗುತ್ತಾ ಏನು ತಿನ್ನುತ್ತಾ ಮುಂದೆ ಹೋಗ್ತೇನೆ ನಡೆಯುತ್ತೇನೆ. ನಾನು
ಎನಿಸುವಂತಹ ಕಾಲಕ್ಕೆ ಜಿಜ್ಞಾಸೆಗಳು ಹತ್ತು ಹಲವು ಹುಟ್ಟಿಕೊಂಡದ್ದು. ನಾನು ಮೇಲು ಎನ್ನುವ ಹಾಗೆ ಕೊನೆಯಲ್ಲಿ ಇತ್ಯರ್ಥವಾದದ್ದು ಸಂಘರ್ಷದ ಮೂಲಕವಾಗಿ. ಆದರೂ ಕೂಡ ಮತ್ತಷ್ಟು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಎಲ್ಲಿ ಅಂತ ಕೇಳಿದ್ರೆ ಸುಧರ್ಮ ಸಭೆಯಲ್ಲಿ ಬಹಳಷ್ಟು ಮಂದಿಗಳೆಲ್ಲರೂ ವಿದ್ವಾಂಸರು ನೆರೆದಿದ್ದಂತಹ ಕಾಲಕ್ಕೆ ಯಾಗದಲ್ಲಿ ಹವಿಷನ್ನು ಅರ್ಪಿಸುವುದು ಸ್ವಾಭಾವಿಕ. ಮೂರು ಮೂರ್ತಿಗಳಲ್ಲಿ ವಿಶೇಷವಾಗಿ ಯಾರಿಗೆ ಹವಿಷು ಸಲ್ಲುತ್ತದೆ ಎನ್ನುವಂತಹ ಪ್ರಶ್ನೆ ಎದ್ದಾಗಲೇ ಒಬ್ಬೊಬ್ಬರು ಅವರ ಮೂಗಿನ ನೇರವಾಗಿ ಮಾತನಾಡಿದರು ಅಂತ ಕಾಣುತ್ತದೆ. ಕೆಲವರು ಬ್ರಹ್ಮನಿಗಂದರು, ಇನ್ನು ಕೆಲವರು ಪರಶಿವನಿಗಂದರು, ಮತ್ತೆ ಕೆಲವರು ಮಹಾವಿಷ್ಣುವಿಗಂದರು. ಇಲ್ಲಿ ಮೂರು ವರ್ಗಗಳಾಯ್ತೋ ಇಲ್ವೋ? ಮೂವರಿಗೂ ಏಕಕಾಲದಲ್ಲಿ ಸಮರ್ಪಿತವಾಗುತ್ತದೋ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರಿಸುವುದಕ್ಕೆ ಯಾರು ಯೋಚನೆ ಮಾಡಲಿಲ್ಲ. ಹಾಗೋ ಹೀಗೋ ಅಂತ ಅಷ್ಟು ಸಮಸ್ಯೆ ಆಯ್ತಲ್ಲ. ಯಾವುದೇ ಸುಧರ್ಮ ಸಭೆಯಲ್ಲಿ ವಿಚಾರಗಳು ಪ್ರಕಟವಾಯಿತು ಅಂತಾದ್ರೆ ಅದೇ ವಿಚಾರಗಳು ಇದಮಿತ್ತಂ ಎನ್ನುವಂತಹ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ಇಲ್ಲದೆ ಹೋದರೆ ನಾಳೆ ಸಮಸ್ಯೆಗಳು ಹುಟ್ಟಿಕೊಳ್ತದೆ. ಹಾಗಾಗ ಕೂಡದು. ಹಾಗಾದ್ರೂ ಏನು, ಪ್ರತ್ಯಕ್ಷವಾಗಿ ನೋಡಿ ಬರಬೇಕು, ತಿಳುವಳಿಕೆ ಇರಬೇಕು ಎನ್ನುವ ಹಾಗೆ ತಿಳಿಯುವಂತಹ ಮನಸ್ಥಿತಿ ಯಾರಲ್ಲಿ ಅಂತ ಕೇಳುವಾಗ ನಾರದರು ಹೇಳಿದ್ದು ನನ್ನಲ್ಲಿ. ಅವರ ಸೂಚನೆ ಏನುಂಟು ಅದನ್ನು ಅನುಸರಿಸಿಕೊಂಡು ಹೋಗಬೇಕಾದದ್ದು ನನಗೆ ಕರ್ತವ್ಯ ಎನ್ನುವಂತಹ ದಿಶೆಯಲ್ಲಿ ಮುಂದುವರೆದು ಬಂದವರಿದ್ದೇನೆ ನಾನು. ಸ್ವಲ್ಪ ಕಷ್ಟವೇ ಅಂತ ಕಾಣ್ತದೆ. ಒಬ್ಬನ ಮನಸ್ಸನ್ನಾದರೂ ಹೀಗೆ ಅಂತ ಹೇಳಿ ಸಮಾಧಾನ ಪಡಿಸಬಹುದು. ಸಾವಿರ ಮಂದಿಯ ಮನಸ್ಥಿತಿಯನ್ನು ತಿಳಿದುಕೊಳ್ಬೇಕು ಅಂತ ಆದ್ರೆ, ಅಲ್ಲ ಅವರಿಗೆ ಯೋಗ್ಯವಂತಹ ಉತ್ತರವನ್ನು ಕೊಡಬೇಕು ಅಂತ ಆದ್ರೆ ಪರಾಂಬರಿಸಿ ನೋಡಬೇಕು ಎನ್ನುವಂತಹ ತತ್ವವನ್ನೇ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಶಾಸ್ತ್ರ ಒಂದು ವಿಚಾರವನ್ನು ಹೇಳ್ತದೆ, ಏನು, ತಣ್ಣೀರನ್ನಾದ್ರೂ ತಣಿಸಿ ಕುಡಿಬೇಕು ಅಂತ. ತಣ್ಣಗಿದ್ದದನ್ನು ತಣಿಸುವುದೆಂತದ್ದು ಅಂದ್ರೆ ಅಷ್ಟು ಆಳವಾದ ಯೋಚನೆಯೊಂದಿಗೆ ಕಾರ್ಯ ತತ್ಪರರಾಗಬೇಕು ಎನ್ನುವಂತಹ ಲಕ್ಷ್ಯವನ್ನು. ಹಾಗಾಗಿ ಫಸಾದ ಅಂತ ಒಪ್ಪಿಕೊಂಡು ವ್ಯವಹರಿಸಿದ್ದೇನೆ. ಹಾಗಾಗಿ ಹೊರಟದ್ದೆಲ್ಲಿಗೆ ಇವಾಗ ಹೋಗಬೇಕಾದದ್ದು. ಸತ್ಯಲೋಕಾಧೀಶನಾದ ವಿಧಾತನನ್ನು ಪರಿಗಿಪೇನುತ ಅವನನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಸ್ವರವೇ ಕೇಳ್ತಾ ಉಂಟು. ಎಲ್ಲವೂ ಅಲ್ಲಿಂದಲೋ ಎನ್ನುವ ಹಾಗೆ ಅಲ್ಲ. ಬ್ರಹ್ಮತ್ವಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಕೆಲವರೆಲ್ಲ ದೊಡ್ಡದಿರಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವರೆಲ್ಲ ತಾತ್ವಿಕವಾಗಿ ಬ್ರಹ್ಮತ್ವ ಎನ್ನುವುದು ಶ್ರೇಷ್ಠವಾದದ್ದು ಎನ್ನುವಂತಹ ಯೋಚನೆಯೊಂದಿಗೆ ವ್ಯವಹರಿಸುವವರು ಇದ್ದಾರೆ. ಶತಪತ್ರ ಶಾಯಿಯಾದಂತಹ ನಾರಾಯಣ ಅವನ ಮಗನೇ ಬ್ರಹ್ಮನಲ್ವ. ಅವರನ್ನೊಮ್ಮೆ ನೋಡಬೇಕು ಅಂತ ಆದ್ರೆ ಕೇವಲ ನೇರವಾಗಿ ಹೋಗುವುದಲ್ಲ, ಎತ್ತರದಂತಹ ವ್ಯಕ್ತಿಗೆ ಯೋಗ್ಯವಾದಂತಹ ಗೌರವ ಉಂಟು ಅಂತ ಆದ್ರೆ ನಾವು ಗೌರವವನ್ನು ಕೊಡಲೇಬೇಕಾಗ್ತದೆ. ನಮ್ಮ ಕ್ರಮ ಹೇಗೆ ಅಂತ ಕೇಳಿದ್ರೆ
ಮುತಿಸಬೇಕು, ಸ್ತುತಿಸಬೇಕು, ತನ್ಮೂಲಕವಾಗಿ ಒಲಿಸಿಕೊಳ್ಳಬೇಕು. ಒಲಿಸಿಕೊಂಡಾಗ ಯಥಾರ್ಥ ವಿಚಾರಗಳನ್ನು ತಿಳಿದಕ್ಕೆ ಬಹಳ ಸುಲಭವಾಗ್ತದೆ. ಒಂದು ವೇಳೆ ಅವನನ್ನೇ ತಿರಸ್ಕರಿಸಿದೆ ಅಂತಾದರೆ ಯಥಾರ್ಥತೆಗೆ ಯೋಗ್ಯವಂತಹ ವೇದಿಕೆಯು ಸಿದ್ಧವಾಗುವುದಿಲ್ಲ. ವಿಚಾರಗಳು ತಾರ್ಕಿಕವಾಗಿ ಒಪ್ಪಿಕೊಳ್ಳುವ ಹಾಗಾಗುವುದಿಲ್ಲ. ನಮಗದು ಬೇಕಾದದ್ದಲ್ಲ. ಹಾಗಾಗಿ ನೇರವಾಗಿ ಸತ್ಯಲೋಕದ ಕಡೆಗೆ ಬ್ರಹ್ಮನನ್ನು ನುತಿಸುತ್ತಲೋ ಸ್ತುತಿಸುತ್ತಲೋ ಸಾಗುತ್ತೇವೆ ನೋಡೋಣ. ಶಾರದಾ ರಮಣ ತೋರೋ ದರುಶನ ನಿನ್ನ ದರ್ಶನವಾಗಲಿ ಬೀರುತ್ತ ಕರುಣ ತೋರೋ ದರುಶನ ಶಾರದಾ ರಮಣ ತೋರೋ ದರುಶನ ಬೀರುತ್ತ ಕರುಣ ತೋರೋ ದರುಶನ ಶಾರದ ರಮಣ ತೋರೋ ದರುಶನ ಬೀರುತ್ತ ಕರುಣ ತೋರೋ ದರುಶನ ಕೃಪೆ ದೋರೋ ರಮಣ ಶರತ್ತು ಅಂದ್ರೆ ಆನಂದ ಎನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ. ಅಂತಹ ಶಾರದೆಗೆ ಗಂಡ ನೀನುತ್ತೀಯ. ಯಾವನೇ ಒಬ್ಬನ ನಾಲಗೆಯಲ್ಲಿ ನಿನ್ನದಾದಂತಹ ಅನುಗ್ರಹ ದೃಷ್ಟಿ ಇಲ್ಲ ಅಂತಾದರೆ ಯಾವ ಕಾಲಕ್ಕೂ ಅವ ಉದ್ಧಾರವಾಗುವುದಿಲ್ಲ, ಅವನಲ್ಲಿ ಸ್ವಾತಂತ್ರ್ಯ ಇರುವುದಿಲ್ಲ. ಅಂತಹ ಶಾರದೆಗೆ ಗಂಡ ನೀನಿದ್ದೀಯ. ಸೃಷ್ಟಿ ಎನ್ನುವುದು ಆಗಬೇಕು ಅಂತಾದರೆ ವಿದ್ಯೆಯು ಅವಶ್ಯವಾಗಿ ಬೇಕಾಗ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅಂತಹ ಒಂದು ಶಕ್ತಿಯನ್ನು ನೀನು ಸ್ವೀಕರಿಸಿಕೊಂಡದ್ದು ಮಾತ್ರವಲ್ಲ, ನಿನ್ನ ಒತ್ತಿನಲ್ಲಿ ಸತಿಯಾಗಿರಿಸಿಕೊಂಡವ ನೀನಿದ್ದಿ. ಕರುಣೆ ಎನ್ನುವುದು ಕೇವಲ ಬಿಂದು ಸದೃಶವಾದದ್ದಲ್ಲ. ಸಾಗರದಲ್ಲಿ ತೆರೆಗಳು ಎಷ್ಟು ಉಂಟು ಎನ್ನುವುದನ್ನು ಲೆಕ್ಕ ಹಾಕುವುದಕ್ಕಾಗುವುದಿಲ್ಲ. ಒಂದರ ಹಿಂದೆ ಒಂದರಂತೆ ಅಬ್ಬರಿಸಿ ಮೇಲೆದ್ದು ಬರುತ್ತದೆ. ಹಾಗೆಂದು ಮೇರೆ ಮೀರಿತು ಅಂತಾದರೆ ಎಲ್ಲವೂ ನಾಶವಾಗಿ ಹೋಗ್ತದೆ. ವಿಧಾತನಾದಂತಹ ನೀನು ಕರುಣೆಯ ಸಿಂಧುವಾಗಿದ್ದೀಯ. ದರ್ಶನವನ್ನು ಕೊಡಬೇಕು ಅಂತಾದರೆ ಸಾಮಾನ್ಯರಿಗೆ ಒದಗಿ ಬರಬಾರದ್ದು, ಆಗುವುದಿಲ್ಲ. ಯಾಕೆಂತ ಕೇಳಿದ್ರೆ ನಿನ್ನನ್ನು ಒಲಿಸಿಕೊಂಡಾಗ ಮಾತ್ರ ನೀನು ಪ್ರತ್ಯಕ್ಷವಾಗಿ ದರ್ಶನವನ್ನು ಈವನಿದ್ದೀಯ. ನಮಗೆ ಬೇಕಾದದ್ದು ಹಾಗೆ ಒಲಿದು ದರ್ಶನವನ್ನು ಕೊಡಬೇಕು, ಅಷ್ಟೇ ಸಾಕಾಗುವುದಿಲ್ಲ. ಕರುಣೆಯ ದೃಷ್ಟಿಯನ್ನು ಬೀರಬೇಕು. ಅದು ಅಲ್ಲ, ನಿನ್ನ ಪ್ರತ್ಯಕ್ಷವಾದಂತಹ ಮುಖವನ್ನೊಮ್ಮೆ ಕಾಣಬೇಕು, ಸ್ಥಿತಿಗತಿಯನ್ನು ತಿಳ್ಕೊಳ್ಬೇಕು ಎನ್ನುವಂತಹ ಲಕ್ಷ್ಯವೊಂದು ಬಿಟ್ಟರೆ ಬೇರೆ ಯಾವುದಿಲ್ಲ. ಹೇಳಿ ಕೇಳಿ ಸತ್ಯ ಲೋಕಕ್ಕೆ ಬಂದಾಗ ಆನಂದವಾಗ್ತದೆ. ಯಾಕೆ? ಸುಮ್ಮನಲ್ಲ. ಬ್ರಹ್ಮದೇವನ ವಿಶೇಷವಾದಂತಹ ಕರ ಚಮತ್ಕೃತಿ ಯಾರುಂಟು ಕೇವಲ ಈ ಪ್ರದೇಶಕ್ಕೆ ಸೀಮಿತವಾದದ್ದಲ್ಲ. ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ವಿಶೇಷವಾದಂತಹ ವ್ಯವಸ್ಥೆ ಕಲ್ಪಿತವಾಗುತ್ತದೆ. 4 ಮುಖಗಳೆಲ್ಲ 5 ಮುಖವನ್ನು ಹೊಂದಿದ್ದಾನವ. 5 ಮುಖದಲ್ಲಿಯೂ 4 ವಿಧವಾದಂತಹ ಸೃಷ್ಟಿಯನ್ನು ಮಾಡ್ತಾ ಇರ್ತಾನೆ. ಅದರಲ್ಲಿ ಅಂಡಜ ಇರಬಹುದು, ಪಿಂಡಜ ಇರಬಹುದು, ಸೇಜದ ಇರಬಹುದು, ಜರಾಯುಜ ಇರಬಹುದು. ಇದನ್ನೆಲ್ಲ ಒಂದು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಒಂದೇ ರೀತಿಯಾದಂತಹ ಸೃಷ್ಟಿಯಲ್ಲ, ಬಹುವಿಧದ್ದು, ಬಹುರೂಪದ್ದು. ಕೆಲವುದಕ್ಕೆ ಆಕಾರ ಇರ್ತದೆ,
ಹಾಗೆಂದು ಕೆಲವು ವಿಕಾರವಾದಾಗ ಅದು ವಿಕಾರ ಅಂತ ಅರ್ಥ ಅಲ್ಲ, ಅದಕ್ಕೆ ಅದು ಆಕಾರವಾಗಿರ್ತದೆ. ಅದನ್ನೆಲ್ಲವನ್ನು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿ ಅರ್ಥವಿಸಿಕೊಂಡು ಸೃಷ್ಟಿ ಮಾಡುವ ಹೊತ್ತಿಗೆ ಯಾವುದನ್ನೆಲ್ಲ ಕೊಡಬೇಕೋ, ಯಾವುದನ್ನ ಪಡೆಯುವ ಅರ್ಹತೆಯುಂಟೋ ಅದು ಮತ್ತಿನ ವಿಭಾಗ. ಆರಂಭದಲ್ಲಿ ಸೃಷ್ಟಿಯಾಗಬೇಕು, ಸಂಘರ್ಷದಿಂದ ಆಗುತ್ತದೆ, ಸಂಮಿಲನದಿಂದ ಆಗುತ್ತದೆ, ಬಿತ್ತಿದ ಬೀಜದಿಂದ ಹುಟ್ಟಿಕೊಳ್ಳುತ್ತದೆ. ಎಷ್ಟು ವಿಧಗಳುಂಟು. ಇದಕ್ಕೆಲ್ಲದಕ್ಕೂ ಕರ್ತಾರ ಇವನೇ ಹೊರತು ಬೇರೆ ಯಾರೂ ಇಲ್ಲ. ಹಾಗಾಗಿ ಅಭಿಮಾನದಿಂದ ಆಡಿಕೊಳ್ಳುವುದು ಬೇರೇನೂ ಅಲ್ಲ. ಈ ಭೃಗು ಮಹರ್ಷಿಗೆ ಒಮ್ಮೆ ದರ್ಶನವನ್ನು ಕೊಡು. ಜಯ 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 ಜಯ. ಇದು ಆರೋಪವೇ ಆಗಿ ಹೋಯಿತಲ್ಲ. ಭಕ್ತಿಯ ಭಾವದಿಂದ ಸೆಳೆಯಬೇಕು ಅಂತ ಯೋಚಿಸಿದ್ರೆ ಅದರಲ್ಲಿ ಯಾವುದೇ ಪುರುಷಾರ್ಥ ಇಲ್ಲವೇ? ಕೇವಲ ಸಾಮಾನ್ಯನಿಗೆ ದೊರಕಲಾದಂತಹ ಯಾವುದೇ ವ್ಯಕ್ತಿತ್ವ ಈ ಕಾಲಕ್ಕೆ ಅಷ್ಟೆಷ್ಟೋ ಕಾಲದಿಂದ ತಪಶ್ಚರ್ಯೆಯಲ್ಲಿ ಪುಣ್ಯ ಸಂಚಯ ಮಾಡಿಕೊಂಡಂತಹ ಈ ಭೃಗು ಮಹರ್ಷಿಗೆ ಅನುಗ್ರಹ ದೃಷ್ಟಿ ಬೀರುವಂತಹ ಯೋಗ್ಯತೆ ಇವನಲ್ಲಿ ಇಲ್ಲುವಂತ ಪ್ರಶ್ನೆ ಬರ್ತದೆ. ಎಷ್ಟು ಹೊತ್ತಾಯಿತು ಬಂದು ಇಲ್ಲಿಗೆ? ಸತ್ಯ ಲೋಕದ ಸತ್ಯ ದರ್ಶನವಾಗುತ್ತದೆ ಅಂತ ಗ್ರಹಿಸಿದ್ರೆ ಹೀಗೊಂದುಂಟ. ಮನೆ ಬಾಗಿಲಿಗೆ ಯಾವಾತನೇ ಒಬ್ಬ ಬರಲಿ ಅಂತಾದ್ರೆ ಬಂದವ ಎಂತವನು ಎನ್ನುವುದು ಮುಖ್ಯವಾದದ್ದಲ್ಲ, ಅವನ ಅರ್ಹತೆ ಏನುಂಟು ಎನ್ನುವುದು ಮುಖ್ಯವಾದದ್ದಲ್ಲ. ಲೋಕಕ್ಕೆ ಸಾರುವಂತಹ ಯಾವುದೇ ವಿಚಾರಗಳುಂಟಲ್ಲ, ಕೇವಲ ಹೇಳುವುದಕ್ಕೆ ಮಾತ್ರವಲ್ಲ, ಆಚರಣೆಯಲ್ಲಿಯೂ ಅದನ್ನು ತಂದುಕೊಡಬೇಕಾಗ್ತದೆ. ಹಾಗಾಗಿ ಹೇಳಿದ್ದಲ್ಲ, ಉದ್ಧರೆ ಆತ್ಮನ ಆತ್ಮಾನ ಅಂತ. ಇನ್ನೊಬ್ಬರ ಉದ್ಧಾರವನ್ನು ಕಂಡುಕೊಳ್ಳುವುದಕ್ಕೆ ಆಗದೆ ಸ್ವಕಾರ್ಯದಲ್ಲಿ ನಿರತನಾದಂತಹ ವ್ಯಕ್ತಿತ್ವ ಈ ಬ್ರಹ್ಮನಿಗೆ ಎಷ್ಟು ಭೂಷಣ ಅಂತ ನೋಡುವುದು. ನಾನು ಬಂದು ಬಹಳಷ್ಟು ಹೊತ್ತಾಗಿ ಹೋಗಿದೆ. ನಮಗೆ ಹೊತ್ತಿನ ಬಗ್ಗೆ ಲಕ್ಷ್ಯ ಇಲ್ಲ ಅಂತಲ್ಲ, ಅದು ನಿರ್ಲಕ್ಷ್ಯ ಭಾವ ಅಂತಲ್ಲ. ಎಷ್ಟು ಹೊತ್ತಿನಲ್ಲಿ ಹೀಗೆ ಆಗಬೇಕು ಎನ್ನುವಂತಹ ನಿರ್ಣಯಕ್ಕೆ ಬ್ರಹ್ಮನೇ ಬದ್ಧನಾಗಿಲ್ಲ ಅಂತಾದ್ರೆ ಇವನನ್ನು ಪ್ರಶ್ನಿಸಬೇಕಾಯ್ತಲ್ಲ. ನಾನು ಪ್ರಶ್ನೆ ಮಾಡಬೇಕು ಅಂತ ಬಂದದ್ದಲ್ಲ, ಇವನ ಅರ್ಹತೆಯನ್ನು ಯೋಗ್ಯತೆಯನ್ನು ತಿಳಿದುಕೊಳ್ಳಬೇಕು ಅಂತ ಬಂದದ್ದು. ಆದ್ರೆ ಇವೊಬ್ಬ ಪ್ರಶ್ನಾತೀತನೋ ಅಲ್ಲ, ಪ್ರಶ್ನೆ ಮಾಡುವ ಹಾಗೆ ಆಗಿ ಹೋಗಿದೆ ಇವನ ವ್ಯವಸ್ಥೆ. ಮನೆಯೊಳಗೆ ಕುಳಿತುಕೊಂಡಿದ್ದಾನೆ, ಹೆಂಡತಿಯೊಂದಿಗೆ ಸರಸ ಸಲ್ಲಾಪದಿಂದ ಕಾಲವನ್ನು ಕಳಿತಾನೆ. ನನ್ನ ಸ್ವರ ಅವನಿಗೆ ಕೇಳಲಿಲ್ಲ, ನಾನು ಬಂದದ್ದು ಅವನಿಗೆ ಅರಿವು ಆಗಲಿಲ್ಲ. 4 ತಲೆ ಇದ್ದು 5ನೇ ತಲೆಯದ್ದು ಜ್ಞಾನ ಅಂತ ಹೇಳಿದ್ರೆ ಅದು ಹೆಚ್ಚಾಗಿ ಹೋಯಿತಾ? ಅಲ್ಲ, ಅದು ಹೋಗಿದೆ. ಹೇಗೆ ಹೋಗಿದೆ? ಇವ ಮಾಡಿದ ಕರ್ಮದಿಂದ ಹೋಗಿದೆ ಅದು. ಈಗ 4 ಮುಖದಿಂದ ಕಾಣಿಸಿಕೊಳ್ತಾರೆ. ಯಾಕೆ? ಚತುರ್ವೇದ ಸ್ವರೂಪವಾದಂತಹ ಮುಖ ಅಂತ ಒಂದು ಕಡೆಯಿಂದ ಹೇಳ್ತಾರೆ. ಹಿಂದೆಡೆಯಿಂದ ಪ್ರತಿಯೊಂದು ಮುಖಕ್ಕೂ ಬೇರೆ ಬೇರೆ ಪ್ರತ್ಯೇಕವಂತಹ ಹೆಸರುಗಳಿದೆ. ಇದರಲ್ಲಿ ಸತ್ಯದರ್ಶನ ಏನಾಯಿತು ಅಂತ ಕೇಳಿದ್ರೆ ಎಲ್ಲವೂ ಒಂದೇ ಅಲ್ವ? ಬರೇ ಶೂನ್ಯವಾಗಿ ಹೋಯ್ತಲ್ಲ. ಈ ಮುಖಕ್ಕೆ ಯಾವುದೇ ಅರ್ಥ ಇಲ್ಲ. ಒಟ್ಟಿನಲ್ಲಿ ಬ್ರಹ್ಮನಿದ್ದೇನೆ, ಶಾರದೆಯ ಗಂಡನಿದ್ದೇನೆ. ಏನು ವಿದ್ಯೆ ಉಂಟು ಇವರಲ್ಲಿ? ಇವ ಏನು ಮಾಡುವುದಕ್ಕೆ ಹೊರಟಿದ್ದಾನೆ? ಏನಕ್ಕೇನ ಪ್ರಕಾರ ಹೇಳ, ಏನಾಗ್ತದೆ ಮುಂದೆ, ಏನೋ ಆಗಿ ಹೋಗ್ತದೆ ಅಂತ. ಆದ್ರೆ ಮುನಿ ದೂರ್ವಾಸನ ಮುಂದೆ ಈ ಪ್ರಕಾರಗಳೆಲ್ಲ ಸಾಧ್ಯವೇ ಇಲ್ಲ, ಸಹಿಸುವಂತದ್ದಲ್ಲ, ಲೋಕ ಒಪ್ಪುವಂತದ್ದಲ್ಲ. ಹಾಗಾದ್ರೆ ಇವನಿಗೆ ಅಹಂಕಾರವೇ? ರಾಜಸ ಗುಣ ಎನ್ನುವುದು ಒಂದು ಕಾಲಕ್ಕೆ ಮೆರೆದಾಗ
ಅಂತ್ಯವಾದದ್ದು ಎಲ್ಲಿಂದ ಕೇಳಿದ್ರೆ ಹರಿಯ ಉದರವನ್ನು ಹೊಕ್ಕಾಗ ಮಾತ್ರ. ಹೊಕ್ಕು ಹೊರಗೆ ಬಂದಾಗ ದಾರಿ ಕಾಣದೆ ಬಹಳಷ್ಟು ಕಾಲ ಹೊಟ್ಟೆಯೊಳಗೆ ಇದ್ದು ಆಯಾಸಗೊಂಡು ಹೊರ ಬಂದವ. ಇವನ ಹೊಟ್ಟೆಯಲ್ಲಿ ಏನುಂಟು ಅಂತ ಹೇಳಿದ್ರೆ ಹಿರಣ್ಯ ಉಂಟಂತೆ. ಹಿರಣ್ಯ ಎಂತ ಬಂಗಾರ ಉಂಟುಂಟಲ್ಲ, ಇದೇನು ಬಂಗಾರದ ಭಂಡಾರವ ಇವನ ಹೊಟ್ಟೆಯಲ್ಲಿರುವುದು? ಅಸೂಯೆ ಎನ್ನುವುದು ಮೊದಲೇ ಹುಟ್ಟಿಕೊಂಡದ್ದು, ಅದೇ ಇವನ ಉದರದಲ್ಲಿ ಹಾಗಾಗಿ ಕಾಣಿಸಿಕೊಂಡದ್ದು. ಯಾವುದೇ ಸತ್ವ ಇಲ್ಲದೆ ಒಂದೇ ಬಣ್ಣದಿಂದ ಒಂದೇ ಆಕಾರದಿಂದ ಜೀವ ಇಲ್ಲದ ನಿರ್ಜೀವವಾಗಿದ್ದುಕೊಂಡು ಕಾಣಿಸಿಕೊಳ್ಳುವುದಕ್ಕಷ್ಟೇ ಸೀಮಿತವಾದದ್ದು ಇವನು ಹೊಟ್ಟೆಯೊಳಗೆ ಇದ್ದದ್ದು. ಹಾಗಾದ್ರೆ ಬದಲಾಗಿ ಹೋಯ್ತಲ್ಲ. ಇವ ಜ್ಞಾನಿಯಾಗಿರುವಂತ ಗ್ರಹಿಸಿದ್ದ. ಇವನಲ್ಲಿ ಏನು ಜ್ಞಾನ ಸಂಪನ್ನತೆ ಉಂಟು? ಈಗ ನೋಡಿದ್ರೆ ಸಾಮಾನ್ಯರಿಗಿಂತಲೂ ಕಡೆಯಾಗಿ ಹೋಗಿದ್ದಾನೆ ಇವರ. ಇವನಿಗೆ ಹೆಂಡತಿಯೊಡನೆ ಸಂಲಾಪ ಮಾಡುವುದೇ ಇವನ ಸೃಷ್ಟಿಯ ಮುಖ ಹೌದು ಅಂತಾದ್ರೆ ಇವ ಪೂಜಾರ್ಹ ವ್ಯಕ್ತಿಯೇ ಅಲ್ಲ. ಹಾಗಾದ್ರೆ ಮುಂದೇನು? ಯಾರಾದ್ರೂ ಪುಣ್ಯ ಕಾರ್ಯವನ್ನು ಮಾಡುವಂತಹ ಕೊನೆ ಕಾಲಕ್ಕೆ ಸ್ವಲ್ಪ ತುಳಸಿಯ ಒಂದು ಹೂವ ಇನ್ನೇನು ನಕ್ಷತ್ರ ಹಿಡ್ಕೊಂಡು ಸ್ವಲ್ಪ ನೀರು ಬಿಡೋದು, ಬ್ರಹ್ಮಾರ್ಪಣ ಅಂತ. ಇವನಿಗೆ ಅಷ್ಟೇ ಸಾಕು, ಇವನ ಯೋಗ್ಯತೆಗೆ ಇಷ್ಟೇ ಇರೋದು. ನೋಡ್ತಾ ಶಾರದಾ, ಪರಮ ಪಾವನ ಅಂತ ಸತ್ಯಲೋಕವಿದು. ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತ ಬ್ರಹ್ಮದೇವ ನಾನಾಗಿದ್ದೇನೆ. ಇಂದಿನ ದಿವಸ ನನ್ನದಂತಹ ಕಾರ್ಯದಲ್ಲಿ ಜಡತ್ವ ಆವರಿಸಿದ್ದು ನಿಜ. ನಿನ್ನೊಂದಿಗೆ ಸರಸಮಯ ಕಾಲವನ್ನು ಕಳೆಯುತ್ತಿದ್ದವ ಬಂದನಲ್ಲ ಮುನಿ. ಏನೋ ಹೇಳಿದ, ಕೊನೆಗೆ ಹೋಗುವಾಗ ಹಾಗೆ ಹೋಗ್ಲಿಲ್ಲ, ಒಂದು ಶಾಪವನ್ನು ಕೊಟ್ಟು ಹೋಗಿದ್ದಾನೆ. ನಿನಗೆ ಬ್ರಹ್ಮಾರ್ಪಣೆ ಸಿಗ್ಲಿ ಎನ್ನುವ ಹಾಗೆ. ನಾನು ಅಷ್ಟಕ್ಕೆ ತೃಪ್ತನಾಗಿದ್ದೇನೆ. ಮುಂದೆ ಏನಾಗ್ತದೆ ನಿರೀಕ್ಷೆಯಲ್ಲಿರುವ. ಇಂದು ಶೋಭವನೆಂದು ಮುನಿವರ ಕಂದು ಕುರಳದು ಬೇಗೆದು ತನಿ. ಎಂದು ಶಾಪವನಿತ್ತು ಮುನಿವರ ಕಂದು ಕುರಳದ ಗೋಬಿಗೆನು ತನಿಯೇ. ಬಂಧನ ಕೈಲಾಸ ಪರ್ವತ ಕಂದು ಬರದಿಯೇ. ಬಂಧನ ಕೈಲಾಸ ಪರ್ವತ ಕಂದು ಬರದೆ. ಏನೋ ಒಂದು ವಿಚಾರವನ್ನು ಮಧ್ಯಸ್ಥೇನೆ, ಅದರಿಂದ ವಿಶೇಷವಾದ ತತ್ವ ಲೋಕಕ್ಕೆ ಪ್ರಸಾರವಾಗುತ್ತದೆ ಅಂತ ಗ್ರಹಿಸಿ ಒಳ್ಳೆ ಆಶಯೋತ್ತರವನ್ನು ಇರಿಸಿಕೊಂಡು ಬಂದೆ. ಆರಂಭದಲ್ಲಿ ನನಗಾದದ್ದು ಖೇದ. ನಾನು ಏನು ಯೋಚನೆಯನ್ನು ಮಾಡಿ ಯಾವ ತತ್ವವೇ ಶ್ರೇಷ್ಠವಾದದ್ದು ಎನ್ನುವ ಹಾಗೆ ಯೋಚಿಸಿದ್ರೆ ಅದಕ್ಕೆ ಸರಿಯಾದಂತಹ ಪುರಸ್ಕಾರ ಸಿಗ್ತದೆ ಅಂತ ಭಾವಿಸಿದ್ರು. ಅದಾಗಲಿಲ್ಲ, ಸಿಗಲಿಲ್ಲ. ಇಲ್ಲಿ ಅದು ಏನೂ ಅಲ್ಲ ಅಂತಾಗಿ ಹೋಯಿತು ನನ್ನ ದೃಷ್ಟಿಗೆ. ನಾನು ಶಾಪ ಕೊಡಬೇಕಾಯ್ತಲ್ಲ. ಎಷ್ಟು ಕಾಲದ ಸಿದ್ಧಿ ಇದೆ, ಎಷ್ಟು ಕಾಲದ ಪ್ರಸಿದ್ಧಿ ಇದೆ, ಎಷ್ಟು ಕಾಲದಿಂದ ಒಲಿಸಿಕೊಡಬೇಕು ಅಂತಾದರೆ ಪ್ರಯತ್ನ ಎಷ್ಟು ಬೇಕಾಗ್ತದೆ. ಇದನ್ನೆಲ್ಲವನ್ನು ಕೇಳುವಾಗಲೋ ನೋಡುವಾಗಲೋ ಬ್ರಹ್ಮನದ್ದು ಏನಿದ್ದು ಇಂಥ ಅಪಸ್ವರಗಳೇ ಆಗಿ ಹೋಯಿತಲ್ಲ. ಬೇಕೋ ಇದೆಲ್ಲ? ಬೇಕಾಗಲಿಲ್ಲ. ಹಾಗಾದ್ರೆ ಇಲ್ಲಿಗೆ ಕೈಬಿಟ್ಟು ಹೋಗುವುದಲ್ಲ, ನಾನು ಮುಂದುವರಿಯಲೇಬೇಕಾಗ್ತದೆ. ಎಲ್ಲಿಗೆ ಹೋಗಬೇಕು? ಗರುಡನಲ್ಲಿಗೆ ಹೋಗಬೇಕು. ಕೈಲಾಸಾದಿವಾಸನ ಆ ಹಿಮವತ್ ಪರ್ವತ ಪ್ರದೇಶವನ್ನು ಏರಬೇಕು. ಆ ಶಂಕರನ ಆವಾಸ ಸ್ಥಾನದಲ್ಲಿ ಅವನ ಯೋಗ್ಯತೆ ಎಂತಹದ್ದು, ಅವನೇನು ಎನ್ನುವುದನ್ನೆಲ್ಲವನ್ನು ನೋಡಬೇಕು ಅಂತಾದ್ರೆ ನೇರ ಕೈಲಾಸ ಪರ್ವತ.
ಗಿರಿಜಾತಿಯ ಮೇಳದಲ್ಲಿ ಶಂಕರ ನಿರುತಿರಿಗರು ಶದಲ್ಲಿ ಬರುವ ಮುನಿಯ ನೀಕ್ಷಿಸುತ್ತ ಬರುವ ಮುನಿಯ ನೀಕ್ಷಿಸುತ್ತ ಪತಿ ಮುರಿದಳು ತನ್ನಿ ನಾಟುತ್ತ ಗಿರಿಜಾತಿಯ ಮೇಳದಲ್ಲಿ ಶಂಕರ ನಿರುತಿರಿ ಅರುಷದಲ್ಲಿ ಪಾರ್ವತಿ ಸ್ವಾಮಿ ಆದಿಯಲ್ಲಿ ಆದಿಮಾಯೆಯಿಂದ ಆವಿರ್ಭವಿಸಿದವರು ತ್ರೈಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವ ಹಾಗೆ ನಮಗೆ ನಾಮಾಂಕಿತವನ್ನು ಇರಿಸಿದವಳು ತಾಯಿದ್ದಾಳೆ. ಆ ಕಾಲಕ್ಕೆ ಆಡಿದಂತಹ ಮಾತು, ಮೂರು ಮೂರ್ತಿಗಳಾದಂತಹ ನೀವು ಸತ್ಯಲೋಕದಲ್ಲಿ, ವೈಕುಂಠದಲ್ಲಿ, ಕೈಲಾಸದಲ್ಲಿ ನಿಮಗೆ ಮೂವರಿಗೂ ಒಂದೊಂದು ಉಜ್ಜುಗವನ್ನು ಕರುಣಿಸಿದ್ದೇನೆ ಮಕ್ಕಳೇ, ಅದರಂತೆಯೇ ನೀವು ನಡೆದುಕೊಳ್ಳಬೇಕು ಎನ್ನುವ ಹಾಗೆ ಆಡಿಬಿಟ್ಟಳು. ಅವಳ ಮಾತಿನಂತೆ, ಅವಳ ಅಪ್ಪಣೆಯಂತೆ, ಅವಳ ಅನುಗ್ರಹದಂತೆಯೇ ನಡೆದುಕೊಂಡು ಬಂದವರು ನಾವಿದ್ದೇವೆ. ಸತ್ಯಲೋಕದಲ್ಲಿ ಇದ್ದುಕೊಂಡು ಬ್ರಹ್ಮ ಸೃಷ್ಟಿಯ ಕಾರ್ಯ ಮಾಡುತ್ತಾನೆ, ವೈಕುಂಠದಲ್ಲಿ ಇದ್ದುಕೊಂಡು ಹರಿಯು ಪಾಲನಾ ಕಾರ್ಯವನ್ನು ಮಾಡುತ್ತಾನೆ, ಕೈಲಾಸದಲ್ಲಿ ಇದ್ದುಕೊಂಡು ನಾನು ಪರಶಿವನಾದಂತಹ ನಾಮಾಂಕಿತವನ್ನು ಇರಿಸಿಕೊಂಡಿದ್ದೇನೆ. ಅದರಂತೆಯೇ ನಾವು ನಡೆದುಕೊಂಡು ಬಂದಿದ್ದೇವೆ. ಲಯದ ಅಧಿಕಾರವನ್ನು ನನಗೆ ಇತ್ತಿದ್ದಾಳೆ ಮಾತೆ. ಬ್ರಹ್ಮ ವಿಷ್ಣು ಇರುವರು ಮಾಡಿದಂತಹ ಸೃಷ್ಟಿಯ ಪಾಲನೆಯನ್ನು ಕಾಲ ಕಾಲಕ್ಕೆ ಲಯ ಮಾಡಿ ಲಯಕೃತವಾಗಿ ನಾನು ಕಾಣಿಸಿಕೊಂಡಿದ್ದೇನೆ ಜಗತ್ತಿನ ಮುಂದೆ. ಹರಿಹರನಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ನಾವು ಆದಿಯಲ್ಲೇ ತೀರ್ಮಾನಗೊಂಡಂತಹ ಮಾತುಗಳು. ಹಾಗಾಗಿ ಅಷ್ಟು ಮಾತ್ರವಲ್ಲ, ಗಂಗಾಧರ ಎನ್ನುವ ಹಾಗೆ ನನ್ನನ್ನು ಕೊಂಡಾಡುತ್ತಾರೆ ನನ್ನ ಭಕ್ತರಿದ್ದಾರೆ. ಗಜ ಚರ್ಮಾಂಬರ, ಮೂರನೇ ಕಣ್ಣುಳ್ಳ ಕಾರಣ ಮುಕ್ಕಣ್ಣ ಎನ್ನುವ ಹಾಗೆ ಹಾಡಿಕೊಂಡಾಡಿದ್ದಾರೆ ನನ್ನ ಭಕ್ತರು. ಎಷ್ಟೋ ಜನ ಭೂತ ಪ್ರೇತಾದಿಗಳು ನನ್ನ ಭಕ್ತರಿದ್ದಾರೆ. ಹಣೆಯಲ್ಲಿ ಭಸ್ಮವನ್ನು ಧರಿಸಿಕೊಂಡು, ಕೈಯಲ್ಲಿ ತ್ರಿಶೂಲ ಆಯುಧವನ್ನು ಧರಿಸಿಕೊಂಡು ಈ ಕೈಲಾಸ ಪರ್ವತದಲ್ಲಿ ನಾನಿರುತ್ತಾ ಈ ಹಿಂದಕ್ಕಾದರೂ ನಿನ್ನ ಪರಿಚಯವೇನು? ದಕ್ಷನ ಮಗಳಾಗಿ ಧರಿಸಿದಂತಹ ನೀನು ದಾಕ್ಷಾಣಿಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡೆ. ಆ ಕಾಲಕ್ಕೆ ನೀನು ಬೆಂಕಿಯಲ್ಲಿ ಆಹುತಿಯಾಗಿ ಅದರಿಂದ ಬೇಸತ್ತಂತ ನಾನು ತಪಸ್ಸಿಗೆ ಕುಳಿತುಕೊಂಡೆ. ಆ ಮೂಲಕ ಮುಂದಕ್ಕೆ ನೀನು ಪರ್ವತರಾಜನ ಮಗಳಾಗಿ ಪಾರ್ವತಿ ಎನ್ನುವ ನಾಮಾಂಕಿತಳಾಗಿ ಮುಂದಕ್ಕೆ ಜನಿಸಿ ಮತ್ತೆ ನನ್ನನ್ನು ಮದುವೆಯಾದೆ. ಆ ಮೂಲಕವಾಗಿ ನಾವಿರುವರು ಮತ್ತೆ ಒಂದಾಗಿದ್ದೇವೆ. ನಮ್ಮ ಈ ಲೋಕದಲ್ಲಿ, ಈ ಕೈಲಾಸ ಪರ್ವತದಲ್ಲಿ ನಮ್ಮದಾದಂತಹ ಮಕ್ಕಳು ಗಣಪತಿ, ಷಡಾನನ ಎಲ್ಲವರು ನನ್ನ ಸಮ್ಮುಖದಲ್ಲಿ, ನಂದಿವಾಹನನೋ ಎಲ್ಲವರು ಇದ್ದಾರೆ. ಆದರೆ ದಾಂಪತ್ಯ ಜೀವನವನ್ನು ನಾವು ಗಮನಿಸಿದೆವು ಎಂದಾದರೆ ನನ್ನ ಸತಿಯಾದಂತಹ ನೀನು ಲೋಕಮುಖದಲ್ಲಿ ದೇವಿಯಾಗಿ ಪ್ರಕಟವಾಗಿದ್ದೀಯ. ದೇವಿಯಾದಂತಹ ನೀನು ಭಕ್ತರ ಆಶಯಗಳನ್ನೆಲ್ಲ ಈಡೇರಿಸುತ್ತಾ ಇದ್ದೀಯ. ಅಂತೆಯೇ ನಾನು ಕೂಡ. ಆದರೆ ಕೂಡ ನಾವು ಭಕ್ತರ ಮನಾಭಿಷ್ಟವನ್ನು ಯಾವತ್ತೂ ಪೂರೈಸುತ್ತೇವೆ. ದಾಂಪತ್ಯ ಜೀವನ ಎನ್ನುವುದು ನಮಗೆ ಸ್ವಲ್ಪ ಸಮಯ ಕಡಿಮೆಯಾಗಿದೆ ಎನ್ನುವ ಹಾಗೆ ನನಗೆ ಅನಿಸುತ್ತಾ ಇದೆ. ಹಾಗಾಗಿ ಈಗ ಯಾರೂ ಇಲ್ಲ. ಹಾಗಾಗಿ ನಾನು ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಈ ಸಮಯದಲ್ಲಿ ನಾವು ಈ ಕೈಲಾಸ ಪರ್ವತದಲ್ಲಿ ಏಕಾಂತದಿಂದ ಸಮಯವನ್ನು ಕಳೆಯೋಣ. ಬಾರೆ ಬಾರೆ ಬಂದಿಹನ ಭೃಗು ಮುನಿಪ ಬಂದಿಗನ ಭೃಗು ಮುನಿಪ ನಾ ವಿಂತು ಸರಸ ಸಲ್ಲಾಪ ವಲ್ಲಭ ವಲ್ಲಭ
ಸರಸ ಸಲ್ಲಾಪ ದೇವಾ ಪಾರ್ವತಿ ಹೀಗೆ ಬಾರೆ ಸಲಸ ಸಲ್ಲಾಪದಲ್ಲಿ ಸ್ವಲ್ಪ ಹೊತ್ತು ಕಳೆಯೋಣ ನಾವು. ಆಗ ಮಾತನಾಡುತ್ತಾ ಇರುವಾಗಲೇ ನೀನು ಕೈಯನ್ನು ಬಿಡಿಸಿಕೊಂಡು ಅತ್ತ ಓಡಿದರೆ ಹೇಗಾಗ್ತದೆ? ಗಂಡ ಹೆಂಡತಿಯರು ನಾವಲ್ಲಿ ಇಲ್ಲಿ ಯಾರಿದ್ದಾರೆ ಕೈಲಾಸ ಪರ್ವತದಲ್ಲಿ? ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಏನು ಸ್ವಲ್ಪ ತಡಿ. ಪಾರ್ವತಿ ಸ್ವಾಮಿ ನಿನ್ನ ಮಾತುಗಳನ್ನು ಕೇಳ ಅಂತ ನೋಡುವುದು. ಸದಾ ಆನಂದವನ್ನೇ ಹೊಂದಿದವನಿವ, ಸದಾ ಆನಂದಕ್ಕೆ ಕಾರಣೀಕರ್ತನಾದವ ಇವ. ಭಸ್ಮೋದ್ದೂಳಿತ ಗಾತ್ರ ಅಂತಹ ಪರಶಿವನನ್ನು ಅರ್ಥವಿಸಿ ಸಹಸ್ರನಾಮಗಳಲ್ಲಿ ಕೆಲವಾರು ನಾಮಗಳಾಯಿತು ಅಂತ ಕಾಣ್ತದೆ. ಹೇಳಿದ್ದಷ್ಟೇ ಬಂತು, ಮತ್ತೆ ಯಾವ ಪ್ರಯೋಜನವೂ ಇಲ್ಲ. ಹೇಳಿದ ಹಾಗೆ ನೋಡ್ತಾ 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 ಎಲ್ಲಿದ್ದಾರಪ್ಪ? ಹರಿಯುತ್ತಿರುವಂತಹ ರಭಸಕ್ಕೆ ಒಂದು ತಡೆಯಾಗಬೇಕು. ಹರಿಯುತ್ತಿರುವಂತಹ ರಭಸಕ್ಕೆ ಒಂದು ತಡೆಯಾಗಬೇಕು. ಹೀಗೆಂದ ಮೇಲೆಂದು ಧುಮುಕುವಾಗ ಆ ಗಂಗೆಯನ್ನು ಇವರ ಶಿರದಲ್ಲಿ ಧರಿಸಿಕೊಂಡ. ಅಂದಿನಿಂದಲೇ ಗಂಗಾಧರನೆನಿಸಿದವ. ತಲೆಯಲ್ಲಿ ಒಂದು, ವಾಮಭಾಗದಲ್ಲಿ ಇನ್ನೊಂದು. ಹೆಣ್ಣು ಎನ್ನುವಂತಹ ಪಿತ್ತ ಇವನಿಗೆ ಅಡರಿ ಹೋಯಿತು. ಹಾಗಾಗಿ ಕಾಣುವುದೆಲ್ಲ ಹೆಣ್ಣು ಅಂತಲೇ ಗ್ರಹಿಸೋದು. ಕಂಬಕ್ಕೆ ಸೀರ ಸುತ್ತಿದ ಸಾಕು ಹೋಗಿ ಅಪ್ಪಿಕೊಳ್ತಾರಂತೆ. ನಾವು ನೋಡ್ಲಿಲ್ಲ, ಹೇಳುದು ಕೇಳಿದಷ್ಟು. ಕಾಮವೈರಿ ಅಂತ ಹೇಳ್ತಾರೆ. ಅವನ ನಾಶಕ್ಕೆ ಬೇಕಾಗಿ ಮಾತ್ರ ಇವ ಕಣ್ಣು ತೆಗೆದದೇ ಹೊರತು ಕಾಮನೆ ಎನ್ನುವುದು ಇವನನ್ನು ಬಿಟ್ಟು ಹೋಗಲಿಲ್ಲ. ಕಾಮನಿಗೆ ವೈರಿಯಾದದ್ದು, ಕಾಮನೆಗಲ್ಲ. ಇವನಿಗೆ ಬೇಕು ಅಂತ ಆಗ್ತದೆ, ಹೆಣ್ಣಿನ ಸುಖ ಬೇಕು ಅಂತ ಆಗ್ತದೆ. ಅದಕ್ಕೆ ಹೊತ್ತು ಗೊತ್ತು ಇರುವುದಿಲ್ಲ. ಯಾರು ಬಂದ್ರು ಆದೀತು, ನಮ್ಮದು ಇಷ್ಟೇ ಅಂತ ಮಾಡಿ ಮುಗಿಸ್ಲಿಕ್ಕೆ ಹೊರಟದ್ದು. ಅಭ್ಯಾಗತನೊಬ್ಬ ಬಂದ ಅಂತಾದ್ರೆ ಅವನನ್ನು ಸ್ವಾಗತಿಸುವುದು ಹೇಗೆ ಅಂತ ಹೇಳಿ ಆಗ್ಬೇಕು. ಲಕ್ಷ್ಯ ಇಲ್ಲ, ನಮ್ಮದು ಇಷ್ಟು ಮಾಡಿದ್ರೆ ಸಾಕು, ಬೇರೆ ಏನೂ ಇಲ್ಲ. ಇನ್ನೊಬ್ಬರ ಸಾಯಿಲ್ಲ. ಪ್ರಪಂಚದಲ್ಲಿ ಯಾರು ಹೇಗಿದ್ರು ನಮಗೆ ಆಕ್ಷೇಪವೇ ಇಲ್ಲ. ನನ್ನ ಕುದುರೆಗೆ 3 ಕಾಲು ಅಂತ ಹೇಳೋ ಜಾತಿ. ಹಾಗಾಗಿಯೇ ಕಷ್ಟವಾದದ್ದು ಪ್ರಪಂಚದಲ್ಲಿ. ಮೇಲೆತ್ತರದಲ್ಲಿ ಯಾರು ಇರ್ತಾನೋ ಅವನ ಜೀವನ ಎನ್ನುವುದು ಇನ್ನೊಬ್ಬರಿಗೆ ಆದರ್ಶವಾಗಬೇಕು. ತಾನು ಆದರ್ಶವನ್ನು ಹೊಂದಿದ್ದೇನೆ ಎನ್ನುವುದಕ್ಕೆ ಬೇಕಾಗಿ ಅಲ್ಲಿರುವುದಲ್ಲ. ಇನ್ನೊಬ್ಬರು ಗುರುತಿಸಿಕೊಳ್ಬೇಕಾದಲ್ಲ ಆದರ್ಶ ಇದೆ ಅಂತ. ಹಾಗಾಗಿ ಮುಂದುವರಿದರೆ ಮಾತ್ರ ಫಲವಾಗ್ತದೆ. ಇದು ಹಾಗಲ್ಲ. ನಾನು ಮಾಡೋದೆಲ್ಲ ಒಳ್ಳೆಯದಕ್ಕೆ, ನನ್ನದನ್ನು ನೋಡಿ ಇವರು ಕಲೀಲಿ ಅಂತ. ಕಲಿಯುವುದಕ್ಕೆ ಎಂತ ಕರ್ಮ ಉಂಟದಲ್ಲಿ? ಏನಿಲ್ಲ. ಒಟ್ಟಲ್ಲಿ ನಾನು ದೊಡ್ಡ ವ್ಯಕ್ತಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾದದ್ದು. ಅದು ಬೇಕೋ ಇಲ್ಲಿ? ಅಗತ್ಯ ಇಲ್ಲ. ಹೆಣ್ಣಿನೊಡನೆ ಸರಸ ಮಾಡುವುದೇ ಲಯಾಧಿಕಾರಿಯ ಪರಮ ಲಕ್ಷ್ಯ ಹೌದಂತಾದ್ರೆ ಇದರಲ್ಲಿ ಲಯವಾಗಬೇಕಾದದ್ದು ಯಾವುದು ಅಂತ ಪ್ರಶ್ನೆ ಬರುವುದಿಲ್ವೋ? ಯಾರಾದ್ರೂ ಪ್ರಶ್ನಿಸ್ತಾರ? ಹಾಗಾದ್ರೆ ಧೈರ್ಯ ಬರುವುದಿಲ್ಲ. ಅವ ಮಾಡಿದ್ದು ಸರಿ ಅಂತ ಹೇಳುವುದು. ಕಡೆಯ ದಿಕ್ಕಿನ ಒಡೆಯ ಮೃಡದೃಢನಾಗಿದ್ದಾನಂತ ಭಾವಿಸಿದ್ರೆ ಕ್ಷಣ ಹೊತ್ತಿನಲ್ಲಿ ಕಂಡಾಗಲೇ ಇವನ ದೃಢತೆ ಎಲ್ಲವೂ ಕರಗಿ ಹೋಗಿದೆ. ಹಾಗಾದ್ರೆ ಇವ ಪೂಜಾರ್ಹ ವ್ಯಕ್ತಿಯ? ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಅರ್ಹತೆ ಇಲ್ಲ ಇವನಿಗೆ. ಆದ್ರೆ ಒಂದುಂಟು, ಕೆಲವೊಂದು ಪಂಗಡದವರು ಇವನನ್ನು ದೇವ ಅಂತ ಅರ್ಪಿಸ್ತಾರೆ. ಹೇ ಭೂತ ವಿಘ್ನಕರ್ತಾರ ತೇರಶಂತು ಶಿವಾಜ್ಞೆಯ ಅಂತ ಹೇಳ್ತಾರೆ ಅಡಿಗಡಿಗೆ. ಅವನ ಅನುಜ್ಞೆ ಇಲ್ಲದೆ ಯಾವುದೇ ಹುಲುಗಡ್ಡಿಗಳು ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ ಹೇಳಿದ ಹಾಗಾಗಬೇಕು. ಅವನ ನಿರ್ಣಯವೇ ಶ್ರೇಷ್ಠವಾದದ್ದು. ಅವನೇ ಹಿರಿತನಕ್ಕೆ ಸರಿಯಾದಂತಹ ಅಧಿಕಾರಿ. ಲಯ ಅಂದ್ರೆ ನಾಶ ಅಂತ, ಇವರಿಂದಲೇ ಎಲ್ಲವೂ ನಾಶವಾಗುತ್ತದೆ ಅಂತ. ಹಾಗಾದ್ರೆ ಅರ್ಹತೆ ಇಲ್ಲಂತಹ ವ್ಯಕ್ತಿ ಇವ ಪೂಜೆಗ ಯಾವತ್ತು ಯೋಗ್ಯನಲ್ಲ. ಹಾಗಾದ್ರೆ ಪೂಜಿಸುವವರಿಗೆ ಏನು ಅಂತ ಒಂದು ಬೇಕಾಗ್ತದಲ್ಲ. ನಾನು ಬಂದವ ಹೀಗೆ ಮಾಡಿ ಹೋಗಿದ್ದೇನೆ ಅಂತ ಅವರಿಗೆ ಬೇಸರ ಆಗಬಾರ್ದಲ್ಲ. ಆದ್ರೆ ಒಂದು ಸಣ್ಣ ಅವಕಾಶ, ಬೇರೆ ಯಾವುದೂ ಅಲ್ಲ.
ಇವನ ಅಂಗಕ್ಕಲ್ಲ, ಇವನ ಲಿಂಗಕ್ಕೆ ಮುಂದೆ ಪೂಜೆ ದೊರಕಲಿ. ಇನ್ನು ಮುಂದಕ್ಕೆ ಮಹಾಲಿಂಗೇಶ್ವರಾಯ ನಮಃ. ಪಾರ್ವತಿ ಸ್ವಾಮಿ, ತನ್ನಲ್ಲಿ ಎಷ್ಟು ಉಂಟು ಎನ್ನುವುದು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವನೇ ಸಾಕ್ಷಿಯಾಗಿದ್ದಾನೆ. ಬಂದ ನನ್ನನ್ನು ಆದಷ್ಟು ಜರೆದ, ಆದ್ರೆ ಕೊನೆಗೊಂದು ಮಾತನ್ನು ಹೇಳಿದಲ್ಲ, ಅಂಗಕ್ಕೆ ಪೂಜೆ ಸಲ್ಲಕೂಡದು, ಲಿಂಗಕ್ಕೆ ಪೂಜೆ ಸಲ್ಲಬೇಕು ಎನ್ನುವ ಹಾಗೆ. ಅಂಗಕ್ಕಾದರೇನು ಲಿಂಗಕ್ಕಾದರೇನು ಎರಡು ನನ್ನಲ್ಲಿ ಇದೆ ತಾನೆ, ಏನಾಗ್ತದೆ ಎನ್ನುವ ಹಾಗೆ ಮುಂದೆ ನೋಡು. ನೋಡುವ ಕೆಲಸ ನೋಡಿದ್ರೆ ಏನಾದ್ರೂ ಒಂದು ಉಪಕಾರವಾಗುವಂಥದ್ದಿರಬೇಕಿತ್ತು. ಅದರಿಂದ ಲೋಕಕ್ಕೆ ಏನಾದ್ರೂ ಒಂದು ಕೊಡುಗೆ ಅಂತ ಇರಬೇಕಿತ್ತು. ಅದು ಯಾವುದು ಇಲ್ಲ. ಒಟ್ಟಿನಲ್ಲಿ ಹೋಗಿದ್ದೇನೆ, ಬಂದಿದ್ದೇನೆ. ಏನಪ್ಪ ನಿನ್ನ ಅನುಭವ ಅಂತ ಕೇಳಿದ್ರೆ ಯಾವ ನಾಲಿಗೆಯಲ್ಲಿ ಅದನ್ನು ಹೇಳಬೇಕು ನಾನು? ನನ್ನ ಪ್ರಯತ್ನವೆಲ್ಲವೂ ವಿಫಲವಾಗಿ ಹೋಯಿತು ಅಂತ ಒಂದು ಕಡೆಯ ಖೇದ. ಬ್ರಹ್ಮನಿಗೆ ಇರಬೇಕಾದಂತಹ ಗುಣ ಯಾವುದುಂಟೋ ಅದಿಲ್ಲ. ಪರಶಿವನಿಗೆ ಬೇಕಾದಂತಹ ಗುಣ ಏನುಂಟೋ ಅದು ಈ ಹೊತ್ತಿಗೆ ಬೇಕಾದ್ದಿಲ್ಲ. ಒಟ್ಟಿನಲ್ಲಿ ಇದೆ ಅಂದ್ರೆ ಸಾಕಾಗುತ್ತದೆ. ಅದು ಅರ್ಥಶೂನ್ಯವಾಗುವುದಿಲ್ವ? ವ್ಯವಹಾರದ ಕಡೆಗೆ ಲಕ್ಷ್ಯ ಇರದೆ ವ್ಯವಹರಿಸುವಂತಹ ಯಾವುದೇ ಮೇಲ್ಪಂಕ್ತಿಯ ವ್ಯಕ್ತಿಗಳಿದ್ರು ಯಾವ ಕಾಲಕ್ಕೂ ಅವರನ್ನು ಗೌರವಿಸುವುದಕ್ಕಾಗುವುದಿಲ್ಲ, ಗೌರವಾನ್ವಿತರಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಬ್ರಹ್ಮನದ್ದು ಒಂದು ಗುಣ ಆದರೆ ಇವನದ್ದು ಇನ್ನೊಂದು ವಿಭಿನ್ನವಾಗಿ ಹೋಯಿತು. ಅವರವರ ಗುಣದಲ್ಲಿ ಭಿನ್ನತೆ ಬಂದು ಒದಗಿದೆ. ಹಾಗಾಗಿ ಅರ್ಹತೆ ಅವರಲ್ಲಿ ಇಲ್ಲ ಅಂತ ಬೇರೆ ಹೇಳಬೇಕಾದದ್ದೇನಿಲ್ಲ. ಬರುವಾಗ ನಾನು ಒಂದಷ್ಟು ತಕೊಂಡು ಬಂದಿದ್ದೆ, ಅದರಲ್ಲಿ ಕೆಲವೆಲ್ಲ ಹೋಯ್ತು ಅಂತ. ಮುಗಿದದ್ದೇ ಇದು, ಸುಮ್ಮನೆ ಇಲ್ಲದೆ. ಯಾವತ್ತು ತಾಪಸಿಯಾದವ ತಪಸ್ಸಿನ ಪುಣ್ಯತೆ ಏನುಂಟ ಅದನ್ನು ಉಳಿಸಿಕೊಂಡ ಅಂತ ಆದರೆ ಅವರಿಗೆ ಅರ್ಹತೆ ಇರ್ತದೆ. ಅದಷ್ಟೇ ತೋಡಿದ ಬಾವಿಯಲ್ಲಿ ನೀರು ಇರ್ತದೆ. ಮಳೆ ಬರುವಾಗ ಅದೇ ನೀರು ಮೇಲೆ ಬಂದು ಮಗುಚಿ ಹೋಗುತ್ತದೆ. ಆಮೇಲೆ ಏನಾಗುತ್ತದೆ?
ಆಮೇಲೆ ಆರಿ ಹೋಗ್ತದೆ. ಇದು ಪ್ರಕೃತಿಯ ನಿಯಮ ಅಲ್ವ. ಋಷಿಯ ತತ್ವವು ಹಾಗೆ ಇರಬೇಕು. ಯಾಕೆಂತ ಕೇಳಿದ್ರೆ ಸಂಪಾದನೆ ಮಾಡಿದ್ದೇನುಂಟು ಅದು ಹಸಿಯಾಗ ಕೂಡದು, ಅದು ಏನಿದ್ರು ಸಮಾನ ದೃಷ್ಟಿಯಿಂದ ಇರಬೇಕು. ಯಾವ ಕಾಲಕ್ಕೆ ಎಲ್ಲಿ ವಿನಿಯೋಗವಾಗಬೇಕು ಅಲ್ಲಿ ವಿನಿಯೋಗವಾಗಬೇಕು. ಅದಕ್ಕೆ ಪುಣ್ಯ ಸಂಚಯನ ಅಂತ ಹೇಳಿ ನಾವು ಎಷ್ಟು ಸಂಪಾದನೆಯನ್ನು ಮಾಡಿದ್ದೇವೆ ಎನ್ನುವುದಕ್ಕಿಂತ ಮೊದಲು ಸಂಪಾದನೆಯನ್ನು ಬಳಸಿಕೊಳ್ಳಬಹುದಂತಹ ಮಾರ್ಗಗಳೇನುಂಟು, ಯಾವುದಕ್ಕೆ ವಿನಿಯೋಗಿಸಬಹುದು ಅಂತ ನೋಡಬೇಕು. ಸರಿಯಪ್ಪ, ಒಪ್ಪಿಕೊಂಡೆ ನಾನು. ಇದು ಎರಡೂ ಅಲ್ಲ ಅಂತ ಆದ್ರೆ ನನ್ನ ಕೆಲಸ ಇಲ್ಲಿಗೆ ಮುಗೀತು ಅಂತ ಅರ್ಥ ಅಲ್ಲ. ಕೊನೆಯ ದೃಷ್ಟಿ ಉಂಟು. ಮುರವೈರಿ, ಮುರ ಅಂದ್ರೆ ಅನ್ಯಾಯ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಏನಂತ ಹೇಳಿದ್ರೆ ಮುರ ನಾಮಕನ ಅಂತ ಅಸುರನನ್ನು ಕೊಂದವ ಎನ್ನುವ ಅರ್ಥ. ಮತ್ತೊಂದು ಏನಂತ ಕೇಳಿದ್ರೆ ಜ್ಞಾನ ಎನ್ನುವುದು ಏನುಂಟೋ, ಜ್ಞಾನಕ್ಕೆ ವಿರೋಧಿಯಾದವ ಯಾವನಿದ್ದಾನೆ ಅವ ಮುರ ಎನ್ನು ಹಾಗೂ ಹೇಳಬಹುದು. ಒಂದೇ ಶಬ್ದಕ್ಕೆ ಒಂದೇ ಅರ್ಥವನ್ನು ಕಲ್ಪಿಸಿ ವ್ಯವಹರಿಸುವುದಲ್ಲ, ಆಯಾಯ ಸಮಯಕ್ಕೆ ಬೇಕಾದಂತೆ ವರ್ತಿಸುವುದು ರಾಜ್ಯನ ಲಕ್ಷ್ಯವನ್ನು. ಹಾಗಾಗಿ ನಾನು ಸಾಗಬೇಕಾದದ್ದು ವೈಕುಂಠ ಧಾಮವನ್ನು ಸೇರಿಕೊಳ್ಳುತ್ತೇನೆ. ಪ್ರಾಣೇಶ್ವರಿ ಲಕ್ಷ್ಮಿ, ಪ್ರಾಣೇಶ್ವರ ಪರಮ ಪಾವನವಾದಂತಹ ವೈಕುಂಠ ಕ್ಷೇತ್ರವಿದು. ಈ ಕ್ಷೇತ್ರದಲ್ಲಿ ಪಾಲನಾಕರ್ತರೆನಿಸಿಕೊಂಡಂತಹ ನಾರಾಯಣನಾದಂತ ನಾನು ಸತ್ಯಾದಂತ ಲಕ್ಷ್ಮಿಯಾದಂತ ನಿನ್ನ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೇನೆ. ಕ್ಷೀರವಾರಿದಿ ಶಯನ ಎನ್ನುವ ಹಾಗೆ ಲೋಕಮುಖದಲ್ಲಿ ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಸರಿ, ಕ್ಷೀರ ಅಂತ ಹೇಳಿದ್ರೆ ಹಾಲು, ಹಾಲಿನ ಬಣ್ಣ ಬಿಳಿ, ಬಿಳಿಯ ಬಣ್ಣ ಶಾಂತಿಯ ಸಂಕೇತ ಪ್ರಪಂಚಕ್ಕೆ. ಶಾಂತಿ ಶರದ್ಯೋಪಾದಿಯಲ್ಲಿ ಎಲ್ಲಿ ನೆಲೆ ನಿಲ್ತದೋ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಸತ್ಯ ಎನ್ನುವ ಹಾಗೆ ಲೋಕಮುಖದಲ್ಲಿ ಎಲ್ಲರೂ ತಿಳಿದುಕೊಂಡವರಿದ್ದಾರೆ. ಸೃಷ್ಟಿಕರ್ತ ಸೃಷ್ಟಿಯ ಕಾರ್ಯವನ್ನು ಮಾಡಿದ್ರೆ ಪಾಲನಾಕರ್ತನಾದಂತ ನಾನು ಜೀವರಾಶಿಗಳನ್ನು ಪಾಲನೆ ಮಾಡ್ತೇನೆ. ಆಯುಷ್ಯ ಮುಗಿದ ನಂತರ ಲಯ ಕರ್ತೃತ್ವವನ್ನು ಪರಮೇಶ್ವರ ದೇವರು ಮಾಡ್ತಾರೆ. ಸರಿ, ಆದ್ರೆ
ಈ ವೈಕುಂಠವಾಸದಲ್ಲಿ ವೈಕುಂಠದಲ್ಲಿ ನೆಲೆಯಾಗಿದ್ದುಕೊಂಡು ಪಾಲನಾಕರ್ತನಾದಂತ ನಾನು ಕೇವಲ ನಾನು ಒಬ್ಬನೇ ಇರುವುದಕ್ಕೆ ಸಾಧ್ಯ ಉಂಟೆ ಹೇಳಿ ಪ್ರಪಂಚ ಮುಖದಲ್ಲಿ ಪುರುಷ ಪ್ರಕೃತಿ ಎರಡು ಜೊತೆಯಾಗಿರಬೇಕಾದ್ದು ಆ ಕುರಿತು ಯೋಚಿಸ್ತಾ ಇರುವಂತಹ ಸಂದರ್ಭ, ಈ ಹಿಂದೆ ಷರತಿಯನ್ನು ಮತಿಸುತ್ತಿರುವಂತಹ ಸಂದರ್ಭ, ನೀನು ಉದಿಸಿ ಬಂದವಳಿತೀಯ. ಪಾಲ್ಕಡಲ ಕಡೆವಾಗ ನೀನು ಉದಿಸಿ ಬಂದೆ. ಅನುರಾಗದಿಂದ ಕರವನ್ನು ನಿನ್ನ ಕೈಗೆ ಜೋಡಿಸಿದಾಗ ಪ್ರೀತಿಯಿಂದ ನನ್ನನ್ನು ಒರಿಸಿದವಳು ನೀನಿದ್ಯಾ. ಕೊರಳ ಮಾಲಿಕೆಯನ್ನು ನನ್ನ ಕೊರಳಿಗೆ ಹಾಕುವುದರ ಮೂಲಕ ನಾವಿಬ್ಬರು ಸತಿಪತಿಯರಾದವರಿದ್ದೇವೆ. ಹಾಗಾಗಿ ಲೋಕ ಮುಖದಲ್ಲಿ ಲಕ್ಷ್ಮೀನಾರಾಯಣ ಲಕ್ಷ್ಮೀಪತೆ ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಅಷ್ಟೇ ಲೋಕಮುಖದಲ್ಲಿ ಹಲವಾರು ರೀತಿಯಿಂದ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಅಚ್ಯುತ, ಅನಂತ, ಕೇಶವ, ಗೋವಿಂದ, ನಾರಾಯಣ, ಮುಕುಂದ, ಮುರಾರಿ, ಮಾಧವ ಎನ್ನುವ ಹಾಗೆ ಉರಗ ಶಯನ ಬಂದ, ಗರುಡ ಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಭಕ್ತಿಯಿಂದ ಕೊಂಡಾಡ್ತಾ ಇದ್ದಾರೆ. ಶಂಖ ಚಕ್ರ ಗದ ಹಸ್ತ ಪದ್ಮ ಕರದೊಳಿರುವುದು, ಪಂಕಜಾಕ್ಷಿಗೆ ತುಳಸಿ ಮಾಲೆ ಕೊರಳಿರುವುದು ಎನ್ನುವ ಹಾಗೆ ಲೋಕಮುಖದಲ್ಲಿ ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಪ್ರಾಣೇಶ್ವರಿ ಸ್ವಾಮಿ, ಎಂದಿನ ಹಾಗೆ ಇವತ್ತು ಕೂಡ ಕ್ಷೀರ ಸಾಗರದ ಮಧ್ಯದಲ್ಲಿ ಸತ್ಯಪತಿಯರಾದಂತ ನಾವು ಸಂತೋಷದಿಂದ ಕುಳಿತಿದ್ದೇವೆ. ಆದ್ರೆ ಪ್ರಪಂಚದಲ್ಲಿರುವಂತಹ ಜೀವರಾಶಿಗಳನ್ನು, ಯಾಕೆಂದ್ರೆ ಜೀವರಾಶಿಗಳನ್ನು ನಾನು ಈ ಹೊತ್ತಿನಲ್ಲಿ ಎಲ್ಲವನ್ನು ಆಟವಾಡಿಸುವಂತಹ ಸಮರ್ಥನಿದ್ದೇನೆ. ನಿರ್ದೇಶಕನಾಗಿದ್ದುಕೊಂಡು ಎಲ್ಲವನ್ನು ನೋಡುತ್ತಾ ಜೀವರಾಶಿಗಳನ್ನು ಸಕಾಲ ರೀತಿಯಲ್ಲಿ ಆಟಾಡಿಸುವಂತಹ ವ್ಯಕ್ತಿ ನಾನಿದ್ದೇನೆ. ನೀವು ಸೂತ್ರಧಾರಿ, ಅವರೆಲ್ಲ ಪಾತ್ರಧಾರಿಗಳು, ಭಕ್ತರು ಪಾತ್ರಧಾರಿಗಳು. ಹಾಗೆ ನನಗೆ ಕೆಲವೊಮ್ಮೆ ಆಲೋಚನೆ ಬರುವುದು, ಈಗ ಸೂತ್ರಧಾರಿ ಆದಂತ ನಾನು ಪಾತ್ರಧಾರಿಯಾಗಿ ಕಾಣಿಸಿಕೊಂಡ್ರೆ ಹೇಗೆ? ಯಾಕಂತ ಹೇಳಿದ್ರೆ ಈ ಹಿಂದೆ ಹಾಗಂತ ಕಾಣಿಸಿಕೊಳ್ಳಿಲ್ಲ ಅಂತಲ್ಲ, ಆದ್ರೂ ಕೂಡ ಮತ್ತೆ ಮತ್ತೆ ನನಗೆ ಅನಿಸುವುದು ಒಮ್ಮೊಮ್ಮೆ ನಾನು ಪಾತ್ರಧಾರಿ ಆಗ್ಬೇಕು. ಪಾತ್ರಧಾರಿಯಾಗಿದ್ರೆ ನನಗೆ ಹೇಗೆ ಆ ಪಾತ್ರದ ಕಷ್ಟ ಸುಖ ಅದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಎನ್ನುವ ಹಾಗೆ ಆ ಕುರಿತು ನಾನು ಆಲೋಚನೆ ಮಾಡ್ತಾ ಇದ್ದವ. ಅಂದ್ರೆ ಲೋಕವನ್ನು ಪಾಲನೆ ಮಾಡುವಲ್ಲಿ ಅನೇಕ ರೂಪವನ್ನು ಹರಿಯಾದಂತ ನಾನು ಹೊಂದಬೇಕಾಗ್ತದೆ, ಆಲೋಚನೆ ಮಾಡಬೇಕಾಗ್ತದೆ, ಸಂಕಲ್ಪವನ್ನು ಮಾಡಬೇಕಾಗ್ತದೆ. ಹೌದು ಅಲ್ವಾ? ಕೇವಲ ಆಲೋಚನೆ ಮಾಡಿದ್ದಲ್ಲ ಪ್ರಾಣೇಶ್ವರಿ. ಏನು ಇವತ್ತಿನ ದಿವಸ ನಾನು ಸಂಕಲ್ಪ ಮಾಡಿಕೊಂಡ ಹಾಗೆ ನಾನು ಒಂದು ನಾಟಕ ಮಾಡಬೇಕೆನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನೆ. ಓ, ನಾಟಕ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಹೌದೇ. ತುಂಬಾ ಜನ ಇರಬೇಕು ನಿಮ್ಮ ನಾಟಕದಲ್ಲಿ. ಭಾಗವತೋತ್ತವರು ಬಹಳಷ್ಟು ಮಂದಿ ಇದ್ದಾರೆ, ಆದ್ರೆ ಈಗ ನಾಟಕದಲ್ಲಿ ನಾನು ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಬೇಕೆಂದು. ನೀವು ಪಾತ್ರ ಮಾಡುವವರ? ಹೌದು. ಹಾಗಾದ್ರೆ ನನಗೆ ಒಂದು ಪಾತ್ರ ಸಿಗಬಹುದಲ್ವ ಸ್ವಾಮಿ? ಪತಿಯ ಜೊತೆಯಲ್ಲಿ ಸತಿ ಇರುತ್ತ ಸತಿಯ ಆಸೆ ಇರ್ತದೆ. ಗಂಡ ಈಗ ಒಂದು ಪಾತ್ರ ಮಾಡ್ತಾರೆ, ಅದರ ಜೊತೆಯಲ್ಲಿ ಸತಿಯಾಗಿ ನಾನು ಯಾವುದಾದ್ರೂ ಒಂದು ಪಾತ್ರ ನಿರ್ವಹಿಸಬೇಕು ಎನ್ನುವ ಹಾಗೆ. ಆದ್ರೆ ಇವತ್ತು ನೀನು ಪಾತ್ರಧಾರಿಯಾಗಿ ನನ್ನ ಜೊತೆಯಲ್ಲಿ ಕಾಣಿಸಿಕೊಳ್ಳುವುದಲ್ಲ, ಮತ್ತೆ ನೀನು ಪ್ರೇಕ್ಷಕಳಾಗಿ ನನ್ನನ್ನು ಕಾಣಿಸಿಕೊಳ್ಬೇಕು. ಹೌದಾ? ಈಗ ಪಾತ್ರಧಾರಿಯಾದಂತ ನಾನು ಎಷ್ಟು ಒಳ್ಳೇದು ಮಾಡ್ತೇನೆ, ಹಾಗೆ ಹೇಗೆ ಆಗಿದೆ ಅದರ ಬಗ್ಗೆ ಸರಿಯಾದಂತ ವಿವರಣೆ ಕೊಡಬೇಕಾದ್ದು ಪ್ರೇಕ್ಷಕಳಾದವಳ ಅಗತ್ಯವಾಗಿರ್ತದೆ. ಈಗ ಪಾತ್ರ ಮಾಡುವವರು ನೀವು ಒಬ್ರೇ? ಮತ್ತೆ ಏಕಪಾತ್ರ ಅಭಿನಯ ಇದು. ಈಗ ಪ್ರಾಣೇಶ್ವರಿ ಪ್ರೇಕ್ಷಕರೇ ಇಲ್ಲ ಅಂತ ಹೇಳಿದ ಮೇಲೆ ಅವರದ್ದೇ ನಮಗೆ ಏನಾದ್ರೂ ಸಂತೋಷ ಕೊಡುವಂತ ವಿಚಾರ ಇಲ್ಲ ಅಂತ ಹೇಳಿ ಆದ್ರ ಮೇಲೆ ನಾವು ಕೇವಲ ಪಾತ್ರ ಮಾಡಿ ಏನು ಪ್ರಯೋಜನ ಉಂಟೆ? ಹಾಗಾಗಿ ನಾನು ಪ್ರೇಕ್ಷಕಳಾಗಿ ಕಾಣಿಸಿಕೊಳ್ಳಬೇಕು. ಈಗ ಒಬ್ಬ ಪಾತ್ರ ಮಾಡಿದಂತ ವ್ಯಕ್ತಿ ಕಾಣಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಪ್ರೇಕ್ಷಕರಾದವರು ಸರಿಯಾಗಿರ್ಬೇಕಾಗ್ತದೆ. ನಮ್ಮ ತೀರ್ಮಾನ, ಅವರ ನಗುಮುಖು, ಅವರ ಸಂತೋಷ, ಅವರದ್ದಾದಂತ ಉಲ್ಲಾಸ, ಅದು ನಮಗೂ ಕೂಡ ಉಲ್ಲಾಸ ತರುವುದಕ್ಕೆ ಸಾಧ್ಯ ಉಂಟು. ಪ್ರೇಕ್ಷಕರು ಸ್ವಲ್ಪ ಆಸಕ್ತಿಯನ್ನು ಹುಟ್ಟಿಸ್ತಾರೆ, ಮತ್ತೆ ಆವಾಗ ಮಾತ್ರ ಪಾತ್ರ ಮಾಡುವುದಕ್ಕೆ ಆಗ್ತದಲ್ವಾ? ಆಗ ಪ್ರೇಕ್ಷಕರಾಗಿ ಕುಳಿತವರು ರಂಗದಲ್ಲಿರುವಂತಹ ಪಾತ್ರಧಾರಿಯನ್ನು ಆಗಾಗ ಸಂತೋಷದಿಂದ ಅವರು ಹೆಚ್ಚಿನದ್ದಾದಂತ ಉಲ್ಲಾಸವನ್ನು ತೋರಿಸಿದ್ರೆ ಪಾತ್ರಧಾರಿಯು ಕೂಡ ಆಗ ಉಲ್ಲಾಸದಿಂದ ಕಳೆದ. ಪ್ರೇಕ್ಷಕರು ನಿದ್ದೆ ಮಾಡ್ತಾ ಕುಳಿತುಕೊಂಡ್ರೆ ಏನು ಪ್ರಯೋಜನ? ಪ್ರಯೋಜನ? ಅವರ ಸಂತೋಷವೇ ನಮ್ಮ ಸಂತೋಷ. ಅವರಿದ್ರೆ
ನಾವಿದ್ದೇವೆ, ನಾವಿದ್ರೆ ಅವರಿದ್ದೇವೆ ಎನ್ನುವಂತಹ ಮೂಲ ಅಲ್ವಾ? ಹಾಗಾಗಿ ದೇವರಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಹಾಗಾಗಿ ಈಗ ನಾನು ಒಂದು ಪಾತ್ರ ಮಾಡಬೇಕಂತ ಹೊರಟಿದ್ದೇನೆ. ನಾನು ಪ್ರೇಕ್ಷಕಳಾಗಿ ಕುಳಿತುಕೊಳ್ಬೇಕು. ಹೌದೌದು. ಸ್ವಲ್ಪ ತಡಿ. ಏನು ಏನು ನೀವು ಅಲ್ಲಿ ಜಾಗ ಉಂಟಂತ ನೋಡ್ತೇನೆ. ಎಲ್ಲಿ ಹೋಗುತ್ತೆ? ಆಸನ ಸಿಗುವುದಿಲ್ಲ ನನಗೆ. ಅಲ್ಲಿ ಎಲ್ಲ ಹೋಗಬೇಕಾದ ಅಗತ್ಯ ಇಲ್ಲ. ಮತ್ತೆ ಅದೇ ಇರು, ಅಲ್ಲಿ ಎದುರು ಕುಳಿತುಕೊಳ್ತೇನೆ ನಾನು. ಕುಳಿತುಕೊಳ್ಳಬಹುದು. ನೀವು ಪಾತ್ರ ಮಾಡಿ, ನಾನು ನೋಡ್ತೇನೆ. ಆದ್ರೆ ಯಾಕೋ ಏನು ಏ? ಈಗ ಪಾತ್ರ ಮಾಡ್ಲಿಕ್ಕಂತ ಹೊರಟಿದ್ದೇನೆ. ಮೈ ಮನಗಳಿಗೆ ಒಂದು ರೀತಿಯಾದಂತ ಜಾಟಿ ಉಂಟಾಗ್ತಾ ಇದೆ. ಪಾತ್ರ ಮಾಡುವ ಅಂತ ಹೇಳಿದ ಕೂಡಲೇ ಹೀಗಾಗಿದೆ. ಸ್ವಲ್ಪ ಮಲಗಬೇಕು, ಸ್ವಲ್ಪ ನಿದ್ರೆ ಮಾಡಬೇಕು, ಸ್ವಲ್ಪ ವಿಶ್ರಾಂತಿ ಹೊಂದಬೇಕು ಅನ್ನೋ ಹಾಗೆ ಮನಸ್ಸು ಬಯಸ್ತಾ ಇದೆ. ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ ಹೇಗೆ? ಯಾವ ರೀತಿ ನಾಟಕ ಆಡ್ತೀರಿ ಅನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಇಲ್ವಾ? ಆದ್ರೂ ಕೂಡ ನಾಟಕ ಪ್ರಾರಂಭ ಮಾಡುವ ಅದಕ್ಕಿಂತ ಮೊದಲು ಪ್ರಪಂಚದಲ್ಲಿ ಹೇಗೋ ಹೇಳಿಕೊಂಡು ಬರಿದ್ದಾರೆ, ಲಕ್ಷ್ಮಿಯು ಅನವರತವು ಹರಿಯ ಪಾದವನ್ನು ಒತ್ತುತ್ತಾ ಸೇವೆಯನ್ನು ಕೈಯುತ್ತಾ ಶೇಷನ ಮೇಲೆ ಪೌಡಿಸಿರ್ತಾನೆ ಅನ್ನುವ ಹಾಗೆ. ಹಾಗಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೇನೆ. ಅವ ಆಗಿಂದ ಕಾಯ್ತಾ ಇದ್ದಾನೆ ಯಾವಾಗ ದೇವರು ಮಲಗುತ್ತಾರೆ ಅಂತೇಳಿ ಶೇಷ. ಹಾಗಾಗಿ ಸಿದ್ಧವಾಗಿದ್ಯಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ, ಆಮೇಲೆ ನಾಟಕ. ಆದಿತ್ತು ನಾನು ಕಾಲು ಹೋಗ್ತಾ ಇದ್ದೆ. ಜಯ ನಮೋ ನಾರಾಯಣ ಜನಾರ್ದನ, ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ ಜನಾರ್ದನ, ಜಯ ನಮೋ ನಾರಾಯಣ, ಜಯ ತೋ ನಾರಾಯಣ ಭಯ ನಿವಾರಣ ಗರಿ, ಜಯ ತೋ ನಾರಾಯಣ ಭಯ ನಿವಾರಣ ಗರಿ, ದೇವಿಂದ ಬಂದೆ ಉತ್ತರಿಸು ದಯದಿಂದು, ಜಯ ನಮೋ ನಾರಾಯಣ ಜನಾರ್ದನ, ಜಯ ನಮೋ ನಾರಾಯಣ ನಾರಾಯಣ. ಜನಾರ್ದನ, ನಾರಾಯಣ, ಸಂಕರ್ಷಣ, ವಾಮನ, ಶ್ರೀಧರ, ಶ್ರೀಪತಿ, ಹರಿಜನಾರ್ದನ, ಕೇಶವ, ಮುಕುಂದ, ಒಂದ ಎರಡ ಸಹಸ್ರ ಸಹಸ್ರ ನಾಮಗಳು ನಿನಗೆ. ವೈಕುಂಠಧಾಮವನ್ನು ಪ್ರವೇಶ ಮಾಡಬೇಕು ಅಂತಾದ್ರೆ ಸಾಮಾನ್ಯರಿಗೆ ಆಗುವುದಿಲ್ಲ. ಯಾಕೆ? ವಿರಜಾ ನದಿಯನ್ನು ಉತ್ತರಿಸಿ ಹೋಗಬೇಕು. ದೇವತೆಗಳೇ ಆದರೂ ಕೂಡ ಈ ವಿರಜಾ ನದಿಯ ಸಮೀಪದಲ್ಲಿ ಬಂದು ನಿಂತುಕೊಂಡು ನುತಿಸ್ತಾರೆ, ಸ್ತುತಿಸ್ತಾರೆ. ಆವಾಗಲೇ ನೀನು ಪ್ರತ್ಯಕ್ಷವಾಗಿ ಬಂದು ಅನುಗ್ರಹವನ್ನು ಮಾಡುವವ. ನಮಗದೆಲ್ಲ ಇಲ್ಲ. ಯಾಕಿಲ್ಲ? ವೈರಾಗ್ಯ. ನಾವು ವಿರಾಗಿಗಳಲ್ಲ, ಯಾವುದು ನಮ್ಮನ್ನು ಮುಟ್ಟುವುದಿಲ್ಲ. ಹಾಗಾಗಿ ನೇರ ವೈಕುಂಠಧಾಮದ ಮುಕ್ತ ದ್ವಾರವನ್ನು ಪ್ರವೇಶ ಮಾಡ್ತೇವೆ ನಾವು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ನೃತ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ತಂದೆ, ನೀನು ವಿಷ್ಣುವು ಹೌದು, ಜಿಷ್ಣುವು ಹೌದು. ಈ ಲೋಕವನ್ನೇ ಪರಿಪಾಲಿಸುವಂತಹ ಮಹಾನ್ ಶಕ್ತಿ. ಮಕ್ಕಳನ್ನು ರಕ್ಷಣೆ ಮಾಡೋದು ಯಾರು ಅಂತ ಕೇಳಿದ್ರೆ ತಾಯಿಯ. ತಾಯಿಯಲ್ಲಿ ಯಾವ ಕಾಲಕ್ಕೂ ಭೇದವೂ ಇರುವುದಿಲ್ಲ. ಮಕ್ಕಳನ್ನು ಕಂಡಾಗಲೇ ಎಲ್ಲವನ್ನು ಸರ್ವ ಸಮರ್ಪಣಾಭಾವದಿಂದ ಅರ್ಪಿಸುವ ಸ್ವಭಾವ. ನೀನು ಹಾಗೆ ತಾನೆ. ಯಾರು ನಿನ್ನ ಭಕ್ತರಿದ್ದಾರೋ, ಯಾರು ನಿನ್ನನ್ನು ಅನನ್ಯವಾಗಿ ಶರೀರದ ಉಸಿರಿನಂತೆ ನಿನ್ನನ್ನು ಉಸಿರಿನಲ್ಲಿಯೂ ನಾರಾಯಣ ನಾರಾಯಣ ಎನ್ನುವ ಹಾಗೆ ಆಡಿಕೊಳ್ತಾರೋ ಅವರಿಗೆಲ್ಲರಿಗೂ ಪ್ರತ್ಯಕ್ಷವಲ್ಲದಿದ್ದ ಅಪ್ರತ್ಯಕ್ಷರಾಗಿ ಆದರೂ ಸಹ ನೀನು ಸಹಾಯವನ್ನು ಮಾಡುವೆಯಂತೆ. ಒಂದು ಕಾಲಕ್ಕೆ ನಿನ್ನನ್ನೇ ಮೊರೆ ಇಟ್ಟಂತಹ ಯಾವುದೇ ಪ್ರಾಣಿಯೊಂದು ಅದಕ್ಕೆ ಆದದ್ದು ಏನು ಅಂತ ಕೇಳಿದ್ರೆ ಮೊಸಳೆಯಿಂದ ನೋವಾದದ್ದು. ತನ್ನ ಜೀವಕ್ಕೆ ಆಪತ್ತು ಬರ್ತದೆ ಎನ್ನುವಾಗಲೇ ಏನನ್ನೋ ಮಾಡಲಿಲ್ಲ, ಸೊಂಡಿಲನ್ನು ಎತ್ತಿ ನಾರಾಯಣ ಎಲ್ಲವೂ ನೀನೇ ಅಂತ ಕೂಗಿಕೊಂಡದ್ದು. ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ನಿನ್ನ ನಾರಾಯಣ ನಾಮಸ್ಮರಣೆಯಿಂದಲೇ ಆ ಮಕರನ್ನು ಸಂಹರಿಸಿ
ಆ ಗಜೇಂದ್ರನಿಗೆ ಬೇಕಾದಂತಹ ವರವನ್ನು ಕೊಟ್ಟೆ ನೀನು. ಎಂತಹ ಔದಾರ್ಯ ನಿನ್ನದು. ವೈಕುಂಠಕ್ಕೆ ಬಂದಿದ್ದೇನೆ ಸ್ವಾಮಿ, ನಾನು ನಿನ್ನ ದರ್ಶನಾಕಾಂಕ್ಷಿಯಾಗಿ ಬಂದಿದ್ದೇನೆ. ಅನುಗ್ರಹ ದೃಷ್ಟಿಯನ್ನು ಬೀರಿ ನಿರತವು ಒಳ್ಳೆಯದಾಗುವ ಹಾಗೆ, ನಿರಂತರವು ನಮ್ಮ ಪ್ರಕ್ರಿಯೆಗೆ ಯಾವುದೇ ತೊಡರಾಗದ ಹಾಗೆ, ಯಾವುದೇ ಎಡರು ಸಂಘಟಿಸದ ಹಾಗೆ ಅನುಗ್ರಹಿಸಬೇಕು, ಅನುಗ್ರಹಿಸಬೇಕು. ಯಾವುದು ಎಣಿಸಲಿಲ್ಲವೋ, ಯಾವುದು ಗ್ರಹಿಕೆಗೆ ದೊರಕಲಾರದ್ದೋ, ಯಾವುದನ್ನು ಕನಸಿನಲ್ಲಿಯೂ ಕಾಣುವುದಿಲ್ಲವೋ, ಇವತ್ತು ನನ್ನ ಕಣ್ಗಳಿಗೆ ಅದು ನನಸಾಗಿ ಹೋಯಿತೋ ಹೇಗೆ? ಅಬ್ಬ, ಏನನ್ನು ನೋಡ್ತಾ ಇದ್ದೇನೆ, ನನ್ನಲ್ಲಿ ಭಕ್ತಿಯ ಭಾವ ಇರಲಿಲ್ವಾ? ಬೇಡ, ಹೊತ್ತು ಗೊತ್ತಿಲ್ಲದೆ ಒಬ್ಬ ನಿದ್ರೆ ಮಾಡ್ತಾನೆ ಅಂತಾದ್ರೆ ಆ ಮನೆಗೆ ದಾರಿದ್ರ್ಯ ಬೇರೆ ಬೇಕಾ? ಹೆಂಡತಿಯೊಬ್ಬಳು ಕಾಲನ್ನು ಒತ್ತುತ್ತಾ ಇದ್ದಾಳೆ. ಹೆಂಡತಿಯ ಕೈ ಸ್ಪರ್ಶ ಯಾರುಂಟು? ಇದರಿಂದಲಾಗಿ ಅವರಿಗೆ ಒಳ್ಳೆ ನಿದ್ರೆ ಬಂದಿದೆ. ವೈಕುಂಠದ ಲೋಕದಲ್ಲಿದ್ದವ ನಿದ್ರೆ ಮಾಡುವುದಿಲ್ಲ ಅಂತ ಒಂದು ಮಾತುಂಟು. ಕೆಲವರೆಲ್ಲ ಸುಮ್ಮನೆ ಹೇಳುದಂತ. ದೊಡ್ಡವರು ತಪ್ಪು ಮಾಡಿದ್ರು ಅಂತಾದ್ರೆ ಆ ತಪ್ಪನ್ನು ಹೇಳುದು, ಒಳ್ಳೆದಕ್ಕೆ ಮಾಡುದು ಹೇಳುದು. ತಪ್ಪು ಎಷ್ಟು ಎನ್ನುವುದನ್ನು ಇವ ಎತ್ತಿ ಆಡಿದ್ರೆ ನಾಳೆ ಇವನ ಸ್ಥಾನಕ್ಕೆ ಕುಂದು ಬರ್ತದೆ. ಇಲ್ಲಿ ಆದದ್ದು ಅದೇ ಅಂತ ಕಾಡ್ತದೆ. ಲೋಕ ಎಲ್ಲವೂ ಎಚ್ಚೆತ್ತುಕೊಂಡಂತಹ ಕಾಲಕ್ಕೆ ನಾರಾಯಣನ ಅನುಗ್ರಹವಾಗುತ್ತದೆ. ಒಂದು ವೇಳೆ ಹರಿಯ ನಿದ್ರೆಯನ್ನು ಮಾಡಿದಂತಾದರೆ ಪ್ರಪಂಚವೇ ಲಯವಾಗಿ ಹೋದೀತು. ಸ್ಥಿತಿಗತಿಗಳಿಲ್ಲವೇ? ಅಂತವನ ಮತೀಯನಾಗಿ ಹೋಗಿದೆ. ನನಗೆ ಕೋಪ ಬರುವುದಿಲ್ಲ ಹೊರಗಿಂದ, ಅಂತರ್ಯದಿಂದ ಮಾತ್ರ ಸ್ವಲ್ಪ ಕೋಪ ಬಂದದ್ದು. ಈ ಮೂರರಲ್ಲಿ ಎರಡು ಬೇರೆ ಅಂತ ಕೇಳುವಾಗ ಇದರದೊಂದು ಇನ್ನೊಂದಾಗಿ ಹೋಗಿದೆ. ಅವುಗಳೆರಡು ಸರಸ ಸಲ್ಲಾಪದಲ್ಲಿ ಕಾಲವನ್ನು ಕಳೆದ್ರೆ ಇವ ನಿದ್ರೆಯಲ್ಲಿ ಕಳಿಸಿ. ಆಯಾಸವಾಗಿ ಗಾಢವಾದ ನಿದ್ರೆಯಲ್ಲಿ ಇದ್ದವರನ್ನು ಎಬ್ಬಿಸುವುದಕ್ಕೆ ಬಹಳ ಸುಲಭ. ನಿದ್ರೆ ಬಂದವರಂತೆ ನಟಿಸುವವನು ಎಬ್ಬಿಸಬೇಕು ಅಂತಾದ್ರೆ ತುಂಬಾ ಕಷ್ಟವಾಗಿ ಹೋಗ್ತದೆ. ಹಿಡಿದು ಎತ್ತಿದ್ರೆ ಅಲ್ಲಿಗೆ ಮಲಕೊಳ್ತಾನೆ, ಹೊರಳಾಡಿಸಿದ್ರೆ ಹೊರಳ್ತಾ ಇರ್ತಾನೆ, ಆದರೆ ಎದ್ದು ಕುಳಿತುಕೊಳ್ಳುವುದಿಲ್ಲ. ಇದು ಲೋಕದ ನೀತಿಗೆ ವಿರುದ್ಧವಾದದ್ದು ಅಂತ ಆದಮೇಲೆ ದೊಡ್ಡವನಾಗಲಿ ಸಣ್ಣವನಾಗಲಿ ತಪ್ಪು ಮಾಡಿದ್ದಾನೆ ಅಂತಾದ್ರೆ ಅವ ಶಿಕ್ಷೆಗೆ ಒಳಗಾಗಲೇಬೇಕು. ಹಾಗಾದ್ರೆ ಶಿಕ್ಷೆ ಕೊಡೋದು ಯಾರು? ಇಲ್ಲಿ ಯಾರಿದ್ದಾರೆ ಪ್ರಶ್ನಿಸುವುದಕ್ಕೆ? ಯಾರಿಲ್ಲದಿದ್ರೆ ಏನಾಯಿತಂತೆ? ನಾನಿದ್ದೇನೆ. ಇವ ಮಾಡಿದ ತಪ್ಪು ಎನ್ನುವುದು ಇವನಿಗೂ ಗೊತ್ತಾಗಬೇಕು ಅಂತಾದ್ರೆ ನಾನು ಗೊತ್ತುಪಡಿಸಬೇಕಲ್ಲ. ಸರಿ ಸರಿ, ಹೆಂಡತಿ ಜೊತೆಗಿದ್ರೆ ಒಳ್ಳೆ ನಿದ್ರೆ ಬರ್ತದಲ್ಲ. ಹೆಂಡತಿ ಕಾಲು ಒತ್ತಿದ್ರೆ ಸಾಕು, ಲೋಕದ ವ್ಯವಹಾರದ ಕಡೆಗೆ ಲಕ್ಷ್ಯ ಇರುವುದಿಲ್ಲವಲ್ಲ.
ಎಲ್ಲ ಅಲ್ಲ ಅಲ್ಲ ಆಗಿ ಹೋಗಿದೆ. ಹೌದಂತಾಗಬೇಕಿದ್ರೆ ಏನಾಗಿದೆ? ಇವನನ್ನು ಎಬ್ಬಿಸಬೇಕು. ಸ್ತುತಿಗೆ ಒಪ್ಪಲಿಲ್ಲ ಇವ, ಸ್ತೋತ್ರ ಇವನಿಗೆ ಕೇಳಿಸಲಿಲ್ಲ, ನನ್ನ ನಡೆಯ ಶಬ್ದ ಇವನಿಗೆ ಅರ್ಥವಾಗಲಿಲ್ಲ. ಹಾಗಾದ್ರೆ ಏನಾಗಬೇಕಾಯ್ತು ಇವನಿಗೆ? ಇವನಿಗೆ ಎಡಕಾಲೇ ಬೇಕು. ಎಡಕಾಲಿಂದ ಇವನನ್ನು ಒತ್ತು ಎಬ್ಬಿಸಿದ್ರೆ ಏನಾದೀತು? ಏನಾದೀತು ಅಂತಲ್ಲ, ಏನಾಗುತ್ತದೆ ನೋಡಬೇಕಲ್ಲ. ಮುನಿ ಪದ ಪದ ಮುನಿ ಪದ ಪದ ಜನಮೋ ವನಜ ತಡೆದು ತನ್ನ ವಕ್ಷಸ್ಥಳದಿ ಘನನಿದ್ರೆಯೋ ನುಡಿಯುವುದುಳಿದೆಯೋ ಘನನಿದ್ರೆಯೋ ನುಡಿಯುವುದುಳಿದೆಯೋ ಮುನಿಯ ಚರಣಮೋ ಪಿಡಿದು ಮನ್ನಿಸು ಅಪರಾಧವ ದೋರುತ ಕೃಪೆಯೂ ಕರುಣಾದ್ರವ ದೋರುತ ಕೃಪೆಯನ್ನು ಕರುಣಾರ್ಣವಾಗ ಉನ್ನತಿಯದೆ ಹೋದೆ ಮೌನಿವರೇ ಅನೇಕವನಾತ್ಮ ಪದವನ್ನು ಪೂಜಿಸಿ ಧನ್ಯನಾಗುವ ಪುಣ್ಯವಿಲ್ಲದೆ ನಿದ್ರೆಗೈದೆನು ಮನ್ನಿಸೋ ಸ್ವಾಮಿ, ಮುನಿಪೋತ್ತಮರೇ, ನಿದ್ರಾಸ್ಥಿತಿಯಲ್ಲಿದ್ದಂತ ನನ್ನನ್ನು ಈ ಸಂದರ್ಭದಲ್ಲಿ ನಿಮ್ಮ ಎಡ ಕಾಲನ್ನೇ ನನ್ನ ವಕ್ಷಸ್ಥಳದಲ್ಲಿ ಇರಿಸುವುದರ ಮೂಲಕ ನನ್ನನ್ನು ಎಚ್ಚರಿಸಿದವರು ನೀವಿದ್ದೀರಾ. ಆದರೆ ಇವತ್ತಿನ ಈ ಸ್ಥಿತಿಯನ್ನು ಗಮನಿಸಿದಾಗ ಅರಕ್ಷಣ ನಾನು ಎಚ್ಚರಗೊಂಡು ನಿಮ್ಮ ಪಾದವನ್ನೇ ಹೊತ್ತಿನಲ್ಲಿ ನಮಸ್ಕರಿಸುತ್ತಾ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ಯಾಕಂತ ಹೇಳಿದ್ರೆ ವೈಕುಂಠಕ್ಕೆ ಆಗಮಿಸಿದಂತ ನಿಮ್ಮನ್ನು ಕರೆತಂದು ಪೂಜಿಸಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ಈಗ ಅರಿಯದೆ ಹೀಗಾಗಿದೆ. ನಮಗೆಲ್ಲ ಪೂಜೆ ಬೇಕು ಅಂತ ಬರುದಲ್ಲ, ಆದ್ರೂ ಕೂಡ ನಮ್ಮ ಕರ್ತವ್ಯ ನಾವು ಮರೆಯುವುದಕ್ಕಾಗ್ತದೆ ಸ್ವಾಮಿ. ಹಾಗಾಗಿ ಲೋಕಮುಖದಲ್ಲಿ ಅತಿಥಿ ದೇವೋಭವ ಎನ್ನುವ ಹಾಗೆ ಹೇಳಿದವರಿಂದ ಹೇಳಲಿಕ್ಕೆ ಸುಲಭಪ್ಪ. ಹೌದು, ಆದ್ರೆ ಅತಿಥಿಗಳು ದೇವರಾಗಿ ನೀವು ಹೊತ್ತು ಬಂದಿರುವಾಗ ಬರುವಾಗ ಮನೆ ಬಾಗಿಲ ಏನು ಮಾಡೋಣ, ಕೆಲವೊಮ್ಮೆ ಹಾಗೆ ಆಗಿ ಹೋಗ್ತದೆ. ಈ ಸಂದರ್ಭದಲ್ಲಿ ಸ್ವಾಮಿ ನಿಮಗೊಂದು ಪೂಜೆ ಮಾಡಬೇಕೆನ್ನುವಾಗ ಆಸೆ ಉಂಟಾಗ್ತದೆ. ಒಂದು ಅವಕಾಶ ಕೊಡಬೇಕು ಸ್ವಾಮಿ. ಬಂದಾಗಲೇ ಪೂಜೆ ಆಗಿದೆ, ಆಗಲಿ. ಇನ್ನು ನೀನು ಪೂಜೆ ಮಾಡ್ಲಿಕ್ಕೆ ಉಂಟ ಆದಿತ್ತು ಸ್ವಾಮಿ. ಪವಿತ್ರವಾದಂತಹ ತೀರ್ಥ, ಇದರಿಂದ ನಿಮ್ಮ ಎರಡೂ ಈ ಪಾದಗಳನ್ನು ತೊಳೆಯುವುದರ ಮೂಲಕ ಅದನ್ನೇ ಹೊತ್ತು ತೀರ್ಥವಾಗಿ ಸ್ವೀಕರಿಸಿದ್ದೇನೆ. ತಲೆಗೆ ಅದನ್ನು ನೆವರಿಸಿಕೊಂಡಿದ್ದೇನೆ. ಅಲ್ಲ, ಗಂಗೆಯೇ ಪವಿತ್ರವಾದದ್ದು. ಅಷ್ಟೇ ಆಗಲಿಲ್ಲ, ಆ ನೀರಿಗೆ ತುಳಸಿಯನ್ನು ಹಾಕಿ ಪ್ರಯೋಜನ. ಇನ್ನು ನಿಮ್ಮ ಪವಿತ್ರವಾದಂತಹ ಈ ಮುಖಕ್ಕೆ ಒಂದು ಮುಖಕ್ಕೆ ಮಂಗಳಾರತಿ ಬೆಳಗಬೇಕು ಅನ್ನೋ ಹಾಗೆ ಆಸೆ ಆಗ್ತಾ ಇದೆ. ಅದೊಂದು ಉಳಿದದ್ದು ಮಂಗಳಾರತಿ ಮಾಡಲಿಕ್ಕೆ. ಎಲ್ಲ ನಿನಗೆ, ನಮ್ಮದಿದ್ದದ್ದು ಇಲ್ಲ ಯಾವ ವರಚರಣ ಕೋಮದ ನಿಮ್ಮ ಈ ಚರಣವು ಪಾಷಾಣದಂತಿರುವ ಎನ್ನ ವಕ್ಷಸ್ಥಳ
ಆದಷ್ಟು ಪೂಜೆಯನ್ನು ಕೈಗೊಂಡವ ನಾನಿದ್ದೇನೆ. ಪೂಜೆಯಲ್ಲಿ ಏನಾದ್ರೂ ಕೊರತೆ ಉಂಟಾದ್ರೆ ನಾನು ಕ್ಷಮಿಸಬೇಕು ಅನ್ನುವ ಹಾಗೆ ಕೇಳಿಕೊಳ್ತೇನೆ. ನೀನು ಹಾಲ್ಗಡಲ್ಲೇ ಇರುವುದು, ಅದು ಯಾವತ್ತೂ ಹಾಳಾಗುವುದಿಲ್ಲ. ಆದ್ರೂ ಕೂಡ ಎಷ್ಟು ಹುಳಿ ಹಿಂಡಿದ್ರು ಹಾಳಾಗುವುದಿಲ್ಲ. ಹಾಳಾಗ್ಲಿಕ್ಕಿಲ್ಲ. ಆದ್ರೆ ಇವತ್ತಿನ ದಿವಸವನ್ನು ಆಲೋಚನೆ ಮಾಡುವಾಗ ಯಾವಾಗಲೂ ಪಾಲನಾಕರ್ತನಾದಂತ ನಾನು ನಿದ್ರೆಯಲ್ಲಿರುವುದು ಕಡಿಮೆ. ಇವತ್ತಿನ ಸ್ಥಿತಿ ಹೇಗಾಯ್ತೋ ಯಾಕಾಯ್ತೋ ನನಗೆ ಕೂಡ ಅರ್ಥವಾಗ್ತಾ ಇಲ್ಲ. ಮುನಿಪೋತ್ತಮರಾದಂತ ನೀವು ಬರ್ತಾ ಇದ್ದ ಹಾಗೆ ವೈಕುಂಠಿಲ್ಲ ಬಾಗಿಲವರೆಗೆ ಬಂದು ನಿಮ್ಮನ್ನು ಅಲ್ಲಿಂದ ಇಲ್ಲಿವರೆಗೆ ಕರೆತಂದು ಮಾಡಬೇಕಾದಂತ ಕರ್ತವ್ಯ ಅದನ್ನು ನಾನು ಹರಿಯಾಗಿ ಮಾಡಬೇಕಿತ್ತು. ಆದ್ರೆ ಮಾಡುವುದರಲ್ಲಿ ಅಸಾಧ್ಯವಾಯಿತು. ಯಾಕೋ ನಾನು ನಿದ್ರಾಸ್ಥಿತಿಯಲ್ಲಿದ್ದೆ. ಇದನ್ನು ಗಮನಿಸಿದಂತ ನೀವು ನನ್ನ ಎದೆಗೆ ತುಳಿಯುವುದರ ಮೂಲಕ ನನ್ನನ್ನು ಎಚ್ಚರಿಸಿದವರಿದ್ದೀರಾ. ನನಗೆ ನೀವು ತುಳಿದಿದ್ದೀರಿ ಎನ್ನುವಂತಹ ನೋವು ಏನು ನನಗೆ ಉಂಟಾಗಲಿಲ್ಲ ಸ್ವಾಮಿ. ಆದ್ರೆ ಇವತ್ತಿನ ದಿವಸ ನಿಮ್ಮ ಕುರಿತಾಗಿ, ನಿಮ್ಮ ಪಾದದ ಕುರಿತಾಗಿ ಯೋಚನೆ ಮಾಡುವಾಗ ಸಾಮಾನ್ಯವಾದಂತಹ ಪಾದವಲ್ಲ, ಪವಿತ್ರವಾದಂತಹ ಪಾದ, ಪುಣ್ಯವಾದಂತಹ ಪಾದ. ಲೋಕ ಲೋಕ ಸಂಚಾರ ಮಾಡುವುದರ ಮೂಲಕ ಪುಣ್ಯಗಳನ್ನು ಧರಿಸಿ ಇಲ್ಲಿವರೆಗೆ ಬಂದಂತ ಈ ಪಾದ ನನ್ನ ಎದೆಗೆ ತುಳಿದಿದ್ದೀರಿ ಸ್ವಾಮಿ. ನಿಮ್ಮ ಕೋಮಲವಾದಂತಹ ಈ ಪಾದ ನನ್ನ ಈ ಕಠಿಣವಾದಂತಹ ಹೃದಯಕ್ಕೆ ತುಳಿದ ಕ್ಷಣವೇ ನಿಮಗೆ ಎಷ್ಟು ನೋವಾಗಿರ್ಬೋದು ಸ್ವಾಮಿ. ನಿಮ್ಮ ಈ ಪವಿತ್ರವಾದಂತಹ ಪಾದಕ್ಕೆ ಎಷ್ಟು ನೋವಾಗಿಟ್ಟು ಇರಬಹುದು. ಹಾಗಾಗಿ ಇದನ್ನೆಲ್ಲ ಕ್ಷಮಿಸಬೇಕು, ನನ್ನನ್ನು ಅನುಗ್ರಹಿಸಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ನಮ ತಸ್ಮೈ ಕಾರುಣ್ಯ ರೂಪೇಣ ರಕ್ಷ ರಕ್ಷ ಮೌನೀವರ. ಅನುಗ್ರಹಿಸಬೇಕು, ತಂದೆ ಅನುಗ್ರಹಿಸಬೇಕು. ಸತ್ವಗುಣೋಪಿತನ ಯಾರು? ಶ್ರೀ ಹರಿ ಸರ್ವೋತ್ತಮ ಮಧುಸೂದನ ಆರಂಭದಲ್ಲೇ ಶ್ರೀ ಇರುವಾಗ ಸಂಪತ್ತು ನಿನ್ನಲ್ಲೇ ಕ್ರೋಢೀಕೃತವಾಗಿದೆ ಅಂತ ಬೇರೆ ಹೇಳಬೇಕಾದದ್ದು. ಪುರುಷನು ಯಾವನಿದ್ದಾನೆ ಪುರುಷೋತ್ತಮನಾಗುವುದಕ್ಕೆ ಎಲ್ಲರಲ್ಲಿಯೂ ಆಗುವುದಿಲ್ಲ. ಎಲ್ಲ ಗುಣವು ನಿನ್ನಲ್ಲಿ ಇರುವ ದ್ವಾರ ಪುರುಷೋತ್ತಮನೆನಿಸಿಕೊಂಡೆ. ಸಾತ್ವಿಕ ಗುಣವು ಎಲ್ಲೆಂದರಲ್ಲಿ ಕಾಣಿಸಿಕೊಳ್ತಾ ಇದೆ. ಪ್ರಪಂಚದ ಸ್ಥಿತಿಗತಿಯೇ ಹಾಗೆ ತಾನೆ. ಕ್ರೋಧವಿರಲಿ, ಅಸೂಯೆ ಇರಲಿ, ಇನ್ನೇನು ಅದರಿಂದ ಎಲ್ಲವೂ ನಾಶವಾಗುತ್ತದೆ ಎನ್ನುವಂತಹ ಪರಿಸ್ಥಿತಿ ಬಂದಾಗಲೂ ಸಾತ್ವಿಕ ಗುಣ ಎನ್ನುವಂತಹ ಸಮಾಧಾನದ ಭಾವ ನಿರಂತರವಾಗಿ ಲೋಕವನ್ನು ಸಮಸ್ಥಿತಿಗೆ ತಂದಿಡ್ತದೆ. ಅಂತಹ ಗುಣವನ್ನು ಹೊತ್ತವ ನೀನಿದ್ದೀಯ. ಮಧುಸೂದನ ಎನ್ನುವ ಹಾಗೆ ಆರಂಭದಲ್ಲೇ ಹೆಸರನ್ನು ಗಳಿಸಿಕೊಂಡವ ನೀನು. ಗುಣತ್ರಯಗಳು ನಿನ್ನನ್ನು ಹೊಂದಿಕೊಂಡಂತಹ ಕಾಲಕ್ಕೆ ನೀನೊಬ್ಬ ಹೊರಗೆ ಮಾತ್ರ ಕಾಣಿಸಿಕೊಂಡದ್ದು. ಬ್ರಹ್ಮ ಉದರವನ್ನು ಸೇರಿದ್ದಾನೆ. ಸಮಯ ಬರುವವರೆಗೆ ನಾನು ನಿನ್ನ ಒಳಗಿದ್ದೆ ಅಂತ ಪರಶಿವನು ಹೋಗಿದ್ದಾನೆ.
ಆ ಕಾಲಕ್ಕೆ ತಾಮಸ ಗುಣವನ್ನು ನಿನ್ನಲ್ಲಿ ಇಟ್ಟುಕೊಳ್ಳದೆ ಏನು ಮಾಡಿದೆ ಅಂತ ಕೇಳಿದ್ರೆ ಕಲ್ಮಶದಂತೆ ಕರ್ಣಗಳಿಂದ ಹೊರಗೆಡಹಿದೆ. ಆವಾಗಲೇ ದೈತ್ಯಾಕಾರ 2 ಹುಟ್ಟಿಕೊಂಡ. ಸಾತ್ವಿಕ ಗುಣೋಪೇತನಾದಂತಹ ನಿನ್ನಲ್ಲಿ ಕ್ರೌರ್ಯ ಹೇಗೆ ಹುಟ್ಟಿಕೊಂಡಿತ್ತು ಎನ್ನುವುದಕ್ಕೆ ಆ ಪ್ರಶ್ನೆಗೆ ಉತ್ತರ ನನಗರಿಯದು. ಕಲ್ಮಶ ನೀರಿನಲ್ಲಿ ಬಿದ್ದಾಗ ಕರಗಿ ಹೋಗಬೇಕಾಗಿತ್ತು, ಅದು ಕರಗಲಿಲ್ಲ. ದೈತ್ಯ ಪ್ರತಿಭೆಯೇ ಮೇಲಿಟ್ಟು ಬಂದದ್ದು. ಅದಕ್ಕೊಂದು ಆಕಾರ ಇತ್ತು, ಬಣ್ಣ ಇತ್ತು, ಗುಣ ಇತ್ತು, ಎಲ್ಲವೂ ಇತ್ತು. ಆದ್ರೆ ಜ್ಞಾನ ಎನ್ನುವುದನ್ನು ಕೊಡುವಲ್ಲಿ ಯಾಕೆ ಹಿಂದು ಮುಂದಾಯಿತು ನನಗರಿಯೋದು. ಅದು ಅಂತಹ ಮಕ್ಕಳಲ್ಲೇ ಹೋರಾಟವನ್ನು ಮಾಡಿ ತಂದೆ ಮಕ್ಕಳು ಎನ್ನುವಂತಹ ಭೇದವನ್ನು ಕಲ್ಪಿಸಿಕೊಳ್ಳದೆ ಚಕ್ರಧಾರಿಯಾಗಿದ್ದು ಅವರ ಶಿರವನ್ನು ಅರಿಯುವುದಕ್ಕೆ ನೀನು ಮುಂದುವರೆದು ನಿಂತವ. ಕೊನೆಯ ಕಾಲಕ್ಕಾಗುವಾಗ ನಿನ್ನ ಮಹಿಮೆಯನ್ನು ತಿಳಿದಂತಹ ಅವರುಗಳು ಕೇಳಿದ್ದು ಒಂದೇ, ಈ ಕಾಯಬೇಕಾದದ್ದಿಲ್ಲ, ಏನಿದ್ರು ಕೀರ್ತಿ ಬೇಕು, ಕೀರ್ತಿ ದೇಹಿಗಳಾಗಿ ನಾವು ಇರಬೇಕು. ಆವಾಗಲೇ ಅವನನ್ನು ಕೊಂದು ಮಧುಸೂದನನಾದೆ. ಯಾವನಾದರೂ ಒಬ್ಬನ ಜೀವನದಲ್ಲಿ ಚ್ಯುತಿ ಎನ್ನುವುದು ಕಾಣಿಸಿಕೊಳ್ತದೆ, ಆದರೆ ನಿನ್ನಲ್ಲಿ ಅದು ಇಲ್ಲ. ಚ್ಯುತಿ ರಹಿತ ನೀನು, ಅಚ್ಯುತನೆನ್ನುವಂತಹ ಹೆಸರು. ತಂದೆ, ಕರ್ಮ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಕರ್ಮಟನೇ ಇದ್ದಾನೆ. ಸರಿ, ಇವತ್ತು ಏನು, ನಾಳೆ ಏನು, ನಾಡಿದ್ದು ಏನು, ಇನ್ನೊಂದು ಏನು, ಮತ್ತೊಂದೇನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ನೆಲೆಯನ್ನು ತಿಳಿಯಬೇಕು ಅಂತಾದ್ರೆ ಯಾವನೇ ಒಬ್ಬ ಪ್ರಾಜ್ಞನಿಂದಲೂ ಆಗದ ವಿಚಾರ. ಅನುಸರಿಸುವವರು, ಅನುಕರಿಸುವವರು ದೇವತೆಗಳಿದ್ದಾರೆ, ಋಷಿ ಮುನಿವರ್ಗ ಉಂಟು. ದೊಡ್ಡದಾದಂತಹ ಪರ್ವತದ ಎದುರು ಕಿರಿದಾದಂತಹ ಒಂದು ಬಂಡೆ ನಾನು ನಿನಗಿಂತ ಹೆಚ್ಚಿನವ ಅಂತ ಹೇಳಿಸಿಕೊಳ್ಳುವುದಕ್ಕುಂಟ. ಇಲ್ಲವಲ್ಲ, ನಿನ್ನ ನೆಲೆಯನ್ನು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಸಾಗರದ ಗರ್ಭವನ್ನು ಅಳತೆ ಮಾಡಬೇಕು ಅಂತ ಲವಣದ ಬೊಂಬೆಯೊಂದು ಹೊರಟು ಮುಳುಗಿತು ಅಂತಾದ್ರೆ ಅದು ನೀರಿನಲ್ಲಿ ಕರಗಿ ಹೋದಿತ್ತು. ತಲುಪಬೇಕಾದಲ್ಲಿ ತಲುಪುವುದಿಲ್ಲ. ಸರಿ, ನಿನ್ನ ನೆಲೆಯು ಹಾಗೆಯೇ ಆದದ್ದು ತಿಳಿದುಕೊಳ್ಳುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಸ್ವಾಮಿ, ಒಂದು ಕಜ್ಜವನ್ನು ಇರಿಸಿಕೊಂಡೆ ಹೊರಟು ಬಂದವ ನಾನು. 3 ಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರು ಎನ್ನುವುದಕ್ಕಿಂತ ಯಾಗದ ಹವಿಸು ಯಾರಿಗೆ ಸಮರ್ಪಣೆಯಾಗುತ್ತದೆ, ಅದನ್ನು ಸ್ವೀಕರಿಸಿಕೊಳ್ಳುವಲ್ಲಿ ಅರ್ಹತೆ ಯಾರಿಗಿದೆ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಾಗಲೇ ಮೊಮ್ಮಗನೇ ಕಳಿಸಿದ್ದಿದ್ದ ನಮ್ಮನ್ನು. ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟೆ ಕಳಿಸಿದ್ದ. ಆದಷ್ಟು ಬೇಗ ಹೋಗಿ ಬರಬೇಕು. ಹೋದೆ, ಬ್ರಹ್ಮನನ್ನು ನೋಡಿದೆ, ಅಲ್ಲಿ ಶಾಪವನ್ನು ಕೊಟ್ಟೆ, ಬ್ರಹ್ಮಾರ್ಪಣ ಮಾತ್ರ ನಿನಗಿರಲಿ ಅಂತ. ಈ ಕಡೆಗೆ ಹೋದೆ, ಪರಶಿವನನ್ನು ನೋಡಿದೆ, ಅವನಲ್ಲಿ ಹೇಳಿದೆ ನಿನ್ನ ಅಂಗಕ್ಕಲ್ಲ ಲಿಂಗಕ್ಕೆ ಪೂಜೆ ಅಂತ. ಇಬ್ಬರ ಗುಣ ಸರಿ ಕಾಣಲಿಲ್ಲ. ಇಲ್ಲಿ ಬಂದಾಗ ನಿನ್ನ ಸ್ಥಿತಿ ಹೀಗೆ. ಸಿಟ್ಟುಕೊಂಡು ನಾನು ಒದ್ದದ್ದೇನು ಅಲ್ಲ ದೇವರು. ಮತ್ತೆ ಹೊರಗಿಂದ ಹಾಗೆ, ಒಳಗಿಂದ ನೀನು ಮೊದಲೆಲ್ಲ ನಗಾಡ್ತಾ ಎಷ್ಟು ಜನರನ್ನು ಕೊಂದಿದ್ದು ಹೇಳಲಿಕ್ಕೆ ಬರುವುದಿಲ್ಲ. ಹೌದಪ್ಪ, ಕೆಲವು ಸಲ ಕಣ್ಣೀರನ್ನು ಹರಿಸಿ ಇಷ್ಟು ಇನ್ನೆಂಟು ಎಷ್ಟು ಮನೆಯನ್ನು ಸೇರಿಸುವುದಕ್ಕೆ ಹೊರಟಿದ್ಯೋ ಅದು ನಿನಗೆ ಗೊತ್ತಿಲ್ಲ. ಸರಿ, ಭಕ್ತರೆಲ್ಲರೂ ನಿನ್ನ ಕುಟುಂಬದಲ್ಲಿದ್ದವರು, ಎಲ್ಲ ಸದಸ್ಯರು. ಅವರಿಗೆ ಯಾವುದೇ ತೊಡರಾಗದ ಹಾಗೆ ಅವರನ್ನು ರಕ್ಷಿಸುವಲ್ಲಿ ನಿನ್ನ ಪಾತ್ರ ಹಿರಿದಾದದ್ದು. ಹಾಗಾಗಿ ನಾನು ಹೊರಟು ಬಂದವ. ಹೌದೇ ದೇವರೇ? ಓ, ಆಯ್ತು. ಏನಾಯ್ತು ಈಗ, ಏನಾಯ್ತು? ವನಜನಾಭ 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 ಮುಕುಂದ ನಿನ್ನಯ ಮಹಿಮೆಗಳ
ಶಯನನಾಯಿದಲಿಂತಿನುತ ನಮಿಸಿದ ವರಜನಾಭ ಮುಕುಂದ ಮುರಮರ್ದನನೇ ಜನಾರ್ದನ ಗೋವಿಂದ ಶ್ರೀ ಹರಿಯೇ ಹರಿಯೇ ಗೋವಿಂದ ಮುನಿ ಶ್ರೇಷ್ಠರೇ, ಎಲ್ಲ ಕಾರ್ಯಗಳು ಮುಗಿದಲ್ಲಿಗೆ ಗೋವಿಂದ ಅಂತ ಹೇಳಿ, ಊಟ ಮಾಡಿ ಮುಗಿದಲ್ಲಿಗೆ ಗೋವಿಂದ ಅಂತ ಹೇಳಿ, ಎಲ್ಲಿಗಾದ್ರೂ ತೆರಳುವಾಗಲೂ ಗೋವಿಂದ ಅಂತ ಹೇಳು. ಈ ಗೋವಿಂದ ನಾಮಸ್ಮರಣೆಯನ್ನು ಮಾಡಿದ ಫಲ ಏನು ಅಂತ ಕೇಳಿದ್ರೆ, ಯಾವ ಸ್ಥಾನವನ್ನು ಸೇರಬೇಕು ಅಲ್ಲಿಗೆ ಸೇರುವುದಕ್ಕೆ ಅನುಕೂಲವಾಗ್ತದೆ. ಸರಿ, ಅದಕ್ಕಲ್ವ ಮುಕ್ತಿಯ ಧಾಮ ಅಂತ ಹೇಳಿ. ಅನಾಚಾರ ಎಷ್ಟೇ ಮಾಡಿರಲಿ, ಎಂತಹ ಕ್ರೂರ ಕೃತ್ಯವನ್ನೇ ಮಾಡಿರಲಿ, ಯಾವುದೇ ಪಾತಕವನ್ನು ಹೊದ್ದಿಕೊಂಡಿದ್ದರೂ ಕೂಡ ಗೋವಿಂದ ನಾಮ ಸಂಕೀರ್ತನೆಯನ್ನು ಮಾಡಿದಾಗ ಕ್ಷಣ ಮಾತ್ರದಲ್ಲಿ ಆ ಪಾಪದ ಲೋಪವೆಲ್ಲವೂ ದೋಷವೆಲ್ಲವೂ ಕಳೆದು ಮುಕ್ತಿಯ ಧಾಮವನ್ನು ಐದುವುದಕ್ಕೆ ನಿನ್ನ ನಾಮವೇ ಕಾರಣವಾಗುತ್ತದೆ. ಬರುವಾಗ ಹೊತ್ತು ತಂದಿದ್ದೇನೆ ಅಂತಲ್ಲ, ಅನುಗ್ರಹದಿಂದ ದೊರಕಿದ್ದು ನನಗೆ. ಯಾವುದು? ಅದೊಂದು ಲಾಂಛನ. ಆ ಲಾಂಛನ ನನ್ನಲ್ಲಿರುವಾಗಲೇ ನನಗಾದದ್ದು ಇವರನ್ನೆಲ್ಲ ನೋಡಿದ್ರೆ ಹೇಗೆ ಅಂತ, ಇವರ ಗುಟ್ಟು ತಿಳ್ಕೊಂಡ್ರೆ ಹೇಗೆ ಅಂತ, ದೊಡ್ಡವರ ಗುಟ್ಟು ರಟ್ಟು ಮಾಡಬೇಕು ಅಂತ ಹೊರಟು. ಮೊದಲ ಭಾವನೆ ಇರಲಿಲ್ಲ. ಆಮೇಲೆ ಒಬ್ಬನಿಗೆ ಶಾಪ ಕೊಟ್ಟಾಗ ಗೊತ್ತಾಯ್ತು ನಾನು ಅದಕ್ಕಿಂತಲೂ ಶ್ರೇಷ್ಠ ಅಂತ. ಶಾಪವನ್ನು ಪರಿಗ್ರಹಿಸಿದ್ರಲ್ಲ. ಇನ್ನೊಬ್ಬನಿಗೂ ಹಾಗೆ ಅಲ್ಲಿ ಶಾಪ ಕೊಡುವಾಗ ಇಮ್ಮಡಿ ಆಯಿತು ನನ್ನದು. ಯಾಕೆ? ಮೂರು ಮೂರ್ತಿಗಳಲ್ಲಿ ಇಬ್ಬರನ್ನು ಕಳೆದಿದ್ದೇನೆ ನಾನು. ಅವರಿಗಿಂತ ಶ್ರೇಷ್ಠ ನಾನಾಗಿ ಹೋಗಿದ್ದೇನೆ. ಸರಿ, ಇಲ್ಲಿಗೆ ಬಂದಾಗ ಅದೆರಡಕ್ಕಿಂತಲೂ ಭಿನ್ನವಾಗಿ ಕಳೆದದ್ದು ನನ್ನಲ್ಲಿರುವಂತಹ ಲಾಂಛನ. ಶ್ರೀಹರಿಯೇ, ನೇರವಾಗಿ ನೀನು ಸೆಳೆದುಕೊಂಡದ್ದಲ್ಲ, ಕಪಟದಿಂ ಎನ್ನ ಲಾಂಛನವ ಸೆಳೆದೆಯಾ ದೇವ. ನಾಟಕವೇ ಕಪಟ, ಅದನ್ನು ಬೇರೆ ಹೇಳಬೇಕಾದದ್ದಿಲ್ಲ. ಆ ನಾಟಕದಲ್ಲಿ ಪಾತ್ರವನ್ನು ನಿಭಾಯಿಸುವಾಗ ಆ ಪಾತ್ರದ ಒಳಗೆ ಹೊಕ್ಕು ಮತಿಯಲ್ಲಿರುವಂತಹ ಪ್ರತ್ಯುತ್ಪನ್ನ ಮತಿತ್ವ ಏನುಂಟು ಅದನ್ನು ವ್ಯಕ್ತಪಡಿಸಿದಾಗ ಮಾತ್ರ ನಾಟಕದಲ್ಲಿ ಯೋಗ್ಯ ಪಾತ್ರಧಾರಿಯಾಗುತ್ತೆ. ಸರಿ, ಈ ಪ್ರಪಂಚವೇ ಒಂದು ವೇದಿಕೆ, ನೀನೊಬ್ಬ ಸೂತ್ರಧಾರಿ. ನಮ್ಮನ್ನು ಹೇಗೆ ಕುಣಿಸ್ತೀವೋ ಹೇಳಲಿಕ್ಕೆ ಬರುವುದಿಲ್ಲ. ಕುಳಿತುಕೋ ಅಂತ ಹೇಳುವಾಗ ಕುಳಿತುಕೊಳ್ಬೇಕು, ಅಳು ಅಂತ ಹೇಳುವಾಗ ಅಳಬೇಕು. ಇದಲ್ಲವೇ ನಮ್ಮ ಮರಿವಿಡಿ. ಸರಿ, ಇವಾಗ ನನಗೆ ಕಾಣಿಸಿಕೊಂಡದ್ದು ಬೇರೆ ಯಾವುದು ಅಲ್ಲ, ಮತ್ತೆ ಬಂದಾಗಿ ಹೋಗಿದೆ. ಅದಕ್ಕೆ ವಿಚಾರವನ್ನು ಹೇಳಬೇಕಾದದ್ದು ನನಗೆ ಕರ್ತವ್ಯವಾಗಿದೆ. ತಿರುಗಿ ಹೋಗಬೇಕು. ಹೋಗಬೇಕು ಅಂತಾದ್ರೆ ಹೋಗುವುದಾದ್ರೂ ಹೇಗೆ ಅಂತ ಬೇಕಲ್ಲ. ಪಡಿಶಯರನೇ ಹೋಗುವುದಲ್ಲ, ವಿಷದ ನಂಜಿದ್ರೂ ನಿನಗೆ ಅಂಟಿಕೊಳ್ಳಿಲ್ಲ. ಯಾವುದೇ ರೋಗ ರುಜೆ ಇರಲಿ, ಯಾವುದೇ ಸಂತೋಷ ಇರಲಿ, ದುಃಖ ಇರಲಿ, ಎಲ್ಲವನ್ನು ಸಮಸ್ಥಿತಿಯಿಂದ ಸಮಭಾವದಿಂದ ಕಂಡುಕೊಳ್ಳಬಹುದಾದ ನಿನ್ನ ವ್ಯಕ್ತಿತ್ವಕ್ಕೆ ದೊಡ್ಡ ನಮಸ್ಕಾರ. ಯಾಕೆ ಸ್ವಾಮಿ? ನನಗೆ ಹೋಗಬೇಕು, ವಿಚಾರವನ್ನಲ್ಲಿ ಹೇಳಬೇಕು, ಹೇಳಲಿಕ್ಕೊಂದು ಅವಕಾಶ ಬೇಕಲ್ಲ. ಅಲ್ಲ, ಹೋಗುವುದಲ್ಲ, ಯಾಕೆ ಕುಳಿತದ್ದು ಹೋಗುವುದಲ್ಲ? ಅಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ ಈಗ. ಯಾಕೆ? ಇಲ್ಲ ನಮ್ಮಲ್ಲಿ ಹಾಗಾಯ್ತು. ಮೊದಲು ಬೇಕಾದಷ್ಟು ಇತ್ತು, ವಾಹನ ಬೇಕಾಗಲಿಲ್ಲ. ಲಾಂಛನವೇ ವಾಹನವಾಯಿತು ಏನು, ಅದರ ಪ್ರಭಾವದಿಂದಾಗಿ ನಾನು ಹೋಗಿದ್ದೇನೆ. ದೇವರೇ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಏನು ಸ್ವಾಮಿ? ವೇಗವಾಗಿ ಚಲಿಸುತ್ತಿರುವಂತಹ ಬಂಡಿಗೆ, ಬಂಡಿಯ ಚಕ್ರಗೆ ನಿಯಂತ್ರಣ ಇರಬೇಕು ಅಂತಾದ್ರೆ ಅದಕ್ಕೊಂದು ತಡೆ ಬೇಕಾಗ್ತದೆ. ಖಂಡಿತ ಬಿರುಬೇಕು ಅಂತ ಹೇಳುದು. ಸರಿ, ಈಗ ಇದು ವೇಗವಾಗಿ ಸಂಚರಿಸಿದ್ದು, ಇಲ್ಲಿಗೆ ಬಂದಾಗ ಅಲ್ಲಿಯ ತಟಸ್ಥವಾಗಿ ಹೋಗಿದೆ. ಇದು ಗಾಳಿಯೇ ಹೋದದ್ದು ಹೇಗೆ ಅಂತ ಗೊತ್ತಿಲ್ಲ. ನೀನು ಎಂತದ್ದು ಮಾಡಿದ್ದು ಅಂತ ಹೇಳಿದ್ದು ಪುಣ್ಯಾತ್ಮ ನನ್ನನ್ನು ಕಳಿಸಿಕೊಡ್ತೀಯ. ಮೌನಿಪೋತ್ತಮರೇ, ಲೋಕಮುಖದಲ್ಲಿ ಶ್ರೇಷ್ಠರಿದ್ದೀರಿ, ಜ್ಯೇಷ್ಠರಿದ್ದೀರಿ. ಹರಿಯ ಕುರಿತಾದಂತಹ ವಿಚಾರವನ್ನು ಸಕಲವನ್ನು ಅರ್ಥವಿಸಿಕೊಂಡವರು ನೀವಿದ್ದೀರಿ. ಹೌದಪ್ಪ. ಮತ್ತೆ ಲೋಕಮುಖದಲ್ಲಿ ಮುನಿಪೋತ್ತಮರಿಗೆ ಗೌರವ ಕೊಡುವಂತಹ ವ್ಯಕ್ತಿತ್ವ
ಬ್ರಾಹ್ಮಣರು, ಬ್ರಾಹ್ಮಣರಿಗೆ ನಾರಾಯಣ, ಲೋಕಮುಖದಲ್ಲಿ ಎಲ್ಲರೂ ಗುರುತಿಸಿಕೊಂಡು ಬಂದವರಿದ್ದಾರೆ. ಆದರೆ ಇವತ್ತಿನ ದಿವಸ ನನ್ನ ಕುರಿತಾದಂತಹ ವಿಚಾರವನ್ನೆಲ್ಲ ಅರ್ಥವಿಸಿಕೊಂಡಿದ್ರು ಕೂಡ ಒಂದು ರೀತಿಯಾದಂತಹ ಅಹಂಭಾವ ನಿಮ್ಮಲ್ಲಿ ಹುಟ್ಟಿಕೊಂಡ ಕಾರಣ ಅದೇ ಈ ಹೊತ್ತಿನಲ್ಲಿ ನನ್ನ ಎದೆವರೆಗೆ ತುಳಿಯುವುದಕ್ಕೆ ಸಾಧ್ಯವಾಯಿತು. ಅಲ್ಲ, ಏನು ಈಗ ನನ್ನ ಮನಸ್ಥಿತಿಯೇ ಬದಲಾಗಿದೆ. ಅದಾಗಿದೆ, ಹೌದು. ಯಾಕೆ ಗೊತ್ತಾ? ಹಾ. ಹರಿಕತೆ ಮಾಡುವಂತದ್ದು. ಖಂಡಿತ. ರಸ ಗಾಂಗೇಯ ವಿನುತ ಕೌಂತೆಯ ಒಂದಿದ್ದ ಚರಣ ಕಮಲದ ಲಾಯ ತಾಂಬಕ ದೇವ ಚಿನ್ಮಯ ರೂಪದನಯ ರಾಯ ರಘುಕುಲ ವರಿಯ ಭೂಸುರ ಸುರಪುರ ನಿಲಯ ಚಂದಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ಅನವರತ. ಭಕ್ತಿ ನಿವೇದನೆ ಕೇಳುವಾಗ ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಯಿತು. ಆದ್ರೆ ಯಾವುದೇ ವ್ಯಕ್ತಿಯೇ ಆಗಲಿ ಅವನಿಗಿಂತ ಹೆಚ್ಚಿನದ್ದು ಅವನಲ್ಲಿ ಉಂಟು ಅಂತ ಹೇಳಿ ಆದ್ರೆ ಅದರಿಂದ ಲೋಕಮುಖಕ್ಕೆ ಕೇಳುತ್ತುಂಟು, ಅವನಿಗೂ ಅದಕ್ಕಿಂತ ಹೆಚ್ಚು ದುಃಖ ಆಗ್ತದೆ, ಕೇಳುಂಟಾಗ್ತದೆ. ನಿಮ್ಮನ್ನೇ ನೋಡೋದ್ಲೆ ಗೊತ್ತಾಗಲ್ಲ. ಎಲ್ಲ ಮೊದಲು ಗೊತ್ತಿದ್ದದ್ದೇ. ಹಸುರಲ್ಲಿ ಆದ್ರೂ ಅಷ್ಟೇ ಒಳ್ಳೆ ಗುಣ ಉಂಟು ಅಂತಾದ್ರೆ ನೀವು ಅದನ್ನು ಇಟ್ಟುಕೊಳ್ಳೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ಕಸಿದುಕೊಳ್ತೀವಿ. ಈಗ ನಿಮ್ಮಲ್ಲಿ ಲಾಂಛನ ಎನ್ನುವುದು ಮೊದಲಿಂದ ಇರಲಿಲ್ಲ. ಆಗ ನಿಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಗುಣನಡತೆ ಸರಿಯಾಗಿತ್ತು. ಅಧಿಕವಾದಂತಹ ಲಾಂಛನ ನಿಮ್ಮನ್ನು ಸೇರಿದಾಕ್ಷಣ ನಿಮ್ಮಲ್ಲಿ ನಾನು, ನನ್ನದು, ನನ್ನಿಂದ ಎನ್ನುವಂತಹ ಆಕಾರ ಬಂದಿತ್ತು ಅಂತ. ಆದ್ರೆ ಅದನ್ನು ಪಡೆದುಕೊಳ್ಳಬೇಕಿದ್ರೆ ಯಾವ ರೀತಿ ಅಂತ ಯೋಚಿಸುವಾಗ ಸರಿಯಾದಂತ ಇದೇ ದಾರಿಯನ್ನು ಹಾಗೆ ನಾನು ರೂಪಿಸಿಕೊಂಡೆ. ಅದೇ ರೀತಿಯಲ್ಲಿ ಎಲ್ಲವೂ ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಎಲ್ಲಿಂದ ಹೋಗಿದೆ ಅಲ್ಲಿಗೆ ಬಂದು ಮತ್ತೆ ಸೇರಿಕೊಂಡಿದೆ. ಈಗ ನೀವು ಹೋಗಬೇಕಾದ್ರೆ ದುಃಖಿಸಬೇಕಾದಂತ ಯೋಚನೆ ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಯೋಚನೆ ಮಾಡ್ತಾ ಇದ್ದ ಹಾಗೆ ನಮ್ಮವನಾದಂತಹ ಗರುಡ ಸಿದ್ಧನಾಗಿ ನಿಂತಿದ್ದಾನೆ. ಅವನ ಹೆಗಲೇರಿ ನೀವು ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ದೇವರೇ, ಓ ನನಗದೆಲ್ಲ ಬೇಕಾ? ಯಾಕೆ ಅಷ್ಟು ದೊಡ್ಡದು? ಎಂತ ದೊಡ್ಡದು? ಬೇಕಾಗಬೇಕಿಲ್ಲಪ್ಪ. ಅಲ್ಲ, ನೀವು ಶ್ರೇಷ್ಠರು, ಮುನಿಪೋತ್ತಮರು, ನಿಮಗದೊಂದು. ನೀವು ಏರಿದ ವಾಹನವನ್ನು ನಾನು ಏರಿ ಹೋದೆ ಅಂತಾದ್ರೆ ನಾಳೆ ಏನು ಹೇಳ್ಯಾರು? ಏನ್ ಹೇಳ್ಯಾರು? ಗುರುತರವಾದಂತಹ ಭಾರವನ್ನು ಹೊತ್ತು ಉಡ್ಡಯನ ಮಾಡಬಲ್ಲಂತಹ ಸಾಮರ್ಥ್ಯ ಉಳ್ಳವನೇ ಗರುಡ. ಅದು ನಾರಾಯಣನ ವಾಹನ ಹೊರತು ಸರಿ ಹಿಂದೂ ಮಹರ್ಷಿಯ ವಾಹನ ಅಲ್ಲವಲ್ಲ. ಒಬ್ಬ ಕಾಲು ಜಾರಿ ನೀರಿಗೆ ಬೀಳ್ತಾನೆ, ಅವ ಒದ್ದೆಯಾಗಿರ್ತಾನೆ. ಮತ್ತೊಬ್ಬ ಅವನನ್ನು ಎತ್ತುವುದಕ್ಕೆ ಹೋಗ್ತಾನೆ, ಎತ್ತುವಾಗಲೂ ಅವ ಒದ್ದೆ ಆಗಿರ್ತಾನೆ. ಒದ್ದೆಯಾದದ್ದು ಇಬ್ಬರಾದ್ರೂ ಕೂಡ ಗುಣ ಪ್ರತ್ಯೇಕವಾದದ್ದಲ್ಲ. ಒಬ್ಬ ಆಧರಿಸುವುದಕ್ಕೆ ಸರಿ, ಇನ್ನೊಬ್ಬ ಬಿದ್ದವ. ಆದ್ರೆ ಪ್ರಪಂಚಮುಖದಲ್ಲಿ ಹರಿನಿರ್ಣಯ ಎನ್ನುವುದು ಯಾರು ಯಾವತ್ತು ಪ್ರಶ್ನೆ ಮಾಡೋದು. ನಾವು ಪ್ರಶ್ನೆ ಮಾಡಿದ್ದಲ್ಲ ದೇವರು. ಆದ್ರೆ ಒಂದು ಮಾತು ಹೇಳ್ತೇನೆ. ಏನು? ಬೇರೆಂತದ್ದು ಅಲ್ಲ, ನೀವು ಕೊಡುವಾಗ ಹೀಗೆಲ್ಲ ಕೊಡಬೇಡಿ. ಯಾವುದು? ಅಹಂಕಾರ ಬರುವ ಹಾಗೆ ಇಲ್ಲ. ನಿಮ್ಮ ಸಾತ್ವಿಕ ಗುಣವನ್ನೇ ಒಪ್ಪಿಕೊಂಡು ವ್ಯವಹರಿಸುವಾಗ ಅನುಗ್ರಹ ಮಾಡಿ. ಹೌದೌದು. ಕೊಡುವಾಗ ಏನನ್ನೋ ಕೊಟ್ಟು ಇನ್ನೇನೋ ಆಗಿ ಮತ್ತೆ ನನಗೆ ಲೋಕದಲ್ಲಿ ಮತ್ತೊಂದು ಹೆಸರು ಬರುವ ಹಾಗೆ ಅಲ್ಲಲ್ಲ, ಕೆಲವೊಮ್ಮೆ ನಾವು ಕೊಟ್ಟು ನೋಡುದು ಹೇಗಾಗ್ತದೆ, ಅವರು ಉಪಯೋಗ ಹೇಗೆ ಮಾಡಿಕೊಳ್ತಾರೆ ಅಂತ. ಕೆಲವರು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವುದಲ್ಲ ಅದು, ಅದರಿಂದಲಾಗಿ ಬರುವುದದು. ನಾವು ಬೇಡ ಅಂತ ಹೇಳಿದ್ರು ತಾನಾಗಿ ಬರ್ತದೆ ಅಂತಾದ್ರೆ ನಮಗೆ ತಿರಸ್ಕರಿಸಲಿಕ್ಕೆ ಆಗುತ್ತದೆ. ಸರಿ ಸ್ವಾಮಿ, ನಿನ್ನ ಮಗನಿಗೆ ಅಹಂಕಾರ ಬಂದಿದಂತ. ಖಂಡಿತ 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 ಆಗಲಿ, ಹೋಗಿ ಬನ್ನಿ, ಶುಭವಾಗಲಿ ನಿಮಗೆ. ನಾರಾಯಣ 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 ಇದೆಲ್ಲ ಹೌದು. ಇದು ನಾಟಕ ನೋಡ್ತಾ ಇದ್ದಂತ ಪ್ರೇಕ್ಷಕರು ಇವಳಲ್ಲಿ ಹೋದ್ಲಪ್ಪ, ಇವಳದ್ದೆಂತದ್ದು ಕತೆ ಅಂತ ಗೊತ್ತಾಗ್ಲಿಲ್ಲ. ಸ್ವಾಮಿ ಬಾ ಬಾ. ಪರಿಗಿಸುವುದನಿಲ್ಲ ಶರದೆ ಸಂಜಾತೆ ಹೊರೆದಳು ಪತಿಯೊಳ್ಳು ಪರಮ ಚರಿದಿ ಆ ಆ ಶರದಿ ಪಂಜಾತಿ ಉರಿದಳು ಪತಿಗಳು ಪರಮ ಸಂಚರಿತಿ ಎರೆಯ ನಾದಿ ನಿಂಬೆ ಚರಣ ಮಗನೋ ಎರೆಯ ನಾದಿ ನಿಂಬೆ ಚರಣ ಮಗನೋ ವರುಣ ನಿಂದು ಪವಿತ್ರು ಒಬ್ಬು ಸುರನೋ ಸಂಜಾತಿ ಮುರಿದಳು ಪತಿಯುಳು ಪರಮ ಸಚರಿತಿ ಮುರಿದಳು
ವಕ್ಷಸ್ಥಳವನ್ನು ಏರಿಕೋ. ಯಾಕೆ ದೂರದಲ್ಲಿ ನಿಂತಿದ್ದು? ದೂರದಲ್ಲಿ ನಿಂತುಕೊಂಡಿದ್ದೇನೆ. ಅದ್ಯಾಕೆ ದೂರ? ಅಲ್ಲ, ಈ ರೀತಿಯ ನಾಟಕ ಒಂದು ಉಂಟಲ್ಲ, ಈಗ ಕೂಡ ನಾಟಕ ಮಾಡ್ತಾ ಇದ್ದೀರಿ ಅಂತ ಹೆಂಡತಿಯಲ್ಲಿ. ಮೊದಲಾದ್ರೆ ನೀನು ಗಂಡನ ಜೊತೆಯಲ್ಲೇ ಕುಳಿತಿರೋಳಲ್ಲ. ಹೌದು. ಇವತ್ತಿನ ದಿವಸ ಇದು ಪ್ರೇಕ್ಷಕರಾಗಿದ್ದವಳು. ಹೇಗಾಯ್ತು ನಾಟಕ? ಎಂತದು ಹೇಗಾಯ್ತು? ಹೇಗಾಯ್ತು ಗಂಡನ ನಾಟಕ? ನಾಟಕ ಆಡಿದ ಮೇಲೆ ಅದು ಚಂದ ಆಗಬೇಕು, ಒಳ್ಳೇದಾಗಬೇಕು ನಾಟಕ. ಈಗ ಗಂಡ ಮಾಡಿದ ನಾಟಕ ಚಂದ ಆಗ್ಲಿಲ್ವಾ? ನೋಡಿದವರು ಹೇಗೆ ಹೇಳಬೇಕು ಗೊತ್ತಾ? ಹೇಗೆ? ಈ ಹಿಂದೆ ಆಗ್ಲಿಲ್ಲ, ಇನ್ನು ಮುಂದೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಆಗ್ಬೇಕಂತಲೇ ಮಾಡಿದ್ದಲ್ವೋ? ಹೌದು. ಈಗ ಏನಾಗಿದೆ? ನಾನು ಪ್ರೇಕ್ಷಕರಾಗಿ ನೋಡುತ್ತಾ ಇದ್ದೆ. ಅಬ್ಬಬ್ಬಾ, ಎಂತ ನಾಟಕ ಆಡ್ತಾ ಇದ್ದೀರಿ. ಎಂತ ನಾಟಕ? ಎಂತ ನಾಟಕ? ನಿಮ್ಮ ನಾಟಕದಿಂದ ನನಗೆ ದುಃಖವಾಗಿದೆ ಗೊತ್ತಾ? ಈಗ ನನಗೆ ಕೋಪ ಬಂದಿದೆ. ಈಗ ನಾಟಕ ಮಾಡುದು ಯಾಕೆ? ಒಬ್ಬರ ಮನಸ್ಸಿಗೆ ಸಂತೋಷ ಉಂಟಾಗಬೇಕಂತೇಳಿ ಮಾಡುದು ಅಲ್ವಾ? ಅದು ನಿನಗೆ ಯಾಕೆ ಈ ರೀತಿ ನಾಟಕ? ನನಗೆ ಯಾಕೆ ಕೋಪ ಬಂದಿದೆ? ಯಾಕೆ ಗೊತ್ತಾಗ್ಲಿಲ್ವಾ ನಿಮಗೆ? ಗೊತ್ತಾಗ್ಲಿಲ್ಲ ನನಗೆ. ಗೊತ್ತಾಯ್ತು, ನನಗೆ ಗೊತ್ತಾಗಿದೆ. ನನಗೆ ಸ್ಪಷ್ಟ ಗೊತ್ತಾಗಿದೆ. ನನಗೆ ಗೊತ್ತಾಗ್ಲಿಲ್ಲ, ನಿನಗೆ ಗೊತ್ತಾಗಿದೆಯಾ? ಹೌದು. ಯಾಕೆ ಅಂತ ಬೇಕಲ್ಲ ಕೋಪ? ಮಲಗುತ್ತಿರುವಂತಹ ಸಂದರ್ಭ, ನಿಮ್ಮ ಕಾಲನ್ನು ಒತ್ತುಕೊಂಡಿದ್ದವಳು ನಾನು. ಸರಿ. ಹಾಗೆ ಬಂದವನು ಯಾರು? ಯಾರು? ಭೃಗು. ಭೃಗು ಮಹರ್ಷಿ ಬಂದಿದ್ದಾನೆ ಅಲ್ವಾ? ಹೌದು. ಅವನು ಬಂದು ಏನು ಮಾಡಿದ ಗೊತ್ತಾ? ವಲ್ಲಭ ಒದೆಯಲಿಗೆ ಋದ್ವಿಜ ಬಂದು ಕಾತಿಯೋಳ್ ಒದೆಯಲಿಗೆ ಅತ್ತಿಯ ನಿಗನವ ಕೈವ ಮುರಗೆ ಋದ್ವಿಜ ಬಂದು ಕಾತಿಯೋಳ್ ಒದೆಯಲಿಗೆ ಚಿತ್ತದಿ ಬೇದರ ತಳೆಯದೆ ಚಿತ್ತದಿ ಬೇಸರ ತಳೆಯದೆ ಮುನಿಯ ಭಕ್ತಿಯೋ ಪೂಜಿಸುತ್ತಲಿ ಕಳುಹಿದೆಯ ಮುನಿಯ ಭಕ್ತಿಯೋ ಪೂಜಿಸುತ್ತಲಿ ಕಳುಹಿದೆಯ ಒರೆದಳು ನಾಟಕವನ್ನು ಪರೀಕ್ಷಿಸ್ತಾ ಇದ್ದೆ. ಸರಿ. ಆ ಸಂದರ್ಭದಲ್ಲಿ ಬಂದವನು ಭೃಗು ಮಹರ್ಷಿ. ಹೌದು. ಶರದಿ ಸಂಜಾತನಾಗಿದ್ದಾನೆ. ಸರಿ. ಬಂದವನು ಏನು ಮಾಡಿದ? ಹೇಗೆ? ಮಲಗಿದ್ದಂತಹ ಸಂದರ್ಭದಲ್ಲಿ ನೀವು ಹೇಳಿಲ್ಲ ಎನ್ನುವಂತ ಕಾರಣಕ್ಕಾಗಿ, ನೀವು ಮಾತನಾಡಿಸಲಿಲ್ಲ ಎನ್ನುವಂತ ಉದ್ದೇಶದಿಂದಲೇ ಎಡಕಾಲಿನಿಂದ ನಿಮ್ಮ ಎದೆಗೆ ತೊಳೆದು ಬಿಟ್ಟಿದ್ದಾನೆ. ಸರಿ ಅಲ್ವಾ? ಹೌದು. ಅಷ್ಟೊತ್ತಿಗೆ ನೀವೇನು ಮಾಡಿದ್ದೀರಿ? ಏನು ಮಾಡಿದ್ದೇನೆ? ನೀವು ಶರಣಾಗಿದ್ದೀರಿ ಅವನಿಗೆ. ಹೌದು. ಅಲ್ವಾ? ತಪ್ಪಾಯ್ತೆಂದು ಬೇಡಿಕೊಂಡಿದ್ದೀರಿ. ಹೌದು. ಅಷ್ಟೇ ಅಲ್ಲ, ಯೋಗ್ಯವಾದಂತಹ ಪೀಠವನ್ನು ನೀಡಿ ಉಪಚರಿಸಿದ್ದೀರಿ ನೀವು. ಇದು ಮಾಡಿದ್ದು ಸರಿಯೇ? ನೀವು ಮನೆಗೆ ಬಂದ ಅತಿಥಿಗೆ ಮಾಡಬೇಕಾದಂತಹ ಕರ್ತವ್ಯ ಮಾಡಿದ್ದೇನೆ. ಹೌದಪ್ಪ, ಮನೆಗೆ ಬಂದಂತಹ ಅತಿಥಿ ಯಾವ ರೀತಿ ಬಂದಿದ್ದಾನೆ ಎನ್ನುವ ಹಾಗೆ ಆಲೋಚನೆ ಮಾಡಬಾರ್ದಾ? ಹಾಗೆ ನಿಮ್ಮ ಬಂದವನು ನಿಮ್ಮ ಎದೆಗೆ ತೊಳೆದಿದ್ದಾನೆ ಅಲ್ವಾ? ಸರಿ. ಅವನನ್ನು ಪೂಜಿಸಿದ್ದ ಹೌದಾ? ಆಮೇಲೆ ಚೆನ್ನಾಗಿ ಮಾತನಾಡಿಸಿ ಸಮಾಧಾನ ಮಾಡಿಸಿ ಅವನನ್ನು ಕಳುಹಿಸಿ ಕೊಟ್ಟಿದ್ದೀನಿ. ಈಗ ಅವನ ಪೂಜೆ ಮಾಡುವುದಕ್ಕೂ ನಿನಗೆ ಕೋಪ ಉಂಟಾಗುದಕ್ಕೆ ಅದು ಯಾಕೆ? ಅವನು ಬಂದವನು ಅನ್ಯಾಯ ಮಾಡಿದ್ದೆ ಹೌದಾ ಅಲ್ವಾ? ಅಂದ್ರೆ ನಿಮ್ಮ ಎದೆಗೆ ತುಳಿದದ್ದು ಹೌದಾ ಅಲ್ವಾ? ಈಗ ತುಳಿದ್ರೆ ನಿಮಗೆ ಕೋಪ ಬರಬೇಕಿತ್ತು. ಅದ್ಯಾಕೆ ಕೋಪ ಬರಬೇಕು? ಯಾಕೆಂದ್ರೆ ನಿಮಗೆ ತುಳಿದಿದ್ದಾನೆ ಅದಕ್ಕೆ. ಹಾಗೆ ಅವನನ್ನು ಜೋರು ಮಾಡಿ ಕಳುಹಿಸಿಕೊಡ್ಬೇಕಿತ್ತು. ಯಾಕೆ ಈ ರೀತಿ ತಪ್ಪು ಮಾಡಿದೆ ಅನ್ನುವ ಹಾಗೆ ಯಾವುದು ನೀವು ಕೇಳಲಿಲ್ಲ. ಆದ್ರೆ ಆತನಿಗೆ ಸತ್ಕಾರವನ್ನು ಕೊಟ್ಟಿದ್ದೀರಿ. ಅವನು ಎದೆಗೆ ತುಳಿದ ಕಾರಣ ಏನಾಗಿದೆ ಗೊತ್ತಾ? ನನಗೆ ಕೋಪ ಬರಲಿ, ನಿನಗೆ ಯಾಕೆ ಕೋಪ? ನನಗೆ ಬೇಸರವಾಗಿದೆ. ಮುನಿಯಿಂದ ಹರಿಯೇಗೆ ಪವಿತ್ರವಾಯ್ತದರಿಂದ ಹರಿಯೇ ಪವಿತ್ರವಾದರಿಂದ
ಇರಲಾರೆ ತಾಳಿಕೊಂಡವನ ಇರಲಾರೆ ತಾಳಿಕೊಂಡವ ಮಾನವಿದನು ತೆರಳಿದ ಕರವೀರಪುರದೋಣಿರುವೆನು ತೆರಳಿನ ಕರವೀರಪುರದೊಳಿರುವೆನು ಹೊರೆದಳು ಪತಿಯುಳು ಹರಿ ಪ್ರಾಣೇಶ್ವರ, ಲಕ್ಷ್ಮೀ ನಿಮ್ಮ ಕೈ ಹಿಡಿಬೇಕಂತಂದ್ರೆ ನನ್ನ ಭಾಗ್ಯ ಬೇಕು ಅನ್ನಿಸಿಕೊಂಡವಳು ನಾನು. ಸರಿ. ಅಂದಿನ ದಿವಸ ಹಾ ಸಮುದ್ರ ಮತನ ಆ ಕಾಲದಲ್ಲಿ ಸಮುದ್ರದಿಂದ ಉದಿಸಿ ಬಂದವಳು ನಾನು. ಸರಿ. ನನ್ನನ್ನು ಮದುವೆಯಾಗಬೇಕೆನ್ನುವಂತಹ ಉದ್ದೇಶದಿಂದ ಹಾ. ಕೋಟಿ ಕೋಟಿ ದೇವತೆಗಳಾಗಲಿ ದಾನವರಾಗಲಿ ಹಾ. ಆಸೆಯನ್ನು ಪಟ್ಟವರು. ಸರಿ. ನನಗೆ ಬೇಕು, ನಾನು ಮದುವೆ ಆಗ್ತೇನೆ ಅನ್ನುವ ಹಾಗೆ ಹಾ. ಹಂಬಲಿಸಿದವರು ಅವರು. ಹೌದಪ್ಪ. ಆದರೆ ಹಾ. ಯಾರನ್ನು ಇಚ್ಛಿಸದೆ ಹಾ ನಾನು ನಿಮ್ಮ ಕೋಳಿಗೆ ಮಾಲೆಯನ್ನು ಹಾಕಿದ್ದೇನೆ. ಸರಿ ಅಲ್ವಾ? ಹೌದು. ಆ ಸಂದರ್ಭದಲ್ಲಿ ಹಾ. ನಿನಗೇನು ಬೇಕು ಅನ್ನುವ ಹಾಗೆ ಕೇಳಿದವರು ನೀವು. ಹಾ ನನ್ನ ಆಸೆಯನ್ನು ನಿಮ್ಮಲ್ಲಿ ತೋಡಿಕೊಂಡೆ. ಹಾ ಪರಮ ಪಾವನವಾದಂತಹ ವಕ್ಷಸ್ಥಳ ಹಾ ಸದಾ ಅಲ್ಲಿ ನಾನು ನೆಲೆಸಿರುತ್ತೇನೆ. ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬರ್ತೇನೆ. ಗಂಡನೇ ದೇವರು, ಆದ್ರೆ ದೇವರೇ ನನಗೆ ಗಂಡ ಸಿಕ್ಕಿದ್ದಾರೆ ಅನ್ನುವ ಹಾಗೆ ಭಾವಿಸಿಕೊಂಡವಳು. ಅಂದಿನಿಂದ ಇಂದಿನ ತನಕ ಪರಮ ಪಾವನವಾದಂತಹ ವಕ್ಷಸ್ಥಳದಲ್ಲಿ ಇರುತ್ತಾ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬಂದವಳು. ಸರಿ. ಆದ್ರೆ ಭೃಗುಮುನಿ ಬಂದು ನಿಮ್ಮ ವಕ್ಷಸ್ಥಳಕ್ಕೆ ತುಳಿದ ಕಾರಣ ಅದು ಅಪವಿತ್ರವಾಯಿತು ಅಲ್ವೇ? ಹೌದಾ? ಅಲ್ಲಿ ನೆಲೆಸಿರುವವಳು ನಾನು. ಸರಿ. ನಿಜವಾಗಿ ತುಳಿದದ್ದು ಎದೆಗೆ ಆದ್ರೂ ಅದರ ನೋವನ್ನು ಅನುಭವಿಸಿದವಳು ನಾನು. ಹಾಗಾಗಿ ನನಗೆ ಕೋಪ ಬಂದಿದೆ, ಒಂದು ರೀತಿಯಲ್ಲಿ ಬೇಸರವೂ ಆಗಿದೆ. ಇದಕ್ಕೆಲ್ಲ ಕೋಪ ಮಾಡಿದ್ರೆ ನೋವಾಗಿದೆ ನನಗೆ. ಸ್ವಾಮಿ, ದೇಹಕ್ಕಾದ ಗಾಯವನ್ನು ಔಷಧಿಯಿಂದ ವಾಸಿ ಮಾಡಿಕೊಳ್ಳಬಹುದು. ಸರಿ. ಆದ್ರೆ ಮನಸ್ಸಿಗಾದ ನೋವನ್ನು ಅಷ್ಟು ಸುಲಭದಲ್ಲಿ ವಾಸಿ ಮಾಡುವುದಕ್ಕೆ ಆಗುವುದಿಲ್ಲ. ಹೌದಾ? ಅಷ್ಟು ನೋವಾಗಿದೆ ನನಗೆ. ಹಾಗಾಗಿ ನಾನು ಇನ್ನು ನಿಲ್ಲುವುದಿಲ್ಲ. ಎಂತದ್ದು ನೋವಾಯ್ತು ಅಂತ ಹೇಳಿ ಆದ ಕಾರಣಕ್ಕೆ ನೀವು ಹೊರಟು ನಿಂತದ್ದ? ನನಗೆ ಅಪಮಾನ ಆಗಿದೆ ಅಲ್ಲ, ಅದನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಹಾಗೆಲ್ಲ ಮುಂದುವರಿಯಬಾರದು ಅಲ್ಲ ಮತ್ತೆ. ಈಗ ವೈಕುಂಠದಲ್ಲಿ ನಾರಾಯಣನ ಅರಸಿಯಾದಂತಹ ಲಕ್ಷ್ಮೀ ರೂಪ ಲೋಕಮುಖದಲ್ಲಿ ಲಕ್ಷ್ಮೀನಾರಾಯಣ ಅಂತ ಗುರುತಿಸ್ತಾರೆ. ಹೌದು. ಈಗ ಲಕ್ಷ್ಮಿ ಇಲ್ಲ ಅಂತ ಹೇಳಿದ್ರೆ ನಾರಾಯಣನನ್ನು ಗುರುತಿಸುವುದಕ್ಕೆ ಸಾಧ್ಯ ಉಂಟು? ಸಾಧ್ಯವೇ ಇಲ್ಲ. ಲಕ್ಷ್ಮಿ ಜೊತೆಯಲ್ಲಿ ಬೇಕು. ಹಾಗಾಗಿ ಕೋಪ ಎಲ್ಲ ಬಿಡು, ಸಂತೋಷದಲ್ಲಿ ಇರು. ಸ್ವಾಮಿ, ನಿಮಗೆ ಹೆಂಡತಿ ಬೇಕು ಅಂತ ಆಲೋಚನೆ ಇರ್ಲಿಲ್ವಾ? ಅವನಲ್ಲಿ ಮಾತನಾಡುವಾಗ ಬಂದು ತುಳಿಯುವಾಗ ನಿಮಗೆ ಆಲೋಚನೆ ಆಗ್ಲಿಲ್ವಾ? ನನ್ನ ಹೆಂಡತಿ ಇದ್ದಾಳೆ, ಅವಳಿಗೆ ನೋವಾಗಿದೆ, ಅವಳನ್ನು ನಾನು ಸಮಾಧಾನ ಮಾಡಬೇಕು, ಇವನಿಗೆ ಮಾಡಿದಂತ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕಂತ ನೀವು ಯೋಚನೆ ಮಾಡ್ಲಿಲ್ವ ಸ್ವಾಮಿ? ನೇರವಾಗಿ ಅವನನ್ನು ಉಪಚರಿಸಿದ್ದೀರಿ, ನನ್ನ ಬಗ್ಗೆ ಯೋಚನೆಯೇ ಮಾಡ್ಲಿಲ್ಲ. ಈಗ ಎಲ್ಲವನ್ನು ತಿಳ್ಕೊಂಡಿದ್ದೆ, ನೋಡ್ತಾ ಇದ್ದೆ, ಮಾತನಾಡುವುದೆಲ್ಲವನ್ನು ಕೇಳಿದ್ದೆ. ಪ್ರಾಣೇಶ್ವರಿ, ಈಗ ಆದದ್ದೆಲ್ಲ ಆಗಿ ಹೋಗಿದೆ, ಅದಕ್ಕೆಲ್ಲ ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ನಾನು ನಾರಾಯಣ, ನನ್ನಲ್ಲಿ ಯಾವಾಗಲೂ ಕೊರತೆ ಉಂಟಾಗೋದಕ್ಕೆ ಸಾಧ್ಯವಿಲ್ಲ. ಬಾ, ಮತ್ತೊಮ್ಮೆ ವಕ್ಷಸ್ಥಳದಲ್ಲಿ ನೆಲೆಯಾಗು. ನನಗೆ ಕೊರತೆ ಆಗಿದೆ. ಈಗ ಇನ್ನು ತಾಳ್ಮೆ ಇಲ್ಲ. ಈಗ ಹೋಗುವುದಂತ ನಿರ್ಧಾರ ಮಾಡಿ ಆಗಿದೆ. ನಾನು ಅದು ನಿರ್ಣಯ ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದಾದ್ರೂ ಒಂದು ಕಾರಣದ ಬದಲಾವಣೆ ಆಗ್ಲಿಕ್ಕೆ ಇಲ್ವಾ? ಸಮಾಧಾನವೇ ಇಲ್ಲ ಅಂತ ನನಗೆ, ಅಷ್ಟು ನೋವಾಗಿದೆ ನನಗೆ. ಸುಮ್ಮನಿರು. ಯಾಕೆ ನನ್ನನ್ನು ಬಂದು ಮಾತನಾಡಿಸಲಿಲ್ಲ ನೀವು? ಅದು ಹೇಳಬಹುದಿತ್ತಲ್ಲ. ಅವನನ್ನು ಏನ್ ಮಾಡಬೇಕು? ಶಿಕ್ಷೆ ಕೊಡಬೇಕಾ? ಅಲ್ಲ, ಸಮಾಧಾನ ಮಾಡಿ ಕಳುಹಿಸ್ಬೇಕಂತ ನನ್ನಲ್ಲಿ ಒಂದು ಮಾತು ಕೇಳಬಹುದಲ್ವಾ? ಕೇಳಬೇಕಿತ್ತು. ನನಗೆ ಅಧಿಕಾರ ಉಂಟಲ್ವಾ? ಗ್ರಹದ ಹೆಂಡತಿ ಅಲ್ವಾ ನಾನು? ಅದೇ ಗೃಹಲಕ್ಷ್ಮಿಯಲ್ಲಿ ವಿಷಯ ಕೇಳಬೇಕಿತ್ತು ನಾನು. ಆದ್ರೆ ಆ ಸಂದರ್ಭದಲ್ಲಿ ಅತಿಥಿಗಳು ನಮಗೆ ದೇವರು ಸಮಾನ. ದೇವರು ಬರುವಾಗ ಮನೆಯಲ್ಲಿ ಹೀಗೆ ಸತ್ಯಲ್ಲಿ ಒಂದು ಮಾತಾಡಿಕೊಂಡು ಯಾಕೆ ಮೊದಲೇ ನಾವು ಮಲಗಿದ್ದೆವು, ಹಾಗೆ ಅದರಲ್ಲಿ ಇದರಲ್ಲಿ ಸಮಯ ಕಳೆಯುವುದು ಬೇಡ ಅಂತ. ಸಮಯದ ಅಭಾವ ಆಗ್ತದೆ ಯೋಚನೆ ಮಾಡಬೇಡಿ, ಸಮಯ ಬೇಕಾದಷ್ಟು ಉಂಟು. ಹಾಗೆ ನಿಮ್ಮಲ್ಲಿ ಮಾತನ್ನು ನೀವು ಮರೆತು ಬಿಟ್ಟಿದ್ದೀರಲ್ಲ, ಯೋಚನೆ ಆದದ್ದೇಗೋ ಹಾಗೆ ಹೋಗಿದೆ. ನೀನು ಮತ್ತೆ ಹೋಗ್ತೇನೆ ಅಂತೇಳಿ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ನೀನು ಇಲ್ಲೇ ಇರಬೇಕು. ಆಗುವುದಿಲ್ಲ. ನೀವು ಏನೇ ಮಾತಾಡಿದ್ರು ನನ್ನ ಮನಸ್ಸಿನ ನೋವು ಹೋಗುವುದಿಲ್ಲ ಸ್ವಾಮಿ. ಈಗ ನಾನು ಹೊರಗೆ ಬಂದಾಗಿದೆ, ಇನ್ನು ನಿಲ್ಲುವುದಕ್ಕೆ ಆಗುವುದಿಲ್ಲ. ಸುಮ್ಮನೆ ಹೋಗುದೇ ಹೋಗ್ತೀಯ? ಹೌದು, ಹೋಗುದಕ್ಕೆ ನೆಲೆ ಬೇಕಲ್ಲ. ಒಟ್ಟಾರೆ ಹೋಗ್ತೇನೆ ಅಂತೇಳಿ ಹೋಗಿ ಎಲ್ಲಿಗೆ ಹೋಗಿ ತಿರುಗಾಡಿಕೊಂಡಿರ್ಬಾರ್ದು. ನಾರಾಯಣನ ಸತ್ಯ ಯಾವಾಗಲೂ ತಿರುಗಾಟದವಳು ನಾನಲ್ಲ. ಮತ್ತೆ ನಾನು ಒಂದು ಕಡೆಯಲ್ಲಿ ನೆಲೆಯಾಗ್ತೇನೆ. ಹೌದಾ? ಕರವೀರಪುರಕ್ಕೆ ಸೇರಿಕೊಳ್ಳುತ್ತೇನೆ.
ಅದ್ಯಾಕೆ ಅಲ್ಲಿಗೆ ಅಲ್ಲಿ ನನ್ನ ಭಕ್ತರಿದ್ದಾರೆ. ನನ್ನನ್ನು ಪೂಜಿಸ್ತಾರೆ. ಎಷ್ಟೋ ಸಮಯದಿಂದ ಅವರು ಆಸೆ ಪಟ್ಟಿದ್ದಾರೆ. ಹೇಗೆ? ಲಕ್ಷ್ಮಿಯನ್ನೊಮ್ಮೆ ನೋಡಬೇಕು ನೋಡಬೇಕು ಅನ್ನುವ ಹಾಗೆ ನನ್ನನ್ನು ಭಕ್ತಿಯಿಂದ ಕರೆಯುತ್ತಾ ಇದ್ದಾರೆ. ಅದು ಯಾವ ರೀತಿ ಗೊತ್ತು? ಯಾವ ರೀತಿ? ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೌದು, ಈಗ ನಾರಾಯಣ ಇಲ್ವ ಒಟ್ಟಿಗೆ? ಭಕ್ತಿಯ ಭಜನೆ ನನ್ನ ಮನಸ್ಸನ್ನು ಮುಟ್ಟುತ್ತಾ ಇದೆ. ಹಾಗಾಗಿ ನಾನು ಹೋಗುದೇ ಅಲ್ಲಿಗೆ. ಈಗ ಸ್ವಲ್ಪ ಬದಲಾವಣೆ. ಅಲ್ಲಿ ನನಗೆ ಗುಡಿ ಕಟ್ಟುತ್ತಾರೆ, ನನಗೆ ಪೂಜೆ ಮಾಡ್ತಾರೆ, ಅವರ ಇಷ್ಟಾರ್ಥವನ್ನು ನಾನು ಈಡೇರಿಸ್ತೇನೆ. ಲಕ್ಷ್ಮೀ ನಾರಾಯಣನ ಅಸ್ತಿತ್ವ ಇರಬೇಕಾದ್ರೆ ಸತಿ ಅಂತ ಲಕ್ಷ್ಮಿ ಜೊತೆಲಿರ್ಬೇಕು. ನೀವು ಹಾಗಾಗಿ ಲಕ್ಷ್ಮಿ ಬಿಟ್ಟು ಹೋಗ್ಬೇಡ ನಾರಾಯಣ. ನೀವು ಒಬ್ಬರೇ ಅಲ್ವಾ ಕರೆಯುವುದು ಲಕ್ಷ್ಮಿ ಅಂತ? ಅಲ್ಲಿ ಸಾವಿರಾರು ಭಕ್ತರು ಕರೆಯುತ್ತಾ ಇದ್ದಾರೆ. ಅಲ್ಲ, ನನಗೆ ಹೆಂಡತಿ ಲಕ್ಷ್ಮಿ ಒಬ್ಬಳೆ ಅಲ್ವಾ? ನನಗೆ ಹೇಗೂ ಅಪಮಾನ ಆಗಿದೆ, ಇನ್ನು ನಿಲ್ಲುವುದಿಲ್ಲ. ನಾನು ಹೋಗುದು ಸಿಂಧು ವಸನಾಧೀಶನಾಯಿಸು ಇಂದಿರೆಯುವರ ಪ್ರೇಮ ಕಲಹದೊಳಗೋ ಹೋಗಲು ಬೆಸರದೊಳ ಸಿಂಧು ಶಯನ ಸಿಂಧು ವಸನಾಧೀಶ ಲಾಲಿಸು ಇಂದಿರೆಯುವರ ಪ್ರೇಮ ಕಲಹದೊಳಗೋ ಹೋಗಲು ಸಿಂಧು ಶಯನ. ಸತ್ಯಪತಿಯರಿಗುಂಟಾದಂತ ಪ್ರೇಮ ಕಲಹ. ಸತಿಯಾದಂತ ಲಕ್ಷ್ಮಿ ಏನು, ಯಾಕೆ, ಯಾವುದೇ ವಿಚಾರವನ್ನು ಅರ್ಥವಿಸಿಕೊಳ್ಳದೆ ಅವಸರವಾಗಿ ನನ್ನಲ್ಲಿ ಕಲಹವನ್ನು ಕೈಗೊಂಡು ಪತಿಯನ್ನು ಬಿಟ್ಟು ಹೊರಟು ಹೋದವಳಿದ್ದಾಳೆ. ನಾರಾಯಣನಾದಂಥ ನಾನು ಲೋಕಮುಖದಲ್ಲಿ ಲಕ್ಷ್ಮೀ ಸಹಿತ ಕಾಣಿಸಿಕೊಂಡ್ರೆ ಮಾತ್ರ ಯೋಗ್ಯವಾದಂತಹ ಸ್ಥಾನಮಾನ ಗೌರವ ಸಿಗುವುದಕ್ಕೆ ಸಾಧ್ಯ ಉಂಟು. ಬರೇ ನಾರಾಯಣನಾಗಿ ಕಾಣಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ವಿಚಾರವಾಗಿ ಯೋಚನೆ ಮಾಡಿದ್ರೆ ನಾನು ಯೋಚಿಸಿದ ರೀತಿಯಲ್ಲೇ ನಡೀತಾ ಇದೆ ಎನ್ನುವುದು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಸತಿ ಈ ರೀತಿ ಕೋಪದಿಂದ ಹೋದರೂ ಕೂಡ ಸರಿಯಾದಂತಹ ವಿಚಾರ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಆದ್ರೆ ಈಗ ಸತಿ ಇಲ್ಲದೆ ನಾರಾಯಣನಾದಂಥ ನಾನು ವೈಕುಂಠದಲ್ಲಿ ಒಬ್ಬನೇ ಇರುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಸತಿಯಾದಂತಹ ಲಕ್ಷ್ಮಿಯೂ ಕೂಡ ಜೊತೆಯಲ್ಲಿ ಬರಬೇಕು. ಅವಳು ಹೊರಟು ಹೋದದ್ದು ಭೂಲೋಕಕ್ಕೆ. ನಾರಾಯಣನಾದಂಥ ನಾನು ಅವಳನ್ನು ಪಡೆಯಬೇಕಿದ್ರೆ ಭೂಲೋಕವನ್ನೇ ಸೇರಿಕೊಳ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ವೈಕುಂಠವನ್ನು ಬಿಡ್ತೇನೆ, ನೇರ ಭೂಲೋಕದತ್ತ ಗಮನ ಹರಿಸ್ತೇನೆ. ಈಕ್ಷಿಸಿದನು ಸ್ಥಳವ ಸ್ವಾಮಿ ಪುಷ್ಕರಣಿ ತೀರ್ಥವದು ಮೆರವದ ವೈಕುಂಠವನ್ನು ಬಿಟ್ಟು ನೇರವಾಗಿ ಭೂಲೋಕವನ್ನು ಸೇರಿಕೊಂಡವ ನಾನಿದ್ದೇನೆ. ಈ ಸಂದರ್ಭದಲ್ಲಿ ಭೂಲೋಕವನ್ನು ಸೇರಿಕೊಂಡಾಗ ಭೂಲೋಕದಲ್ಲಿರುವಂತಹ ಸ್ಥಿತಿಗತಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಮಾನವ ಸ್ವರೂಪವನ್ನು ತಾಳಿ ಈ ಸಂದರ್ಭದಲ್ಲಿ ಭೂಲೋಕವನ್ನು ಸೇರಿಕೊಂಡಿದ್ದೇನೆ ಸರಿ. ಆದರೆ ಸತ್ಯಾದಂತಹ ಲಕ್ಷ್ಮಿಯನ್ನು ಪಡೆಯಬೇಕಿದ್ರೆ ಬಹಳಷ್ಟು ಸಮಯಗಳ ಅವಕಾಶ, ಅಂದರೆ ಕಾಲವನ್ನು ಕಾಯಬೇಕಾದಂಥ ಸಂದರ್ಭ ನನಗೆ ಒದಗಿ ಬರ್ತದೆ. ಹಾಗಾಗಿ ನಾನು ನೆಲೆಗೊಳ್ಳುವುದಕ್ಕೆ ಸ್ಥಳದಲ್ಲಿ, ಉಳಿದುಕೊಳ್ಳುವುದಕ್ಕೆ ಸ್ಥಳದಲ್ಲಿ ಎನ್ನುವ ಹಾಗೆ ಯೋಚಿಸಿ ಮುಂದುವರಿಯುತ್ತಾ ಬಂದು ಸೇರಿದ್ದು ದಕ್ಷಿಣಾಭಿಮುಖ. ಇಲ್ಲಿ ಬರುವಾಗ ಕಾಣ್ತಾ ಇದೆ ಪುಷ್ಕರಣಿ
ಧೋರಣೆಯೊಂದು. ಎಲ್ಲದಕ್ಕೂ ಸರಿಯಾದಂತಹ ಸ್ಥಿತಿಗತಿಗಳನ್ನು ನೋಡಿ ಯೋಚನೆ ಮಾಡಬೇಕಾಗ್ತದೆ. ನಾರಾಯಣನಾದಂತ ನಾನು ಕ್ಷೀರವಾಗರದಲ್ಲಿ ನೆಲೆಯಿರುವುದಂತೆ ಇಲ್ಲಿಯೂ ಹಾಗೆ ಕಾಣುತ್ತಿರುವಂತಹ ಪುಷ್ಕರಣಿ ಹರಿತಾ ಇದೆ. ಆ ಕಡೆ ನೋಡಿದಂತಾದ್ರೆ ತಿಂತಿಣಿ ವೃಕ್ಷಗಳು ಈ ಕಾಲದಲ್ಲಿ ಬೆಳೆದು ನಿಂತಿದೆ. ಒಂದಕ್ಕೊಂದು ಸಂಬಂಧ ಇಲ್ಲಿ ಕಲ್ಪಿತವಾಗಿದೆ. ಹಾಗಾದ್ರೆ ನಾರಾಯಣನಾದಂತಹ ನಾನು ನೆಲೆಗೊಳ್ಳುವುದಕ್ಕೆ ಇದೇ ಸರಿಯಾದಂತಹ ಸ್ಥಾನ ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ. ನಾರಾಯಣನ ಅಸ್ತಿತ್ವ ಈಗ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಸ್ವಲ್ಪ ಸಮಯಾವಕಾಶ ಕಾಯಬೇಕು. ಹಾಗಾಗಿ ಕಾಣುತ್ತಿರುವಂತಹ ಈ ತಿಂತಿಣಿ ವೃಕ್ಷದ ಅಡಿಗಡೆ ಕೆಲವು ಸಮಯ ಸಂದರ್ಭದೊಳಗೆ ಅಲ್ಲೇ ಇದ್ದುಕೊಂಡು ಯಾವಾಗ ಅವಕಾಶ ಸಿಗುತ್ತದೆ, ಯಾವಾಗ ನಾನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ನೆಲೆಯಿಂದ ಈ ಹೊತ್ತಿನಲ್ಲಿ ಕಾಣುತ್ತಿರುವಂತಹ ಈ ಹುತ್ತದಲ್ಲಿ ಈ ಕ್ಷಣವೇ ನೆಲೆಯಾಗಿರ್ತೇನೆ. ಪರಾಕ್ರಮ ಕಂಠೀರವಾದ ಇರುವಂತಹ ಸ್ಥಳ ಚೋಳ ರಾಜ್ಯಕ್ಕೆ ಯಾರೆಂದುಕೊಂಡಿದ್ದೀರಿ? ಚೋಳ ದರ್ಬಾರದಿಂದ ಕೇಳಿದ್ದೇನೆ. ಬಂದಂತ ಕಾರ್ಯ ಆಲಿಸಿ. ಮೂರು ಮೂರ್ತಿಗಳನ್ನು ಮನಸ ಧ್ಯಾನಿಸಿ ತಂದೆ ತಾಯಿಯರಿಗೆ ಶಿರಭಾಗಿ ವರ್ತಮಾನ ಕಾಲದಲ್ಲಿ ಚೋಳ ದೇಶದ ಮಟ್ಟವನ್ನು ಏರಿದೆ. ಎಲ್ಲರೂ ಜಯವಾಗಲಿ ಶುಭವಾಗಲಿ ಎನ್ನುವ ಘೋಷವಾಕ್ಯವನ್ನು ಹೇಳುತ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಪಾಕದತ್ತನಾದಂತಹ ನನ್ನ ಆಳ್ವಿಕೆ ಒಳ್ಳೆಯ ರೀತಿ ನಡೆಯುತ್ತಾ ಇದ್ದ ಕಾರಣ ಎಲ್ಲರೂ ಸುಖದಿಂದ ಶಾಂತಿಯಿಂದ ಬದುಕುತ್ತಾ ಇದ್ದಾರೆ ನಮ್ಮಲ್ಲಿ. ಹಾಗಾದರೆ ಚೋಳ ದೇಶ ಇಷ್ಟು ಪ್ರಸಿದ್ಧಿಗೆ ಬರುವುದಕ್ಕೆ ಕಾರಣವೇನು? ನಮ್ಮ ರಾಜ್ಯದಲ್ಲಿ ಜಾತಿ ಭೇದ ಎನ್ನುವಂತಹ ಯಾವುದೇ ತತ್ವಗಳಿಲ್ಲ. ಎಲ್ಲರೂ ಸಮಾನರು ಎನ್ನುವ ಹಾಗೆ ನಾನೇ ಹೊರಡಿಸಿದವ ನಿಯಮಗಳನ್ನು. ಹಾಗೆಂತ ಇಲ್ಲಿ ಇಷ್ಟು ಸಮೃದ್ಧಿಯಾಗಿ ಈ ಊರು ಬೆಳೆಯಬೇಕಾದರೆ ಕಾರಣವೇನು? ಹೈನುಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಆಕಲನ್ನು ಸಾಕಿ ಆ ಮುಖೇನವಾಗಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಬೇಕು. ಯಾಕೆ ಗೊತ್ತುಂಟ? ಒಂದು ಗೋವು ಮನೆಯಲ್ಲಿ ಉಂಟು ಅಂತಾದ್ರೆ ಎಲ್ಲಾ ದಿಕ್ಕಿನಿಂದಲೂ ಅದರಿಂದ ಅನುಕೂಲವೇ. ಹಾಲನ್ನು ಕರೆದು ಜೀವನವನ್ನು ಸಾಗಿಸಬಹುದು, ಅದರ ಗೊಬ್ಬರವನ್ನು ಮಾರಿಯಾದರೂ ಜೀವನವನ್ನು ಸಾಗಿಸಬಹುದು, ಸೆಗಣಿಯನ್ನು ಬೆರಣಿಯನ್ನಾಗಿಸಿಯೂ ಜೀವನ ಸಾಗಿಸಬಹುದು.
ಗೋವಿನ ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ನಾವು ಬಿಸಾಡುವ ವಸ್ತು ಯಾವುದೂ ಇಲ್ಲ. ಪ್ರತಿಯೊಂದರಿಂದಲೂ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯ. ಆದ್ದರಿಂದಲೇ ನಮ್ಮ ನಾಡು ಇಂದು ಸಂಪದ್ಭರಿತವಾಗಿದೆ. ಲೋಕದ ಜನರೇ ಆಡುವುದಕ್ಕೆ ಪ್ರಾರಂಭಿಸಿದ್ದಾರೆ. ಗಾವೋ ವಿಶ್ವಸ್ಯ ಮಾತರಃ, ಗೋವು ತಾಯಿ ಸಮಾನಲು. ಅದನ್ನು ನಾವು ಪೂಜನೀಯ ದೃಷ್ಟಿಯಿಂದ ನೋಡಿದೆವು ಅಂತಾದ್ರೆ ಯಾವತ್ತೂ ಕೂಡ ಕಷ್ಟ ಕಾರ್ಪಣ್ಯಗಳು ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಎಲ್ಲರೂ ನಮ್ಮ ಊರಿನಲ್ಲಿ ಗೋವನ್ನು ಸಾಕಿ ಪ್ರತಿಯೊಬ್ಬರೂ ಕೂಡ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ತಂದು ರಾಜನ ಆಸ್ಥಾನಕ್ಕೆ ಕೊಡ್ತಾರೆ. ಆದ್ದರಿಂದಲೇ ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಅವರು ಕಂಡುಕೊಂಡಿದ್ದಾರೆ. ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಾಕಿ ಸಲಹಿಕೊಂಡು ಬರುತ್ತಾ ಇದ್ದೇನೆ. ರಾಜಕೀಯವಾಗಿ ನೆಮ್ಮದಿಯ ಜೀವನ. ಹಾಗೆಂತ ಒಂದರಲ್ಲಿ ನೆಮ್ಮದಿ ಉಂಟೋ ಇನ್ನೊಂದರಲ್ಲಿ ಯಾವತ್ತೂ ಕಿರಿಕಿರಿ ಇದ್ದದ್ದೇ. ಹಿರಿಯರೇ ಹೇಳಿದ್ದಾರೆ, ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪುವುದಿಲ್ಲ ಅಂತ. ನೆಮ್ಮದಿಯ ಜೀವನ. ಮನೆಯ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ದಿವಸ ಸಂತೋಷದಲ್ಲಿದ್ರೆ ಒಂದು ದಿವಸ ಕಿರಿಕಿರಿ. ಇದು ಯಾವತ್ತೂ ಮುಗಿಲಿಕ್ಕಿಲ್ಲ ಅಂತ. ಅಷ್ಟು ಕಿರಿಕಿರಿ ಆಗ್ತದೆ ಒಮ್ಮೆ. ಹಾಗೆಂತ ಮನೆ ಬಿಟ್ಟು ಹೊರಗೆ ಹೋದ್ನ ಸಂತೋಷ ಇರ್ತದೆ. ಅದೆಲ್ಲ ಇರ್ಲಿ. ಸಭಾ ವಿಷಯದ ಬಗ್ಗೆ ನೋಡಿದ್ರೆ ಪ್ರಜೆಗಳದ್ದು ಯಾವುದೇ ಸಮಸ್ಯೆ ಇಲ್ಲ. ಮನೆಯ ಬಗ್ಗೆ ಆಲೋಚನೆ ಮಾಡುವಾಗ ಏನದು ಬೇಟಿಗೆ ಯಾರೋ ಬರ್ತಾ ಇದ್ದಾರಂತ ಕಳುಹಿಸಿಕೊಡಿ. मेरे ಬಪ್ಪಾಲಿಲ್ಲದಿರಲು ಗೋಪಾಲಕರನ್ನು ಕರೆದಂತರಾಭೂಷಣಾಲಿ ಅಯ್ಯೋ ಅಯ್ಯೋ ಅಯ್ಯೋ, ನನ್ನದೊಂದು ತಲೆಬಿಸಿ. ಯಾರಾದರೂ ಹೆಂಡತಿ ಮನೆಯಲ್ಲಿ ಇದ್ದಾರೆ ಎನ್ನುವ ಹಾಗೆ ವಿಚಾರಿಸುವವರೇ ಇಲ್ಲ ನನ್ನನ್ನು. ಹೇಳ್ತೇನೆ, ಈ ಸೆಕೆಯ ಹೊತ್ತಿಗೆ ಒಳಗೆ ಕೂತ್ಕೊಳ್ಬೇಡ, ಸ್ವಲ್ಪ ಹೊರಗಡ್ತೀನಿ. ಅಯ್ಯೋ ಹೌದಾ ಸ್ವಾಮಿ? ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ಸೆಕೆಯ ಸಮಯ ಇದು. ದಿವಸದಲ್ಲಿ ಒಂದು 2-3 ಸಲ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಬೇಕು. ಎಲ್ಲ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ನೀನು ಸ್ನಾನಕ್ಕೆ ಹೋಗುವುದೇ ಇಲ್ಲ. ನಾನು ವಾರಕ್ಕೊಮ್ಮೆ ಸ್ನಾನ ಮಾಡುವ ಹಾಗೆ. ಅಯ್ಯೋ ಅಯ್ಯೋ ಅಂತ ಎಂತ ಬೊಬ್ಬೆ ಹೊಡೆದುಕೊಂಡು ಬರುವುದು. ಮತ್ತೆ ಎಂತದು ಸ್ವಾಮಿ? ನಾನು ಓರ್ವಳು ಇಲ್ಲಿ ಇದ್ದೇನೆ ಎನ್ನುವ ಹಾಗೆ ನಿಮಗೆ ಪರಿಜ್ಞಾನ ಉಂಟೆ ಅಂತ ಕೇಳುವುದು. ಅದು ಸತ್ಯ ನೋಡು. ಏನು? ನೀನು ಓರ್ವಳು ಇದ್ದೀಯ. ಸತ್ಯ ಸತ್ಯ, ಅದೇ ಗೊತ್ತಾಯ್ತು. ನೀವು ಮಾತಾಡುವಾಗಲೇ ನನಗೆ ಅರ್ಥವಾಗ್ತದೆ. ಹೆಂಡತಿ ಎನ್ನುವುದು ಪಶುವಿಗೆ ಸಮನಾಗಿ. ನಾವು ಪಶು ಸಂಗೋಪನೆ ಮಾಡ್ತೇವೆ, ಹೆಂಡತಿಯನ್ನು ಪಶುವಿನ ಹಾಗೆ ಅಂತ ಹೇಳಿ. ಮತ್ತೆಂತದು ಪ್ರಭು? ಆದ್ರೆ ನಮ್ಮಲ್ಲಿ ಕೆಲವರು ಕೆಲಸಕ್ಕೆ ಇದ್ದಾರೆ, ಕೇವಲ ಅನ್ನದಂಡಕ್ಕೆ ಮಾತ್ರ ಸಂಬಳಕ್ಕೆ ಹೋಗ ಬೇಗ ಬರ್ತಾರೆ. ಅದಕ್ಕೆ ಅಲ್ವಾ ನಾನು ಮದುವೆ ಆದದ್ದು. ಕೆಲಸದವರನ್ನು ಇಟ್ಟುಕೊಂಡ್ರೆ ಇಷ್ಟುಂತಲೇ ಉಂಟು. ಮನೆಯಲ್ಲಿ ಹೆಂಡತಿ ಇದ್ರೆ ನೆಮ್ಮದಿ ಇರಬಹುದು ಅಂತ ನಾನು ನಿನ್ನನ್ನು ಮದುವೆ ಆದ್ದು. ಈಗ ಕೆಲಸಗಾರರು ಇಲ್ಲ ಅಂತ ಹೇಳಿ ನೀವು ನನ್ನನ್ನು ಮದುವೆ ಆದದ್ದ? ಮತ್ತೆ ಕೆಲಸದವರ ವ್ಯವಹಾರ ಬೇಡ. ಕೆಲಸ ನಿನ್ನನ್ನು ಕೆಲಸ ಮಾಡ್ಲಿಕ್ಕೆ ಅಂತ ಅಲ್ಲ ಹೇಳಿದ್ದು. ಕೆಲಸದವರು ಎಷ್ಟಿದ್ರು ಇಷ್ಟೇ, ಹೆಂಡತಿ ಒಬ್ಳು ಇದ್ರೆ ಸಂಸಾರ ಚೆನ್ನಾಗಿ ನಡೆಯುತ್ತದೆ. ಅದು ಗೊತ್ತುಂಟ ನಿಮಗೆ? ಮತ್ತೆ ನಾನ್ ನುಡಿಯೇ ಉಂಟು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಸಿಪಾಯಿ. ಅದು ತಿಳಿದವರು ಹೇಳಿದ್ದು. ಅದು ಎಂತದ ಈಗ ವಿಷಯ? ಎಂತ ವಿಷಯ ಎಂತದ್ದು ಸ್ವಾಮಿ? ನಾನು ಮದುವೆಯಾಗಿ ಬರುವಾಗ ಬಳುವಳಿಯಾಗಿ ನನ್ನ ಅಪ್ಪ ಏನು ಕೊಟ್ಟಿದ್ದಾರೆ? ಅದು ನೀನು ಅಂತಲ್ಲ, ಮದುವೆ ಆಗುವಾಗ ಎಲ್ಲಾ ಹೆಣ್ಣಿನ ಮನೆಯಿಂದಲೂ ಬಳುವಳಿ ಕೊಡುವುದು. ಗಂಡನಲ್ಲಿ ಕಡಿಮೆ ಉಂಟು, ನೀವು ಆಲೋಚಿಸಬೇಕಿತ್ತು. ನನ್ನಲ್ಲಿ ಕಡಿಮೆ ಉಂಟು ಅಂತ ತಕೊಂಡದ. ನಿನ್ನ ಅಪ್ಪನಿಗೆ ಬೇಸರ ಆಗಬಾರ್ದು ಅಂತ ಮದುವೆಯ ದಿನ ಯಾವತ್ತೂ ಕೂಡ ಹೆಣ್ಣಿನ ತಂದೆ ಕಣ್ಣೀರು ಹಾಕಬಾರದು. ಹಾಗಾಗಿ ಅವರು ಕೊಟ್ಟದನ್ನು ಬಿಟ್ಟು ಬಂದ್ರೆ ಕಣ್ಣೀರು ಹಾಕುವುದಿಲ್ಲ. ಅದಕ್ಕೆ ಬೇಕಾಗಿ ಎಲ್ಲ ತೆಗೆದುಕೊಂಡು ನೀನು ಅದನ್ನೆಲ್ಲ ಯೋಚನೆ ಮಾಡಿ. ಯೋಚನೆ ಮಾಡುವುದಲ್ಲ ಸಮಸ್ಯೆ ಇಲ್ಲ. ನಿನಗೇನಾದ್ರೂ ಕಡಿಮೆ ಆಗಿದೆ? ಮೊನ್ನೆ ಹೇಳಿದಿ ನೀನು ಹೊಸತ್ತು ಹಾರ ಹಾಕ್ಬೇಕು ಅಂತ, ಮಾಡಿಸಿಕೊಡ್ಲಿಲ್ವಾ? ಈಗ ನಿನ್ನೆ ತಂದ ಸೀರೆ ನೀನು ಇವತ್ತೇ ಹುಟ್ಟಿದ್ದಿ, ನಾಡ್ದು ಏನಾದ್ರೂ ಕಾರ್ಯಕ್ರಮಕ್ಕೆ ಬೇಕು ಅಂತ ಬಿಟ್ಟು ಬಿಟ್ಟಿದ್ಯಾ? ನನಗೆ ಉಡುವುದಕ್ಕೆ ತೊಡುವುದಕ್ಕೆ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಕಡಿಮೆ ಆಡಿದ್ದೆ ಎನ್ನುವಾಗೆ ಆಲೋಚಿಸಿದ್ರೆ ನೀವು? ಅದು ಒಂದು ಚೋಳ ರಾಜ್ಯದಲ್ಲಿ ಕಡಿಮೆ ಆದೀತು ಅಂತ ಹೇಳಬೇಡ. ಎಷ್ಟು ಬೇಕು ಈಗ ಇವತ್ತು ಹೇಳಿದ್ರೆ ಇನ್ನು 4 ತಂದು. ಯಾವುದಕ್ಕೂ ಕೊರತೆ ಇಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ನಮ್ಮ ಹಾಕುವುದಕ್ಕೆ ತೊಡುವುದಕ್ಕೆ ಇದ್ರೆ ಏನು ಪ್ರಯೋಜನ ಸ್ವಾಮಿ? ಎಂತದು ಮನಸ್ಸಿಗೆ ನೆಮ್ಮದಿ? ನೀವು ಸಮಾಧಾನ ಪಡಿಸಬೇಡ. ನನ್ನ ತಲೆ ಮೊದಲೇ ಕೆಟ್ಟು ಹೋಗಿದೆ. ನೋಡು, ಮನಸ್ಸಿಗೆ ನೆಮ್ಮದಿ ಸಿಗುವುದು ಹೇಗೆ ಗೊತ್ತುಂಟ? ಗಂಡ ಅರಮನೆಯಿಂದ ಅಂತಃಪುರಕ್ಕೆ ಬರುವಾಗ ಒಂದು ತಂಬಿಗೆ ನೀರು ಕೊಡುವುದು, ಒಂದು ಹಾಲು ಕೊಡುವುದು, ಒಂದು ಲೋಟ. ಹಾಗಾದ್ರೆ ಗಂಡ ನೆಮ್ಮದಿಯಲ್ಲಿ ಮಾತಾಡ್ತಾರೆ. ಹೌದಾ? ಅದು ಗಂಡನ ಬಗ್ಗೆ ಮಾತ್ರ ನೀವು ಆಲೋಚಿಸುವುದು. ಮನೆಯಲ್ಲಿ ಹೆಂಡತಿ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋ ಹಾಗೆ ನೀವು ಆಲೋಚಿಸುವುದಿಲ್ಲ. ನೀವು ಹೊರಗಡೆ
ಹೋಗಿ ರಾಜಕೀಯದ ವಿಷಯದಲ್ಲಿ ಎಷ್ಟು ತಲೆ ಬಿಸಿ ಮಾಡ್ತೀರಿ? ಅದುವೇ ಮನೆಯಲ್ಲಿ ಒಬ್ಳು ಹೆಂಡತಿ ಇದ್ದಾಳೆ ಎನ್ನುವ ಹಾಗೆ ನಿಮಗೆ ತಲೆಯಲ್ಲಿ ಇರ್ತಿದ್ರೆ ಇಷ್ಟೆಲ್ಲ ಆಗುವುದಕ್ಕಿರ್ತಿರ್ಲಿಲ್ಲ, ನಾನು ಒಬ್ಬೆ ಹೊಡೆಯುವುದಕ್ಕಿರ್ತಿರ್ಲಿಲ್ಲ, ನನ್ನ ಬಾಯಲ್ಲಿ ಇಷ್ಟೆಲ್ಲ ಮಾತುಗಳು ಆಡುವುದಕ್ಕೆ ಇರ್ತಲೇ ಇರ್ಲಿಲ್ಲ. ನೀನು ಇಷ್ಟು ಮಾತಾಡುವಾಗ ನಿನ್ನನ್ನೇ ರಾಜಕೀಯಕ್ಕೆ ಇಳಿಸುವ ಅಂತ ನನಗೆ ಮನಸ್ಸಾಗ ನನಗಂತಹ ರಾಜಕೀಯಕ್ಕೆ ಒಮ್ಮೆ ಇಳಿದು ನೋಡು ಎಷ್ಟು ಕಷ್ಟ ಉಂಟು. ನನಗಂತಹ ದುರ್ಭಾಗ್ಯ ಬೇಡವೇ ಬೇಡ. ಭಾಗ್ಯ ಈಗ ರಾಜಕೀಯಕ್ಕೆ ಇಳಿದದ್ರಲ್ಲಿ ಯಾರು ಸೋತಿದ್ದಾರೆ? ಯಾರು ಸೋತಿದ್ದಾರೆ ಬೇಡ, ನಿಮ್ಮ ತಲೆ ಬಿಸಿ ನೀವೇ ಇಟ್ಟುಕೊಳ್ಳಿ, ನನ್ನ ತಲೆ ಬಿಸಿಯೇ ದೊಡ್ಡದುಂಟು ಇಲ್ಲಿ. ರಾಜಕೀಯಕ್ಕೆ ಒಮ್ಮೆ ಇಳೀತೋ ಕಪ್ಪಿದ್ದ ಗಡ್ಡ ಬಿಳಿ ಆಗ್ತದೆ, ತಲೆಯ ಕೂದಲು ಹೋಗಿ ಬೋದಾಗ್ತದೆ. ಹೌದಾ, ಅದನ್ನು ಇಳಿಯುವಾಗ ಯೋಚನೆ ಮಾಡಬೇಕಿತ್ತು, ತಲೆಯಲ್ಲಿ ಕೂದಲಿಲ್ಲ. ಹಾಗಾದ್ರೆ ಅವರೆಲ್ಲರ ಹೆಂಡತಿಯ ಸಮಸ್ಯೆಯಿಂದಾಗಿ ಕೂದಲು ಹೋದದ್ದು ಅಂತ ನನಗೇನು ಗೊತ್ತು ಸ್ವಾಮಿ, ನನ್ನದೇ ಸಮಸ್ಯೆ ಇಲ್ಲಿ ದೊಡ್ಡದಾಗಿದೆ. ಈಗ ದಾರಿ ಸಿಕ್ಕಿತು ನನಗೆ. ಎಂತದು? ನಿನ್ನ ಸಮಸ್ಯೆ ಇದು, ಹೌದು. ಊರಿನ ಸಮಸ್ಯೆ ಅಲ್ಲ. ಹೌದು, ಎಂತ ಸಮಸ್ಯೆ? ನನ್ನ ಸಮಸ್ಯೆ. ಎಂತದಾಯ್ತು ಹೌದು ಈಗ? ಸ್ವಾಮಿ, ನಾನು ಬಳುವಳಿಯಾಗಿ ಕೊಟ್ಟದ್ದೇನು? ಏನು? ಕಪಿಲೆ ಹಸುವನ್ನು. ಹೌದು. ಹೌದು, ಹೌದು. ನಿನ್ನೆವರೆಗೆ ಕೊಡ ಹಾಲು ಕೊಡುತ್ತಿದ್ದಂತಹ ಕಪಿಲೆ ಹಸು ಇವತ್ತಿಗೆ ಒಂದು ಕುರ್ತೆ ಹಾಲು ಕೊಡುವುದಿಲ್ಲ ಅಂತ ಹೇಳ್ತದೆ. ಹಾಗಾದ್ರೆ ಏನಾಯ್ತು? ಎಲ್ಲಿಂದ? ಕಪಿಲೆ ದನವನ್ನು ಕರ್ಕೊಂಡು ಬಂದದ್ದು ಯಾಕೆ ಗೊತ್ತುಂಟ? ಯಾಕೆ? ನಮ್ಮ ದೇವರ ನೈವೇದ್ಯಕ್ಕೆ ಒಂದು ಕುರ್ತೆ ಹಾಲಾದ್ರೂ ಕಪಿಲೆ ದನದ್ದೇ ಆಗಬೇಕು ಮತ್ತೆ ಎನ್ನುವಂತಹ. ನಾನೆಂತದಕ್ಕೆ? ನಾನು ಕುಡಿಯುವುದಕ್ಕೆ ಹೇಳಿದ್ದ, ನಾನು ಸಹ ದೇವರ ನೈವೇದ್ಯಕ್ಕೆ ಅಂತ ಹೇಳಿದ್ದೆ. ಈಗ ದೇವರಿಗೆ ಬೇಕಾಗಿ ಹೇಳಿದ್ದ, ಮತ್ತೆಂತದು? ನಿನಗೆ ಕುಡಿಲಿಕ್ಕೆ ಅಲ್ವಾ? ನನಗೆ ಕುಡಿಯುವುದಕ್ಕೆ ಎಂತಕ್ಕೆ? ನನಗೆ ಕುಡಿಲಿಕ್ಕೆ ಬೇರೆ ದನ ಈಗ ಕಪಿಲೆ ದನ ಹಾಲು ಕೊಡ್ಲಿಲ್ಲ ಅಂತ ನೀನು ನನ್ನಲ್ಲಿ ಕೇಳುದಾ? ಮತ್ತೆ ಯಾರಲ್ಲಿ ಕೇಳಿದ? ನಾನು ದನವನ್ನು ಗುಡ್ಡೆಗೆ ಕೊಡುವ. ಅದೇ ವಿಚಾರವಾಗಿ ನಾನು ಮಾತನಾಡುವುದಕ್ಕೆ ಬಂದದ್ದಿಲ್ಲ. ಗೋಪಾಲಕರಲ್ಲಿ ಕೇಳಬೇಕು. ಅದನ್ನು ಯಾರು ಕರ್ಕೊಂಡು ಹೋಗುದು? ಯಾರು? ಯಾವತ್ತು ಗೋವುಗಳನ್ನು ಅದಕ್ಕೆ ಮೇವು ಹಾಕುವುದು ಯಾರು? ಗೋಪಾಲಕರು. ಅದಕ್ಕೆ ಹೋಗುಗಳನ್ನು ನೋಡಿಕೊಳ್ಳುವುದು ಯಾರು? ಗೋಪಾಲಕರು. ಹೌದಾ? ನಿಮ್ಮಲ್ಲಿ ಮಾತನಾಡುವುದಕ್ಕೆ ಬಂದದ್ದಲ್ಲ. ಮತ್ತೆ? ಕರೀರಿ ಅವನನ್ನು ಈಚೆ. ಎಂತದು? ಗೋಪಾಲಕರು. ಗೋಪಾಲಕರು. ಹೌದು. ನೀನೀಗ ನಿಲ್ಲು. ಎಂತದು? ನನ್ನಲ್ಲಿ ಇಷ್ಟು ಬೊಬ್ಬೆ ಹೊಡೀತಿ ಅಂತ ಅವನಲ್ಲಿ ಸ್ವರ ಏರಿಸಿ ಮಾತಾಡಬೇಡ. ನಾನು ನಿಮ್ಮಲ್ಲಿ ಇಷ್ಟು ಮಾತನಾಡಿದ್ದು, ಅವನು ಬರ್ಲಿ, ಅವನನ್ನು ಕರೀರಿ. ಅವನನ್ನು ಮೊದಲೇ ಕೆಲಸಕ್ಕೆ ಜನ ಸಿಗುವುದಿಲ್ಲ, ಈಗ ಇದ್ದವರು ಬಿಟ್ಟು ಹೋದ್ರೆ ಇಂಥವರು ಮತ್ತೆ ಎಷ್ಟು ಕಷ್ಟ. ಮತ್ತೆ ನೀನೇ ಹಾಲು ಕರೀಬೇಕು. ನಾನು ಹೇಳುವುದು, ಇಂಥವರು ಇದ್ದರೇನು ಇಲ್ಲದಿದ್ದರೇನು, ಅದು ಈಗ ಇರುವಾಗ ಆಗುವುದು, ಬಿಟ್ಟು ಹೋದ ಮೇಲೆ ಎಷ್ಟು ಕಷ್ಟ. ಬೇಡ, ನನಗೆ ಯೋಗ್ಯತೆ ಉಂಟು, ನನ್ನ ಅಪ್ಪನೆಲ್ಲ ಮನೆಯಿಂದ ಕರೆಸ್ತೇನೆ ನಾನು. ಅದು ಹೇಳುವುದಷ್ಟೇ ಅಪ್ಪನ ಮನೆಯಲ್ಲಿ. ನೋಡುವ ಈಗ ಏನಾದ್ರು ಕರೀರಿ ಅವನನ್ನು. ಗೋಪಾಲಕ, ನೀವು ಕರೆಯುವಾಗಲೇ ಅವನು ಬಾ ಮಗನೇ. ಮಗನೇ, ಹೇಗಿದ್ದೀಯಾ? ಆರೋಗ್ಯವಾ? ಮನೆಯಿಂದಲೇ ಬಂದದ್ದೋ ಅಲ್ಲ ಗುಡ್ಡೆಯಿಂದ ಬಂದದ್ದೋ? ಹಾಗಲ್ಲ, ನಮಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವವರು ನೀವು. ಹೌದಪ್ಪ. ಅನಾರೋಗ್ಯದಿಂದ ಬಿದ್ದರೂ ಕೂಡ ಔಷಧಿಯ ಖರ್ಚನ್ನೆಲ್ಲ ನೀವೇ ಭರಿಸಿ. ರಾಜನಾಲಯದಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಹೆಚ್ಚು ಕಡಿಮೆ ಏನಾದ್ರೂ ರಾಜನೇ ಅದಕ್ಕೆ ಹೊಣೆಗಾರಿಕೆ. ನನಗೆ ಅಲ್ಲಿ ಹಟ್ಟಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಆವಾಗ ನೀವು ಕರೆಯದೆ ಉಪಾಯವಿಲ್ವೋ? ಹೌದೇ, ನನಗೊಂದು ಅಗತ್ಯ ಕಾರ್ಯ ಆಗಬೇಕಿತ್ತು. ಕಾರ್ಯವೇ? ಹೌದು. ಏನು? ಇದು ನಮ್ಮ ಕಪಿಲೆ ದನ ಉಂಟಲ್ವಾ? ಉಂಟು, ಹಟ್ಟಿಯಲ್ಲಿ ಉಂಟು. ಅದು ನನಗೂ ಗೊತ್ತುಂಟು, ನಾವೇನು ಮಾರಾಟ ಮಾಡ್ಲಿಲ್ಲ. ಮತ್ತೆ ಅದು ನಮಗೆ ಬೇಕು ಅಂತ ತಂದದ್ದು. ಹೌದು. ಅದನ್ನು ನೀನು ಮೇಯಿಸುವುದಕ್ಕಾಗಿ ಕೊಂಡು ಹೋಗ್ತೀಯಲ್ವಾ? ತಿನ್ನಲು ಈಗ ನೀನೇ ಕೊಂಡು ಹೋಗುದಾ, ನಿನ್ನ ಮಗ ಕೊಂಡು ಹೋಗುದಾ? ಇಲ್ಲ, ನಾನೇ ಕೊಂಡು ಹೋಗುದು ನೀನೇ. ಹೌದು. ಅದಕ್ಕೆ ಬೇಕಾದ ಆಹಾರ ಹಾಕುದು ನೀನೆಯೋ ಅಲ್ಲ ನಿನ್ನ ಹೆಂಡತಿಯೋ? ಅದು ಆ ದನ ಕರುಗಳ ಕೆಲಸವನ್ನು ನಾವು ಗಂಡ ಹೆಂಡತಿ ಸೇರಿಯೇ ಮಾಡಿ. ಇಬ್ಬರೂ ಸೇರಿ ಮಾಡ್ತೀರಿ ಅಂತಾದ್ರೆ ನಮಗೆ ಹಾಲು ಕೊಡುವ ದನ ಅಲ್ವೋ? ನಿಜ. ಅದರ ಬಗ್ಗೆ ವಿಚಾರಿಸುವುದಕ್ಕೆ ಕರೆದದ್ದು ನಿನ್ನನ್ನು. ದನಕ್ಕೆ ಸುಖ ಇಲ್ವಾ? ಅದು ನೀನು ನೋಡಿಕೊಳ್ಳುದಲ್ವೋ? ಸರಿ ಇತ್ತು. ನೀನು ನನ್ನಲ್ಲಿ ಸುಖ ಇಲ್ವಾ ಅಂತ ಸ್ವಾಮಿ, ಸರಿ ಇತ್ತು. ಅವನೇನು ನಿಮ್ಮ ಕುಟುಂಬದವನು? ಯಾಕೆ? ಮತ್ತೇನು ಸ್ವಾಮಿ, ಕೆಲಸದವರ ಹತ್ರ ಹಾಗೆ ಮಾತಾಡುವುದು? ಹಾಗೆ ಗಡಿ ನೀವು ಹಿಂದೆ ಕುಳಿತುಕೊಳ್ಳಿ, ನಾನು ಅವರ ಹತ್ರ ಮಾತಾಡ್ತೇನೆ. ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಇಲ್ಲಿ ನೋಡು.
ಸಹಿತ ಸರಿ ಬರುವುದಿಲ್ಲ. ನಾನು ಮಠಕ್ಕೆ ಹೋಗ್ಲಿಲ್ಲ. ಎಂತದು ಕಲೀಲಿಕ್ಕೆ ಹೋಗಿ ಅದುವೇ ನೀನು ಮಾಡಿದ ದೊಡ್ಡ ತಪ್ಪು. ನನ್ನ ಕಲಿಯದವರು ಹಾಗಂತ ಹೇಳಿ ಕೆಲಸಕ್ಕೆ ತಂದಿಟ್ಟಿದ್ದೇವಲ್ಲ, ಅದು ನಮ್ಮ ತಪ್ಪು, ನಿನ್ನದಲ್ಲಪ್ಪ ತಪ್ಪು. ನನ್ನದು ಅಲ್ಲ. ಹೌದೌದು, ನಿನ್ನದಲ್ಲ. ನನ್ನ ಮಠಕ್ಕೆ ಕಳುಹಿಸದಿದ್ದುದು ಅಪ್ಪ ಅಮ್ಮ. ಹೌದಾ? ಹೌದೇನೋ? ನಿನ್ನಲ್ಲಿ ಕರೆಸಿದ್ದು ಬೇರೆ ಏನಕ್ಕೂ ಅಲ್ಲ, ಕೆಲವೊಂದು ಪ್ರಶ್ನೆಗಳನ್ನು ನಿನ್ನಲ್ಲಿ ಕೇಳುತ್ತೇನೆ. ಪ್ರಶ್ನೆಯೋ? ಹೌದೌದು, ನನ್ನಲ್ಲಿ ಏನು? ನಿನ್ನಲ್ಲೇ ಕೇಳುತ್ತೇನೆ. ಆಯ್ತು. ನಮ್ಮ ಕಪಿಲೆ ಹಸುವನ್ನು ನೋಡಿಕೊಳ್ಳುವುದು ಯಾರು? ಅದು ನಾನೇ. ಹೌದಾ? ಅದಕ್ಕೆ ಹುಲ್ಲು ಮೇವುಗಳನ್ನು ಹಾಕುವುದು ಯಾರು? ಹುಲ್ಲು ಅವಳು ತರ್ತಾಳೆ, ಹಾಕುವುದು ನಾನು. ನೀನಾ? ಅದನ್ನು ಸ್ನಾನ ಮಾಡಿಸುವುದು ಯಾರು? ಅದು ದಿನಲ್ಲೂ ನಾವು ಸ್ನಾನ ಮಾಡಿಸ್ತೇವೆ. ನೀನಲ್ಲ, ದನವನ್ನು ಸ್ನಾನ ಮಾಡಿಸುವುದು ಯಾರು? ಅದನ್ನೇ ನಾವೇ ಮಾಡಿಸುವುದು. ಹೌದಾ? ಮತ್ತೆ ದನಕ್ಕೆ ಸ್ನಾನ ಮಾಡ್ಲಿಕ್ಕೆ ಗೊತ್ತುಂಟಮ್ಮ. ಅದು ನನಗೆ ಗೊತ್ತಿಲ್ಲ, ಅದನ್ನು ನೀನೇನೆ ಹೇಳುವುದು. ಹೌದಾ? ಅಲ್ಲ, ನಾನು ಕೇಳಿದ ಪ್ರಶ್ನೆಗೆ ಅಸಂಬದ್ಧ ಉತ್ತರ ಕೊಟ್ರೆ ನಿನ್ನ ಮೂತಿ ಒಡೆದಾಕಿಯೇನು ಪಾಪಿ ಮಗನೇ. ಮತ್ತೆ ಊಟ ಮಾಡು. ಕೇಳಿದ್ದಕ್ಕಷ್ಟೇ ಉತ್ತರ ಕೊಡು. ಹೌದೇನೋ? ಹಾಲು ಕರೆಯುವುದು ಯಾರು? ಅದು ನಾನು. ಹೌದಾ? 2-3 ದಿನದಿಂದ ಕೊಡ ಹಾಲು ಕೊಡುತ್ತಿದ್ದಂತಹ ನಮ್ಮ ಕಪಿಲೆ ಹಸು ಇವತ್ತು ಬೆಳಿಗ್ಗೆ ಹೋದ್ರೆ ಒಂದು ಕುರ್ತೆ ಹಾಲು ಕೊಡುದಿಲ್ಲ ಅಂತ ಹೇಳಿ ಏನು ಅದು? ಬಹುಶಃ ಅದೇ ಕುಡಿದಿರ್ಬೋದು. ಹೌದೇನೋ? ಹಾಲನ್ನು ತನ್ನ ಹಾಲು ಕೊಡುವುದಂತೆ ನನ್ನಲ್ಲಿ ಕೇಳಿದ್ರೆ ನಾನೇನು ಹೇಳ್ಬೇಕಮ್ಮ? ಅದನ್ನು ಕರೆಯುವುದು ನೀನಲ್ವೇನೋ? ಬಂದ್ರೆ ಅಲ್ವಾ ಹಾಲು ಕೊಡುವುದು? ಬಂದ್ರೆ ಎಂತದು? ಶಬ್ದ ಸಿಗುದಿಲ್ಲಮ್ಮ. ನೀವು ಗಡಿಬಿಡಿ ಮಾಡಬಾರ್ದು. ಎಂತದು ಗಡಿಬಿಡಿ? ಅಪ್ಪಮ್ಮ ತೀರಿ ಹೋದ ಮೇಲೆ ಈ ಮನೆಯಲ್ಲಿ ದನದ ಕೆಲಸಕ್ಕೆ ಅಂತ ನೇಮಿಸಲ್ಪಟ್ಟದ್ದು ನಾನು. ಉಂಡು ತಿಂದು ಮಲಗುವುದಲ್ಲ, ಸರಿಯಾಗಿ ನೋಡಿಕೊಳ್ಬೇಕು ದನವನ್ನು. ಮಲಗಿದಾಗ ನೋಡ್ಲಿಕ್ಕೆ ಆಗ್ಲಿಲ್ಲಮ್ಮ ದನವನ್ನು. ಇರುವಾಗ ನೋಡಿದ್ದೇನೆ. ಆದ್ರೆ ಹಾಲು ಎಲ್ಲಿಂದ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ನನಗೆ ಒಂದೇ ಒಂದು ಸಂಶಯ, ನೀನೇ ಕುಡಿದಿದ್ದೇನು? ಮುಂಚೆ ಎಲ್ಲ ಹೇಳ್ತಾ ಇದ್ರು, ಮಾತಾಡುವಾಗ ಅಂತರ ಬೇಕು ಅಂತ ನೀವು. ಅದು ಮುಂಚೆ ಅಲ್ವಾ, ಈಗಲ್ಲ ಅದು. ನಾನು ಹೇಳೋದನ್ನು ಸರಿ ಕೇಳು. ಹೌದೇನೋ? ನೀನು ಕುಡಿದಿಲ್ಲ. ಇಲ್ಲ, ನೀನೇ ಕುಡಿದಿದ್ದೇನು ಹಾಗೆ ನನಗೆ ಸಂಶಯ. ಅಮ್ಮ ಸತ್ಯವನ್ನೇ ಹೇಳು. ನನಗೆ ಹಾಲಿನ ಬಣ್ಣ ಯಾವುದು ಅಂತಲೇ. ಅಯ್ಯೋ ದೇವರೇ, ಬಣ್ಣ ಏನು ಅಂತ ಗೊತ್ತಿಲ್ಲ ಅಂತ ಅವನಿಗೆ. ಅದು ಕುಡಿಯುವ ಕುಡಿಯುವ ಮುಖವಾದು. ಎಂತದು? ಅವ ಕುಡಿಯುವುದು ಮುಖ. ಅವನನ್ನು ನೋಡುವಾಗ ನಾವು ಕುಡಿಯುವನಾಗೆ ಕಾಣ್ತಾನೆ. ಅವ ಹುಟ್ಟಿ 4 ದಿವಸದಲ್ಲಿ ಅವನ ಅಮ್ಮ ತೀರಿ ಹೋಗಿದ್ದಾರೆ, ಗೊತ್ತುಂಟಾ? ಹೌದಾ? ಅವ ಇದೇ ಅರಮನೆಯಲ್ಲಿ ಹುಟ್ಟಿ ದೊಡ್ಡದಾದವ. ಹೌದಾ? ನನಗೆ ಗೊತ್ತುಂಟು. ನೀವು ಕೊಟ್ಟ ಅವನ ತಾಯಿಯ ಹಾಲು ಕುಡಿಯಿಲ್ಲ, ಮತ್ತೆ ದನದ ಹಾಲು ಕುಡಿತಾನೆ. ಹೌದಾ? ನೀವು ಕೊಟ್ಟ ಸಲುಗೆ ಅಲ್ಲಿ ಅಧಿಕವಾಯಿತು ಅವನಿಗೆ. ಎಂತದು ಸಲುಗೆ? ಇದ್ದಾನೆ. ಅವನಲ್ಲಿ ಹೀಗೆ ಮಾತನಾಡುವುದಲ್ಲ. ನೀವು ಕುಳಿತುಕೊಳ್ಳಿ, ನಾನು ಮಾತಾಡ್ತೇನೆ. ಸತ್ಯವನ್ನೇ ಹೇಳು. ಸತ್ಯಮ್ಮ, ನನಗೆ ಹಾಲಿನ ಬಣ್ಣ ಯಾವುದು ಅಂತ ಗೊತ್ತಿಲ್ವಾ? ಹಾಲಿನ ಬಣ್ಣ ಹಳದಿ. ಹಾಲಿನ ಬಣ್ಣ ಹಳದಿ. ನಾನು ಹೇಳ್ತೇನೆ ಕೇಳು. ಈಗ ಅಮ್ಮ, ಈ ಪ್ರಾಯದಲ್ಲಿ ಯಾಕಮ್ಮ ನೀವು ಹಗ್ಗ ತಗೊಳ್ಳುದು? ಹೌದಾ? ನನಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ಬೇಡಮ್ಮ, ಮತ್ತೆ ರಾರಿಗೆ ಯಾರು ಇಲ್ಲ. ಇದು ನನಗೆಂತ ಭಾವಿಸಿದ್ಯಾ? ಮತ್ತೆ ಇದು ನಿನಗೆ ಕಣು. ನನಗೆ ಯಾಕೆ? ಹೌದು, ಹೆಂಡತಿದ್ದಾಳೆ. ನಿನಗೆ ಒಂದು ಸನ್ಮಾನ ಮಾಡುವಂತ ಈಗಲ್ಲ. ಈ ಪ್ರಾಯ
ಪ್ರಾಯದಲ್ಲಿ ಯಾಕೆ ಈ ಪ್ರಾಯದಲ್ಲೇ ಸನ್ಮಾನ ಆಗುವುದು ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಸತ್ಯವನ್ನೇ ಹೇಳು. ಹೇಳುವುದಿಲ್ವಾ? ಅಮ್ಮ ನೀವು ಇಲ್ಲಿ ಈ ರೀತಿ ಕಟ್ಟಿದ್ರೆ ದನ ಕರೆಯುವುದು ನೀನು ಕಟ್ಟಿ ಹಾಕಿದ್ರೆ ಇನ್ನು ದನ ಹುಡುಕಿಕೊಂಡು ಹೋಗುದು ಯಾರು? ದನವನ್ನು ಹುಡುಕಿಕೊಂಡು ನಾನು ಹೋಗ್ತೇನೆ. ಹೇಳುದಿಲ್ವಾ? ಸತ್ಯವನ್ನೇ ಹೇಳುದಿಲ್ವಾ? ನೂರು ಮಾತಿಗೂ 100 ಆದ್ರೂ ನಾನು ಹೇಳುದಿಲ್ಲ. ಮನೆಗೆ ಹೊಡಿತೀಯಾ? ಮತ್ತೆ ಕೆಲಸದವರು ಸಿಗುವುದಿಲ್ಲ ಅಂತ ಎಷ್ಟು ಸಲ ಹೇಳಿದ್ದೇನೆ. ಕೆಲಸಕ್ಕೆ ಜನ ಸಿಗುವುದಿಲ್ಲ ಗೊತ್ತುಂಟ ನಿನಗೆ? ಹೌದಾ? ಯಾರಂತ ಭಾವಿಸಲಿ? ಹೌದಾ? ಅವ ಎಲ್ಲಿಯಾದ್ರೂ ಸತ್ರೆ ನಿನ್ನ ಪೆಟ್ಟಿಗೆ. ನಾಳೆ ನೀನೇ ಮನೆಯ ಕೆಲಸ ಮಾಡಬೇಕು. ಸತ್ತರೆ ದನಗಳನ್ನು ನೀನೇ ಕರ್ಕೊಂಡು ನಾನು ಹೋಗು. ಮಾಡ್ತೇನೆ ಈ ಮನೆ ಎಂತ ಕೆಲಸ. ಮಾಡುದು? ನೀವೇನೇ ಮಾತನಾಡುವುದು ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಚಬೇಕು. ನಾನು ಬಾಯಿ ಮುಚ್ಚುದಿಲ್ಲ. ನನ್ನ ಬಾಯಿ ಮುಚ್ಚಬೇಕು ಅಂತ ಹೇಳಿದ್ರೆ ಈ ನಾಳೆ ಬೆಳಿಗ್ಗೆ ಒಳಗೆ ಕಪಿಲೆ ಹಸು ಹಾಲನ್ನು ಕೊಡ್ಬೇಕು. ಇಲ್ಲದಿದ್ದರೆ ನಾನು ತವರು ಮನೆಗೆ ನಾನು ಜೀವಂತ ಇದ್ದಾನಲ್ಲ. ಪಾಪ ಬಡಕಲು ಜೀವ ಹೊಡಿತಾ ಇದ್ದಾಳೆ, ಅದು ಕೂಡ ಕಟ್ಟಿ ಹಾಕಿ. ಅವಳಿಗೆ ಅವಳ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಅಲ್ವಾ? ಅದಕ್ಕೆ ಹೇಳುವುದು ತಂದೆ ತಾಯಿ ಮಕ್ಕಳಾಟಿಕೆಯಲ್ಲಿ ಇರುವಾಗಲೇ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ. ಅವಳಿಗೆ ಅಹಂಕಾರ ಅಂತ ಹೇಳಿ. ಅವರು ಹೊಡಿತಾರೆ ಎನ್ನುವ ಭಯಕ್ಕೆ ನಾನು ಕುಡಿದಿದ್ದೇನೆ ಅಂತ ಸುಳ್ಳು ಹೇಳಿದ್ದಾರೆ. ಹೌದಪ್ಪ, ನೀನು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಅಮ್ಮ ಆ ರೀತಿ ಹೊಡಿತಾ ಇದ್ರು, ನೀವು ನೋಡ್ತಾ ಇದ್ರಿ. ನನಗೆ ಒಂದು ದಿನದ ಪಾಠ ಆಯ್ತು. ಅಲ್ಲರಾರೆ ತಪ್ಪು ತಿಳಿಬಾರ್ದು. ನೀವು ಇಷ್ಟು ಸಮಯ ಹೇಗೆ ದಿನ ಕಳೆದಿದ್ದಾರೆ? ಗಂಡ ಹೆಂಡತಿ ನಾವು ಅಂತ. ನಾನು ಮದುವೆಯಾಗಿ ಅವಳನ್ನೊಬ್ಬಳನ್ನೇ ಹೌದು, ಮನೆಗೆ ಕರ್ಕೊಂಡು ಬಂದದ್ದು. ನನಗಾದ್ರೂ ಒಳ್ಳೆ ನಿದ್ದೆ ಬರ್ತದೆ. ನಿನಗೆ ಇವತ್ತು ಯೋಚನೆ ಇರಬಹುದು, ಇದು ಎಲ್ಲರ ಮನೆಯ ದೋಸೆಯು ಹಾಗೆ ತೂತಿ. ನಮ್ಮ ಮನೆಯದ್ದು ಮಾತ್ರ ನಾವು ಹೊರಗೆ ಕಾಣುವಾಗ ಚಂದ ಇರ್ತೇವೆ, ಒಳ್ಳೆಯವರ ಹಾಗೆ. ಹಾಗೆಂತ ನೀನು ಹಾಗೆ ಯೋಚನೆ ಮಾಡಬೇಡ. ಇದು ಕೇವಲ ವಿನೋದಕ್ಕಾಗಿ ಮಾತಾಡಿದೆ. ಆದ್ರೆ ಒಂದು ಸತ್ಯ ಗೊತ್ತಾಗ್ಬೇಕು. ನಮ್ಮ ಕಪಿಲ ದನ ಕೊಡ ಹಾಲು ಕೊಡ್ತಾ ಇದ್ದದ್ದು ಯಾಕೆ ಕೊಡ್ತಾ ಇಲ್ಲ? ಅಷ್ಟು ಹಿಂಡಿ, ಅಷ್ಟು ಮೇವು, ಅದಕ್ಕೆ ಬೇಕಾದಂತಹ ಕಾಲಾಳುಗಳು ಎಲ್ಲವೂ ಇರುವಾಗ ಸತ್ಯ ಏನು ಅಂತ ಗೊತ್ತಾಗ್ಬೇಕು. ನೀನು ಗುಡ್ಡೆಗೆ ಕರ್ಕೊಂಡು ಹೋದವ ಏನಾಗ್ತದೆ ಎನ್ನುವುದು ನನಗೆ ಸಂಜೆಯೊಳಗೆ ನೋಡಿ ಹೇಳಬೇಕು. ಈ ಸಂಜೆಗೆ ಆಗ್ಲಿಕ್ಕಿಲ್ಲ, ನಾಳೆ ಬೆಳಿಗ್ಗೆ ಆದೀತು ನೋಡುವ ನೀವು. ಸ್ಪಷ್ಟ ಗೊತ್ತಾಯಿತು. ಸತ್ಯವಂತರಿಗೆ ಇದು ಕಾಲವಲ್ಲ. ಸತ್ಯ ಹೇಳಿದವ ಸತ್ತು ಹೋದ, ಅನ್ಯಾಯ ಮಾಡಿದವ ಅನ್ನ ತಿಂದ ಅಂತ. ನಾನು ಸುಳ್ಳು ಹೇಳಿದ್ದೇನೆ ಸತ್ಯ ಅಂತ ಅವ್ರು ನಂಬಿದ್ರು. ನಾನು ನಿಜವಾಗಿಯೂ ಹಾಲು ಕುಡಿದಿರ್ಲಿಲ್ಲ. ಏನು ಒಳ್ಳೆಯವರು. ಈ ರೀತಿಯ ರುದ್ರ ರೂಪ ಬರ್ತದೆ ಅಂತ ಗೊತ್ತಿಲ್ಲ. ಇಷ್ಟರವರೆಗೆ ಪೆಟ್ಟು ತಿಂದು ಅಭ್ಯಾಸ ಇಲ್ಲ. ಮೈ ಕೈ ಎಲ್ಲ ನೋಯ್ತಾ ಉಂಟು. ಮನೆಗೆ ಹೋದೆ, ಹೆಂಡತಿ ಸ್ವಲ್ಪ ಬಿಸಿ ನೀರು ಮಾಡಿ ಅದರಿಂದ ಶಾಖ ಕೊಟ್ಲು. ಮತ್ತೆ ಸ್ವಲ್ಪ ಎಣ್ಣೆ ಇತ್ತು, ಎಂತ ಎಣ್ಣೆ? ನೋವಿನ ಎಣ್ಣೆ. ಅದನ್ನೆಲ್ಲ ಮೈ ಕೈಗೆಲ್ಲ ಹಚ್ಚಿದೆ. ಇವತ್ತು ನೋವು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ನನಗೆ ಅವರ ಮೇಲೆ ಕೋಪ ಅಲ್ಲ, ಸುಮ್ಮನಿಲ್ಲದೆ ನನ್ನ ಮೇಲೆ ಅಪವಾದ ಬರುವ ಹಾಗೆ ಮಾಡಿದ್ದು ಆ ಕಪಿಲ ದನ ಅಲ್ವಾ? ಆ ದನ ಎಲ್ಲಿ ಹೋಗುತ್ತದೆ, ಏನು ಮಾಡ್ತದೆ ಅಂತ ಇವತ್ತು ಜಾಗ್ರತೆಯಿಂದ ನೋಡಿಕೊಳ್ಬೇಕು ಅಂತಲೇ ಹೊರಟು ಬಂದದ್ದು. ನೋವುಂಟು, ನೋಡ್ತೇನೆ. ಕರುಗಳೆಲ್ಲ ಇಲ್ಲಿ ಉಂಟು. ಅದೊಂದು ಕರು ಆಚೆ ಆವಾಗದಿಂದ ಓಡಾಡ. ಇದು ನಿನ್ನ ಬುದ್ಧಿ. ನೀನು ಬಂದು ಇಲ್ಲಿ ಹುತ್ತಕ್ಕೆ ಹಾಲು ಎರೆದು ಅಲ್ಲಿ ಧರ್ಮಕ್ಕೆ ನನಗೆ ಪೆಟ್ಟು ಬೀಳುವ ಹಾಗೆ ಮಾಡಿಸಿದ್ಯಲ್ಲ. ನಿನ್ನ ಬೆನ್ನು ಹುಡಿ ಆಗುವ ಹಾಗೆ ಮಾಡದಿದ್ರೆ ನಾನು ಗೋಪಾಲಕಲ್ಲ. ನಾನು ತಪ್ಪು ಮಾಡ್ಲಿಲ್ಲ ಎನ್ನುವುದು
ದನವೇ, ನಾವು ಅಷ್ಟು ಆಹಾರ ಕೊಟ್ಟರೂ ಕೂಡ ನೀನು ಮಾಡುವಂತಹ ಕೆಟ್ಟ ಚಟ ಏನು ಅಂತ ಗೊತ್ತಾಯಿತು. ನಮಗೆ ಹಾಲು ಕೊಡುವುದಿಲ್ಲ, ದೇವರ ನೈವೇದ್ಯಕ್ಕೆ ಕಾಡಿಗೆ ಬಂದು ಈ ಹುತ್ತಕ್ಕೆ ಹಾಲೆರೈತಾ ಇದ್ಯಾ. ಎಂತಹ ಪಾಪಿ ದನ ನೀನು! ಏನು ಮಾಡಿದೆ ಗೋಪಾಲ? ನನ್ನ ಮಡದಿಯಿಂದ ನನಗೆ ಮಾತ್ರ ಬೈಗುಲವಲ್ಲ, ಸಾಮಾನ್ಯ ಗೋಪಾಲಕನಿಗೆ ಪೆಟ್ಟು ತಿನ್ನಿಸಿದೆ. ನಿನ್ನನ್ನು ಬಿಡಲಾರೆ. ಕೈಯಲ್ಲಿದ್ದಂತಹ ಕಡಲಿನ ಕಾಲಕ್ಕೆ ಆ ದೇನುವನ್ನು ಘಾತಿಸುವುದಕ್ಕೆ ನೀನು ಮುಂದಾದಿಯೇನು? ಎಲ್ಲವೂ ನೀನು ಘಾತಿಸುವುದಕ್ಕೆ ಮುಂದಾದದ್ದು ದೇನುವನ್ನು ಹಾಕಿದರೂ ಕೂಡ ನಿನ್ನ ಘಾತದ ಪರಿಣಾಮವಾಗಿ ಹಣೆಯಲ್ಲಿ ಧಾರಾಕಾರವಾಗಿ ರಕ್ತವು ಸೋರುತ್ತಾ ಇದೆ. ನೀನು ಎಸಗಿದ್ದು ಪೈಶಾಚಿಕ ಕೃತ್ಯ. ಇಂತಹ ಕೃತ್ಯವನ್ನು ಎಸಗಿದಂತಹ ನೀನು ಪಿಶಾಚಿ. ಸ್ವಾಮಿ, ಶಪಿಸಿದೆಯಾ? ನನ್ನನ್ನು ಶಪಿಸಿದೆಯಾ? ಅಪರಾಧಿ ನಾನಲ್ಲ ಸ್ವಾಮಿ, ಅಪರಾಧಿ ನಾನಲ್ಲ. ಈ ಕಾಲದ ಮಹಿಮೆಯಿಂದಾಗಿ ಹೀಗಾಗಿ ಹೋಯಿತು. ಪ್ರೀತಿಯಿಂದ ಸಾಕಿದಂತಹ ದನ ಮನೆಯಲ್ಲಿ ಬೇಕಾದ ಹಾಲನ್ನು ಕೊಡುವುದಿಲ್ಲ ಎನ್ನುವ ಹಾಗೆ
ನನ್ನ ಹೆಂಡತಿ ಹೇಳಿದ ಕಾರಣಕ್ಕೆ ಬೇಕಾಗಿ ಹುಡುಕುತ್ತಾ ಬಂದಂತಹ ಗೋಪಾಲ ಹೇಳಿದ ವಿಚಾರವನ್ನು ತಿಳಿದು ಆ ಧೇನುವಿಗೆ ನಾನು ಘಾತಿಸುವುದಕ್ಕೆ ತೊಡಗಿದೆ ವಿನಃ ನೀವು ಅದರೊಳಗೆ ಇದ್ದೀರಿ ಎನ್ನುವಂತಹ ಸತ್ಯ ನನಗೆ ತಿಳಿಯದೇ ಹೋಯಿತು. ಸ್ವಾಮಿ, ದನ ಹಾಲು ಕೊಡುತ್ತಾ ಇದೆ, ಆ ಹುತ್ತಕ್ಕೆ ಯಾಕೆ ಈ ರೀತಿಯ ಕುಕೃತ್ಯವನ್ನು ಮಾಡುತ್ತಾ ಇದೆ ಎನ್ನುವುದನ್ನು ತಿಳಿದು ದನಕ್ಕೆ ಹೊಡೆಯುವುದಕ್ಕಾಗಿ ಹೋದೆ. ದನಕ್ಕೆ ಹೊಡೆಯುವುದಕ್ಕಾಗಿ ಹೋದಾಗ ಈ ರೀತಿಯಾಗಿ ಹುತ್ತದೊಳಗಿಂದ ಬಂದು ನನಗೆ ಶಾಪವನ್ನು ಕೊಟ್ಟಿದೆ. ನಾನು ತಪ್ಪಿದಸ್ತನಲ್ಲ ಸ್ವಾಮಿ, ನನ್ನನ್ನು ಅನುಗ್ರಹಿಸಬೇಕು, ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಮರುಗಿ ನುತಿಸುವ ಕೃಪಾಲನ ಕಟ್ಟು ಕರುಣಾದರದಿಂದ ದಯದಿ ಚಿಂತಿಸಲೇನು ಫಲವನ್ನು ಕುರೆದರಳಿ ತಪ್ಪದಾದರು ಅಪ್ಪುವುದಿಲ್ಲ. ಶೈರಿ ತಿನ್ನಾಗಾಚರಾಯನೆಂಬ ಧರಣಿ ಬಾಲಕ ತನ್ನ ತರಳೆ ಪದ್ಮಾವತಿಯ ಪರಿಣಯವಾಗಿತ್ತು. ಸ್ವರ್ಣ ಕಿರೀಟ ಧರಿಸುವೆನು ಶುಕ್ರವಾರದೊಳಂದು ಕಣ್ಣುಗಳಿಗೂ ಅಷ್ಟು ಜಲ ಸುರಿಯುತ್ತಿರಲು ಅಯ್ಯೋ ನರ್ಮದೆ ದೇವರೇ, ಮಾಡಿರುವಂತಹ ತಪ್ಪನ್ನು ಒಪ್ಪಿದಂತಹ ನೀನು ಪಾದಕ್ಕೆ ಮಣಿದು ಕಣ್ಣೀರು ಸುರಿಸುತ್ತಾ ಇದ್ದೀಯ. ನೀವು ಶಾಪವನ್ನು ಕೊಟ್ಟಿರಿಂದಾದರೆ ನಾನು ಈ ಪ್ರಜಾ ಪರಿವಾರವನ್ನು ಸಲಹುವುದೆಂತು ಸ್ವಾಮಿ? ಮಿಂಚಿ ಹೋದಂತಹ ಕಾಲಕ್ಕೆ ಚಿಂತಿಸಿ ಫಲವೇನು ಹೇಳು. ಈಗ ಕೇವಲ ಹಣೆಗೆ ಗಾಯ ಆದಂತಹ ಪರಿಣಾಮಕ್ಕೆ ಬೇಕಾಗಿ ಕೋಪಗೊಂಡವನು ನಾನಲ್ಲ. ನೀನು ದಾತಿಸುವುದಕ್ಕೆ ಮುಂದಾದದ್ದು ಗೋವನ್ನು. ಹೌದು, ಲೋಕದಲ್ಲಿ ಪೂಜನೆಯ ಭಾವದಿಂದ ಕಾಣಬೇಕಾದಂತಹ ಗೋವನ್ನು ದಂಡಿಸುವುದಕ್ಕೆ ನೀನು ಮುಂದಾದೆ. ನಾವು ನಿತ್ಯವೂ ಅದನ್ನು ಪೂಜಿಸುತ್ತಾ ಇದ್ದೆವು. ಈ ಕಾಲಕ್ಕೆ ಯಾಕೆ ನನ್ನ ಕೈಯಿಂದ ಹೀಗಾಯಿತೋ ತಿಳಿಯದು. ಗೋವಿನ ಯೋಗ್ಯತೆ ಏನು, ಮಹಿಮ ಏನು ಎಂಬುದನ್ನು ಅರಿಯದೇ ಇದ್ದವನು ನೀನೇನಲ್ಲ. ಇಲ್ಲಪ್ಪ. ಯಾಕೆಂದರೆ ಒಂದು ನಾಡಿನ ಅರಸನು ನೀನು ಆಗಿದ್ದೀಯ. ನಿಜ. ಹಾಗಂತ ಕೋಪಗೊಂಡಂತಹ ನಾನು ನಿನಗೆ ಶಾಪವನ್ನು ಕೊಟ್ಟಿದ್ದೇನೆ. ಹೌದು ಸ್ವಾಮಿ. ಹಾಗಂತ ಶಾಪಕ್ಕೆ ಪರಿಮಾರ್ಜನೆ ಎಂಬುದು ಲಭ್ಯವಾಗುತ್ತದೆ. ಇದೆಯೇ ಸ್ವಾಮಿ? ಯಾಕೆಂದರೆ ಪಶ್ಚಾತ್ತಾಪಕ್ಕಿಂತ ಮಿಗಿಲಾದಂತಹ ಶಿಕ್ಷೆ ಮತ್ತೊಂದಿಲ್ಲ. ಹಾಗಂತ ಪರಿಮಾರ್ಜನೆ ಯಾವ ರೀತಿ? ಮುಂದೊಂದು ಕಾಲಕ್ಕೆ ಆಕಾಶರಾಯರ ಮಗಳಾದಂತಹ ಪದ್ಮಾವತಿಯನ್ನು ನಾನು ಮದುವೆ ಆಗುವುದಕ್ಕಿದ್ದೇನೆ. ಶುಭ ಶುಕ್ರವಾರದಂದು ಸ್ವರ್ಣ ಕಿರೀಟವನ್ನು ಧಾರಣೆ ಮಾಡುವಂತಹ ಕಾಲಕ್ಕೆ ಅದನ್ನು 6 ಗಳಿಗೆಯ ಕಾಲ ಕಣ್ತುಂಬ ನೀನು ಕಂಡದ್ದು ಹೌದು ಅಂತ ಆದಲ್ಲಿ ನಿನ್ನ ಪಿಶಾಚಿಯ ರೂಪವು ಹೋಗಲ್ಪಟ್ಟು ಮರಳಿ ಈ ರೂಪಕ್ಕೆ ನೀನು ಬರುವುದಕ್ಕಿದ್ದೀಯ. ಅಷ್ಟರವರೆಗೆ ನಾನು ಪಿಶಾಚಿಯಾಗಿಯೇ ಇರಬೇಕೆ? ಹೌದು. ಸರಿ ದೇವ್ರೆ, ಏನು ಸರಿ. ತಪ್ಪು ಮಾಡುವುದು ದೊಡ್ಡದಲ್ಲ, ಮಾಡಿದ ತಪ್ಪನ್ನು ತಿದ್ದಿ ನಡೆಯುವುದೇ ದೊಡ್ಡದು ಎನ್ನುವುದು ಈಗ ನನಗೆ ಅರ್ಥವಾಗ್ತಾ ಇದೆ. ತಪ್ಪು ಮಾಡಿದಾಕ್ಷಣವೇ ಶಾಪ ಕೊಟ್ಟಿರಿ. ನಾನು ಪದ ತಲದಲ್ಲಿ ಬಿದ್ದು ಹೊರಳಾಡಿ ಕ್ಷಮೆಯನ್ನು ಯಾಚಿಸಿದೆ. ಶಾಂತ ಸ್ವರೂಪಿಯಾದಂತಹ ನೀವು ಒಮ್ಮೆಗೆ ಸಿಟ್ಟುಗೊಂಡರೂ ನನಗೆ ಪರಿಮಾರ್ಜನೆಯನ್ನು ಕೊಟ್ಟಿದ್ದೀರಿ. ನಿಮ್ಮ ವಿವಾಹ ಮುಹೂರ್ತ ಯಾವಾಗ ಬರ್ತದೆ ಎನ್ನುವ ಹಾಗೆ ಶ್ರೀನಿವಾಸ ಕಲ್ಯಾಣದ ನಿರೀಕ್ಷೆಯಲ್ಲಿರ್ತೇನೆ.
ಯಾರು ನೀನು, ಎಲ್ಲಿಂದ ಬಂದವರು, ನಿನ್ನ ಹೆಸರೇನು, ಎಲ್ಲಾ ವಿಷಯಗಳು ತಿಳ್ಕೊಳ್ಳೋಣ. ನಾನು ಯಾರು ಎನ್ನುವಂತಹ ವಿಚಾರವನ್ನು ಅರಿಯದಾಗಿ ಹೋದೆಯ. ನಾನು ಯಾರೆಂಬುದು ಗೊತ್ತಾಗಬೇಕು. ಇದು ನಿನಗೆ ಜ್ಞಾನ ದೃಷ್ಟಿ. ದೇವರೇ, ನೀವು ಯಾರು ಎಂಬುದನ್ನು ತಿಳಿಯಲೇ ಹೋದಿ. ಈಗ ಗೊತ್ತಾಯ್ತಲ್ಲ? ಈಗ ಗೊತ್ತಾಯ್ತು. ವೈಕುಂಠವಾದಂತ ನಾರಾಯಣ. ಹಾಗಾದ್ರೆ ನನ್ನ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಯಾಗಿ ಉಳಿಯಬಾರದು. ಯಾವ ಪ್ರಶ್ನೆ? ಅದಕ್ಕೆ ಉತ್ತರ ಬೇಕು. ವೈಕುಂಠವಾಸಿ ನಾರಾಯಣ ಅಲ್ಲಿರಬೇಕಾದ. ಆದ್ರೆ ಈ ಕಡೆ ಬರುವುದಾದ್ರೆ ಕಾರಣ ಏನಂತ ಗೊತ್ತಾಗಲಿಲ್ಲ. ಅಯ್ಯೋ ವರಾಹ ಸ್ವಾಮಿ, ಈಗ ನಾನು ಯಾರೆಂಬುದು ಗೊತ್ತಾಯ್ತು. ಹಾಗಂತ ಭೂಲೋಕಕ್ಕೆ ಬರುವುದಕ್ಕೂ ಬಲವಾದಂತಹ ಉದ್ದೇಶ ಉಂಟು. ಹೇಳು ಸ್ವಾಮಿ. ನನ್ನ ರಸಿಯಾದಂತಹ ಲಕ್ಷ್ಮಿಯೊಂದಿಗೆ ನಾನು ವೈಕುಂಠ ಲೋಕದಲ್ಲಿ ಇದ್ದಂತಹ ಕಾಲಕ್ಕೆ ಋತು ಮಹರ್ಷಿಗಳ ಆಗಮನವಾಯಿತು. ಹೌದಿ. ಅವರನ್ನು ಮಾರಿಸಲಿಲ್ಲ ಎನ್ನುವಂತಹ ಉದ್ದೇಶದಿಂದ ಕೋಪಗೊಂಡಂತಹ ಅವರು ನನ್ನ ಎದೆಗೆ ಒದ್ದರು. ಆ ಕಾಲದಲ್ಲಿ ನನ್ನ ಹೃದಯ ಮಂದಿರದಲ್ಲಿದ್ದಂತಹ ನನ್ನ ಅರಸಿ ಲಕ್ಷ್ಮಿ ನನ್ನನ್ನು ಅಗಲಿ ಭೂಲೋಕವನ್ನು ಸೇರಿಕೊಂಡಿದ್ದಾಳೆ. ಈಗ ಹೆಂಡತಿಯನ್ನು ಎಷ್ಟು ಸಮಯ ಅಂತ ಅಗಲಿರುವುದಕ್ಕೆ ಸಾಧ್ಯ ಆಗ್ತದೆ ಹೇಳಿ? ಹಾಗಾಗಿ ಹೆಂಡತಿಯನ್ನು ಅರಸುತ್ತಾ ಭೂಲೋಕಕ್ಕೆ ಇಳಿದೆ. ಹುತ್ತದಲ್ಲಿದ್ದಂತಹ ಕಾಲಕ್ಕೆ ನೃಪನ ಬಡಿದಂತಹ ಗಾತದ ಪರಿಣಾಮವಾಗಿ ಹಣೆಗೆ ಸ್ವಲ್ಪ ಗಾಯ ಆಗಿದೆ. ರಕ್ತ ಸೋರುತ್ತಾ ಉಂಟು. ಹಾಗಾಗಿ ಈ ಭೂಲೋಕದಲ್ಲಿ ಇರುವುದಕ್ಕೆ ಒಂದು ಸ್ಥಳಾವಕಾಶ, ಆಗಿರುವಂತಹ ಗಾಯಕ್ಕೆ ಒಂದು ಔಷಧಿ, ಇಷ್ಟನ್ನು ನೀನೇ ಒದಗಿಸಿಕೊಡಬೇಕು. ದೇವರೇ, ಎಲ್ಲವೂ ಕೂಡ ನಿಮ್ಮದಿರುವಾಗ ನಾನು ಕೊಡುವಂತದ್ದು ಏನು? ಆದರೆ ಇದು ಭೂಲೋಕ. ಈಗ ಭೂಲೋಕಕ್ಕೆ ಸಂಬಂಧಪಟ್ಟದ್ದು ನೀನದಲ್ವ? ಭೂಲೋಕದ ಧರ್ಮ ಏನುಂಟು ಅದರ ರೀತಿಯಲ್ಲಿ ಹೋಗ್ಬೇಕು. ಅದು ಯಾವ ರೀತಿ? ಹಾಗಂತ ನೀವು ನಿಮಗೆ ಕೊಡಬೇಕು ಒಂದು ಸ್ಥಳಾವಕಾಶ ಉಂಟು ಮಾಡಿಕೊಟ್ಟೆ. ದುಡಿದವನಿಗೆ ಏನಾದ್ರೂ ಬೇಕಲ್ವ ಸ್ವಾಮಿ? ಅಂದ್ರೆ ದುಡಿದವನಿಗೆ ಇಂತಿಷ್ಟು ಏನಾದ್ರೂ ಕೊಡ್ಬೇಕಲ್ವಾ? ಹಾಗಾಗಿ ಈ ಭೂಲೋಕದ ಕ್ರಮವಾಗಿ ಇದನ್ನು ಕೇಳ್ತಾ ಇದ್ದೇನೆ. ಹಾಗಂತ ಹಣೆಯಲ್ಲಿ ರಕ್ತ ಸೋರುತ್ತಾ ಉಂಟು, ಗಾಯ ಆಗಿದೆ. ಅದಕ್ಕೆ ಮದ್ದಿನ ವ್ಯವಸ್ಥೆ ನಾನೇ ಮಾಡಿಕೊಡ್ತೇನೆ. ಇದಕ್ಕೆ ಅವಕಾಶ ನಾನೇ ಮಾಡಿಕೊಡ್ತೇನೆ. ನೀನು ಹೇಳುವಂತಹ ಮಾತೇನು ಎಂಬುದು ನನಗೆ ಅರ್ಥ ಆಯ್ತು ನನಗೆ. ಯಾಕೆಂದ್ರೆ ಭೂಲೋಕದಲ್ಲಿ ಇರುವಂತಹ ಕ್ರಮ ದೇವರೇ ಭೂಲೋಕಕ್ಕೆ ಇಳಿದರೂ ಕೂಡ ಆ ಕ್ರಮ ಎಂಬುದು ದೇವರಿಗೂ ಕೂಡ ಅನ್ವಯ ಆಗ್ತದೆ ಎಂಬುದು ಸ್ಪಷ್ಟ. ಹಾಗಂತ ಮುಂದೊಂದು ಕಾಲದಲ್ಲಿ ತಿರುಪತಿ ಇರುವಂತಹ ಕ್ಷೇತ್ರದಲ್ಲಿ ನಾನು ವೆಂಕಟರಮಣಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಆ ಕಾಲಕ್ಕೆ ಭಕ್ತರು ಬರುವಂತಹ ಎಲ್ಲಾ ಭಕ್ತರು ನನ್ನನ್ನು ಕಾಣುವುದಕ್ಕೆ ಮೊದಲಾಗಿ ವರಾಹ ಸ್ವಾಮಿಯಾದಂತಹ ನಿನಗೆ ಕ್ಷೀರಾಭಿಷೇಕ, ಆ ಬಳಿಕ ನನಗೆ ಬರುವಂತಹ ಭಕ್ತರ ಸಕಲ ಅಭೀಷ್ಟವನ್ನು ನಾನು ಕೂಡ ನೆರವೇರಿಸುತ್ತೇನೆ. ಇದು ನಾನು ನಿನಗೆ ಕೊಡುವಂತಹ ದಾನ. ಸಂತೋಷದಿಂದ ಸ್ವೀಕರಿಸಿ. ಆಯಿತು ದೇವರೇ, ನಿಮಗೆ ನೀಡುವಂತಹ ಸ್ಥಳಾವಕಾಶ ನಾನು ಕೊಡ್ತೇನೆ. ಬನ್ನಿ ಸ್ವಾಮಿ.
ಈಗ ಏನು ಪಾವಡ, ಏನು ಪಾವಡ. ಅಲ್ಲದ್ರ ಆಚೆ ಅದ್ದ ಪವಾಡ. ಈಗ ನನಗೆ ಎಲ್ಲವೂ ನೆನಪಿಗೆ ಬಂತು. ಆಹಾ, ಇಂದಿನ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ನೀನು ಕೃಷ್ಣನಾಗಿದ್ದೆ, ನೀನು ನಾನ್ ನಿನ್ನ ಜೊತೆಯಲ್ಲಿ ವಿಜಯನಾಗಿದ್ದೆ. ಹೌದಲ್ಲ? ಈ ಜನ್ಮದಲ್ಲಿ ನೀನು ಶ್ರೀನಿವಾಸ, ಹಾ, ನಾನು ಈ ನಿವಾಸ. ಅದೇನು ಹಾಗೊಂದು ಹೆಸರು? ಅದೊಂದು ಇರ್ಲಿ ಅಂತ. ಆ ಶ್ರೀನಿವಾಸನಿಗೆ ಜೊತೆಯಾಗಿ ನೀನವರು. ಹೌದೌದು. ಈ ಹೊತ್ತಿನಲ್ಲಿ ಬಾ. ಹೇಗಾಗಿದೆ ವೇಷ, ಹೇಗಾಗಿದೆ? ಬಾ. ವೇಷ ಎಲ್ಲ ಒಳ್ಳೇದಾಗಿದೆ. ಇನ್ನು ಕೂಡ ಕಟ್ಟುವುದೆಲ್ಲ ಸರಿ ಕಟ್ಟಬೇಕಾ? ಇದು ಹಗ್ಗ ಎಲ್ಲ ಕಾಣಬಾರ್ದು. ಒಂದೆರಡು ಹೆಜ್ಜೆ ಮುಂದೆ ಬಾ. ಸ್ವಲ್ಪ ನಾಟ್ಯಗಾರಿಕೆ ಕಲಿಬೇಕು. ಆಹಾ, ಈಗ ಒಂದೆರಡು ಮಾತನಾಡು. ಅಯ್ಯ ಮಿತ್ರನೇ, ಮಾತನಾಡ್ಲಿಕ್ಕೆ ಗೊತ್ತಿಲ್ಲ. ಮಾತನಾಡುವಾಗ ವ್ಯಾಕರಣಬದ್ಧವಾಗಿ ಮಾತಾಡಬೇಕು. ಅದನ್ನು ಕಲಿಬೇಕು ಅಂತಾದ್ರೆ ಗೋಕರ್ಣಕ್ಕೆ ಓ, ಹೋಗಬೇಕು. ನೀನು ಅಲ್ಲಿ ಹೋಗಿ ಬಂದವನ? ಅಂದಾಗಿ ಹಾಗಲ್ಲ. ಓ, ಯಾವ ವೇಷ ಯಾವುದಿದು? ಇದು ವೇಷ ಯಾವುದು? ಯಾವುದು? ಕಿರಾತ ವೇಷ. ಆಗೋ, ನೀನು ಇಲ್ಲಿ ಪ್ರವೇಶ ಬಂದದ್ದು, ಅವರು ಒಂದು ಬೊಬ್ಬೆ ಹೊಡ್ಕೊಂಡು ಬರುವುದು. ಆಹಾ, ಇನ್ನೊಂದು ಹೇಳ, ಏನು? ನಿನಗೆ ನಾಮ ಹಾಕ್ಲಿಕ್ಕೆ ಗೊತ್ತಿಲ್ಲವ? ನಾನು ನಾಮ ಹಾಕುವವನ? ಹಾಗಲ್ಲ, ಮತ್ತೆ ಕಿರಾತರ ನಾಮ ಓರೆ. ಓರ ನಾಮದಿಂದ ಬರುವುದು ಕಿರಾತ ವೇಷ. ಹೌದೌದು. ಇದು ಆ ಕಿರಾತ ಅಲ್ವೋ? ಮತ್ತೆ ಕಾಡಿನಲ್ಲಿ ಬೇಟೆಯಾಡುವಂತಹ ಕಿರಾತನಲ್ಲ, ಮತ್ತೆ ಇದು ಸುಂದರ ಕಿರಾತ. ಓ ಹಾಗೆ. ಹಾ, ಹಾ. ಈಗ ಹೊರಟದ್ದೆಲ್ಲಿಗೆ? ಯಾಕೆ ನಾನು ಯಾಕೆ ಹೋಗಬೇಕಲ್ಲ. ಬೇಟೆಗಾಗಿ ಹೊರಟು ನಿಂತವ. ಹೌದು, ಬೇಟೆಗ? ಹಾಗೆಂದು ಮೃಗಗಳ ಬೇಟೆಯಲ್ಲ, ಮತ್ತೆ ಮೃಗಾಕ್ಷಿಯ ಬೇಟೆ. ಅದ್ಯಾವುದು ಹೊಸ ಬೇಟೆ? ಹಾ, ಸುಂದರವಾದಂತಹ ಚಂಚಲ ನೇತ್ರೆಯನ್ನು ಮೃಗಾಕ್ಷಿ ಅಂತ ಹೇಳ್ತಾಳೆ. ಆ ನನ್ನವಳನ್ನು, ಓರ್ವಳನ್ನು ಹುಡುಕಿಕೊಂಡು ಹೊರಟದ್ದು ನಾನು. ಹೌದಾ? ಆಯ್ತು, ಹೋಗಿ ಬಾ. ಅದೇನು ನೀನು ಮೆಲ್ಲ ಆಚೆ ಹೋಗುವುದು? ನಾನು ಬರುವುದಿಲ್ಲ. ಅದು ಯಾಕೆ? ಹಿಂದಿನ ಜನ್ಮದ್ದು ನನಗೆ ನೆನಪುಂಟು. ಏನ? ಕೃಷ್ಣನಾಗಿರುವಾಗ ನೀನು ಎಷ್ಟು ಮದುವೆ ಆಗಿದ್ದಿ? ಎಷ್ಟು? 16,008. ನಿನಗೆ ಅಷ್ಟು ಮಹಿಷಿ ಇರುವಾಗ, ಅಷ್ಟು ಮಹಿಷಿ, ಅಷ್ಟ ಮಹಿಷಿಯರಿರುವಾಗ ನನಗೆ ಒಂದು ಮಹಿಷಿ ಆದ್ರೂ ಇತ್ತ? ನಿನಗೆ ಮಹಿಷಿ ಆಗುತ್ತದೇನೋ? ಅಲ್ಲ, ನಿನಗೆ ಒಂದು ಜೊತೆಯಾಗಿ ಹೆಣ್ಣನ್ನು ನಾನು ಒದಗಿಸಿಕೊಡ್ಲಿಲ್ಲ. ಈ ಸಲ ನಿನ್ನ ಜೊತೆಯಲ್ಲಿ ಬರಬೇಕಿದ್ರೆ ನನಗೊಂದು 3-4 ಆದ್ರೂ ಬೇಕು. ಒಂದು ಕೆಲಸ ಮಾಡುವ, ಅರಗುವರಿಯವರೊಳನ್ನು ನಾವು ಹುಡುಕಿಕೊಂಡು ಹೋದೆವು ಅಂತಾದ್ರೆ ಅಲ್ಲಿ ಇದ್ದಂತಹ ಅವಳು ನನ್ನವಳೊಬ್ಬಳು ನನಗೆ, ಸರಿ, ಜೊತೆಯಲ್ಲಿದ್ದ ಸಖಿಯರೆಲ್ಲ ನಿನಗೆ. ಹೌದು. ಹಾ. ಈಗ ಹೋಗುದು ಹೇಗೆ? ಅದು ಅದು ಅದೋ ಅದೋ ನೋಡ್ತಾ ಇರುವ ಹಾಗೆ ಮೇಲಿನಿಂದ ಒಂದು ಕುದುರೆ ಎಳೆಯಿತಲ್ಲ. ಓ, ಚಂದದ ಬಿಳಿ ಶ್ವೇತ ಕುದುರೆ. ಎರಡು ಒಂದೇ ಅಲ್ವೇರ? ಶ್ವೇತ ಅಂದ್ರು ಬಿಳಿ ಅಂದ್ರು ಒಂದೇ ಅರ್ಥ. ಅದು ಎಲ್ಲಿದ್ದು? ಅದು ಸ್ವರ್ಗದ್ದು. ಅದರ ಹೆಸರೇನು? ಉಚ್ಚೈಶ್ರವಸ್. ಓ, ಸ್ವರ್ಗದವರು ಉಚ್ಚ ಸೇವಿಸು. ಹಾಗಲ್ವ? ಸುರಪನ ಕುದುರೆ ಹೆಸರು ಹಾಗೆ. ಓ ಪುಣ್ಯಾತ್ಮ, ನಿನ್ನಂತವರು ಮನಸ್ಸು ಮಾಡಿದ್ರೆ ಈ ಲೋಕದಲ್ಲ ಬೇರೆ ಲೋಕದ್ದು ಬರ್ತದೆ. ನನ್ನಂತ ಒಬ್ಬ ಪಡಪಾಯಿ ರಸ್ತೆ ಬದಿಯಲ್ಲಿ ನಿಂತು ಹೀಗೆ ಕೈ ತೋರಿಸಿದ್ರು ಒಂದು ನಿಲ್ಲುವುದಿಲ್ಲ. ಅದು ನಿಲ್ಲಿಸುವುದಲ್ವೋ? ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಳ್ಳಬೇಕು. ಹೌದು. ನಾನು ಹೇಳಿದ ತಕ್ಷಣ ಕುದುರೆಯೇ ಇಳಿದು ಬಂದಿದೆ. ಹೌದು. ನಾನು ಕುದುರೆಯನ್ನೇರುವ ಮೊದಲು ಇದು ನನ್ನಲ್ಲಿರುವಂತಹ ಅದೆಂತದ್ದು? ಬಿಲ್ಬಾಣಗಳು. ಬಿಲ್ಲು ನಿನ್ನಲ್ಲೇ ಇರಲಿ, ತಿನ್ಲಿಕ್ಕೆ ಮಾತ್ರ ನಾನಿದ್ದೆ. ಏನ? ನೀನು ಹೊಡೆದಾಕದನ್ನು ತಿನ್ನುವುದಕ್ಕೆ ಅದಾದೀತು. ಊರಂಬುಗಳನ್ನು ಬತ್ತಳಿಕೆಯಲ್ಲಿ ಹೊಂದಿದ್ದೇನೆ. ಹೌದು. ಕುದುರೆಯನ್ನು ಏರಬೇಕು. ನನಗೆ ಕುದುರೆ ಹತ್ತಿ ಅಭ್ಯಾಸ ಇಲ್ಲ. ನೀನು ಆ ಬಂಡೆ ಬದಿಗೆ ಅದರ ಮೇಲೆ ಹತ್ತಿ ಕುದುರೆಯಲ್ಲಿ ನಾನು ಕುದುರೆಯನ್ನು ಏರಿಕೊಳ್ಳುತ್ತೇನೆ.
ಮಕ್ಕಳಾಗಿ ಜನಿಸಬೇಕು ಅಂತ ಆದ್ರೆ ಪೂರ್ವ ಜನ್ಮದ ಪುಣ್ಯ ಸಂಚಯನ ಬೇಕಂತೆ. ಆ ಭಾಗ್ಯವನ್ನು ಪಡೆದುಕೊಂಡು ಜನಿಸಿದ್ದೇನೆಂದು ಹೇಳಿದ್ರು ಹೆಚ್ಚಾಗುವುದಕ್ಕಿಲ್ಲ. ಯಾಕೆ? ಆನಂದದ ದಿನಗಳು ನನ್ನ ಪಾಲಿಗೆ. ಈ ರೀತಿಯಾಗಿ ಹೇಳುವುದಕ್ಕೆ ಬಲವಾದ ಕಾರಣ ಉಂಟು. ನನ್ನ ದುಃಖದಲ್ಲೂ ಸಂತೋಷದಲ್ಲೂ ಸಮಭಾಗಿಯಾಗಿರುವವರು ನನ್ನನ್ನು ಅರ್ಥವಿಸಿಕೊಂಡರಂತ ನನ್ನ ಆತ್ಮೀಯ ಸಖ್ಯರಲ್ವೇ. ಅದಕ್ಕೆ ಬೇಕಾಗಿ ನಿಮ್ಮಲ್ಲಿ ಹೇಳೋಣ ಎಂಬುದಾಗಿ ಕರೆದಿದ್ದೇನೆ. ಓ ಸಖಿಯರೇ, ಸಂತೋಷಕ್ಕೆ ಸಾಗರವಾಗಿ ಆನಂದಕ್ಕೆ ಆಗರವಾಗಿ ಇರುವುದೇ ತೋಟಾದೇಶ ಇಲ್ಲಿ ಅರಸ ಆಕಾಶರಾಯ ಅವರ ಪ್ರೀತಿಯ ಮಗಳು ಪದ್ಮಾವತಿ. ಈ ಪದ್ಮಾವತಿಯ ಕರೆಗೆ ಹೋಗೊಟ್ಟು ಬಂದಿದ್ದೀರಲ್ಲ, ಕರೆದದ್ದು ಯಾಕೆ ಬಲ್ಲಿರ? ಬಂದಿರಿದ್ದು ಒಳಗೆ ಹೋಗುವ ಸಖಿಯರೆಲ್ಲ ಬಂದಿ ಬಂದಿರಿದ್ದು ಒಳಗೆ ಹೋಗುವ ಒಳಗೆ ಹೋಗುವ ಒಳಗೆ ಹೋಗುವ
ಇದಕ್ಕೆ ಬಲವಾದ ಕಾರಣ ಬೇರೇನೂ ಅಲ್ಲ. ನಾವು ಸಂತೋಷವನ್ನು ಪಡಬೇಕು ಅಂತ ಆದ್ರೆ ಪ್ರಥಮವಾಗಿ ಆಗಬೇಕಾದ್ದು ಜಲ ಕೇಳಿ. ಊರೊಳಗೆ ಹೋದ್ರೆ ಅದು ಸಂತೋಷ ಆಗ್ತದಾ? ಆಹಾ, ಸಖಿ ಸಮೂಹವನ್ನು ಜೊತೆ ಸೇರಿಸಿಕೊಂಡು ಹೋಗಿ ನಮ್ಮದಾದಂತ ಉಪವನವನ್ನು ಸೇರಿ ಜಲ ಕ್ರೀಡೆಯನ್ನು ಮಾಡಿದಂತಾದ್ರೆ ಅಮಿತವಾದ ಆನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಬೇಕಾಗಿ ನಿಮ್ಮನ್ನು ಕರೆದದ್ದು. ಜಲಕ್ರೀಡೆ ಮಾತ್ರ ಅಲ್ಲ, ಉಪವನದಲ್ಲಿ ಅರಳಿ ನಿಂತಿರುವಂತ ಬಗೆ ಬಗೆಯ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡಬೇಕು. ತಲೆ ತುಂಬ ಮುಡಿಯಬೇಕು. ಯಾರು ಬೇಗ ಮಾಲೆ ಮಾಡ್ತಾರೋ ಅವರಿಗೆ ಪ್ರಶಸ್ತಿ ಉಂಟು, ಬಹುಮಾನ ಉಂಟೆ. ಅದಕ್ಕೆ ನೀನು ಒಂಟಿಗಾಲಲ್ಲಿ ಇಂತಹ ಆಟಗಳು ಯಾವತ್ತು ನಡೆಯುತ್ತದೆ? ಮಾಲೆ ಮಾಡುವುದರಲ್ಲಿ ನಿನ್ನಷ್ಟು ಜಾನೆ ಮತ್ತೆ ಅಲ್ವಾ? ಸರಿಯಪ್ಪ, ವಿನೋದಕ್ಕೆ ಹೇಳಿದ್ದು. ಆದ್ದರಿಂದ ತಡ ಮಾಡು, ಸರಿಯಲ್ಲ? ಕೈ ಕೈ ಹಿಡಿಯುತ್ತಾ ತೈ ತೈ ಕುಣಿಯುತ್ತಾ ನಮ್ಮದಾದಂತ ಪಯಣ ಉಪವನಕ್ಕೆ.
ಅವಕಾಶ ಒದಗಿ ಬಂತು. ನಿಮಗೆ ಸಂತೋಷ ಆಯ್ತು, ಬೇಸರ ಆಯ್ತು? ಸಂತೋಷವಾಯ್ತು. ಮತ್ತೆ ಒಕ್ಕರಳಿನಿಂದ ನೀವೆಲ್ಲ ಹೇಳಿದಾಗ ನನಗೆ ಹೇಗಾಗಬೇಡ, ನನಗೂ ಅತೀವಾದ ಆನಂದವಾಗಿದೆ. ಆದ್ದರಿಂದ ಈ ಸಂತೋಷವನ್ನು ನಾವು ಅರಮನೆಯಲ್ಲಿ ಹಂಚಿಕೊಳ್ಳಬೇಕು. ಇನ್ನು ಉಳಿದಿದೆ ಅಲ್ಲ, ಹೆಣ್ಣು ಮಕ್ಕಳ ಮುಡಿ ಭೂಷಣವಾಗಬೇಕು ಅಂತ ಆದ್ರೆ ಬೇಕಾದುದು ಹೂಗಳು ಬೇಕು. ಮುಡಿ ತುಂಬಾ ಮುಡಿಬೇಕು, ಮತ್ತೊಬ್ಬರು ನೋಡಬೇಕು, ಮುಡಿ ಹಸಿರು ಕೊಡಬೇಕು ಎನ್ನುವಂತ ಯೋಚನೆ ಇರ್ತದೆ. ನಾವು ಅಂಥವರಲ್ಲ, ಆ ಸಾಲಿಗೆ ಸೇರಿದವರು. ಹಸು ಏನೆಂಬುದೇ ಗೊತ್ತಿಲ್ಲ, ಮತ್ಸರದ ಗೊತ್ತೇ ಇಲ್ಲ ನಮಗೆ. ಹೌದಪ್ಪ, ಆದ್ದರಿಂದ ಅಲ್ಲಲ್ಲಿ ಕಾಣುತ್ತಾ ಉಂಟು. ಆದ್ರೆ ಒಂದೇ ದಾರಿಯಲ್ಲಿ ಸಾಗುವುದು ಸರಿಯಲ್ಲ. ದಾರಿ ಬದಲಾವಣೆ ಆದ್ರೂ ಕೂಡ ಕಡೆಗೆ ಸೇರುವುದು ಒಂದೇ ದಾರಿಯಾಗಿರುತ್ತೆ. ಯಾರು ಎಲ್ಲಿಗೆ ಹೋದ್ರು ಕೂಡ ಬರುವುದು ಸೇರುವುದು ಅಲ್ಲಿಗೆ ಆಗಬೇಕು, ಅರಮನೆ ದಾರಿ. ಆದ್ದರಿಂದ ತರ ಮಾಡಿ ಸರಿಯಲ್ಲ, ಹೂಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಹೂವಿನಂತ ಸುದ್ದಿ ಏನೇ ಅದು ಏನಾಯ್ತು? ಜೊತೆಯಾಗಿ ಹೋದವರು. ಹೌದು, ನಾನು ಅತ್ತ ಕಡೆ ಹೋದೆ. ನಾನು ನೀನು ಹೊರಡೋಗ್ಲಿ ಅರ್ಥ ಆಗಿದೆ. ನಿನ್ನ ದಾರಿ ಬದಲಾವಣೆ ಆಗ್ತದೆ. ದಾರಿ ಬದಲಾವಣೆ ಆಗಿದೆ. ಹೌದಾ? ಆ ಬದಲಾವಣೆಯಿಂದ ಮುಂದೆ ಮುಂದೆ ಹೋಗುವ ಸಾಗುವಾಗ ಅಯ್ಯೋ ಏನಾಯ್ತು? ಇಲ್ಲಿಗೆ ಆನೆ ಬಂದ. ಜೀವ ಇದ್ದೇವೆ ನಾವು. ಮತ್ತೆ ಆವಾಗ ನಿನ್ನ ಕಥೆಯಲ್ಲಿ ಆನೆ ಓಡಿಸಿಕೊಂಡು ಬಂತು. ಓಡಿಕೊಂಡು ಮುಂದೆ ಮುಂದೆ ಹೋದೆ. ಆ ಸಂದರ್ಭದಲ್ಲಿ ಇಬ್ಬರು ಪುರುಷರು ನೋಡಿದೇನು ನೀನು? ನೋಡಿ ಹೋದದ್ದು. ಆಮೇಲೆ ನನಗೆ ಯಾರಾದ್ರೂ ಬೇಕು ತಾನೇ ರಕ್ಷಣೆ ಮಾಡುವುದಕ್ಕೆ. ಹೌದಲ್ಲ? ಆ ಸಂದರ್ಭದಲ್ಲಿ ಪರಪುರುಷ ತುರಗವನ್ನು ಏರಿಕೊಂಡು ಬಂದಿದ್ರು. ತುರಗವನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿದ್ರು. ಆಮೇಲೆ ಬಂಡೆಕಲ್ಲಿನ ಮೇಲೆ ಕುಳಿತು ಬಂಡೆಕಲ್ಲನ್ನು ಏರಿದ ಬಳಿಕ ಅವರು ಬಿಲ್ಲನ್ನೆತ್ತಿ ಬಾಣವನ್ನು ಪ್ರಯೋಗ ಮಾಡಿದ ತಡ ಆನೆಗೆ ಬಿಲ್ಲಿಯ ಸಿಂಜನಿಗೆ ಬಾಣವನ್ನು ಪ್ರಯೋಗ ಮಾಡಿದ್ದೆ ತಡ ಆನೆಗೆ ಬಿಟ್ಟಾಗಿರ್ಬೇಕು, ಬಾಣ ಪ್ರಯೋಗ ಆಗಿರ್ಬೇಕು. ಇಲ್ಲ, ಏನಾಯ್ತು? ಆ ಸಂದರ್ಭಕ್ಕೆ ಆನೆ ಬಂದು ಅವರಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಓಡಿ ಹೋಯ್ತು. ಅಯ್ಯೋ, ಮತ್ತೊಂದು ವಿಚಾರ ಏನದು? ಬಂದಂತ ಪರಪುರುಷರು ಹೇಗಿದ್ದರು ಗೊತ್ತಾ? ಹೇಗಿದ್ದಾರೆ? ಒಬ್ಬ ಸಾಕ್ಷಾತ್ ಮನ್ಮಥನೇ, ಮತ್ತೊಬ್ಬ ಅಂಗದನ ಭಾವ ಹನುಮಂತನಾಗಿದ್ದ. ನನಗೆ ಬೇಡ, ಯಾರ್ದೋ ಕೈವಾಡ ಉಂಟು. ಇಷ್ಟೆಲ್ಲ ವಿಚಾರ ಆಯ್ತಾ? ಹೌದು ಗೆಳತಿ. ಸಖಿಯದಂತ ನಾನು ನೋಡಿದ್ದೇನೆ. ನೀನು ನೋಡಿದ್ದು ನೋಡಬಾರ್ದಿತ್ತು. ಮಹಾರಾಣಿಯದ ನೀವು ನೋಡ್ಬೇಕು. ಯುವರಾಣಿ ಅದಂತ ನಾನು ನೋಡುದ. ಚರ್ಚೆ ನಾನು ನೋಡಬಾರದು. ನೀನು ಯಾವ ರೀತಿ ನೋಡಿದಲ್ಲಿ? ನಾನು ನೇರವಾಗಿ ಇದ್ದು ನೋಡಿದ್ದು. ಆದ್ರೆ ನಾನು ಕದ್ದು ನೋಡಬೇಕು. ಏ ಮಿತ್ರ, ಗಂಡಸರಾದ
ನಾವೇ ಹೆಣ್ಣು ಮಕ್ಕಳನ್ನು ನೋಡ್ತೇವೆ ಎನ್ನುವಂತ ಒಂದು ಅಪವಾದ ಉಂಟು. ಹೆಣ್ಣು ಮಕ್ಕಳಿಗೂ ನೋಡುವ ಚಟ ಉಂಟು ಅಂತ ಇವತ್ತೇ ಗೊತ್ತಾ? ನೋಡ್ಲಿ ಬಾ, ತೋರಿಸ್ತೇನೆ. ಬನ್ನಿ. ಸಖಿಯರು ಎಂದುದ ಕೇಳಿ ಪದ್ಮಾವತಿಯು ಕಂಡಳು, ಪದ್ಮಾವತಿಯು ಕಂಡಳು ಗಣಪತಿಯರು ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವು ತಲೆದಳಚನೆಯಲ್ಲಿ ಮನದೊಳಗೆ ಎಲ್ಲಿದ್ದೀಯ ನೀನು? ನೋಡಿದ್ದು ಮಾತಲ್ಲಿ. ಅಯ್ಯೋ, ಏನಾಯ್ತು? ನೀನು ತೋರಿಸಿದ ಅಕ್ಷರ ನೋಡಿಬಿಟ್ಟಿ. ನೋಡ್ತಾ ಇರುವುದಾ? ನೋಡುತ್ತಾ ಇರಬೇಕು, ಮತ್ತು ನೋಡಬೇಕು, ಮತ್ತಷ್ಟು ಮಂದಿ ನೋಡಬೇಕು ಹಾ. ಎನ್ನುವಂತ ಮಹಾದೇಶ ಅಂತ ನೋಡಿಯೇ ಬಿಟ್ಟದ್ದೆ ಅಲ್ವೇನೆ. ಇವರನ್ನು ನೋಡಿದ ಬಳಿಕ ನೀನ ಮಾತು ಸತ್ಯ, ಮತ್ತೆ ಇವರ ವಿಚಾರವಾಗಿ ತಿಳಿಯಬೇಕೆನ್ನುವಂತ ಕುತೂಹಲ. ಈಗ ಪರಿಚಯ ಕೇಳಬೇಕಲ್ಲ, ಪರಿಚಯ ಕೇಳ್ಬೇಕು. ತಿಳಿಬೇಕಲ್ಲ. ಇವಳು ಕೇಳು. ನಾನು ಹೋಗ್ತೇನೆ. ನೀನು ಜಾಣೆ. ಪರಿಚಯ ನನ್ನ ಬಗ್ಗೆ ಯಾರು ಬಂದ, ಹೆಸರೇನು, ತಾಯಿ ತಂದ, ಸಕಲ ವಿಚಾರವನ್ನು ಕೇಳಿ ಈಗಲಿಗೆ ಬರಬೇಕು. ಯಾರು ನೀನು? ಯಾರು 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 ನೀನು? ಈವರೆಗೆ ಬಂದ ಕಾರಣಗಳ ಬೇಡು ನಮ್ಮನೆ. ಯಾರು ಯಾರು ನಾರಿಯರು ಸಂಚರಿಸುವವನದಿ ಯಾರಿ ಹಯವ ಪುರುಷವೇದಿ ಈ ರೀತಿಯಳು ತಿರುಗುತ್ತಿರುವೆ ನಾನು ನುಡಿದೆಲ್ಲವನು ನಿಲ್ಲದೆ. ಯಾರು 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 ನೀನು ವದಗುಳಿತ್ತದೆ. ಇಲ್ಲಿಯ ಕೆಳಗೆ ನಾನು ಸ್ವಲ್ಪ ಮಾತಾಡಿ ಬರ್ತೇನೆ. ಒಳ್ಳೆಯದು. ಯಾರ ನೀನು? ನಾನು ನಾನೇ. ನೀನೇ ಅಂತ ನನಗೆ ಗೊತ್ತುಂಟು. ಇಲ್ಲಿ ಯಾಕೆ ಬಂದದ್ದು? ಒಂದು ಇಲ್ಲಿ ಯಾಕೆ ಬಂದದ್ದು? ಒಂದು ಯಾಕಾಗಿ ಬಂದದ್ದು? ಎರಡು ಇದು ನಾರಿಯರು ಸಂಚರಿಸುವಂತ ವನ. ಮೂರು ನೀನು ಬಂದಿದ್ದೀಯಲ್ಲ, ನಿಮಗೆ ಕಣ್ಣು ಕಾಣುದಿಲ್ವಾ? ಇಷ್ಟು ಜನ ಹೆಂಗಸರಿದ್ದಾರೆ, ನಿಮಗೆ ಕಣ್ಣು ಕಾಣುದಿಲ್ಲ ಅಂತ ಕೇಳುದು ನಾನು. ಕಾಣ್ತದೆ. ಬಂದ ಹಾಗೆ ಹಿಂದೆ ಹೋದ್ರೆ ಸರಿ. ಹಾಗೆಲ್ಲ ನಾ ಒಬ್ಬನಲ್ಲ. ಮುಂದೆ ಬೆರೆವ ಕರುಣಿ ಮಣಿಗೋಳು ಅಲ್ಲ, ಹಿಂದೆ ಹಿಂದೆ. ಇಂದು ಕಂಡು ಬಂದೆ ಅವಳೋಡು ಕಾರ್ಯವಿರುವುದು ಎನ್ನದಿ ಕೆತ್ತರಾದ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ. ಮಿತ್ರ, ಹೋಗು ಅಂತ ಹೇಳಿದ ಕ್ಷಣ ಹಾಗೆ ಅದು ಹೋಗುವುದಕ್ಕಾಗುತ್ತದ? ಆಗೋದಿಲ್ಲ. ಅಮ್ಮವನ ಅಂತ ಹೇಳುವುದು. ಬಂದ ಕಾರ್ಯ ಪೂರ್ಣ ಆಗದೆ ನಾ ಪೂವಪ್ಪನಲ್ಲ. ವೆಂಕಪ್ಪನ ಹಾಗಲ್ವೋ? ನಾ ಪೋಪನಲ್ಲ. ಈಗ ಪರಿಚಯ ಯಾರಿಗೆ ಬೇಕಾದ? ನಮ್ಮ ಒಡತಿಗೆ. ಕೇಳುವವರು ಕೇಳಿದ್ರೆ ಹೇಳುವವರು ಹೇಳುತ್ತಾರೆ. ಹೋಗಿ ಹೇಳು. ಗೆಳತಿ, ಉತ್ತರ ಸಿಕ್ಕಿದ್ದೇನೆ. ಉತ್ತರ ಸಿಗ್ಲಿಲ್ಲ. ಮತ್ತೆ ಪ್ರಶ್ನೆಯನ್ನೇ ಮುಂದಿಟ್ಟಿದ್ದಾರೆ. ಪ್ರಶ್ನೆ? ಹೌದು. ಯಾವ ಪ್ರಶ್ನೆ? ಕೇಳುವವರು ಕೇಳಿದ್ರೆ ಹೇಳುವವರು ಹೇಳ್ತಾರಂತೆ. ಕೇಳುವವರು ಕೇಳಿದ್ರೆ ಹೇಳುವವರು ಹೇಳ್ತಾರೆ. ಕೇಳಬೇಕಾದಕ್ಕೆ ಯಾರು? ನೀನು. ಅನುಸರಿಸಿಕೊಂಡು ಬನ್ನಿ.
ಎಷ್ಟು ದಿನ ಆಯ್ತು ಯಾವುದಕ್ಕೆ? ಹೆಣ್ಣು ಮಕ್ಕಳು ದೂರ ಅಂತ ಹೇಳುವಾಗ ಅದ್ಯಾವುದು? ತಿಂಗಳು ನನಗೆ ಗೊತ್ತಿಲ್ಲ ಅದು. ನಾನು ಅದನ್ನು ಹೇಳಿದ್ದಲ್ಲ, ಮತ್ತೆ ಒಂದು ಅಂತರ ಅಂತ ಬೇಕು ಅಂತ ಹೇಳಿದ್ದು. ಈಗಲೂ ಅಂತರ ಉಂಟಾ? ಬೇಕೇ ಬೇಕು. ಎಷ್ಟು? 3 ಅಡಿ ಹಿಂದಕ್ಕೆ. 3 ಅಡಿ ಹಿಂದೆ. ಲೆಕ್ಕ ಮಾಡು. 2 ಅಯ್ಯೋ! ಅಲ್ಲ 3 ಮಾಡಿ ಲೆಕ್ಕ ಹೇಳಿದ್ದು ನೀನೇ ಅಲ್ವಾ? ತಪ್ಪಿದ್ದು ನಾವೇ. ಬೇಡ ಬೇಡ, 4 ಅಡಿ ಮುಂದಕ್ಕೆ. 4 ಅಡಿ ಮುಂದೆ ಸರಿಯಾಗಬೇಕು. ಈಗ ಲೆಕ್ಕ ತಪ್ಪಬಾರ್ದು. ನೋಡುವ. 1 2 3 4. ಏನು ಇದು? ಅಲ್ಲ ಎಂತ ವಹಿಸಿದ್ರಿ ನೀವು? ನೀವು 3 ಅಡಿ 4 ಅಡಿ ಅಲ್ಲ, ಮತ್ತೆ ಈ 3 4 ಬೇರೆ ಬೇರೆ ಲೆಕ್ಕ ಮಾಡುವುದಕ್ಕಿಂತ ಬದಲಾಗಿ ಒಮ್ಮೆಲೆ ಸೆಪ್ಟ ಬದಿ ಮಾಡು. ಆಸೆ ಉಂಟು ನಿಮಗೆ, ಕೈ ಕೊಡ್ಬೇಕಲ್ಲ. ಏನಾಗಲಿ? ಘಟಕದನ್ನು ಬಯಸಬಾರದು. ನೋಡುವ. ಆಸೆ ಬೇಡ 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 ಬೇಡ. ಸಿಗ್ತದೆಲ್ಲೋ ನೋಡುವ. ಅವಾಗ ಎಷ್ಟು ಎತ್ತರ ಇದ್ರು ಮಾವಿಗೆ ಕಲ್ಲು ಹೊಡೆಯುವವನೇ ಅವ. ಇರಬಹುದು, ನೋಡಾಗ್ಲಿ ಇವ್ರು ನಡೆದುಕೊಂಡು ಬರೋಗಳ ಅಂತ ಇಸಿಕೊಂಡಿದ್ದೇನೆ. ಏ ಶಬರ, ಅವರಿಲ್ಲ ಈಗ. ಎಲ್ಲಿಗೆ ಹೋಗಿದ್ದಾರೆ? ಶಬರರಿಲ್ಲ ಈಗ, ಬಿಟ್ಟು ಹೋಗಿದ್ದಾರೆ. ಅವ್ರ ಜೊತೆಲಿ ನೀನು ಹೋಗ್ಬೇಕಿತ್ತು. ಬರ್ಲಿಕ್ಕೆ ಹೇಳಿದ್ರು, ಸಮಯ ಇಲ್ಲ. ಸಮಯ ಇಲ್ಲ. ಒಪ್ಪಿಕೊಂಡ್ರೆ ಹೆಚ್ಚಾಯ್ತು ಕಾಣ್ತದೆ. ಹೌದು ಅಲ್ವಾ? ಇದ್ದದ್ದನ್ನೇ ಸುದ್ದಿ. ಅದಲ್ಲ ಹೇಳ್ದು. ಮತ್ತೆ? ಹುಲಿಂದ ತಪ್ಪು. ಗಂಡು ಮಕ್ಕಳಾದ ನಾವು ಯಾವ ಕಾರಣಕ್ಕೂ ಪುಳಿ ತಿನ್ನುವುದಿಲ್ಲ. ಎಂತದ? ಆ ರೀತಿ ಪುಳಿ ತಿನ್ನುವುದಿದ್ರೆ ಹೆಣ್ಣು ಮಕ್ಕಳ ಆರೋಪಿಸಬೇಡ. ಮತ್ತೆ ನಾನು ಹೇಳಿದ್ದೇನು ಹುಲಿಂದ ಅಂತ ಹೇಳ್ದು. ಪುಳಿಯಿಂದ? ಹಾ. ಹಾ. ಅದು ಬೇಕು ಬೇಕು. ಬೇಕು. ಯಾಕೆ? ಅದು ಶೀತ ಜ್ವರ ಬಂದ್ರೆ ಕಿರಾತ ಕಟ್ಟಿದ್ದು ಕಷಾಯ. ಜಡ್ಜಿ ಮೊದಲು ನೀನು ಕುಡಿ ಪ್ರಯೋಗ ಮಾಡು. ಅವನ ಅಜ್ಜಿ ಕೊಡ್ತಾರೆ. ಅಜ್ಜಿ ಕೊಟ್ಟ ಕಾರಣದಿಂದ ಹೇಳುದು. ಬೇಡ ಈಗ ಬೇಡ, ಮತ್ತೆ ಬೇಕು. ಅದೇ ಬೇಡ ಬೇಡ ಅಂತ ಹೇಳುವುದು ಬೇಕು. ಕಾಡ ಬೇಡ, ಗೊತ್ತಾಯ್ತಾ? ಹಾ. ಈಗ ಕಾಡ ಬೇಡ, ಮದುವೆ ಆದ ನಂತರ ಎಷ್ಟು ಬೇಕಾದ್ರೂ ಅದನ್ನು ಹೇಳಿದಲ್ಲ. ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಮೂಗು ಬಿಡಲಿಕ್ಕೆ ಆಗುದಿಲ್ಲ, ಮೂಗು ಬಿಡಲಿಕ್ಕೆ ಆಗುದಿಲ್ಲ. ಏನು ಏನು ಕಾಲು ನೋಡಿದೆ ಯಾಕೋ? ನಾವೇನು ಮೆಟ್ಟಿಕೊಂಡು ಬರ್ಲಿಲ್ಲ. ಇಲ್ಲ ಇಲ್ಲ. ಈ ಪ್ರದೇಶ ನಿಮ್ಮದು, ನಮ್ಮದೇ. ನೀವೆಲ್ಲ ಇಲ್ಲೇ ಇದ್ದೀರಿ. ಇಲ್ಲೇ ಇದ್ದವರು. ಬಹುಶಃ ನೀವೇ ಪರಿಸರ ಮಾಲಿನ್ಯ ಮಾಡಿರ್ಬೇಕು. ಹಾಗೆ ನಿಮಗೆ ಪರಿಸರ ಮಾಲಿನ್ಯ ಆದರೂ ಕೂಡ ನಾವು ಜಲಕ್ರೀಡೆಯನ್ನಾಗಿ ಮುಗಿಸಿ ಬಂದವರು. ಮತ್ತೆ ನಾವು ನೀವೇ ಮಾಡಿ ಯಾಕೆ ಹೇಳಿದ್ದು? ಮಿತ್ರ, ಕಾಲ ಬೇಸಿಗೆ ಆಯ್ತಲ್ಲ, ನೀರು ಸ್ವಲ್ಪ ತಳ ಹಿಡಿದು. ಆಹಾ, ಅದಲ್ಲ. ಮತ್ತೆ ಹಸಿ ಹಸಿ ಚರ್ಮವನ್ನು ಸುತ್ತಿಕೊಂಡಿದ್ದೀರಿ. ಅದಕ್ಕೆ ಹೇಳಿದ್ದು ಕಾಡ ಬೇಡ. ಚರ್ಮದ ವಾಸ. ಹುಟ್ಟ ಹುಡುಗೆ ತೊಟ್ಟ ತೊಡುಗೆ. ಹಾಗೆ ಹುಟ್ಟ ಉಡುಗೆ ತೊಟ್ಟ ತೊಡುಗೆಯಿಂದ ನಾವು ಬೇಟೆಯಾಡುವವರು. ಆದ್ರೆ ಮುಖದ ವರ್ಚಸ್ಸು ಹಾ. ರಾಜಕುಮಾರ. ಹೌದಾ? ರಾಜಕುಮಾರ್. ಇವ ರಾಜಕುಮಾರ್. ಯಾರು? ರಾಜಕುಮಾರ. ರಾಜಕುಮಾರನಂತ ಲಕ್ಷಣ. ಫಲಕ ನೋಡಿದ್ದೀರಾ? ಓದಲಿಕ್ಕೆ ಬರ್ತದ? ಓದ್ಲಿಕ್ಕೆ ಗೊತ್ತಿಲ್ಲ, ನೋಡ್ಲಿಕ್ಕೆ ಗೊತ್ತುಂಟು. ಏನಂತ ಉಂಟು? ಏನೋ ಬರ್ದಿದೆ. ಏನು ಬರೆದಿದೆ? ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಓ ತಪ್ಪಾಯ್ತು. ಏನು ಮಾಡುದು ಮಿತ್ರ? ನಾವಿನ್ನು ಅಪ್ಪನನ್ನು ಕರ್ಕೊಂಡು ಬರ್ಬೇಕು. ಯಾರಪ್ಪನನ್ನು? ಅಪ್ಪನೇ ಇಲ್ಲದೆ ಬರ್ಲಿಕ್ಕೆ. ಸರಿಯಾಗಿ ಓದು. ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ನಮಗೆ ಓದಲಿಕ್ಕೆ ಬರುತ್ತದೆ. ನಾವು ಪ್ರವೇಶ ಮಾಡ್ಲಿಲ್ಲ. ತೈತ ಯಾಕೆ ಹೇಳಿದ್ ಗೊತ್ತಾ? ನಮ್ಮವನ. ಅದು ಹೌದು. ಇವ ನಿಮ್ಮವನಾ? ಅಯ್ಯೋ, ಅದು ಹೌದು. ಇದು ನಮ್ಮ ವನ. ಓ ಹಾಗೆ. ಹಾಗೆ ಈ ಕಾಡು ನಿಮ್ಮದು. ನಮ್ಮದು. ಓ ಅಲ್ಲಿರುವ ಮರ ನಮ್ಮದು. ಮರಕ್ಕೆ ಸುತ್ತಿಕೊಂಡಿರುವಂತ ಲತೆ ನಮ್ಮದು. ಓ ಆಕೋಳ ನಮ್ಮದು. ಓ ಹೂವು ನಮ್ಮದು. ಇಲ್ಲಿ ನಿಂತಿರುವ ನಾನು. ನಮ್ಮದು. ನಮ್ಮದು ನಾವು. ನಿಮ್ಮ ನೀರನ್ನು ಹೊರತುಪಡಿಸಿ ಉಳಿದದೆಲ್ಲವೂ ನಮ್ಮದು. ಏನು ಧೈರ್ಯ? ಏನು ಧೈರ್ಯವೋ? ಏನು ಧೈರ್ಯ? ನಾರಿಯರು ಸಂಚರಿಸುವಂತ ಹೊನಕ್ಕೆ ನೀವು ಬಂದದ್ದು ಪುರುಷರು. ಹೌದು. ಅದು ಕೂಡ ನೀವು ಏರಿಕೊಂಡು ಬಂದಂತ ಕುದುರೆ. ಅಯ್ಯಯ್ಯಯ್ಯಯ್ಯೋ, ನೋಡಿ ನೋಡಿ ನಾವು ಬಂದಂತ ಎಷ್ಟು ಚಂದ ಉಂಟು ಕುದುರೆ ಚಂದ ಉಂಟು. ಕುದುರೆ ಚಂದಲ್ಲ, ಪಕ್ಕದಲ್ಲಿ ಏನುಂಟು? ಹುಬ್ಬಳ್ಳಿ. ಅಯ್ಯೋ, ಪುಡಿಗೈಯಲ್ಲಿ ಪಟ್ಟಿದೆ. ಹುಬ್ಬಳ್ಳಿ ಪುಡಿ ಪುಡಿ ಹೋಗಿದೆ. ಹುಬ್ಬಳ್ಳಿ ಪುಡಿ ಪುಡಿ ಆಗಿದೆ. ಇದು ಹೂಬಳ್ಳಿ. ಯಾವಾಗ? ಅವನಿಗೆ ನಾಲಿಗೆ ಮಗುಚುದಿಲ್ಲ. ಕಾರಣ ಏನು? ಏರಿಕೊಂಡು ಬಂದಂತ ಕುದುರೆ. ಓ ಕುದುರೆ. ಅದರ ಕಾಲ್ ತುಳಿತಕ್ಕೆ ಸಿಲುಕಿ ಈ ರೀತಿಯಾದಂತ ಘಟನೆ ಆಗಿದೆ. ಮಾಡಿದ್ದು ಅಪರಾಧ. ಕ್ಷಮೆಯನ್ನು ಯಾಚಿಸಿ ಪರಿಚಯ ಹೇಳಿ ಮುಂದಕ್ಕೆ ನಡೆಯಿರಿ. ಪರಿಚಯ ಬೇಕಂತ ಗಿಳೆ. ಪರಿಚಯ ನಾವು ಎಲ್ಲಿಂದ ಆರಂಭಿಸುವುದು ಮಿತ್ರ? ಅಮ್ಮನಿಂದ. ಅಮ್ಮನಿಂದ ಆಗಿದ್ದಲ್ಲ? ಆಯಿತು.
ಭಾರತೀಯರಿ ನಮ್ಮನೆಲ್ಲ ಸಮಾಧಾನದಿಂದ ಬೀಳು. ದೇವಕಿ ಎನ್ನವೇ. ಪರಿಚಯ 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 ಅಂತಾದ್ರೆ ನಾವು ಎಲ್ಲಿಂದ ಆರಂಭಿಸುವುದು? ನಿಮಗೆ ಅನುಕೂಲ ಯಾವುದು? ಸಹಜವಾಗಿ ನಾವು ನಮ್ಮ ಅಮ್ಮನಿಂದ ಆರಂಭಿಸುವುದು. ಅಲ್ಲಿಂದಲೇ ಪ್ರಾರಂಭಿಸಿ. ನನ್ನಮ್ಮ ನಿನ್ನಮ್ಮನೇ ಹೆತ್ತಮ್ಮ ದೇವಕಿ. ಹೆತ್ತಮ್ಮ ದೇವಕಿ ಪಡೆದ ತಂದೆ ವಸುದೇವ. ಹೌದೌದು. ಹಾಗೆಂತ ಹೇಳಿ ನನಗೆ ಅಪ್ಪಂದಿರಿಬ್ಬರಿದ್ದಾರೆ. ಅರ್ಥ ಆಯಿತು. ಒಬ್ಬ ವಸುದೇವನಾದರೆ ಸಾಕಿದವ ನಂದಗೋಪ. ಇಬ್ರು ಅಪ್ಪಂದಿರು, ಇಬ್ಬರು ಅಪ್ಪಂದಿರು. ಅಮ್ಮಂದಿರು ಇಬ್ಬರಿದ್ದಾರೆ. ಅದು ಮೊದಲೇ ಹೇಳ್ಬೇಕಿತ್ತು. ಒಬ್ಬಳು ದೇವಕಿ, ಇನ್ನೊಬ್ಬಳು ಸಾಕಿದವಳು ಯಶೋದೆ. ಯಶೋದೆ ದೇವಕಿ ಕಂದನಾಗಿ, ಯಶೋದೆ ನಂದನನಾಗಿ, ನಂದಗೋಪ ಕುಮಾರನಾಗಿ, ವಸುದೇವನ ಮಗನಾಗಿ ವಾಸುದೇವ. ನೀನು ವಾಸುದೇವ? ಹೌದಪ್ಪ. ನಿಮ್ಮ ಜೊತೆಯಲ್ಲಿ ಒಬ್ಬ ಇದ್ದಾನಲ್ಲ? ನಾನು ಯೇಸುದೇವ. ಆ ರೀತಿಗೆ ಹೆಸರುಂಟಾ? ಅಲ್ಲ ಮತ್ತೆ ಹೇಗೆ? ನನ್ನ ಹೆಸರು ಸುದೇವ. ಎಲ್ಲಿಯಾದ್ರೂ ದೂರ ಹೋದ್ರೆ ಇವ ಅರಮನೆ ನಿಲ್ದು ಕರೆಯುದು ಯಾವ ರೀತಿ? ಏ ಸುದೇವ, ಏ ಸುದೇವ. ಅದು ಒಟ್ಟು ಸೇರಿದಾಗ ಏ ಸುದೇವ. ಒಳ್ಳೆದಾಯ್ತು. ಬಿಚ್ಚಿದ ನೀನು ವಸುದೇವ ಸುತನಾದುದರಿಂದ ವಾಸುದೇವ. ಅವಸುದೇವ ಒಂದೇ ನನಗೆ ಒಂದೇ ಹೆಸರಲ್ಲ. ಮತ್ತೆ ಅಪ್ಪಂದಿರು ಇಬ್ಬರು, ಅಮ್ಮಂದಿರು ಇಬ್ಬರು. ಲೋಕದವರೆಲ್ಲರೂ ನನ್ನ ಬಂಧುಗಳು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ಕರೆಯುವರು. ಒಬ್ಬ ಕೃಷ್ಣ ಅಂತ ಕರೆದ, ಮತ್ತೊಬ್ಬ ಮುಕುಂದ. ನೀನು ಮುಕುಂದ. ಅವನ ಜೊತೆಯಲ್ಲಿದ್ದಾನಲ್ಲ ಅವ ಅವನೇನು? ಏನು? ಅದು ನೀನು ಹೇಳ್ಬೇಡ, ನನ್ಗೆ ಗೊತ್ತುಂಟು. ನಾನು ಮುಕುಂದ. ಅವನು ಮುಕುಂದ. ಮಾಧವ. ಮಾಧವ. ಮತ್ತೆಂತ ಮಿತ್ರ? ವೇಣುಗೋಪಾಲ. ವೇಣುಗೋಪಾಲ. ನೀನು ವೇಣುಗೋಪಾಲ. ಅವನು? ನಾನು ಓಣಿ ಗೋಪಾಲ. ಓಣಿ ಗೋಪಾಲ. ಇರಲಿ ಬಿಡು. ಎಷ್ಟು ಹೆಸರು ಹಿಡಿದರು ಬಾಲಾಜಿ, ಬಾಪೂಜಿ, ಶ್ರೀನಿವಾಸ ಹೀಗೆಲ್ಲ ನನ್ನನ್ನು ಕರೆಯುತ್ತಾರೆ. ಇವಾಗ ನನ್ನನ್ನು ಶ್ರೀನಿವಾಸ ಅಂತ. ನಿಮ್ಮ ಕತೆ ಕೇಳುವಾಗ ನನಗೊಂದು ಕತೆ ನೆನಪಾಗುತ್ತಾ ಉಂಟು. ಏನೇ ಅದು? ದಶರಥ ಚಕ್ರವರ್ತಿ, ತಾಯಿ ಕೌಸಲ್ಯಾದೇವಿ, ಮಗ ಶ್ರೀರಾಮಚಂದ್ರ. ನಮ್ಮ ಹಾಗೆ ಶ್ರೀರಾಮಚಂದ್ರ. ನಾನು ಕಾಣಲ್ಲ. ಅವ ಹನುಮ ಅಂತ. ನಾನು ಅದಲ್ಲ, ಸಾಮಗನಲ್ಲ. ಹಾಗಲ್ವೋ? ಅವ ರಾಮದಾಸ. ಇರಲಿ ಅಂತೆ. ಸರಿ, ಒಳ್ಳೆಯವರ ಹೆಸರು ಹೇಳಿ ಬಡವ ಬೇಡಿ ತಿಂದತ್ತೆ. ಹಾಗಲ್ವೇ? ಅದುಂಟು ಇದುಂಟು ಹಾಗೆಂಟು ಹೀಗುಂಟು. ನನಗೆ ಅಷ್ಟೆಲ್ಲ ಹೆಸರುಂಟು. ಹೌದು. ಎಲ್ಲ ಹೆಸರು ಹೇಳಲಿಕ್ಕಾಗದಿದ್ರೆ ಬೇಡ. ಎಲ್ಲರೂ ಹೇಳುವಂತ ಒಂದು ಹೆಸರುಂಟಲ್ಲ. ಗೋವಿಂದ. ಕೊನೆಗೆ ಅದುವೇ ಅಲ್ವಾ? ಎಲ್ಲರೂ ಹೇಳುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಕೊನೆಗೆ ಅದೊಂದು ಹೆಸರನ್ನು ಹೇಳಿದರೆ ಆಯ್ತು. ಆಯ್ತಪ್ಪ. ಈಗ ನಮ್ಮದನ್ನೆಲ್ಲ ಹೇಳಿ ಬಂದವ ನಾನು ಒಂದು ಮುಖ್ಯವಾದಂತಹ ವಿಷಯ. ಬಸವಣ್ಣನವರಿಗೆ ಕಾಡಿನಲ್ಲಿ ಸಂಚರಿಸ್ತಾ ಇದ್ದೆ. ಕಾರಣ ಉಂಟು. ಏನದು? ಒಂದು ಕನ್ಯೆಯನ್ನು ಹುಡುಕಿಕೊಂಡು ಬಂದವ ನಾನು. ಕಾಡಿನಲ್ಲಿ ಕನ್ಯಾರ್ಥಿಯಾಗಿ ಬಂದವ. ಈಗ ಭಾವಕಿ ಅಂತ ನಿನ್ನನ್ನು ಕಂಡು ಸಂತೋಷ ಆಯ್ತು. ನೀನು ಯಾರು? ನಿನ್ನ ತಂದೆ ಯಾರು? ತಾಯಿ ಯಾರು? ಊರು ಯಾವುದು? ನೀವು ಅಮ್ಮನಿಂದ ಪ್ರಾರಂಭ ಮಾಡಿ. ಹೌದಪ್ಪ. ನಾನು
ಬಲುಗೆಯಿಂದ ಮಾತನಾಡುವಾಗ ನಮ್ಮ ಪರಿಚಯದ ಮಾತನಾಡಿದ ಭಾವಿಸಿಕೊಂಡದ್ದು ಆದ್ರೆ ನಮ್ಮ ಪರಿಚಯ ಇಲ್ಲ ಅಂತ ಆಯಿತು. ಪರಿಚಯ ಆಗಬೇಕು ಅಂತಾದ್ರೆ ನಿಮಗೆ ಒಂದು ಪರೀಕ್ಷೆ. ಪರೀಕ್ಷೆ ಹೌದಪ್ಪ. ಪ್ರಾಥಮಿಕವೋ ಮಧ್ಯವಧಿಯೋ ಅಂತಿಮವೋ ನಿಮಗೆ ಯಾವುದಾದೀತು? ನಾವು ಯಾವ ಪರೀಕ್ಷೆ ಕೊಟ್ಟರೂ ಹೀಗೆ. ಅದು ಅಂತಿಮ. ಅಂತಿಮ. ಈ ಸಲ ಅಂತಿಮವೇ ಮಾಡು. ನಾವು ಎಂತ ಪರೀಕ್ಷೆ? ಪ್ರಾಥಮಿಕ ಬೇಡ, ಮಧ್ಯವಧಿ ಬೇಡ, ಆದಿ. ಅಂತಿಮದಲ್ಲಿ ನೋಡಿ ಆದಿ. ತೇರ್ಗಡೆ ಪ್ರಾಥಮಿಕದಲ್ಲೇ ಮುಳುಗಿಸ್ಲಿಕ್ಕೆ ಆಗ್ಲಿಲ್ಲ. ಪ್ರಶ್ನೆ ಅಪ್ಪನನ್ನು ಕೇಳ್ತೀಯಾ? ಹೌದು. ಪರಿಚಯಕ್ಕೆ ಹೌದು. ಮೇಲೆ ನೋಡು. ಎಂತ ಮಿತ್ರ, ಅಪ್ಪನನ್ನು ಕೇಳುವಾಗ ಮೇಲೆ ತೋರಿಸಿ. ಎಂತ ನತದೃಷ್ಟ ನೀನು. ಯಾಕೋ? ನಿನ್ನ ಮಾವನನ್ನು ಕಂಡು ಮಾತಾಡುವ ಯೋಗ ನಿನಗಿಲ್ಲ. ಅವಳ ಅಪ್ಪ ಮೇಲೆ ಹೋಗಿ ಆಗಿದೆ. ಅವರಿಗೆ ಇಲ್ಲಿಂದಲೇ ಒಂದು ಶ್ರದ್ಧಾಂಜಲಿ. ಯಾರಿಗೆ? ನನ್ನಪ್ಪ ಹೇಳಲಿಲ್ಲ ಇಂಥ ಕಡೆಯಲ್ಲಿ ಇಂಥ ಸಂಬಂಧಿಕ ಇದ್ದಾನೆ ಅಂತ. ನನ್ನಪ್ಪನಿಗೆ ಶ್ರದ್ಧಾಂಜಲಿ ನೀನ್ ಯಾರು? ಅಲ್ಲ ಮೇಲೆ ತೋರಿಸಿ. ಅಪ್ಪ ಶಕುನ ಬಾರಿಸಿದ್ರೆ ಮುಖ 32 ಮಾಡಿ. ಮತ್ತೆ ಅಪ್ಪ ಮೇಲೆ ಅಂತ ಮೊದಲು ಹೇಳಿಲ್ಲ ಪರೀಕ್ಷೆ ಅಂತ ಹೇಳಿ. ಪರೀಕ್ಷೆ? ಹೌದು. ಆಕಾಶ ನೋಡಿದ್ರೆ ಅಪ್ಪನ ಹೆಸರು ನೆನಪಿಗೆ ಬರ್ತದೆ. ಆಕಾಶ ನೋಡಿದ್ರೆ ಏನು ಕಾಣು? ಆಕಾಶ ಬಂತ ನೋಡಿದ್ರ ಅಲ್ಲಿಗೆ ರಾಯ ಸೇರಿಸಿ. ಓ ಈಗ ಗೊತ್ತಾಯ್ತು. ಯಾವುದು? ಬಿಟ್ಟ ಸ್ಥಳ ತುಂಬಿಸಿ. ಆಕಾಶ ರಾಯ. ರಾಯ ವಿಷಯ ಗೊತ್ತಾಯ್ತಾ? ಆಕಾಶದಲ್ಲಿ ಹಾರಾಡುವುದೇನು? ಏನು? ಗಿಡುಗ. ಗಿಡುಗನ ಮಗಳು ಇವಳು ಗಿಡುಗಿ. ಏಯ್ ಬಾಯಿಂದ ಬೇರೆ ನೀನು. ಗೊತ್ತಾಯ್ತು. ಇವ ಮಂಗನ ಹಾಗಿದ್ದಾನೆ, ಇವ ಮಂಗನ ಮಗನ ಹಾಗಾದ್ರೆ. ಹೌದೌದು. ನೀನು ಜೊತೆಯಾಗಿ ಬಾ, ಆವಾಗ ಸರಿ ಆಗ್ತದೆ. ಅಪ್ಪನ ಹೆಸರು ಆಕಾಶ ರಾಯ. ಮತ್ತಿನತ್ತೆ ಆದ್ರೂ ಸರಿಯಾದಿತ್ತು. ಇರಲಿ ಬಿಡು. ಅಪ್ಪ ಆಕಾಶರಾಯ. ಅಮ್ಮನನ್ನು ಕೇಳ್ತೀಯಾ? ಯಾರು? ಕೆಳಗೆ ನೋಡು. ಏನು ಮಿತ್ರ? ಮಿತ್ರ, ನಿನ್ನ ಅತ್ತೆಯನ್ನು ಅವಳ ತಾಯಿಯನ್ನು ಇಲ್ಲೇ ಮತ್ತೆ ಏನು? ಅಪ್ಪನನ್ನು ಅಲ್ಲಿ ತೋರಿಸ್ತಾ, ಅಮ್ಮನನ್ನು ಅಲ್ಲಿ ತೋರಿಸ್ತೀನಿ ನೀನು. ಕೆಳಗೆ ಕೆಳಗೆ ಏನು ಕಾಣಿಸ್ತಾ ಇದೆ? ಕೆಳಗೆ ಭೂಮಿ. ಧರಣಿ ಅಲ್ವೇನು? ಅಲ್ಲಿ ಬರಲಿ ಉಂಟ. ಆ ಭೂಮಿ ಅಂತ ಭೂತಾಯಿ. ಓ ಈಗ ಗೊತ್ತಾಯ್ತು. ಏನು? ಇವಳ ತಾಯಿ ಭೂತಾಯಿ. ಅದಕ್ಕೆ ಬಾಲ ಉಂಟು. ನಾನು ಹೇಳಿದ್ದಕ್ಕೂ ಬಾಲ ಉಂಟಾಯ್ತಾ? ಹಾಗಲ್ಲ. ಭೂತಾಯಿ. ಅಪ್ಪ ಆಕಾಶರಾಯನಾದರೆ ವಿಷಯ ಗೊತ್ತಾಯ್ತಾ? ಅಪ್ಪ ಮೇಲೆ ಅಮ್ಮ ಕೆಳಗೆ. ನಾನು ಮೊದಲು ಅದನ್ನೇ ಹೇಳ್ಬೇಕಿತ್ತು, ನಿನಗೆ ಅರ್ಥ ಆಗ್ತಿತ್ತು. ನಿನ್ನ ಪರೀಕ್ಷೆ ಕೊಟ್ಟು ನಾನು ತಪ್ಪು ಮಾಡ್ತೀನಿ. ನಾನು ಅಪ್ಪ ಆಕಾಶರಾಯ, ತಾಯಿ ಧರಣಿ ದೇವಿ. ಧರಣಿ ದೇವಿ. ದೇವಿ ಅಷ್ಟಭುಜಯ. ಅದೇ ಅದು ನಾಳೆಯಿಂದ ನನ್ನ ಅಮ್ಮನ ಹೆಸರು ಹೇಳಿದ್ದು. ಅಮ್ಮ ಧರಣಿ ದೇವಿ. ಈಗ ಅಪ್ಪ ಆಯ್ತು, ಅಮ್ಮ ಆಯ್ತು. ಅವರ ಪ್ರೀತಿಯ ಮಗಳು. ಅದೆಂತದ್ದು ಹಾಗೆ? ಅವರ ಇಬ್ಬರ ಮಗಳು ಬೆಂಕಿ ಕೊಟ್ಟು ಅದು ಕೆಲ ಅದು ಎಂತದ? ಅದು ಈಗ ಆರಂಭ ಆಗಿದೆ. ಅವಳ ಹೆಸರು ನಾನು ಹೀಗೆ ಬಂದಿತ್ತು. ಕೈ ಚೆಲ್ಲಿದ್ದು. ಕೈ ಚೆಲ್ಲಿದ್ದು. ಅವಳು ಕೈ ಅರಳಿಸಿದ್ದು ಎಂತದ್ದು ಗೊತ್ತಾಗಲಿಲ್ಲ. ಹೆಸರು ಹೇಳೋದಕ್ಕೆ ಅವಳು ಅರಳಿಸಿದ ಕೈಯಲ್ಲಿ. ಮಿತ್ರ, ಅವಳ ಪರೀಕ್ಷೆ ಒಳ್ಳೆದಾಗಿದೆ. ಗೊತ್ತಾಗ್ಲಿಲ್ಲ. ಅವಳ ಪರೀಕ್ಷೆ ಒಳ್ಳೆದಾಗಿದೆ. ನನ್ನ ಹೆಸರು ನನಗೆ ಕೇಳಲಿಲ್ಲ. ಹೇಗೆ ಕೇಳಲಿಲ್ಲ? ನಿನಗೇನು ನಡುಗಲಿಕ್ಕೆ ಶುರು? ನಾನು ಜೊತೆಯಲ್ಲಿ ಬಂದದ್ರಿಂದ ಆಯ್ತು, ಉಳ್ಕೊಂಡೆ. ನೀನು ಸ್ವಲ್ಪ ಇರು. ನೀನೇನು ಏದು ಸಿರಿಬಿಡು? ನಾವು ಬಂದ ನೆಲೆಯಲ್ಲಾಗ್ಲಿ, ಆಡಿದ ಮಾತಿನಲ್ಲಾಗ್ಲಿ ಅನೇಕ ರೀತಿಯ ತಪ್ಪು ದೋಷಗಳಿರಬಹುದು. ಸರಿ, ಅದು ಯಾವುದೇ ದೋಷಗಳಿದ್ರೂ ನಿನ್ನ ಮಾಯೆಯ ಮಡಿಲಿಗೆ ಹಾಕಬೇಕು. ನಿನಗೆ ಕೋಲ ಬೇಕಾ? ಕೋಲ ಎಷ್ಟರದ್ದು ಕೋಲ ಬೇಕು? ಅಥವಾ ಪಾಂಚಿ ಕಜ್ಜಾಯ ಬೇಕಾ? ಪಾಂಚಿ ಕಜ್ಜಾಯ ಅದಿಲ್ಲಿ ಸಿಗ್ತದೆ. ಅದು ಭಟ್ರು ಮಾಡ್ತಾರೆ. ಹೌದಾ? ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ಮನ್ನಿಸಬೇಕು. ಎಂತದ ನೀನು ಕೋಲ ಕೊಡ್ಲಿಕ್ಕೆ ನಿಂತದ್ದು? ಯಾರು? ನಾನು ಆ ರೀತಿಯಾಗಿ ಕಾಣಿಸ್ತಾ ಇದ್ದೀನಾ? ನನಗೆ ಒಂದೊಂದು ಸಿಗುತ್ತದೆ. ಯಾವುದು? ಎಷ್ಟು? ಹೌದಾ? ಅಲ್ಲ, ಈಗ ಏನು ಅಂತ ಹೇಳಿದ್ದವಳು? ನಿನಗೇನು ಕೇಳಿಸಿದ್ದು?
ಧೂಮಾವತಿ. ಅದು ನಿನ್ನ ಪರಿವಾರ ದೈವ. ಮತ್ತೆ ಇದು ಯಾರು? ಇದು ಧೂಮಾವತಿ, ಅದು ಪರಿವಾರ ದೈವ. ಅದು ಹಾಗೆ ಅಲ್ವಾ? ನಿನ್ನ ಕಣ್ಣಿಗೆ ಅದೆಲ್ಲ ಹಾಗಲ್ವಾ? ನೋಡಿ ಇಲ್ಲಿ ತಲೆಪಟ್ಟ ಕಟ್ಟಿದ್ದು ಕಾಣುವುದಿಲ್ಲ. ಅದು ತಲೆಪಟ್ಟ ಅಲ್ವೋ? ಅದು ಎಲ್ಲೋ ಹರಕೆ ಉಂಡಿಗೆ ಕೈ ಹಾಕಿದ್ದಾನೆ ಅವನು. ಅದರ ಪಾಪ ಅವನಿಗೆ ಮುತ್ತಿನ ಕಿರಣ. ನಾವು ಮಾಡುವಾಗಲೇ ಗೊತ್ತಾಗ್ತದೆ. ಅಲ್ಲವೋ ಪದ್ಮಾವತಿ. ಪದ್ಮಾವತಿ. ಹೌದಾ? ಆ, ಈ ಹೆಸರು ಏನೇನು ಹೆಸರು ಹೇಳು? ಆ ರೀತಿ ಬರುವುದಕ್ಕೆ ಕಾರಣ ನನ್ನ ಅಪ್ಪನಿಗೆ ಮಕ್ಕಳೇ ಇರ್ಲಿಲ್ಲ. ಮತ್ತೆ ಇದು ಆದದ್ದು ಹೇಗೆ? ಬಾಡಿಗೆಗೆ ಓ, ನಾನು ಜನಿಸುವ ಪೂರ್ವದಲ್ಲಿ ಮೊದಲಿರ್ಲಿಲ್ಲ. ಹೌದಪ್ಪ, ಹಿರಿಯರ ನಿರ್ದೇಶನದಂತೆ ಒಂದು ಯಾಗವನ್ನು ಮಾಡಿದ್ರು. ಹೌದಾ? ಅದೇ ಪುತ್ರಕಾಮೇಷ್ಟಿ ಯಾಗ. ಯಾಗ. ಷಡ್ಗವೇನ ಕೃಷ್ಯತೆ. 6 ಎತ್ತುಗಳನ್ನು ಕಟ್ಟಿದ ಚಿನ್ನದ ನೇಗಿಲಿನಿಂದ ಭೂಮಿಯನ್ನು ಉಳುವುದು. ಉಳುತ್ತಾ ಇರುವ ಸಮಯದಲ್ಲಿ ಟಂ ಟಂ ಮಧ್ಯಾಹ್ನದ ಹೊತ್ತಾಯ್ತು, ಊಟಕ್ಕೆ ಬನ್ನಿ ಟಂ. ಅವನಿಗೆ ತಿನ್ನುವುದೇ ಇರುದು. ಒಂದು ಬಿಟ್ರೆ ಉಂಟಲ್ಲ, ಅದು ಸ್ವಲ್ಪ ಬೇರೆ ಕಡಿಮೆ ಯೋಚನೆ ಇಲ್ಲ. ಹಾಗೆ ಅದು. ಉಳುತ್ತಿರುವಂತ ಸಮಯದಲ್ಲಿ ಒಂದು ಬಂಡೆ ತಾಗಿ ಹಾ. ತಾಗಿದಾಗ ಬಂದ ಸ್ವರ ಅದು. ಲೋಹದ ನೇಗಿಲಾಗಿರಬೇಕಿತ್ತು. ಬಂಡೆ ತಾಗಿದಾಗ ಶಬ್ದ. ಆ ಶಬ್ದವಂತ ಹಾ. ಬಂಡೆಯನ್ನು ಮೆಲ್ಲ ಸರಿಸಿದಾಗ ಸರಿಸಿದಾಗ. ಅದರಲ್ಲೊಂದು ಕೊಳ. ಕೊಳ. ಆ, ಹಾ. ಆ ಕೊಳದಲ್ಲೊಂದು ಏನು? ತಾವರೆ. ತಾವರೆ. ಕಮಲ. ಪದ್ಮ. ತಾವರೆ. ತಾವರೆ ಅರಳಿತೋ ಮುದುಡಿತ್ತೋ? ಹೌದು. ತಾವರೆ. ತಾವರೆ ಅರಳಿತು. ಹಾ, ಮೊದಲು ಮುದುಡಿತ್ತು. ಈಗ ಅರಳಿತು. ಮುದುಡಿದ ತಾವರೆ ಅರಳಿತು. ಇಬ್ಬನಿಗೆ ಅರಗಿತ್ತು. ಹ್ಮ್. ಅದರಲ್ಲಿರುವಂತ ಕೂಸೆ ಹ. ಬೆಳೆದು ಇಷ್ಟು ದೊಡ್ಡವಳಾಗಿದ್ದಾನೆ. ಆ ಕೂಸೆ, ಈ ಕೂಸು, ಈ ಕೂಸೆ, ಆ ಕೂಸು, ಆ ಕೋಸು, ಆ ಈ ಕೂಸು, ಈ ಕೂಸು, ಆ ಕೂಸು. ಆ ಕೋಸು, ಕೋಸು. ಎಂತದ? ಆ ಕೂಸು, ಈ ಕೂಸು, ಆ ಕೂಸು ಬೆಳೆದು ದೊಡ್ಡವಳಾಗಿದ್ದಾಳೆ. ಪದ್ಮದಲ್ಲಿ ನಾ ಜನಿಸುವುದರಿಂದ ನನ್ನ ಈರಿಸಿದಂತ ಹೆಸರು ಪದ್ಮಾವತಿ. ಅದೆಲ್ಲ ಒಂದೇ ಸರಿ. ಹೆಸರಲ್ಲ, 2 ಹೆಸರುಂಟು. ಹೌದಾ? ಅಲಮೇಲು ಮಂಗಮ್ಮ. ಆ ಅಲ್ಮೇಲ್ ಮಂಗಮ್ಮ. ನಿನ್ನನ್ನು ಹಾಗಲ್ವೋ? ಅಲವೇಲು ಮಂಗಮ್ಮ. ನಮ್ಮ ಕುಲದೇವಿ ಹೆಸರದು. ಮಂಗಮ್ಮ ಆಡಿಸ್ಲಿಕ್ಕೆ ಆಗ್ತದೆ. ಕುಲದೇವಿ ಹೆಸರದು. ಕುಲದೇವಿಯ ಹೆಸರು. ಪರಿಚಯ ಆಯ್ತಲ್ಲ. ಹ. ಮನೆಯಲ್ಲಿ ಅರಮನೆಯಲ್ಲಿ ಅಪ್ಪ ಕಾಯ್ತಿರ್ಬೋದು, ದಾರಿ ಬಿಟ್ಟು ದೂರ ನಿಲ್ಲಿ. ಬೆಚ್ಚ. ಏನು? ಬೆಚ್ಚ. ಏನಾಯ್ತಲ್ಲ ಈಗ? ಏನ ಮಿತ್ರ? ನಾನು ನೀನು ಅಂತ ಹಿಡ್ಕೊಂಡಿದ್ದು. ಅಯ್ಯೋ, ಈ ಲೋಕ ನಾನು ನೀನು ಅಂತ ಹಿಡ್ಕೊಂಡದ್ದು ಅದರ ಕೈಯನ್ನಲ್ವಾ? ಅವನ ಕೈ. ಕೈಯೇ ಬೇಡ. ಅವಳು ಏನು ತಪ್ಪು ಮಾಡಿದ್ದಾರೆ? ನೀನು ನನ್ನನ್ನು ಕಣ್ಣಾಗಿ ಒಂದೇ ಸಮನೆ ಕಣ್ಣು ದೊಡ್ಡದು ಮಾಡ್ಲಿಕ್ಕೆ ಆರಂಭ ಮಾಡಿದ್ದೇನು. ಮತ್ತೆ ನಿಮ್ಮನ್ನ ವ್ಯವಹಾರ ಆ ರೀತಿಯಾಗಿ ಉಂಟಲ್ಲ. ಕೋಪಿಸದಿರು. ಯಾಕೆ ಕೋಪಿಸಬಾರ್ದು? ಯಾಕೆ ಕೋಪ ಅಂತ ಬೇಕಲ್ಲ? ಮತ್ತೆ ಈ ರೀತಿಯಾಗಿ ವ್ಯವಹರಿಸಿದ್ರೆ ಯಾರಿಗೂ ಕೋಪ ಬಂದಿತ್ತು. ನಾನಾಗಲೇ ಆಡಿನಲ್ಲ. ಏನೆಂದು? ಕನ್ಯಾರ್ಥಿಯಾಗಿ ಬಂದವ ನಾನು. ಹೌದು. ಕಾರಣ ಯಾವುದು ಕಾರಣ? ಈ ರೀತಿ ಕೋಪವ ಮಾಡಿದ ದೆಸೆಯಿಂದಲಾಗಿ ಹ. ಇವನ ಹೆಂಡತಿ ಮನೆ ಮನೆ ಬಿಟ್ಟು ಹೋದಳು. ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ. ಮಕ್ಕಳು ಇಬ್ಬರು, ಅದು ಕೂಡ ದೊಡ್ಡವರು. ಸಣ್ಣವರಲ್ವಾ? ಆಹಾ. ಅಂದ್ರೆ ದೊಡ್ಡ ಕುಮಾರನಿಗೆ ಬರೆಯುವುದೇ ಕೆಲಸ, ಸಣ್ಣ ಕುಮಾರ ಬಿಡುವುದೇ. ಅಲ್ಲ, ಈ ದೊಡ್ಡ ಕುಮಾರ ಈಗಲೂ ಬರೀತಾ ಇದ್ದಾನ. ಆವಾಗ ಅಲ್ಲಿ ಬೀಳ್ತಾ ಇದ್ದ. ಅವ ದಿನಕ್ಕೆ ಎಷ್ಟು ಬರೀತಾನೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಸರಿ. ಈ ಹೊತ್ತಿಗೆ ಆ ಸ್ಮರನು
ಒಂದೇ ಸಮನೆ ಬಾಣ ಬಿಡ್ತಾ ಇದ್ದ. ಬಾಣ ಪ್ರಯೋಗ. ಏ ಮಿತ್ರ, ನನ್ನ ಮಕ್ಕಳದ್ದು ಒಂದೇ ಹಠ. ಹೌದೌದು. ಅಮ್ಮ ಬಿಟ್ಟು ಹೋಗಿದ್ದಾಳೆ, ಈಗ ಅವಳಿಲ್ಲ. ಮಕ್ಕಳು ಒಂದೇ ಸಮನೆ ಅಪ್ಪನಲ್ಲಿಗೆ ಬಂದು ಹೇಳುದು ಹೀಗೆ ಊರೂರು ತಿರುಗಾಡಿಕೊಂಡಿದ್ರೆ ಮತ್ತೆ ಹೆಂಡತಿ ಮಾಡಿ ಆಗಲ್ಲ, ಅದಾನಂತರ ಹುಡುಕಾಡ್ತಾ ಹೊರಟದ್ದು. ಹುಡುಕಾಡೋದಕ್ಕೆ ಕಾರಣ ಉಂಟು. ಯಾಕೆ? ಮಕ್ಕಳೇ ಏನು ಮಾಡ್ತಾನೆ? ಅಪ್ಪನ ಹತ್ರ ಹೇಳುದು. ಹಠ ಮಾಡುದಾ? ಅಪ್ಪ ಅಪ್ಪ ನನಗೆ ದೊಡ್ಡ ಮಗ. ಇವ ನನ್ನ ಮಗ ಅಲ್ವಾ? ಸಣ್ಣ ಮಗ. ಹಾಗೆ ಮಾಡ್ತಾನೆ, ನನ್ನ ಮಕ್ಕಳು ಹಾಗೆ ಮಾಡ್ತಾನೆ. ಹಾಗಾಗಿ ಅಮ್ಮನನ್ನು ಹುಡುಕುತ್ತಾ ಊರಲ್ಲಿ ತಿರುಗುತ್ತಾ ಬಂದವರು ನಾನು. ಏ ಮಿತ್ರ, 2 ಮಕ್ಕಳ ಅಮ್ಮ ಇಲ್ಲಿ ಇದ್ದಾಳು, ಒಮ್ಮೆ ನೋಡು. ಇವರ ಪೈಕಿ ಯಾರಾದ್ರೂ ಇದ್ದರೆ? ಕೆಲವರು ಅರಮನೆಯಲ್ಲಿದ್ದಾರೆ, ಕೆಲವರು ಮಾತ್ರ ಜೊತೆಗೆ ಬಂದಿದ್ದಾರೆ. ಇದು ನನ್ನ ಮಕ್ಕಳ ತಾಯಿ ಆಗುವ ಲಕ್ಷಣ. ಏನಾಗದೆ ಮದುವೆ ಆಗಿ 2 ಮಕ್ಕಳ ತಾಯಿ ಸಿಕ್ಕಿದ್ದಾಳೆ. ಯಾರು ಮಿತ್ರ? ಸಿಕ್ಕಿದ್ರು ಅಮ್ಮ ಸಿಕ್ಕಿದ್ರು. ಎಲ್ಲಿದ್ದಾಳೆ? ಇಲ್ಲಿ ಮರಿಸಿದ್ರುಂಟಲ್ಲ? ಹೇಗೆ ಕೋಪ ಮಾಡು. ನಾನು 2 ಮಕ್ಕಳ ತಾಯಿಯಾಗಿ ನಿನ್ನ ಕಣ್ಣಿಗೆ ಏನು ಕಾಣುತ್ತ ನೀನು ನೋಡುವಾಗ 2 ಮತ್ತೆ ಅದು ಯಾವ್ದಾದ್ರು ಲಕ್ಷಣ ಉಂಟಾ? ಬೇಡ, ಯಾವುದು ಬೇಡ. ಮಾಂಗಲ್ಯ ಸರ ಉಂಟಾ? ಕಾಲಲ್ಲಿ ಕಾಲ ಬೆರಳು ಉಂಟಾ? ಏನಾದ್ರೂ ಒಂದು ಲಕ್ಷಣ ಉಂಟಾ? ಬೆರಳಿಗೆ ಉಂಗುರ ಉಂಟು ಅಂತ ಕೇಳು. ಮತ್ತೆ ಕಾಲ ಬೆರಳು ಅದಿಲ್ಲ, ಆ. ಬೇಡ ಬಿಡು. ಆ. ಆದರೆ ಒಂದುಂಟು, ಯಾವುದು? ಹೋದ 2 ಮಕ್ಕಳ ತಾಯಿ ಅವಳಲ್ಲ. ಆ. ಈಗ ಇನ್ನು ನಮಗೆ ಬೇರೆ ತಾಯಿ ಆಗಬೇಕಲ್ಲ. ಆ ಲಕ್ಷಣ. ಮಕ್ಕಳಿಗೆ ಅಮ್ಮನಾಗಿರುವಂತಹ ಒಂದು ಸುಲಕ್ಷಣವಂತ ಹೆಣ್ಣು, ಅದಕ್ಕೆ ಭಾವಕಿಯಾದಂತಹ ನಿನ್ನನ್ನು ಕಂಡು ಆ ಮನ್ಮಥನು ತನ್ನ ಪಂಚಶರಗಳನ್ನು ಆ. ಒಂದೇ ಸಮನೆ ನನಗೆ ನೀಡುತ್ತಾ ಇದ್ದಾನೆ. ಸರಿ. ನನ್ನನ್ನು ಏ ಮರೆಸು. ಮೂಢ! ಬಡಕಿ ರಾತ! ಅವಕ್ಕೆ ಶಬ್ದಗಳಿಂದ ಈ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಎಲ್ಲಿ? ಇಲ್ಲಿ ನಡೆದಂತ ಈ ವಿಚಾರ ನನ್ನ ಅಪ್ಪನಿಗೆ ಗೊತ್ತಾಯ್ತು ಅಂತ ಅಂದ್ರೆ ಸುಮ್ಮನೆ ಬಿಡ್ತಾರೆ. ಏನು ಮಾಡ್ತಾರೆ? ಬೇಡಿ ಹಾಕಿಸ್ತಾರೆ. ಗುಟ್ಟು ಹೊರಬಿತ್ತು. ಏನು? ದೊಡ್ಡವರ ಮಗಳು ಮದುವೆ ಮಾಡುವುದಕ್ಕೆ ಹಣ ಇಲ್ಲ, ಎಲ್ಲರ ಹತ್ರ ಬೇರೆ ಮತ್ತೆ ಹೇಗೆ? ಅಲ್ಲ, ಬಳೆ ಬಳೆ ಕೊಡಿಸ್ತಾರೆ. ಚಿನ್ನದ ಬಳೆ ಆಸೆ ಬೇಡ. ಮತ್ತೇನು? 2 ಬಳೆ ಅಲ್ಲ, 2 ಕೈಗಳೇ ಒಂದೇ ಬಳೆ ಕೊಡಿಸ್ತಾರೆ. 2 ಕೈ ಸೇರಿಸಿ ಬರಿಗೆ ಒಂದೇ ಬಳೆ. ಕಾರಾಗಕ್ಕೆ ಆಗ್ತಾರೆ ಅಂತ ಹೇಳಿದ್ದು. ಅಲ್ಲ, ಕೈ ಅದೇ ಹತ್ತಿರವಾದ ದೂರ ಇರು. ಕೈ ಸೇರಿಸಿ ಬಳೆ. ಕೈ ಸೇರಿ ನನ್ನ ಕೈ ಸೇರಿಸು ಬೇರೆ ನೀನು. ಮತ್ತೆ? ಅವಳ ಕೈ ಸೇರಿಸು. ಈಗ 2 ಕೈ ಸೇರಿ ಬಂಧಿಸ್ತಾರೆ ಅಂತ ಹೇಳಿದ್ದು. ಮಿತ್ರ ಬಂಧಿಸುತ್ತಾರಂತೆ. ಅಯ್ಯೋ, ನಮ್ಮನ್ನು ಬಂಧಿಸಲಿಕ್ಕೆ ಎಷ್ಟು ಎಷ್ಟು ಮಂದಿ ಪ್ರಯತ್ನ ಏನೇನೋ ಮಾಡಿದ್ರು. ಮಾಡಿದ್ರು, ಏನೋ. ಹೋಗಪ್ಪ. ಅವತ್ತು ಹಲಸಿನಾಪುರದವ ಏ ಹಸ್ತಿನಾಪುರದವ, ಅವ ಕವರವ ಅದು ಆಗ ಸಿಗ್ಲಿಲ್ಲ ನಿನಗೆ. ಕೌರವ ಅವ ಬಂಧಿಸಲಿಕ್ಕೆ ನೋಡಿದ, ಸಿಕ್ಕಿದ್ದೇನೆ ನಾನು. ಇಲ್ಲ ಮತ್ತೆ ಸಿಗ್ಲಿಲ್ವೋ. ಭಾಗವತರ ಬಂಧನಕ್ಕೆ ಹಾಗೆ ಬಂಧನಕ್ಕೆ ಸಿಕ್ಕೇ ಇಲ್ಲ ಅಂತಲ್ಲ, ಕೆಲವರ ಬಂಧನಕ್ಕೆ ಸಿಕ್ಕಿದ್ದೇನೆ. ಭೀಷ್ಮ ವಿದುರ ಭೀಷ್ಮ ವಿದುರರ. ಅವಳಿಗೆ ಹೇಗೆ ಬಂಧನಕ್ಕೆ ಯಾವ ರೀತಿಯಲ್ಲಿ? ಸಿಕ್ಕಿದ್ದು ಹೇಗೆ? ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನ್ನಯ ಮಾತ ಲಾಲಿಸಬೇಕು. ಹಾಗೆ ಹೇಳುವಂತ ಭಾಗವತರ ಬಂಧನಕ್ಕೆ ಸಿಲುಕಿದ್ದೇನೆ. ಇನ್ನು ಗೋಪಬಾಲರು ಯಾವ ರೀತಿಯಲ್ಲಿ? ಬಾಬಾ ಬಾಬಾರಲೋ ಗೋಪಬಾಲ ಕರುಣಾಲು ಲೋಲ ಹೇ ಗೋಪಿ ಲೋಲ. ಆಮೇಲೆ ಆ ಬಳಿಕ ಗೋಪಿಕಾಸ್ತ್ರೀಯರು ಗೋಪಿಕಾಸ್ತ್ರೀಯರು ಯಾವ ರೀತಿ? ರಂಗಾನ್ಯಾತಕ್ಕೆ ಬಾರ ತಿಂಗಳ ತುದು ಪೂರ. ಅಭಿನಯಕ್ಕೂ ಚರಮ ವ್ಯತ್ಯಾಸ ಉಂಟು. ಹಾಗಲ್ಲ, ಅದು ಎಷ್ಟು ತಿಂಗಳಾಯ್ತು ನಿನ್ನದು? ನಿನ್ನ ಅಭಿನಯ ನೋಡಿದ್ರೆ ತಿಂಗಳು ಕೆಲವಾಯ್ತು. ಬೇಡ ಬೇಡ ಹಾಗಲ್ವ, 1 ತಿಂಗಳು ಪೂರ್ಣವಾಯಿತು. ಈ ರೀತಿ ಆದ್ರೂ ಮಾಡ್ಬೇಕು. ಆದ್ರೂ ರಂಗಬಾರ ರಂಗ ಬರ್ಲಿ. ಹಾಗೆ ಹೇಳುವಂತಹ ಗೋಪಿಕಾ ಸ್ತ್ರೀಯರ ಬಂಧನಕ್ಕೆ ಸಿಲುಕಿದಂತಹ ಗೋಪಬಾಲ ನಾನು. ಆಮೇಲೆ ಅಮ್ಮ ಅಮ್ಮ ಯಾವ ರೀತಿ? ವಾತ್ಸಲ್ಯದಿಂದ. ವಾತ್ಸಲ್ಯದಿಂದ ಹೋಗಾದಿರಲೋ ರಂಗ ಬಾಗಿಲಿಂದಾಚೆ ಹೋಗಾದಿರಲೋ ರಂಗ. ಅಮ್ಮ ಮಧುರ ಬಾಯಿಯಿಂದ ಹೋಗರು ಕಂಡರೆ ಎತ್ತಿಕೊಂಡೊಯ್ವ. ಎಂತ ಮಾಡುದು? ಅಲ್ಲಿದ್ದಾನಲ್ಲ. ಯಾರು? ಅವ ಕೊಂಡು ಹೋಗ್ಲಿಕ್ಕಿಲ್ಲ, ನನ್ನನ್ನು ಕಂಡು ಆನಂತರ ಭಕ್ತರು ಹ. ನಾನಿನ್ನ ದಾಸನಯ್ಯ ಶ್ರೀನಿವಾಸ ನೀ ಎನ್ನ ಪೊಲೀಸ್. ಏಯ್, ಯಾವುದು ಅದು? ಯಾರಾದ್ರೂ ಬಂದು ಪಾಲಿಸಯ್ಯ. ನಾನಿನ್ನ ಅವು ಭಾವನಾತ್ಮಕವಾಗಿ ಹೇಳುವಾಗ. ಹೌದು. ಹೀಗ ಹೇಳುವಂತಹ ದಾಸವರೇಣ್ಯರ ಬಂಧನಕ್ಕೆ ನಾನು ಸಿಲುಕಿದ್ದೇನೆ ಹೊರತು ಬಂಧನದ ಬಲವಂತಕ್ಕೆ ಸಿಲುಕುವವನಲ್ಲ. ನನ್ನ ಅಪ್ಪ ಬಂಧಿಸಿದ್ರೆ ಏನು ಮಾಡ್ತೀರಿ ನೀವು? ಈಗಲೇ ನಿನ್ನ ಮೋಹದ ಪಾಶಕ್ಕೆ ಸಿಲುಕಿ ಆಗಿದೆ, ಇನ್ನು ಇನ್ನು ಯಾಕೆ ಬಂಧನ? ಆ ಧೈರ್ಯ ಉಂಟೇನೋ ನಿಮಗೆ? ಹಾಗಾಗಿ ಹೇಳುವುದು. ಸಖಿಯರೇ, ನೀವು ನಾನು ನೋಡುವುದೇನೋ ಆಡಬರದ ಮಾತಿ ಅವಕಾಶ ಇಲ್ಲ. ಕಣ್ಣು ಕಾಣುತ್ತಿದ್ದೇನೋ? ಅಯ್ಯೋ, ಅಯ್ಯೋ, ಈ ದಾರಿ, ಈ ದಾರಿ. ಏರಿದ ಪಾಪಕ್ಕೆ ಕಲ್ಲು ಬಿಸಾಡಿದ್ದೇವೆ. ಅವರ ಮೈ ಮೇಲೆ ಬೀಳಲಿಲ್ಲ. ಅವ್ರು ಏರಿಕೊಂಡು ಬಂದು ಕುದುರೆಗೆ ತಾಗಿದೆ. ಕುದುರೆ
ಹರಿಯುವಲ್ಲಿ ನದಿ ತೊರೆದೊಬ್ಬ ಮಾನವ ಸದನದಿದೆ ಮುಗಿ ಪದ್ಮಾವತಿಯ ವಿರಾಮದೊಳಗೀಗ ಮುಸುಕಿಟ್ಟು ಸ್ಮರಿಸುತ್ತ ಚೆಲುವ ಮಾದಿನಿಯ ಮಲಗಿದರೆ ಎದ್ದರೆ ನಿಂತರೆ ಕೂತರೆ ಅವಳದ್ದೇ ಧ್ಯಾನ. ಈ ಸಂಬಂಧವನ್ನು ಮುಂದುವರಿಸಬೇಕು ಅಂತಾದ್ರೆ ನನ್ನ ಅಮ್ಮ ಮನಸ್ಸು ಮಾಡಬೇಕು. ಹೀಗಿದ್ರೆ ಆಗುವುದಿಲ್ಲ. ಏನು ಆದವನಂತೆ ಹೊತ್ತು ಮಲಗುತ್ತೇನೆ ನೋಡೋಣ. ದೇವನಾಳೋ ಗಣೆಗೆ ಮುಂದದಿ ಕುಳಾವತಿ ಪಕ್ಷ ಪುಂಜಗಳ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಶ್ರೀನಿವಾಸ, ಎಲ್ಲಿಗೆ ಹೋದನಪ್ಪ? ಮಲಗಿ ಜಲಪತಿಯನ್ನು ಕಂಡು ಕೇಳಿದಳು ಕೌತುಕವ ಕಳೆಗುಂದಿ ಬೇಕಾಗಿದ್ದಿಲಿ ನಿನ್ನ ಬದಲಾವು ಮಲಗಿ ಹಗಲು ಹೊತ್ತಿದಲ್ಲಿ ಶ್ರೀನಿವಾಸ, ಹೊತ್ತು ಅಂತ ಇಲ್ವಾ ಮಲಗಲಿಕ್ಕೆ? ಅದನ್ನ ಹೊತ್ತಿನಲ್ಲಿ ಮಲಕೊಳ್ಳುವುದ ನೀನು? ಬೇಸರ ಆಗಿದೆ. ಬೇಸರ ಆಯ್ತಾ? ಮುಖ ಎಲ್ಲ ಬಾಡಿ ಹೋಗಿದೆ. ಆಹಾರ ಸಿದ್ಧ ಮಾಡಿ ಇಟ್ಟಿದ್ದೇನೆ, ಹಾಲು ಕುಡಿಯುವುದಿಲ್ಲ, ಊಟ ಮಾಡುವುದಿಲ್ಲ. ಏನಾಯ್ತು? ಇದೇನು ರಕ್ತ ಸುರಿಯುತ್ತಾ ಇದೆ? ಕೇಳ್ತು ಪಾದದ ಹದನಗಳ ಕಾನದೊಳು ಮೃಗ ಬೇಟೆಯೊಳಗಿದ್ರೆ ಕಾನದೊಳು ಮೃಗ ಬೇಟೆಯೊಳಗಿರುತ್ತಿದೆ ಒಳಗಿದ್ದಳು ಪದ್ಮಾವತಿಯಂತೆ ಬ್ರಹ್ಮನು ತಿದ್ದಿಗೈದ ಕಾಟೆ ಮಗನ ಚೆಲುವೆಯ ಕಂಡ ಕ್ಷಣ ನಿತ್ಯ ಮಾನವನ ಮೋಹದ ಬಲೆಯಲ್ಲಿ ಏಗವೆಂದೇ ಮಕ್ಕಳ ಅಮ್ಮ ಬಕುಳಾದೇವಿ, ಯಾಕೆ ಚಿಂತೆ ಮಗ? ಏನು ಹೇಳುವುದಮ್ಮ? ಏನಾಯ್ತು? ಬೇಟೆಗೆ ಹೋದ ನನ್ನ ಕಥೆ ನಿಮಗೆ ಗೊತ್ತಿಲ್ವೋ? ಏನಾಯ್ತು? ಕಥೆ ವ್ಯಥೆಯಾಗಿ ಹೋಯ್ತಲ್ಲಮ್ಮ. ಅಂದ್ರೆ ಪ್ರಾಣಿಗಳ ಹಿಂಸೆ ಆಯ್ತಾ? ಹಾಗಲ್ಲಮ್ಮ. ಮತ್ತೆ? ಬೇಟೆಗೆ ಹೋದಂತಹ ನಾನು ಹಾ. ಅಲ್ಲಿ ಹಾ. ಸುಂದರಿಯಾದಂತಹ ಹೆಣ್ಣೊಬ್ಬಳನ್ನು ಕಂಡೆ. ಕಾಡಿನಲ್ಲಿ? ಹೌದಮ್ಮ. ಮತ್ತೇನಾಯ್ತು? ಕಂಡಂತಹ ಹೆಣ್ಣು ಹಾ. ಪದ್ಮಾವತಿ ಅಂತ. ಹೆಸರು ಅವಳ ಹೆಸರು ಕೇಳುವಾಗಲೇ ನಗು ಬರ್ತದೆ. ಹಾ. ಅಂತ ಕಾಂತೆ ಹಾ. ಸುಂದರವಾದಂತಹ ಅವಳನ್ನು ಕಂಡು ಹಾ. ಅವಳನ್ನೇ ವರಿಸಬೇಕು ಅಂತ ಮನಸ್ಸಾಗಿದೆ ಅಮ್ಮ. ಹಾ. ಆಕಾಶ ರಾಯನ ಮಗಳನ್ನು ಹೌದಾ? ದೋಂಡ ದೇಶಾಧಿಪನಾದಂತಹ ಅವನ ಮಗಳು ಪದ್ಮಾವತಿಯನ್ನೇ ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಹಾ. ಹೋಗಿ ಹೆಣ್ಣು ಕೇಳಿ ಬರ್ತೀಯೇ? ಮದುವೆ ಆಗುವ ಪ್ರಾಯ ನಿನಗೆ? ಹೌದಮ್ಮ. ಮದುವೆ ಮಾಡಿಸ್ಬೇಕಂತ ಆಸೆ ಹೊತ್ತವಳು ನಾನು. ಹೌದು. ಹೆಣ್ಣು ಎಲ್ಲಿಂದ ಸಿಗ್ತದೆ ಅಂತ ನಾನು ಯೋಚನೆ ಮಾಡಿಕೊಂಡಿದ್ದೆ. ಈಗ ಹೆಣ್ಣನ್ನು ನೋಡಿ ಬಂದಿದ್ದೆ. ಹೆಣ್ಣನ್ನು ನೋಡಿ ನಾನೇ ಬಂದಿದ್ದೇನೆ. ಹೌದಾ? ಬೇಸರ ಮಾಡಬೇಡ. ಏನಮ್ಮ? ಮದುವೆ ಮಾಡುವ ಪ್ರಯತ್ನ ನಾನು ಮಾಡ್ತೇನೆ. ಒಳ್ಳೆಯದು. ಆದ್ರೆ ನೀನು ಹೋಗಿ ಸಂಬಂಧ ಹೋಗ್ಬೇಕಲ್ಲ ಮಾಡು. ನಾನು. ಹೌದು. ಹೌದು. ಹೇಗೆ ಹೋಗುದು? ನೀನು ಹೋಗು, ಅರಸನಲ್ಲಿ ಕೇಳು, ಅವ ಹೆಣ್ಣು ಕೊಟ್ಟಾನು. ಇಲ್ಲದಿದ್ರೆ ಆಮೇಲೆ ಆದಿಕ್ಕೆ ಹೋಗಿ ಬರ್ತೇನೆ, ಬೇಸರ ಮಾಡಬೇಡ. ಅನಂತರ ಮನದಲ್ಲೂ ಹರಿಸಿ ಮೋಸನು ತರಲಿಂದ ಮಕ್ಕಳಾಗಿದ್ದ ಪರಿಪೂರ್ಣವಾದದು ವರ ಕಾರ್ಯವೆಂದಲೇ ಹೊರಬಂದಿಯಾಗಿದ್ದ ಹೋದಂತಹ ಬಕುಳಾ ಮಾತೆಯಿಂದ ಕೆಲಸ ಪೂರ್ಣವಾಗದು. ಆಗಬೇಕು ಅಂತಾದ್ರೆ ನಾನೇ ಕಾರ್ಯಕ್ಕಿಳಿಯಬೇಕು. ಅದಕ್ಕಾಗಿ ಇದು ನಾನಿದು ಕನ್ನಡನಾಡಿನ ಕೊರಬತ್ತಿ ನಾನಪ್ಪ ಕಡಿಯ ಬೆಳಲು ಬಂದು ಕೇಳಮ್ಮ ಕಡಿಬೇಳ್ವೆ ಕಡಿಬೇಳ್ವೆ ಕಡಿಬೇಳಮ್ಮ ಅಣ್ಣಂದಿರೇ, ಅಕ್ಕಂದಿರೇ, ಬನ್ನಿ ಬನ್ನಿ ಬನ್ನಿ. ಕನ್ನಡ ನಾಡಿನ ಕೊರವಂಜಿ ನಾನವ್ವ. ಯಾರದು? ಕನ್ಯಾ ನಾನು ಯಾರಂತ ಗೊತ್ತಾಗ್ಲಿಲ್ಲ. ನಿಮ್ಮನ್ನು ಕಾಣುವಾಗ ನಾನು ನಿಮ್ಮನ್ನು ನೋಡಿದ್ದೇನೆ. ಎಲ್ಲಿ ನೋಡಿದ್ದು? ನಿಮ್ಮ ಪರಿಚಯ ನನಗೆ ಸರಿಯೂ ಉಂಟು. ತಿರುಗಾಟದ ಕೆಲಸ ಹೌದು, ನನಗೂ ತಿರುಗಾಟದ ಕೆಲಸ. ಬಂದಿದ್ದೇನೆ. ನಾನು ತಿರುಗಾಟದಲ್ಲೇ ನಿಮ್ಮನ್ನು ಕಂಡದ್ದು. ಹೌದಾ? ನಿಮ್ಮ ಹಾಡನ್ನು ಕೇಳುತ್ತಾ ಇದ್ದೆ. ಹೌದಾ? ಈ ಹಿಂದೆ
ಹೌದಾ? ಆ, ಅವರು ಹೋಗಿದ್ದಾರೆ. ನನ್ನ ಕೆಲಸ ಏನು? ನನ್ನ ಹೆಸರೇನು ಗೊತ್ತಾಯ್ತಾ? ಕೊರವಂಜಿ. ನನ್ನ ಕೆಲಸ ಕಣ್ಣೆ ಹೇಳುವುದು. ಹೌದಾ? ಆ, ಅದು ಹೇಳಿದ್ದಾರೆ. ನಿಮ್ಮ ಮುಖ ನೋಡಿ ಭವಿಷ್ಯ ಹೇಳುವುದು. ಭವಿಷ್ಯ ಹೇಳುದು. ಆ, ನಿಮ್ಮ ಮುಖ ನೋಡಿ ಹೇಳ್ತೇನೆ, ಕಣ್ಣು ನೋಡಿ ಹೇಳ್ತೇನೆ, ಕೈ ನೋಡಿ ಹೇಳ್ತೇನೆ, ಕಾಲು ನೋಡಿ ಹೇಳ್ತೇನೆ, ಕೊನೆಗೆ ನಿಮ್ಮ ಹಲ್ಲು ನೋಡಿಯೂ ಹೇಳ್ತೇನೆ. ಯಾವುದು ಸರಿ ಇಲ್ಲ ಅಂತ ಹೇಳ್ತೇನೆ. ಅಲ್ಲ, ಸರಿ ಅಲ್ಲ, ನಿಮ್ಮ ಭವಿಷ್ಯವನ್ನು ಹೇಳ್ತೇನೆ ಎನ್ನುವ ಹಾಗೆ. ಮತ್ತೊಮ್ಮೆ ಹೇಳಿ ನೋಡಿ, ನನ್ನದು ಬೇಡ, ಅವತ್ತೇ ಹೇಳು. ಅವರದ್ದು ಬೇಡ, ಮೊದಲು ನಿಮ್ಮದ್ದೇ ಹೇಳಬೇಕು. ಹಿರಿಯರದ್ದು ಮೊದಲು, ಆಮೇಲೆ ಕಿರಿಯರದ್ದು. ಹಿರಿಯರೆಲ್ಲ ಹೋಗ್ಲಿಕ್ಕೆ ಆಯ್ತು, ಅದು ಬೇಡ. ಹಿರಿಯರಲ್ಲಿ ಅವರ ಅನುಭವ ಭವಿಷ್ಯ ಹೇಳುದು. ಅನುಭವ ಹೆಚ್ಚಿನ ಹಿರಿಯರಿಗೆ. ಹಾಗಾಗಿ ನೀವು ಇಲ್ಲಿಯವರಲ್ಲ, ಮತ್ತೆ ನೀವು ಹೊರಗಿನವರು, ಇಲ್ಲಿ ಹೊರಗಿನವರು ಬೇರೆ. ಇಲ್ಲಿಗೆ ಬಂದವರು. ಹೌದು. ಹೊಟ್ಟೆಪಾಡಿಗೋಸ್ಕರವಾಗಿ ಇಲ್ಲಿಯೇ ಬಂದಿದ್ದೀರಿ. ಬದುಕಬೇಕಲ್ಲ. ಹೌದು. ನಿಮಗೆ ಮದುವೆ ಆಗಿದೆ. ಅದೇ ಗೊತ್ತೇ. ನನಗೆ ಅದು ಗೊತ್ತಾಗ್ತದೆ, ನಿಮ್ಮನ್ನು ನೋಡುವಾಗ ಗೊತ್ತಾಗ್ತದೆ. ಅಲ್ಲಿ ಮದುವೆ ಆಗಿ 2 ಮಕ್ಕಳಿದ್ದಾರೆ, 1 ಗಂಡು 1 ಹೆಣ್ಣು. ಆಗ್ಲೇಬೇಕಲ್ಲ. ಇಷ್ಟು ಹೇಳಿದ್ದೆ. ಕೀರ್ತಿಗೆ ಮತ್ತು ಆರತಿಗೆ ಎರಡು ಉಂಟು. ಹೌದು, 2 ಇದೆ. ಆಗ ಇನ್ನು ಹೇಳಬೇಕು ಅಂತ ಇದೆ, ದಕ್ಷಿಣ. ನೀನು ಅದನ್ನು ಮತ್ತೆ ಹೇಳ್ತಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದಲ್ಲ. ಹಾಗಾಗುದಿಲ್ಲಲ್ಲ, ನಾನು ಹೇಳಲೇಬೇಕು, ನೀವು ದಕ್ಷಿಣ ಕೊಡ್ಲೇಬೇಕು. ನಮಗೆ ಯಾರಾದ್ರೂ ಕೊಟ್ಟರೆ ಆಗಿತ್ತು. ಇಲ್ಲ, ನೀವು ಕೊಟ್ರೆ ಮುಂದಿನವರು ಕೊಡ್ತಾರೆ. ನಿಮ್ಮನ್ನು ನೋಡಿ ನೀವು ಕೊಟ್ಟಿದ್ದೀರಿ, ಇನ್ನು ಅವರದ್ದು ಹೇಳುವುದಕ್ಕೆ ಅವರದ್ದು ಹೇಳುವುದಕ್ಕೆ ಹೋದ್ರೆ ಸಮಯ ಸಾಲದು. ನಮ್ಮಲ್ಲಿ ಭೇದ ಇದೆ. ಹೌದು, ಒಂದೇ. ಹಾಗಾಗಿ ಈಗ ನಾನು ಬೇಡ ಬೇಡ ಒಟ್ಟಿಗೆ ಹೊರಡಬೇಕು ಅಂತ ಅದು ನಿಮ್ಮಲ್ಲಿ ಒಂದು ವಿಚಾರ ಹೇಳಬೇಕು. ನಾನು ಯಾರನ್ನು ಗೊತ್ತಾಗಿಲ್ವಾ? ಬರವಂದಿಲ್ವಾ? ಓ, ನನ್ನ ಪರಿಚಯ ಆಗಲಿಲ್ವಾ? ನಾನು ಈ ಹಿಂದೆ ಇಲ್ಲಿಗೆ ಬಂದಿದ್ದೆ. ಶ್ರೀನಿವಾಸ. ಹೌದಪ್ಪ, ವೇಷ ಮಾಡಿದ್ದು. ಕಾರಣ ಇಷ್ಟೇ, ಈ ಸಲ ಒಂದು ಮದುವೆ ಆಗಬೇಕು ಅಂತ ನನಗೆ. ಮದುವೆ ಆಗುವುದಿಲ್ಲ, ವೇಷ ಮಾಡ್ತಿದ್ದ. ಹೌದು, ವೇಷ ಮದುವೆಗೋಸ್ಕರವಾಗಿ ಈ ವೇಷವನ್ನು ಮಾಡಿದ್ದೆ. ನಿಮ್ಮಲ್ಲಿ ಮಾತನಾಡುತ್ತ ಕಾಲ ನಾನು ಊರಿನಲ್ಲೆಲ್ಲ ಕಾಯ್ತಾ ಇದ್ದೆ. ಇತ್ತ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದು ಮನದಲ್ಲಿ ಇತ್ತ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದು ಮನದಲ್ಲಿ ಚಿತ್ತದಲ್ಲಿ ವಿರಹಾನಿಯಲ್ಲಿ ತೊಳಲುತ್ತ ವಿರತನು ಇತ್ತ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದು ಮನದಲ್ಲಿ ಚಿತ್ತದಲ್ಲಿ ವಿರಹಾನಿಯಲ್ಲಿ ತೊಳಲುತ್ತ ವಿರತನು ಎಂತ ಮಲಗಿದ್ದ? ಏಳೆ ಮೇಲೆ ಎಷ್ಟು ಕರೆದು ಹೇಳುವುದಿಲ್ಲ. ಅಮ್ಮ ಅನ್ಸರಿ, ಅಮ್ಮ ಅಮ್ಮ. ವಿಶ್ರಾಂತಿ ಪಡೆಯೋದಕ್ಕೆ ಬಿಡುವುದಿಲ್ಲ. ಯಾವತ್ತು ಅಮ್ಮ 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 ಎನ್ನುವ. ಏನಾಯ್ತು? ಗೆಳತಿ ಹೇಳುವುದೇ ಇಲ್ಲ. ಪದ್ಮಾವತಿ, ಮಗಳೇ ಪತಿ, ಏನಾಯ್ತು? ಏನಮ್ಮ, ಏನಿತು? ಮಾತಾಡುದಿಲ್ಲ. ಅಮ್ಮ ಅಮ್ಮ, ನಮ್ಮ ಪುರಕ್ಕೆ ಕೊರವಂಜಿ ಆಗಮನವಾಗಿದೆ, ಅವಳ ಹತ್ರ ಕೇಳಿ. ಒಮ್ಮೆ ಕರೆಯಮ್ಮ. ಕೊರವಂಜಿ, ಓ ಕೊರವಂಜಿ, ಅಲ್ಲಿ ಸಾಕು, ಇಲ್ಲಿ ಬಾ. ಮತ್ತೆ ಹೋಗು, ಇಲ್ಲಿ ಬಾ, ಇಲ್ಲಿ ಬೇಕಾದಷ್ಟು ಕೊಡ್ತಾರೆ. ನಿನ್ಗೆ ಎಷ್ಟು ಬೇಕು? ಹೌದು, ನಾವು ಸಾಕುದಿಲ್ಲಲ್ಲ. ಕೊರವಂಜಿ, ಇಂಥ ಕಡೆ ಬಾರ. ನನ್ನನ್ನು ಕರೆದದ್ದು ನಾನೇ ಕರೆದದ್ದು. ಹೌದೇ? ಏನು ನನ್ನ ವಿಚಾರ? ಮಗಳು ಪದ್ಮಾವತಿ. ಹೌದೇ? ಯಾಕೆ ಹೀಗೆ ಮಲಗಿದ್ದ? ಉಪವನಕ್ಕೆ ವನವಿಹಾರಕ್ಕೆ ಮುದಗಿ ಹೋದವಳು. ಹೌದೇ? ಬಂದ ಬಳಿಕ ಮಾತಾಡುವುದಿಲ್ಲ. ಒಂದು ಮಾತಾಡಿ 10 ಮಾತಾಡುವುದು. ಹೌದು, ನೀರು ಕುಡಿದು ಮಲಗಿದ್ದಾಳೆ. ಒಮ್ಮೆ ನೋಡಮ್ಮ. ಪರೀಕ್ಷೆ. ಸ್ವಲ್ಪ ಎದ್ದು ಕುಳಿತುಕೊಳ್ಳಿಸಿ. ನೋಡುವ, ಕೈ ಕೊಡು. ಶ್ರೀನಿವಾಸನ ಕಂಡು ಜಾಡೆಯ
ಹೌದಮ್ಮ. ಹೌದಾ? ಅಷ್ಟು ಮಾತ್ರವಲ್ಲ, ಮತ್ತೆ ಅವರು ಏರಿ ಬಂದಂತಹ ದುರ್ಗವನ್ನು ಇವಳು ಕಳ್ಳು ಬಿಸಾಡಿ ಕೊಂದಿದ್ದಾಳೆ. ಏನಿದು? ಏನಮ್ಮ? ಕಲ್ಲು ಬಿಸದಿಕೊಂಡಿದ್ದಾರೆ. ಒಂದು ಇರುವೆಯನ್ನು ಸಹಿತ ಹಿಂದೆ ಮುಂದೆ ನೋಡುವುದು. ಎಂತ ಮಾತಾಡ್ತೇನೆ? ನಂಬ ವಿಚಾರ ಹೇಳಿ ನೋಡಿ ಅವಳು. ಸಖಿಯರಿ, ಹೌದಮ್ಮ. ಗುರುವಂತ ಮಾತು ನಿಜವೇ? ಇದಮ್ಮ. ಸತ್ಯವಂತೆ ಗುರುವಂಚಿ. ಹಾಗಾದರೆ ಒಂದು ವಿಚಾರ, ಏನದು? ಇದು ಇವಳು ಗುಣ ಆಗಬೇಕು ಅಂತ ಹೇಳಿದ್ರೆ ನೀವೊಂದು ಹರಕೆ ಹೇಳಿ. ಹೌದು, ಎಷ್ಟು ಹರಕೆ ಬೇಕು? ಒಂದು ಹರಕೆ ಸಾಕು. ಅಮ್ಮ, ತುರಗವನ್ನು ಏರಿ ಬಂದಿದ್ದಾರಲ್ಲ ಆ ಕಾಡ ಕಿರಾತರು, ಹೌದು, ಅವನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿ ಕೊಡುತ್ತೇನೆ ಎನ್ನುವ ಹಾಗೆ ನೀವು ಹರಕೆ ಹೇಳಬೇಕು. ಮುಚ್ಚು ಬಾಯಿ. ಏನೇ ಗುರುವಂಚಿ? ನನ್ನ ಮಗಳಲ್ಲಿ ಆ ಕಿರಾತೆಯಲ್ಲಿ ಮಹಾರಾಣಿ ಇದ್ದಾಳೆ. ರಾತ್ರಿ ಕೂಡ ಮದುವೆ ಮಾಡೋದಕ್ಕೆ ಸಾಧ್ಯ ಉಂಟು? ಅಮ್ಮ, ಏನದು? ಆತ ಸಾಮಾನ್ಯ ಕಿರತೆ ಎನ್ನುವ ಹಾಗೆ ನೀವು ಭಾವಿಸಿಕೊಳ್ಳಬೇಡಿ. ಮತ್ತೇನು? ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನೇ ಧರೆಗಿಳಿದು ಬಂದಿದ್ದಾನೆ. ಹೌದೇ? ಅಮ್ಮ, ನಾನು ಹೇಳಿದಂತೆ ನೀವು ಹರಕೆ ಒತ್ತಿರಿ ಎಂದಾದರೆ ನಿಮ್ಮ ಮಗಳು ಈಗಲೇ ಗುಣಮುಖಳ. ಗುರುವಂಜಿ, ನಿನ್ನ ಮಾತಿಗೆ ಇಲ್ಲ ಎನ್ನುವುದಿಲ್ಲ, ನಿನ್ನ ಇಚ್ಛೆಯಂತೆ ನನ್ನ ಮಗಳು ಗುಣಮುಖಳಾಗಬೇಕು. ಅದಕ್ಕಾಗಿ ವೈಕುಂಠಪತಿ ಶ್ರೀಮನ್ನಾರಾಯಣ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೇನೆ. ಪದ್ಮಾವತಿ, ನೀವು ಎತ್ತಿರಂತೀರಿ. ಏನು ಎಂತದು ನೆಗಾಡುದು? ನನ್ನನ್ನು ನೋಡುವಾಗ ನೆಗಾಡ್ತಾ ಇದ್ದಿ. ಏನಿಲ್ಲ ನನಗೆ ಮತ್ತೆ ಅಂತೆ. ಹೌದಾ? ನನ್ನ ಮದುವೆ ನಾನು ಬರದೆ ನನ್ನ ಗಡಿದ್ದು. ಹೌದಾ? ಮದುವೆಗೆ ಬರಲೇಬೇಕು. ನಾನು ಖಂಡಿತ ಬರ್ತೇನೆ. ತಪ್ಪಿಸ್ಬೇಡ. ನಿನ್ನ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಹಲವು ರಾಜ್ಯಗಳಲ್ಲಿ ಶ್ರೇಷ್ಠವಾಗಿರುವುದೇ ದೊಡ್ಡ ದೇಶ. ನನ್ನ ಹೆಸರೇ ಆಕಾಶ ರಾಯನಂದು, ಭೂಮಿದೇವಿಯ ಮುಖದ ಮುಖರವೋ ಎಂಬಂತೆ ರಾರಾಜಿಸಿ ತೋಂಡ ದೇಶ. ಇದರ ಅಧಿಕಾರ ವಹಿಸಿಕೊಂಡವ ನಾನಾಗಿದ್ದೇನೆ. ನನ್ನ ಹಿರಿಯರು ಎಷ್ಟೋ ಮಂದಿ ಸಿಂಹಾಸನ ಏರಿ ಆಳಿ ಬಾಳಿ ನೆಗಳ್ತೆಯನ್ನು ಪಡೆದವರು. ಅವರಿಂದಲೇ ಬಂದಿರುವಂತಹ ಸಿಂಹಾಸನವನ್ನು ಏರಿದವ ನಾನು. ಅವರು ಗಳಿಸಿದ ಕೀರ್ತಿಗೆ ಕುಂದು ಕೊರತೆಗಳು ಬಾರದಂತೆ ರಾಜ್ಯಭಾರ ಮಾಡಿಕೊಂಡು ಬಂದಿದ್ದೇನೆ. ನನಗೆ ಸರಿಸಮಾನವಾಗಿರುವುದು ನನ್ನ ಮಡದಿ ಧರಿತ್ರಿ ದೇವಿ. ಅಷ್ಟು ಮಾತ್ರವಲ್ಲ, ನನ್ನ ಮಗಳು ಪದ್ಮಾವತಿ. ನನಗೆ ಇನ್ನು ಬೇರೆ ಏನು ಬೇಕು? ಯಾವ ಸಂಪತ್ತು ಬೇಕಾಗಿಲ್ಲ. ನನ್ನ ಬಗ್ಗೆ ಯೋಚಿಸಬೇಕಾಗಿದೆ. ಏನು ಯಾರ ಯಾವ ಊರಿನಲ್ಲಿ ನಡೆ ತಂದೆ? ಯಾರು ಯಾವ ಊರಿನಲ್ಲಿ ನಡೆ ತಂದೆ? ರಾಜರಲ್ಲಿ ಮಾತಾಡುವುದಕ್ಕೆ ಸಮಯ ಇಲ್ಲ ಎಂದು ಕಷ್ಟ ಬಂತು. ಆ ಕಡೆಯಿಂದ ಯಾರಾದರೂ ಬಂದವರನ್ನು ಅವರು ತಿರಸ್ಕರಿಸಬಾರದು. ಅವರ ಇಚ್ಛೆ ಏನಿದೆಯೋ ಈಡೇರಿಸಿ ಕೊಡಬೇಕಾದ ಕರ್ತವ್ಯ. ನೇರವಾಗಿ ಬಂದೆ, ಆಶ್ಚರ್ಯ ಬಂದೆ, ಮುದುಕಿದೆ, ನಡೆದಕ್ಕೆ ಸಾಧ್ಯ ಇಲ್ಲ. ಊರುಗೋ ಅಂತ ಸಾಯದ ಮುಂದೆ ನಡೀತೀರಿ. ಈ ಅರಮನೆಗೆ ನೇರವಾಗಿ ಬರಬೇಕಾದ್ರೆ ಏನಾದ್ರೂ ಕಾರಣ ಬೇಕಾ? ಅಲ್ಲ, ಯಾವ ಊರಿನವರು
ಯಾವ ಊರಿಗೆ ಹೋಗುವವಳು ಅಥವಾ ಏನನ್ನು ಪಡೆದಕ್ಕೆ ಬಂದವಳು ಅಥವಾ ದಾರಿ ತಪ್ಪಿ ಅತ್ತ ಹೋಗುವವಳು ನೇರವಾಗಿ ನೀಗೆ ಬಂದೆಯೋ ಅಥವಾ ನನ್ನಿಂದ ಏನಾದ್ರೂ ಪಡೆದುಕೊಳ್ಳಬೇಕೆಂಬ ಇಚ್ಛೆಯು ಏನಿದ್ರೆ ಹೇಳಮ್ಮ ಏನು ಹತ್ತಿರದ ಕಾಡಿನಲ್ಲಿ ವಾಸವಾಗಿರುವವರು ನಾವು. ಆಗ ಬೇಡರು ಬೇಡ ಜಾತಿಯವರು. ಹೇಳ್ಬೇಕಮ್ಮ ಹೇಳ್ಬೇಕು. ನನ್ನ ಹೆಸರು ಬಕುಳೆ ಅಂತ. ಹೆಸರು ಬಕುಳೆ. ಕಾಡಿನಲ್ಲಿ ವಾಸ ಮಾಡುವವಳು. ನನಗೊಬ್ಬ ಮಗ ಇದ್ದಾನೆ, ಶ್ರೀನಿವಾಸ ಅಂತ ಹೆಸರು. ಮಗನಮ್ಮ. ಮಗನಿಗೆ ಏನಾದ್ರೂ ಬೇಕಮ್ಮ? ಮಗನಿಗೇನು ಬೇಡ. ಮತ್ತೆ ಯಾಕೆ ಬಂತೆ? ಅವನಿಗೆ ಪ್ರಾಯ ಪ್ರಬುದ್ಧನಾಗಿ ಬೆಳೆದಿದ್ದಾನೆ. ಹೌದೌದು. ಹಾಗೆ ಮದುವೆ ಮಾಡಿಸ್ಬೇಕಂತ ಹೊರಟವಳು ನಾನು. ಓಹೋ, ನನಗೆ ವಿಷಯವನ್ನು ತಿಳಿಸಕ್ಕೆ ಬಂದವಳ ಏನು ವಿಚಾರ ಕರೆಗೊಳ್ಳುವುದಕ್ಕಾಗಿ ವಿಚಾರ ಹೇಳಿ ಒಂದು ಮದುವೆ ಮಾಡಿಸುವ ಅಂತ ಇದ್ದೇನೆ. ಅಂದ್ರೆ ಬೇಟೆಯಾಡುವುದಕ್ಕೆ ಹೋದಂತ ಸಂದರ್ಭ ಮಗಳು ಪದ್ಮಾವತಿಯನ್ನು ನೋಡಿದ್ದಾನಂತೆ. ಬೇಟೆಗೆ ಹೋಗುವುದಕ್ಕೂ ನನ್ನ ಮಗಳಾಗಿರೋ ಪದ್ಮಾವತಿ ಏನು ಸಂಬಂಧ? ಏನೇನು ನೋಡಿದ ಮೇಲೆ ಏನೋ ನನ್ನ ಮಗನಿಗೆ ಮನಸ್ಸಾಗಿದೆ, ಮದುವೆ ಆದ್ರೆ ಪದ್ಮಾವತಿಯಂತ ಹೇಳಿದ. ಅದಕ್ಕೆ ನಿಮ್ಮ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿ ಕೊಡ್ತೇನೆ. ಮುದುಕಿ ಪ್ರಾಯವಾಗುತ್ತೀನಿ, ನಡೆಯಲಿಕ್ಕೆ ಸಾಧ್ಯ ಇಲ್ಲದ್ದು ಕರುಣೆಯಲ್ಲಿ ಮಾತಾಡಿದ್ರೆ ಕೈಯಲ್ಲಿ ಮಾತಾಡ್ತೀಯೋ? ನನ್ನ ಮಗಳನ್ನು ನಿನ್ನ ಮಗನಿಗೆ ಮದುವೆ ಮಾಡಿ ಕೊಡುವುದು ಕಿರತನಿಗೂ ನಮಗೇನು ಸಂಬಂಧವೋ? ಸರಿ ಸಮಾನವ. ಏ ಹುಡುಗ ನಡೆ ಒಂದು ಹಾಗೆ ಹೋದನೆ ಅಷ್ಟು ನಮ್ಮಂದ್ರೆ ಅವರ ವಯಸ್ಸಿನ ನಿಮ್ಗೆ ವಿಚಾರ ಏನು ಗೊತ್ತಿಲ್ಲ. ಸ್ವಲ್ಪ ಸೈರಿಸ್ ಸ್ವಾಮಿ. ನೀರು ಬೇಕಾ ನಿಮ್ಗೆ? ಸ್ವಲ್ಪ ಗಾಳಿ ಹಾಕಿ ಸ್ವಲ್ಪ ನೀರು. ವಿಚಾರ ನಿಮಗೆ ಗೊತ್ತಿಲ್ಲ. ನಮ್ಮ ಮಗಳು ನೀನು ಬರುವಾಗ ಒಂದು ಕ್ಷಣ ಹೆಚ್ಚು ಕಡಿಮೆ ಆಗುತ್ತೆ. ಅವಳನ್ನು ತೋರಿಸಿದ್ದೆ, ಇಲ್ಲದೆ ನಾನು ತೋರಿಸಿದ್ದೆ. ಸ್ವಾಮಿ, ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೀವು ಕೋಪದ ಕೈಗೆ ಬುದ್ಧಿಯನ್ನು ಕೊಡುದು ಬೇಡ. ನಮ್ಮ ಮಗಳು ವನ ವಿಹಾರಕ್ಕೆ ಹೋದ ಗೊತ್ತಾನೆ. ಆ ಬಳಿಕ ಮನೆಗೆ ಬಂದಳು, ಮಾತಾಡುದಿಲ್ಲ, ಊಟ ಮಾಡುದಿಲ್ಲ. ಆ ಸಂದರ್ಭಕ್ಕೆ ಕೊರಮಂಜಿ ಹೇಳಿದಂತ ವಿಚಾರ ಒಂದೇ. ನಿಮ್ಮ ಮಗಳು ಗುಣಮುಖಳಾಗಬೇಕಾದ್ರೆ ವೈಕುಂಠಪತಿ ಶ್ರೀಮನ್ನಾರಾಯಣ ಕೊಟ್ಟು ಮದುವೆ ಮಾಡಬೇಕೆನ್ನುವಾಗ ಹೇಳಿದ್ದು ತಡ. ಎದ್ದು ನಿಂತು ಮಾತಾಡಿ ವಿಷ್ಣುನದಂತ ವಿಚಾರ ಸ್ವಾಮಿ. ನೀವು ಹೇಳ್ಬೇಕಾದ್ರೆ ಮಾಡಿಕೊಂಡು ಕ್ಷಮೆ ಕೇಳಿ ಸ್ವಾಮಿ. ನನ್ನ ಮಗನಿಗೆ ಎಲ್ಲಿಯಾದ್ರೂ ಹೆಣ್ಣು ಸಿಕ್ಕೋದು ನಾನು ಗಂಡಸರಿಗೆ ಹುಡುಗಿ ಸಿಕ್ಕಬಹುದು. ಆ ಬಗ್ಗೆ ಅಲ್ಲ ಅಮ್ಮ, ಏನು ಸಿಟ್ಟು ಬಂತಮ್ಮ. ನಿನಗೂ ನಮಗೂ ಸಂಬಂಧ ಬೆಳೆ ಸರಿಯೋ ಇದು. ನಿಮ್ಮ ಸಿಟ್ಟು ಏರಿ ಹೋಯ್ತು ಅಮ್ಮ. ಸಮಾಧಾನ ಪಟ್ಟೆ. ಈಗ ವಿಷಯ ತಿಳಿದುಕೊಂಡೆ. ಮೊದಲು ವಿಷಯ ತಿಳಿದಿಲ್ಲ. ನಿನ್ನ ಮಗನಿಗೆ ನನ್ನ ಮಗಳಾಗಿರುವಂತ ಪದ್ಮಾವತಿಯನ್ನು ಮದುವೆ ಮಾಡಿ ಕೊಡ್ತೇನೆ. ಇದು ಯಾವಾಗ ದಿಬ್ಬಲ ಸಹಿತರಾಗಿ ಬನ್ನಿ. ಸಂತೋಷದ ಮಗಳನ್ನು ಬನ್ನಿ ಬನ್ನಿ. ಪದ್ಮಾವತಿಯನ್ನು ಕೇಳಿದೆ. ಒಮ್ಮೆ ಸಿಟ್ಟು ಬಂತು, ಕೊಡುವುದಿಲ್ಲ ಅಂತ ಹೇಳಿದ. ಮತ್ತೆ ಹೆಂಡತಿ ಬಂದು ಸಮಾಧಾನ ಮಾಡಿದ್ದಾಳೆ. ಮತ್ತೆ ಕೊಡ್ತೇನೆ ಅಂತ ಹೇಳಿದ. ಈಗ ಮದುವೆಗೆ ಹೆಣ್ಣು ನೋಡಿ ಆಯಿತು.
ಮುಹೂರ್ತ ನಾಳೆ ಅಂತೆ, ವೈಶಾಖ ಶುದ್ಧ ದಶಮಿ ಅಂತ. ತಡ ಮಾಡುವುದು ಯಾಕಮ್ಮ? ನಾವು ಹೋಗುವುದೇ ನಾವಿಬ್ರೇ ದಿಬ್ಬಣ ಆಗಬೇಕಲ್ಲ. ಹೌದು. ಯಾರಾದರೂ ದಿಬ್ಬಣಕ್ಕೆ? ಯಾರಿದ್ದಾರೆ? ಬ್ರಹ್ಮನನ್ನು ಪೌರೋಹಿತ್ಯಕ್ಕಾಗಿ ಕರೆಸ್ತೇನೆ. ಆ ಬಳಿಕ ಸುರಪ ಸುಮನಸರು ನಮ್ಮ ದಿಬ್ಬಣಿಗರಾಗಿ ಬರಲಿ. ಹಾಗೆಂದು ಖರ್ಚಿಗೇನು ಮಾಡುವುದು? ಅದೇ ನಾನು ಯೋಚನೆ ನಿನ್ನಲ್ಲಿ ಇಲ್ವಾ? ನನ್ನಲ್ಲಿ ಎಲ್ಲಿ ನಾನು ದುಡ್ಲಿಕ್ಕೆ ಆಗ್ತದೆ ನನಗೆ. ಅದು ಹೌದು. ಒಂದು ಕೆಲಸ ಮಾಡೋಣ, ಮಿತ್ರನಾದಂತಹ ಕುಬೇರದಿಂದ ನಾನು ಸಾಲವಾಗಿ ಧನವನ್ನು ಪಡೆದುಕೊಳ್ಳುತ್ತೇನೆ. ಸರಿ. ಮುಂದೆ ಕಲಿಯುಗದಲ್ಲಿ ನಾನು ನೆಲೆ ನಿಂತಾವಾಗೆ ಆತನಿಗೆ ಅದನ್ನು ಧನದ ವರುಣನ ಮುಖಾಂತರವಾಗಿ ಸಲ್ಲಿಸುವಂತಹ ವ್ಯವಸ್ಥೆಯನ್ನು ಮಾಡೋಣ. ಸರಿ. ವಿವಾಹದ ಖರ್ಚನ್ನು ಕುಬೇರದಿಂದ ಸಾಲವಾಗಿ ಪಡೆದುಕೊಂಡು ಸುರಪ ಸುಮನಸರ ದಿಬ್ಬಣಿಗರಾಗಿ ಬ್ರಹ್ಮನ ಪೌರೋಹಿತ್ಯವನ್ನು ನಿರ್ಧರಿಸಿಕೊಂಡು ಹೋಗೋಣ. ದಬ್ಬನ ಬಂತು. ಎಂತಮ್ಮ ದಿಬ್ಬಣ? ಮಾವಯ್ಯ ನಮಸ್ಕಾರ. ಅವರಿಗೆ ನಮಸ್ಕಾರ. ಪದ್ಮಾವತಿ ನನ್ನ ಸೊಸೆ ಈಗಲೆಷ್ಟು ದೃಷ್ಟಿ ಎಷ್ಟು ಪ್ರತಿನಿಧಿತೋ. ಸರಿ, ಇನ್ನು ಮುಹೂರ್ತ ಮೀರುವುದು ಬೇಡ ಮಾವಯ್ಯ. ಸರಿಯಾಗಿ ವಿವಾಹವನ್ನು ಎಲ್ಲಿ ಹಾರ ಹಾರ ತಗೊಳ್ಳಿ, ಇದನ್ನು ನಿಮ್ಮ ಮಗಳಿಗೆ ಕೊಡಿ. ನಿನಗೆ ಶ್ರೀನಿವಾಸ ಕಲ್ಯಾಣ ಕಲ್ಯಾಣ ಪದ್ಮಾವತಿಯೊಡನೆ ಸಂತೋಷದ ಕುಡಿದು ಕುಪ್ಪಳಿಸುತ್ತಿದ್ದಾರೆ. ಸರಿ. ಶ್ರೀನಿವಾಸನಿಗೆ ಮದುವೆ, ಪದ್ಮಾವತಿಯ ಮದುವೆ ಆಯ್ತದ. ಓಹೋ, ಏನು ಸಂತೋಷದಲ್ಲಿ ಏನು ಸಂತೋಷ. ನೀವು ಏನು ನನ್ನೊಂದು ಮನಸ್ಸಿನ ವಿಷಯ ತಿಳಿಸ್ಬೇಕಲ್ಲ. ಇದು ನಮ್ಮ ಹಿಂದಿನಲ್ಲಿ ಬಂದಿರುವಂತಹ ಮುತ್ತಿನ ಕಿರೀಟ. ಇದನ್ನು ಧರಿಸಬೇಕು ಮಗ. ಒಂದು ಆಶೆ ನನಗಿತ್ತು. ಅದಿತ್ತು ನನಗೆ. ಏನಮ್ಮ? ಅದು ಎಂತದೊಂದು ಶಬ್ದ ಬಂತಲ್ಲ. ಅಜ್ಜಿಗೆ ಏನಾಯ್ತು? ಏನು ಶಬ್ದ ಕೇಳಿದ್ದಮ್ಮ? ಕಿರಿಚಿದ ಶಬ್ದ. ಅದು ಬೇಡ ಅಂತ ಹೇಳಿ ನಾನು ವಾಲ್ಮೀಕದಲ್ಲಿ ವಾಸವಾಗಿದ್ದಂತಹ ಹೊತ್ತಿನಲ್ಲಿ ಕಪಿಲೆ ಹಸುವನ್ನು ನನಗೆ ಹಾಲೇರಿತ್ತು. ಅದನ್ನು ದಂಡಿಸುವುದಕ್ಕೆ ಮುಂದಾದಂತಹ ಅದರ ಅಧೀಶನಾಗಿದ್ದಂತಹ ಚೋಳರಾಜನಿಗೆ ವಿಮರ್ಶೆಯನ್ನು ಮಾಡದೆ ನೀನು ಅದಕ್ಕೆ ಘಾತಿಸಿದ ಕಾರಣದಿಂದಲಾಗಿ ಪೈಶಾಚಿಕ ಕೃತ್ಯವನ್ನೆಸಗಿದ ನೀನು ಪಿಶಾಚಿಯಾಗಿ ಹೋಗು ಎಂಬ ಹಾಗೆ ಶಾಪಿಸಿದ. ಯಾವಾಗ ಪದ್ಮಾವತಿಯೊಂದಿಗೆ ವಿವಾಹವಾಗಿ ನನ್ನ ಮಾವ ನನಗೆ ಮುತ್ತಿನ ಕಿರೀಟವನ್ನು ಇಡುವುದನ್ನು ನೀನು ಕಾಣುತ್ತೀಯೋ ಅದನ್ನು 6 ಗಳಿಗೆ ನೋಡಿದರೆ ನಿನಗೆ ಶಾಪ ವಿಮೋಚನೆ ಅಂತ ನಾನು ಆಡಿದೆ. ಹಾಗೆ ಶಾಪ ವಿಮೋಚನೆಯಾಗಿ ಅವನು ಮೋಕ್ಷವನ್ನು ಹೊಂದಿದಂತಹ ಶಬ್ದವನ್ನು ನೀನು ಕೇಳಿದ್ದ. ಆಯ್ತಲ್ಲಮ್ಮ? ಏನು ನಿನ್ನ ಮುಖ ನಡನಡಿಸುತ್ತಾ ಇದೆ? ಏನೋ ಮಾತನಾಡಬೇಕು ಅಂತಿದ್ದಿ, ಏನು ಮಾತಮ್ಮ? ಒಂದು ಆಸೆ ಇದೆ ಮಗ. ಏನಮ್ಮ? ಇಷ್ಟರವರೆಗೆ ನಿನ್ನನ್ನು ಸಾಕಿದವನ್ ನಾನು, ಇನ್ನು ಮುಂದೆಯೂ ನಿನ್ನ ಜೊತೆಯಲ್ಲಿ ಇರಬೇಕೆನ್ನುವಂತ ಆಸೆ. ಅಮ್ಮ, ಕೃಷ್ಣಾವತಾರದಲ್ಲಿ ಯಶೋದೆಯಾಗಿದ್ದವಳು ನೀನು. ಆ ನನ್ನ ಅವತಾರದಲ್ಲಿ ನಾನು 16,008 ವಿವಾಹವಾದರು. ಒಂದು ವಿವಾಹವನ್ನು ನಿನಗೆ ಕಾಣುವುದಕ್ಕಾಗಲಿಲ್ಲ ಎಂಬುದಾಗಿ ಬಹಳ ಚಿಂತಾಕ್ರಾಂತಳಾಗಿದ್ದವು. ಮುಂದಿನ ಜನ್ಮದಲ್ಲಿ ನನ್ನ ವಿವಾಹ ನೋಡುವಂತಹ ಯೋಗವನ್ನು ಒದಗಿಸಿಕೊಡುತ್ತೇನೆ ಅಂತ ಆಡಿದ್ದಿ. ಈಗ ಶ್ರೀನಿವಾಸನಾಗಿ ನಿನಗೆ ನೀನು ಬಕುಳೆಯಾಗಿ ಜನಿಸಿದ್ದಿ, ನನ್ನ ವಿವಾಹವನ್ನು ಮಾಡಿದ್ದಿ. ನನ್ನ ಜೊತೆಯಲ್ಲಿ ಇರಬೇಕು ಅಂತಾದ್ರೆ ಮುಂದೆ ಕಲಿಯುಗ ವರದನಾಗಿ ನಾನು ನೆಲೆಯಾಗುತ್ತೇನೆ. ಆ ಸಂದರ್ಭದಲ್ಲಿ ನನ್ನಲ್ಲಿ ಬಕುಳ ಮಾಲಿಕೆಯಾಗಿ ನನ್ನಲ್ಲಿ ಇರು. ಬಕುಳ ಮಾಲಿಕೆ ನನಗೆ ನಿತ್ಯಾಭರಣ. ಹೀಗೆ ಬಾ. ಮಾವಯ್ಯ, ನನ್ನ ಮಗಳನ್ನು ಪ್ರೀತಿಯಿಂದ ಮದುವೆ ಮಾಡಿಕೊಟ್ಟಿದ್ದೇನೆ. ಸರಿ. ನನಗಿನ್ನು ಯಾವ
ಮಗಳನ್ನು ಪ್ರೀತಿ ನಿನ್ನ ಸಾಂಸಾರಿಕವಾದಂತಹ ಸಮಸ್ಯೆಗಳನ್ನು ನಾನು ಬಗೆಹರಿಸುತ್ತೇನೆ, ಶೀಘ್ರವೇ ಮುಗಿಯುತ್ತದೆ. ಈಗ ಇದು ನನ್ನ ಭಾಗ್ಯವಾದ ಕಾಲವೇ ಸರಿ. ನಿನ್ನ ಮೊನ್ನೆವರೆಗೆ ಪಾಂಡವೇಶ್ವರ ಅಳುತ್ತಿದ್ದಂತ ನನ್ನ ಆಕಾಶರಾಯ ವಯೋ ಸಹಜವಾಗಿ ಕಾಲಗತಿಗೆ ಸಂದು ಹೋದ. ರಾಜ್ಯ ಬರಿದಾಗಿದೆ. ಅದ ಅರಾಜಕತೆ ಉಂಟಾಗಬಾರದೆಂಬ ಕಾರಣಕ್ಕಾಗಿ ಅವನ ತಮ್ಮನಾದ ನಾನು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದವರಿದ್ದೇನೆ. ಅನ್ನನ ಘನತೆ ಗೌರವಕ್ಕೆ ಕುಂದು ಬಾರುತ್ತರದಲ್ಲಿ ರಾಜ್ಯವನ್ನು ಪರಿಪಾಲಿಸಬೇಕಾಗಿದೆ. ತಡಬಡುವುದಿಲ್ಲ. ಸಿಂಹಾಸನ ಬರಿದಾಗಿದೆ, ಏರಿಕೊಂಡು ನನ್ನ ತಂದೆಯವರು ಸತ್ತು ದಿನವೇ ಕಲಿಯಲಿಲ್ಲ. ಇಲ್ಲಿನ ಪೀಠವನ್ನು ಏರಿದ್ದೀರಾ? ಪೀಠ ನನಗೆ ಸೇರಬೇಕಾದದ್ದು. ಆದ್ದರಿಂದ ಹೇಳುತ್ತಿದ್ದೇನೆ, ಬಿಟ್ಟು ಅರುಣನ
ಒಳ್ಳೆಯ ಮಾತಿನಲ್ಲಿ ಕಲಿತಾ ಇದ್ದೇನೆ. ಬಿಟ್ಟುಕೊಡು, ಇಲ್ಲವಾದರೆ ಕೊಂದೇನು. ಯುದ್ಧದಿಂದ ಅಧಿಕಾರ ಸ್ಥಿರವಾಗುವುದಿಲ್ಲ, ಬುದ್ಧಿಬಲವು ಬೇಕಾಗುತ್ತದೆ. ಸಣ್ಣವನನ್ನು ಸೈರಿಸಿಕೊಂಡು ಮಾತನಾಡಿದರೆ ಹೆಚ್ಚಾಗಿ ಮಾತಾಡುತ್ತಿದ್ದಿ, ತಲೆ ತೆಕ್ಕಲು ಬಾ. ವಸುಧಾನನಿಗೆ ನಾರಾಯಣಪುರವನ್ನು ಸಹಿತ ಸಂತೈಸಿದವು ಪ್ರಕಲರ. ತಡೆಯಿರಿ ತಡೆಯಿರಿ ತಡೆಯಿರಿ. ಅರಸೊತ್ತಿಗೆಗಾಗಿ ನಿಮ್ಮ ಯುದ್ಧ ಬೇಡ. ನಿಮ್ಮ ಆಳ್ವಿಕೆಯ ಈ ದೇಶವನ್ನು ವಿಂಗಡಿಸಿದ್ದೇನೆ. ತೋಂಡಮಾನನಿಗೆ ತೋಂಡ ದೇಶ, ವಸುಧಾನನಿಗೆ ನಾರಾಯಣಪುರ. ನೀವು ಮುಂದಕ್ಕೆ ಆಳುತ್ತಾ ಬನ್ನಿ. ನಿಮ್ಮಲ್ಲಿ ಇನ್ನು ನಾನು ಕಲಿಯುಗದಲ್ಲಿ ನಿಮ್ಮದೇ ಆಳ್ವಿಕೆಯ ಈ ಸಪ್ತಗಿರಿಯಲ್ಲಿ ನಾನು ವಾಸವಾಗುವುದಕ್ಕಿದ್ದೆ. ಈ ವೆಂಕಟಾದ್ರಿಯ ತಿರುವಿನಲ್ಲಿರುವುದರಿಂದ ನಾ ಆ ಸ್ಥಳಕ್ಕೆ ತಿರುಪತಿ ಎಂಬುದಾಗಿ ಹೆಸರಾಗಲಿ. ತಿರುಪತೀಶನಾಗಿ ನಾನು ನೆಲೆಯಾಗುತ್ತೇನೆ. ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ವೃಷಭಾದ್ರಿ, ಅಂಜನಾದ್ರಿ, ನಾರಾಯಣಾದ್ರಿ, ವೆಂಕಟಾದ್ರಿ ಎಂಬಂತಹ ಸಪ್ತಗಿರಿಗಳು. ಅವುಗಳಲ್ಲಿ ವೆಂಕಟಾದ್ರಿಯ ತಿರುವಿನಲ್ಲೇ ಇರುವಂತಹ ತಿರುಪತಿಯಲ್ಲಿ ನನಗೆ ಭವ್ಯವಾದಂತಹ ಆಲಯವೊಂದನ್ನು ನಿರ್ಮಿಸಿ. ಈ ಹೊತ್ತಿನಲ್ಲಿ ಕಲಿಯುಗದಲ್ಲಿ ನನ್ನಲ್ಲಿ ಬಂದಂತಹ ಭಕ್ತರು ತಮ್ಮ ತಮ್ಮ ಮನೆಯಲ್ಲಿ ಮುಡಿಪೊಂದನ್ನು ಇಡಬೇಕು. ಅದಕ್ಕೆ ಕಾಣಿಕೆಯನ್ನು ಹಾಕಬೇಕು. ಆ ಕಾಣಿಕೆ ವೆಂಕಟಾಚಲಪತಿಯಾದಂತಹ ನನಗೆ ಸಮರ್ಪಿತ. ಅದನ್ನು ಯಾವುದೇ ಕಾರಣಕ್ಕಾಗಿಯೂ ವೈಯಕ್ತಿಕ ಕೆಲಸಗಳಿಗೆ ಉಪಯೋಗಿಸುವಂತಿಲ್ಲ. ಉಪಯೋಗಿಸದಿದ್ದಾದರೆ ಹುಚ್ಚು ತಪ್ಪಿದ್ದಲ್ಲ. ಹಾಗಾಗಿ ಮುಡಿಪನ್ನು ಹೊತ್ತು ತಂದ ಭಕ್ತರು ನನಗೆ ಒಪ್ಪಿಸಲಿ. ಅದರಲ್ಲಿ ಒಂದು ಭಾಗವನ್ನು ವರುಣದೇವನ ಮುಖಾಂತರವಾಗಿ ನಾನು ವಿವಾಹಕ್ಕೆ ಪಡೆದುಕೊಂಡಂತಹ ಸಾಲಕ್ಕೆ ಪ್ರತಿಯಾಗಿ ಕುಬೇರನಿಗೆ ನಾನು ಒಪ್ಪಿಸುವುದಕ್ಕಿದ್ದೇನೆ. ನಾನು ವಾಲ್ಮೀಕದಲ್ಲಿದ್ದಂತಹ ಕಾಲದಲ್ಲಿ ಘಾತಿಸಿ ತಲೆಗೆ ಗಾಯವಾಯಿತು, ಕೂದಲು ಹುಟ್ಟದಂತಹ ಸ್ಥಿತಿ ಒದಗಿ ಬಂತು. ಆ ಹೊತ್ತಿನಲ್ಲಿ ನೀಲಾದೇವಿ ಎನ್ನುವಂತಹ ಗಂಧರ್ವ ಕನ್ಯೆಯೊಂದು ತನ್ನ ಸುಂದರವಾದಂತಹ ಕೇಶವನ್ನು ಕತ್ತರಿಸಿ ನನಗೆ ಜೋಡಿಸಿದಳು. ಮರು ಸುಂದರವಾದಂತಹ ಶ್ರೀನಿವಾಸನ ರೂಪಕ್ಕೆ ನನ್ನನ್ನು ತಂದಿತ್ತು. ಹಾಗಾಗಿ ಯಾರೆಲ್ಲರೂ ಕೇಶಮುಂಡನ ಸೇವೆಯನ್ನಿಂದ ನನಗೆ ಕೂದಲನ್ನು ಒಪ್ಪಿಸುತ್ತಾಳೋ ಅವರಿಗೆ ನಾನು ವಿಶೇಷ ವರಪ್ರದಾಯಕನಾಗುತ್ತೇನೆ. ಕೇಶ ಮುಂಡನದಲ್ಲಿ ಒದಗಿದಂತಹ ಕೇಶವು ನೀಲಾದೇವಿಗೆ ಸಲ್ಲುತ್ತದೆ. ಇಲ್ಲಿಗೆ ಈ ಹೊತ್ತಿನಲ್ಲಿ ಶ್ರೀನಿವಾಸ ಕಲ್ಯಾಣ ಎಂಬಂತಹ ಈ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡಿಸುತ್ತಾರೋ ಅವರಿಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಶ್ರೀ ಮಹಾಗಣಪತಿ ಸ್ವಾಮಿ ಸಕಲ ಸನ್ಮಂಗಳವನ್ನುಂಟು ಮಾಡಲಿ, ಮನದಿಚ್ಛೆಯನ್ನು ಪೂರೈಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪುಣ್ಯ ಪ್ರಸಂಗಕ್ಕೆ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಭದ್ರಂ ಶುಭಂ ಮಂಗಳಂ.
ಆಶೀರ್ವದಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ